ನಾನು 2 ಲಕ್ಷ, 3 ಲಕ್ಷ, 4 ಲಕ್ಷ, 10 ಲಕ್ಷ, 15 ಲಕ್ಷ ಕೊಡ್ತೇನೆ, ನೀನು ನನ್ನಲ್ಲಿ ಬಾ. ನನ್ನ ಕೆಲಸ. ಯಾರು ಒಂದೇ ಕಡೆ ಗಮನ ಕೊಡ್ತಾರೋ ಅವರಿಗೆ ನಾನು. ರಾಜನಿಗೆ ಅರ್ಥವಾಯಿತು, ಇಗೋ ಹಣ ಎಂಬುದಾಗಿ ಆ ಚೀಲವನ್ನು ಬಿಡಿಸಿ ಕಣ ಕಣವೆಂದು ನೆಲದಲ್ಲಿ ಆ ಸುರಿತಾ ಇದೆ ಚಿನ್ನದ ನಾಣ್ಯ. 10,000 ರೂಪಾಯಿಯ ನಾಣ್ಯಗಳನ್ನು ಕೊಡ್ತಾನೆ ರಾಜನಿಗೆ. ಇಷ್ಟು ಸಣ್ಣ ಚೀಲದಲ್ಲಿ ಇಷ್ಟು ಹಣವನ್ನು ತಂದಿದ್ದೇನೆ, ಯಾರು ಎಲ್ಲಿಂದ ಬಂದ ಹಣವನ್ನು ನೋಡುವುದಾ? ಆ ವಿಠುವನ್ನು ನೋಡುವುದಾ? ಈ ವಿಠಲ ದೇವರ ದಿವ್ಯವಾದ ಪೂರ್ಣ ತೇಜದ ಮುಂದೆ ಆ ಬಂಗಾರದವರ ಕಾಲಿನ ಕಸವಾಗಿ ಕಾಣುತ್ತದೆ. ಇಲ್ಲಿ ನನಗೆ ನಿಲ್ಲಕ್ಕೆ ಸಮಯ ಇಲ್ಲ. ದಾಮಾಜಿ ಪಂತ ನನ್ನನ್ನು ಕರೀತಾನೆ, ನನಗೆ ಹೋಗ್ಬೇಕು. ಹಣವ ತೆಗೆದುಕೊಂಡು ರಶೀದಿ ಕಾಲಿಗೆ. ದಾಮಾಜಿ ಪಂಚರು ನನ್ನ ದನಿಗಳಿಗೆ ಕೋಪ ಬರ್ತದೆ, ನಾನು ಬೇಗ ಹೋಗಿ ಆ ರಶೀದಿಯನ್ನು ಬೇಗ ಬರೆದು ಕೊಡಿ ಹೇಳಿ 10,000 ರೂಪಾಯಿಯ ಆ ರಶೀದಿಯನ್ನು ಬರೆದು ಅವನ ಕೈಯಲ್ಲಿಡಬೇಕೆಂದು ಮುಂದೆ ಬರುವಾಗ ಮಿಂಚುತ್ತಿದೆ ಆರೋಪ. ಅವನು ನೋಡುತ್ತಾನೆ, ಯಾರನ್ನು ಅಸ್ಪೃಶ್ಯ ರೂಪದಲ್ಲಿದ್ದಂತಹ ಪರಮಾತ್ಮ ಬ್ರಹ್ಮಾದಿ ದೇವತೆಗಳಿಗೆ ಪ್ರಾರ್ಥನೆ ಮಾಡಿದರೂ ಸಿಗದಂತಹ ರೂಪವನ್ನು ತೋರಿಸ್ತಾನೆ ದೇವರು. ಆ ವಿಠಲನ ವೈಜಯಂತಿ ಮಾಲೆ, ಮಕರ ಕುಂಡಲಗಳನ್ನ, ಆ ದಿವ್ಯ ಕಿರೀಟ, ಪವಿತ್ರವಾದಂತಹ ಕೌಸ್ತುಭ ವಕ್ಷಸ್ಥಳದಲ್ಲಿ ಇರತಕ್ಕಂತಹ ಆ ರೂಪವನ್ನು ನೋಡಿ ಯಾವ ಜಾತಿಯಲ್ಲಿ ಹುಟ್ಟಿದರೆ ಏನು ಫಲ? ಸಲ್ಮಾನ ಕುಲದಲ್ಲಿ ಹುಟ್ಟಿರುವಂತಹ ರಾಜನಿಗೆ ದೇವರ ದರ್ಶನವಾಗುತ್ತದೆ. ಮೈ ಮರೆತು ನಿಂತ ದೇವ ಹಾಗೆ ದರ್ಶನ ಕೊಟ್ಟು ಆ ರಶೀದಿಯನ್ನು ಪಡೆದುಕೊಂಡು ಅಲ್ಲಿಂದ ಮಾಯವಾಗುವ. ರಾಜನಿಗೆ ಹೊಡೆಯುವುದು ಹುಚ್ಚು. ಸಭೆಯಿಂದ ಹೊರಗೆ ಬಂದ, ರಸ್ತೆಯ ಹೊರಗೆ ಬಂದು ನಿಂತಿದ್ದಾನೆ. ಎಲ್ಲಿ ನಿನ್ನ ಚಂದವಾದ ರೂಪವನ್ನು ನೋಡಿ, ಆ ನೋಡಿದಂತ ಕಣ್ಣುಗಳು ಈ ಪ್ರಪಂಚವನ್ನೇ ನೋಡಿ, ಎಲ್ಲಿ ಹೋದೆ ವಿಠಲ? ಆ ದೇವರ ರೂಪದ ಹುಚ್ಚು ಆ ರಾಜನಿಗೆ 2 ಕೈಗಳನ್ನು ಮೇಲೆ ಮಾಡಿ ಓಡಿ ಬರ್ತಾ ಇದ್ದಾನೆ. ವಿಠಲ. ಈ ಬದಿಯಿಂದ ದಾಮಾಜಿ ಪಂತನನ್ನು ಎಳೆದುಕೊಂಡು ಬರ್ತಾ ಇದ್ದಾರೆ. ಕೈಕಾಲುಗಳಿಗೆ ಸರಪಳಿಗಳನ್ನು ಎಳೆದು ಬರುವಾಗ ದಾಮಾಜಿ ಪಂತದ ದೂರದಲ್ಲಿ ಬರುವಂತದ್ದನ್ನು ನೋಡಿ, ಹೇ ದಾಮಾಜಿ, ನಿನ್ನನ್ನು ಎಳೆದುಕೊಂಡು ಬಂದ ನನ್ನನ್ನು ನಾನು ಅಪರಾಧ ಮಾಡಿದೆ ದಾಮಾಜಿ. ಆ ಓಡಿ ಬಂದು ರಾಜ ದಾಮಾಜಿ ಪಂಚನ ಕಾಲಿಗೆ ಬಿದ್ದು ಕ್ಷಮೆ ಯಾಚಿಸುತ್ತಾನೆ. ರಾಜಭಟರು ಕೈಕಾಲಿನ ಸಂಕೋಲೆಗಳನ್ನು ಬಿಡಿಸಿದರು. ದಾಮಾಜಿ ಪಂತನ ಚರಣಗಳಲ್ಲಿ ಹೊರಳಾಡಿ, ಹೇ ದಾಮಾಜಿ, ನನ್ನ ಅಪರಾಧ ಕ್ಷಮೆ ಕೊಡು. ನಿನ್ನ ಮನೆಯ ಕೆಲಸದವ ಬಂದಿದ್ದ, ಅವ ನನಗೆ ಆ ಬಿಟ್ಟು ನನಗೆ ಹುಚ್ಚು ಹಿಡಿಸಿ ಹೊಡಿದ್ದಾನೆ. ದಾಮಾಜಿ ಪಂತ ನನ್ನ ರಾಜ್ಯ ಬೊಕ್ಕಸ ಬಂಡ ಘನಕನಕ ಸಂಪತ್ತು ವಜ್ರ ವೈಢೂರ್ಯ ಎಲ್ಲ ನಿನಗೆ ಕೊಡ್ತಾನೆ. ಆ ವಿಠುವನ್ನು ಕೊಡು. ರಾಜ ಮತ್ತು ಹೇಳ್ತಾನೆ, ಅವನನ್ನು ನೋಡದೆ ನನ್ನ ಮನಸ್ಸು ನಿರ್ಮಲವಾಗುವುದಿಲ್ಲ, ಆನಂದ ಬರುವುದಿಲ್ಲ. ಆ ವಿಠುವನ್ನು ನನಗೆ ಕೊಡು. ರಾತ್ರಿ ಹಗಲು ಚಿಂತನೆ ಮಂಥನ ಮಾಡಿದರು, ಅವನ ನೆನಪು ನನಗೆ ನಿದ್ದೆ ಬರುವುದಿಲ್ಲ, ರುಚಿ ಇಲ್ಲ, ಹೊಟ್ಟೆಗೆ ಅನ್ನ ಸೇರುವುದಿಲ್ಲ. ಮನೆ ಮಠ ಹೆಂಡತಿ ಮಕ್ಕಳು ಯಾವುದು ಬೇಡ ದಾಮಾಜಿ, ತೋರಿಸಯ್ಯ ಆ ವಿಠುವನ್ನು ತೋರಿಸು. ದಾಮಾಜಿ ಪಂತ ಹೇಳ್ತಾನೆ, ಸ್ವಾಮಿ, ನನ್ನ ಮನೆಯಲ್ಲಿ ವಿಠು ಎಂಬ ಯಾರು ಕೆಲಸದವ ಇಲ್ಲ, ಹಾಗೆ ಹೇಳಬೇಡ ದಾಮಾಜಿ. 10,000 ರೂಪಾಯಿಯ ರಶೀದಿಯನ್ನು ಪಡೆದುಕೊಂಡು
ಕಟ್ಟಿಕೊಂಡು ಹೋಗಿದ್ದಾನೆ. ನಿನ್ನ ರಾಜಭಂಡಾರಕ್ಕೆ ಮೋಸ ಮಾಡಿದೆ ಎಂಬುದಾಗಿ 10,000 ರೂಪಾಯಿ ಹಣವನ್ನು ಕೊಟ್ಟು ರಸೀದಿ ಪಡೆದುಕೊಂಡು ಹೋಗಿದ್ದಾನೆ. ನಿನ್ನ ಕಾಲಿಗೆ ಕೈಕಾಲುಗಳಿಗೆ ಸಂಕೋಲೆಯನ್ನು ಹಾಕಿ, ಸ್ವಾಮಿ ನನ್ನ ಅಪರಾಧವನ್ನು ನಿನ್ನ ಮನೆಯಲ್ಲಿ ಕೆಲಸಿದ್ದೆ, ನೀನು ಅವನಿಗೆ ಒಂದೇ ಲಕ್ಷ್ಯವನ್ನು, ನನ್ನ ರಾಜ್ಯವನ್ನು ನಿನಗೆ ಪೀಠವನ್ನು ತೋರಿಸು. ಹಾಗೆ ದೇವರನ್ನು ಹೇಳುವಂತಹ ವಸ್ತು ಎಷ್ಟು ಶ್ರೇಷ್ಠ ಎಂಬುದರೆ ಒಮ್ಮೆ ನೋಡಿದರೆ ನಮಗೆ ಇಡೀ ಪ್ರಪಂಚವೇ ಬೇಡ ಎಂಬುದಾಗಿ ಕಾಣುತ್ತದೆ. ಒಮ್ಮೆ ದೇವರನ್ನು ನೋಡಿದರೆ ಪ್ರಪಂಚವೇ ಬೇಡ ಎಂಬುದಾಗಿ ದಾಮಾಜಿ ಪಂತನಿಗೆ ಅರ್ಥವಾಯಿತು. ನನ್ನನ್ನು ರಕ್ಷಣೆ ಮಾಡಿದ್ದು ಬೇರೆ ಯಾರಲ್ಲ, ಆ ವಿಠಲ ದೇವರೇ ರಾಜ, ಆ ವಿಠಲನನ್ನು ತೋರಿಸುತ್ತೇನೆ ರಾಜ ಎಂಬುದಾಗಿ ಪಂಡರಾಪುರಕ್ಕೆ ಕರೆದುಕೊಂಡು ಬರುತ್ತಾನೆ. ಮಹಾದ್ವಾರದಲ್ಲಿ ನಿಂತಿದ್ದಾನೆ ದಾಮಾಜಿ ಪಂತನು. ಆ ಮೆಟ್ಟಿಲಿನಲ್ಲಿ ಹೊರಡಾಡಿ ಬೇಡಿಕೊಳ್ತಾನೆ, ಹೇ ಪಾಂಡುರಂಗ, ರಾತ್ರಿ ಹಗಲು ಚಿಂತನೆ ಮಂಥನೆ ಮಾಡಿದರೂ ಕೂಡ ನಿನ್ನಲ್ಲೇ, ನಿನ್ನ ಧ್ಯಾನದಲ್ಲೇ ದೇಹವನ್ನು ಸಮರ್ಪಣೆ ಮಾಡಿದರೂ ಕೂಡ ನೀನು ನನಗೆ ಕನಸಿನಲ್ಲೂ ದರ್ಶನ ಕೊಟ್ಟೆ. ಆದರೆ ಆ ದರ್ಶನ ಭಾಗ್ಯ ಕೊಟ್ಟು ನನ್ನನ್ನು ಉದ್ಧಾರ ಮಾಡಲು ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೇನೆ. ಆ ಪ್ರಾರ್ಥನೆ ಮಾಡುವಾಗ ಶಂಖ ಚಕ್ರ ಗದಾ ಪದ್ಮಗಳನ್ನ ಧಾರಣ ಮಾಡಿ ಮೂಲವಾಗಿರತಕ್ಕಂಥ ಮಹಾವಿಷ್ಣು ರೂಪವನ್ನು ಆ ದಾಮಾಜಿ ಪಂತನಿಗೆ ದರ್ಶನ ಕೊಟ್ಟು ಅನುಗ್ರಹಿ. ಸಮಸ್ತ ದೇವತೆಗಳು ರಾತ್ರಿ ಹಗಲು ಚಿಂತನೆ ಮಂಥನೆ ಮಾಡಿ ತಪಸ್ಸು ಮಾಡಿದರು, ಸಿಗದೇ ಇರತಕ್ಕಂಥ ಆ ರೂಪವನ್ನು ದಾಮಾಜಿ ಪಂತನಿಗೆ ಆ ದಿವ್ಯ ದರ್ಶನವನ್ನು ಕೊಡ್ತಾನೆ. ಅದನ್ನು ನೋಡಿ ರಾಜ ಹೇಳ್ತಾನೆ, ಇವನು ಇವನೇ ಎಂಬುದಾಗಿ ಹೇಳುವಾಗ ಅವನ್ನ ಈ ರೂಪದಲ್ಲಿ ತೋರಿಸಿದಲ್ಲ ದಾಮಾಜಿ, ನಿನ್ನ ಕೆಲಸದವನ, ನಿನ್ನ ಮನೆಯ ಕೆಲಸದ ರೂಪದಲ್ಲಿ ತೋರಿಸಿದ್ದೇನೆ. ಆಗ ದಾಮಾಜಿ ಪಂತನು ಹೇಳ್ತಾನೆ, ನನ್ನ ಕೆಲಸದವನು ಯಾರು ಇಲ್ಲ ರಾಜ. ಹೇ ಭಗವಂತ, ನನ್ನ ಮನೆಯ ಕೆಲಸದವನು ಎಂದು ಹೇಳಲು ನಿನಗೆ ನಾಚಿಕೆ ಆಗುವುದಿಲ್ಲ. ಭಕ್ತನ ಮೇಲೆ ಎಷ್ಟು ಪ್ರೀತಿ ನಿನಗೆ, ಅಷ್ಟೊಂದು ಪ್ರೇಮ ತೋರಿಸಿದ ವಿಠ್ಠಲು ರೂಪವನ್ನು ತೋರಿಸುವುದು ಹೇಳಿದಾಗ ಆ ವಿಠ್ಠು ಕೆಲಸದವನ ರೂಪದಲ್ಲಿ ದರ್ಶನ ಕೊಡ್ತಾನೆ. ದಾಮಾಜಿ ಪಂತನಿಗೆ ತನ್ನ ರಾಜ್ಯವನ್ನೇ ಸಮರ್ಪಣೆ ಮಾಡಿ ಅಪೇಕ್ಷೆ ಇಲ್ಲದೆ ಯಾರು ಹೋಗಿ ರಾಜನಿಗೆ ದೂರು ಕೊಟ್ಟಿದ್ದನೋ ಆ ಗ್ರಾಮಾಧಿಕಾರ ದಾಮಾಜಿ ಪಂತನು ಪತ್ನಿ ಸಮೇತನಾಗಿ ಆ ಪಂಡರಾಪುರದಲ್ಲಿ ನಿತ್ಯ ಭೀಮಾ ನದಿಯ ಸ್ನಾನ, ಆ ಪಾಂಡುರಂಗನ ದರ್ಶನ, ಇದಕ್ಕಿಂತ ಹೆಚ್ಚು ಏನು ಬೇಕು? ಆ ನಿತ್ಯ ನಿರಂತರ ಆ ಪಾಂಡುರಂಗನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಸರ್ವತ್ರ ವ್ಯಾಪ್ತಿಯಾಗಿರ್ತಕ್ಕಂಥ ಆ ದೇವರು ಆ ಕೆಲಸದವನ ರೂಪದಲ್ಲಿ ನೋಡಿದ, ಅಧಿಕಾರದ ರೂಪದಲ್ಲಿ ನೋಡಿದ, ಸರ್ವ ಸಂಪತ್ತಿನ ರೂಪದಲ್ಲಿಯೂ ನೋಡಿದ. ಹಾಗೆ ಯಾರು ಭಗವಂತನಿಗೆ ಭಕ್ತ, ಅದಕ್ಕೋಸ್ಕರವಾಗಿ ಈ ಕಲಿಯುಗದಲ್ಲಿ ಆ ದೇವರು ಸಿಗುವುದು, ದೇವರ ರೂಪಧಾರಣೆ ಮಾಡುವುದು, ದೇವರ ಅವತಾರ ಈ ಸ್ಪರ್ಶ ಕೊಡುವುದಿಲ್ಲ. ಯಾಕಂದ್ರೆ ಮುಂದಿನ ಕಲಿಯುಗದಲ್ಲಿ ಬರುವಂತಹ ಈ ಸ್ಪರ್ಶ ಇಲ್ಲ. ಭಕ್ತ ಯಾರು ಅವರಿಗೆ ಭಗವಂತ ಒಲಿಯುತ್ತಾನೆ ಎಂಬುದಾಗಿ ಹೇಳುತ್ತಾ ಆ ಅಧಿಕಾರದ ರೂಪದಲ್ಲಿ, ಸರ್ವ ಸಂಪತ್ತಿನ ರೂಪದಲ್ಲಿ ಭಗವಂತ ಆ ಅನುಗ್ರಹಿಸಿದ್ದಾನೆ. ಮಗುವಿನ ನಗುವಲ್ಲಿ, ಬಡವನ ಬಯಕೆಯಲ್ಲಿ, ಭಕ್ತಿ ಭಜನೆಯಲ್ಲಿ ಭಗವಂತನ ನೋಡಯ್ಯ. ದೇವರಿಗನು ಎಲ್ಲಿಯೋ ತಿಳಿದಿಗೆಯೋ ದೇವರಿ ಮಗುವಿನ ನಗುವಲ್ಲಿ,
ಬಡವನ ಬಯಕೆಯಲಿ ಮಗುವಿನ ನಗುವಲ್ಲಿ ಭಕ್ತಿ ಭಜನೆಯಲ್ಲೇ ಭಗವಂತನ ನೋಡಯ್ಯ ಭಕ್ತಿ ಭಜನೆಯಲ್ಲೇ ಭಗವಂತನ ನೋಡಯ್ಯ ದೇವರಿಗೆಯೋ ತಿಳಿದೆಗೆಯೋ ಈ ದೇವರು ಎಲ್ಲಿದ್ದಾನೆ ಅಂತ ನಾವು ಹುಡುಕಿ ಕೊನೆಗೆ ದೇವರ ಆ ಚೈತನ್ಯವನ್ನು ಅರ್ಥ ಮಾಡ್ಲಿಕ್ಕೆ ಸಮಯ ಒಂದು ಅಜ್ಜಿ ಒಂದು ಮನೆಯಲ್ಲಿ ಕತ್ತಲೆಯಲ್ಲಿ ಸೂಜಿ ಕಾಣದಾಗಿದೆ. ಮನೆಯಲ್ಲಿ ಸೂಜಿಯನ್ನು ಹುಡುಕುತ್ತಾ ಹೋದಾಗೆ ಸೂಜಿ ಸಿಗುವುದಿಲ್ಲ. ಆಗ ದಾರಿ ದೀಪ ರೋಡಿನ ದಾರಿ ದೀಪದಲ್ಲಿ ಬೆಳಕಿದೆ ಅಂತೇಳಿ ಆ ದಾರಿ ದೀಪದಲ್ಲಿ ಬಂದು ಹುಡುಕುತ್ತಾರೆ. ಅಲ್ಲಿ ಸಿಕ್ಕುದಿಲ್ಲ. ಎಲ್ಲಿ ಸೂಜಿ ಬಿದ್ದಿರೋದೋ ಅಲ್ಲಿ ಹುಡುಕಿದ್ರೆ ನಮ್ಮೊಳಗಿರುವಂತಹ ಭಗವಂತನ ನಾವು ಹುಡುಕಿದ್ರೆ ನಮ್ಮೊಳಗೆ ಸಿಗ್ತದೆ. ಆದ್ರೆ ಹಾಗೆ ಬೆಳಕಿದೆ ಅಂತ ಹೇಳಿ ಹುಡುಕಲಿಕ್ಕೆ ಹೋದ್ರೆ ಭಗವಂತನ ಸಿಗುದಿಲ್ಲ. ಹಾಗೆ ಭಕ್ತಿ ಭಜನೆಯಲ್ಲಿ ಭಗವಂತನ ನೋಡಯ್ಯ ದೇವರಿಗನು ಎಲ್ಲಿಯೋ ತಿಳಿದೆಯೋ. ಕಷ್ಟಪಡುವ ಬಡವನಲ್ಲಿ ಬ್ರಹ್ಮಜ್ಞಾನಿ ಉಣ್ಣುವ ತಿನ್ನುವ ಊಟ ತಿಂಡಿಗಳಲ್ಲಿ ಹೇಳುವುದೇನು ಈ ತಂಪು ಉಷ್ಣಗಳಲ್ಲಿ ಹೇಳದಿರುವ ಶಕ್ತಿ ಎಲ್ಲಿಯದೋ ದೇವರಿಯನು ಎಲ್ಲಿಯೋ ತಿಳಿದೆಯೋ. ಹಾಗೆ ದೇವರು ನಮಗೆ ಸುಖ ಸಂಪತ್ತನ್ನು ಕೊಟ್ಟರೆ ಜನರ ಸೇವೆಗೆ ಉಪಯೋಗಿಸಿದರೆ ಆ ದೇವರು ನಮ್ಮ ಸೇವೆ ಮಾಡಲಿಕ್ಕೆ ಬರ್ತಾರೆ. ಆಗ ದಾಮಾಜಿ ಪಂತನ ಕಥೆಯಲ್ಲಿ ನಾವು ತಿಳಿದಿರತಕ್ಕಂತಹ ಆ ಲೋಕ ಸೇವೆಯನ್ನು ನಾವು ಮಾಡಿ ಪುಣ್ಯ ಸಂಪಾದನೆ ಮಾಡುವ ಪವಿತ್ರವಾಗಿರತಕ್ಕಂತಹ ಈ ಸೇವೆಯಲ್ಲಿ ಮದನಂತೇಶ್ವರ ಸಿದ್ಧಿ ವಿನಾಯಕನ ಸೇವೆ ಮಾಡ್ತಾ ನಮ್ಮ ಜೀವನದಲ್ಲಿ ಪವಿತ್ರವಾಗಿರತಕ್ಕಂಥ ಪುಣ್ಯ ಸಂಪಾದನೆ, ಈ ಪುಣ್ಯ ಸಂಪಾದನೆ ಕಷ್ಟಕಾಲದಲ್ಲಿ ಉಪಯೋಗವಾಗುತ್ತದೆ. ಸಂಪಾದನೆ ನಮ್ಮ ಆ ನಿರಂತರ ಖರ್ಚಾಗ್ತದೆ. ಪುಣ್ಯ ಸಂಪಾದನೆ ನಮ್ಮ ಜೀವನದ ಕಷ್ಟಗಳಲ್ಲಿ ಅನುಗ್ರಹವಾಗುತ್ತದೆ. ಇಂತಹ ಪವಿತ್ರವಾಗಿರತಕ್ಕಂತಹ ಕಾಲದಲ್ಲಿ ಭಗವಂತನ ಮದನಂತೇಶ್ವರ ಸಿದ್ಧಿವಿನಾಯಕ ಅನುಗ್ರಹ ಪ್ರಾಪ್ತಿಯಿಂದ ಈ ಮಹೋತ್ಸವ ಕಾಲದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ, ಈ ಹರಿಕಥಾ ಸತ್ಸಂಗವನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಿರತಕ್ಕಂತಹ ಬ್ರಹ್ಮಕಲಶೋತ್ಸವ ಸಮಿತಿಯ ಎಲ್ಲ ಭಾರವಾಹಿಗಳಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಅದಲ್ಲದೆ ಹಾರ್ಮೋನಿಯದಲ್ಲಿ ಸಹಕರಿಸಿದ ಹರಿಶ್ಚಂದ್ರಾಚಾರ್ಯ ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ತಬ್ಬಲದಲ್ಲಿ ಸಹಕರಿಸಿದಂತ ತಿರುಮಲೇಶ್ ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಮಾತ್ರವಲ್ಲ, ಈ ನಾಡಿನ ಇಂತಹ ಒಂದು ಸೇವೆಯಲ್ಲಿ ಪಾಲ್ಗೊಂಡು ಇನ್ನು ಮುಂದಿನ ದಿನಗಳಲ್ಲಿ ನಮ್ಮನ್ನು ಹರಸಬೇಕು ಅಂತ ಪ್ರಾರ್ಥನೆ ಮಾಡುತ್ತಾ, ಕಥೆಯಲ್ಲಿರುವಂತಹ ಯಾವುದೇ ಲೋಪದೋಷಗಳಿದ್ರೂ ಕೂಡ ಮನ್ನಿಸಿಕೊಂಡು ಈ ಪರಿಸರದ ಮಧೂರಿನ ಶಿವಾಜಿ ಕಲಾ ಸಂಘ, ಮಿತ್ರ ಕಲಾ ವೃಂದ, ತರುಣ ಕಲಾ ವೃಂದ ಹಾಗೂ ಎಲ್ಲ ಆ ಕಲಾ ವೃಂದದವರಿಗೂ, ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಲ್ಲ ಬಂಧುಗಳಿಗೆ, ಹಿಂದೂ ಸಮಾಜ ಎಲ್ಲ ಆ ಭಕ್ತರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಕಥಾಭಾಗಕ್ಕೆ ಮಂಗಳ ಹಾಡಲು ನಿಮ್ಮೆಲ್ಲರ ಅನುಮತಿಯನ್ನು ಕೇಳಿಕೊಳ್ತೇನೆ. ಮಂಗಲಂ ಜಯ ಮಂಗಲೋ 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 ಮದನಂತೇಶ್ವರಗೆ ಮಂಗಲ, ಮಹಾಗಣಪತಿಗೆ ಮಂಗಲೋ ಮಂಗಲೋ ಜಯ
ನಂದೇಶ್ವರನಿಗೆ ಮಂಗಲ, ಮಹಾಗಣಪತಿಗೆ ಮಂಗಲ ಮಂಗಲ ಶುಭ ಮಂಗಲ. ಕಾಯೇನ ವಾಚಾ ಮನೋಂದ್ರಿರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವ ಕರೋಮಿ ಯದ್ಯತ್ ಸಕಲ ಪರಸ್ಮೈ ನಾರಾಯಣೇತಿ ಸಮರ್ಪಯಾಮಿ. प्रजाभ्यां परिपालयन्त न्यायेन मार्गेण मघे मघे गोब्राह्मणेभ्यः शुभमस्तु नित्यं लोकाः समस्ताः सुखिनो भवन्तु. ओम अथतो मा सद्गमय तमसो मा ज्योतिर्गमय मृत्योर्मा अमृतंगमय लोका समस्ता सुखिनो भवन्तु. ओम शांति मधुर सिद्धि विनायक देवर पादारविंदಕ್ಕೆ ಗೋವಿಂದ ಗೋವಿಂದ ಮದನಂತೇಶ್ವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ಗೋವಿಂದ. ಭಕ್ತ ಧಾಮಾಜಿ ಪಂಥ ಹರಿಕಥಾ ಸತ್ಸಂಗ ಕೇಳಿದಿರಿ. ನಡೆಸಿಕೊಟ್ಟವರು ಶ್ರೀ ಮಧೂರು ಧರ್ಮೇಂದ್ರ ಆಚಾರ್ಯ, ಶ್ರೀ ದುರ್ಗಾ ಸನ್ನಿಧಿ ದುರ್ಗಿಪಳ್ಳ ಮಂಜೇಶ್ವರ. ಇವರೊಂದಿಗೆ ಹಾರ್ಮೋನಿಯಂ ನುಡಿಸಿದವರು ಶ್ರೀ ಹರಿಶ್ಚಂದ್ರ ಆಚಾರ್ಯ ಕೊಂಬಳೆ, ತಬಲ ತಿರುಮಲೇಶ್ ಆಚಾರ್ಯ ಕೂಡ್ಲು. ಇವರಿಗೆ ಶ್ರೀ ಕ್ಷೇತ್ರ ಬ್ರಹ್ಮಕಲಶೋತ್ಸವ ಸಮಿತಿಯ ವತಿಯಿಂದ ಧನ್ಯವಾದಗಳು. ಇವರಿಗೆ ನಮ್ಮ ಭಜನಾ ಸಮಿತಿಯ ಅಧ್ಯಕ್ಷ ಜಗದೀಶ್ ಕೂಡ್ಲು ಅವರು ಸ್ಮರಣಿಕೆ ಶಾಲು ಪ್ರಸಾದ ನೀಡುವ ಮೂಲಕ ಗೌರವಿಸಬೇಕಾಗಿ ವಿನಂತಿ. ವಂದನೆಗಳು. ಭಕ್ತ ಮಹಾಶಯರೇ, ಈ ವೇದಿಕೆಯಲ್ಲಿ ನಿರಂತರವಾಗಿ ಯಕ್ಷ ಸಮಾರಾಧನೆ ನಡೆಯುತ್ತಾ ಇದೆ. ಮುಂದೆ ಯಕ್ಷಗಾನ ತಾಳಮದ್ದಳೆ ಪ್ರಸಂಗ ವಿಶ್ವರೂಪ ದರ್ಶನಂ ನಡೆಸಿಕೊಡುವವರು ವಿಶಾಲ ಯಕ್ಷಕಲಾ ಬಳಗ ನಂದಳಿಕೆ ಕಾರ್ಕಳ. ಆ ಬಳಿಕ ಮಧ್ಯಾಹ್ನ 12:30ಕ್ಕೆ ಮತ್ತೊಂದು ಯಕ್ಷಗಾನ ತಾಳಮದ್ದಳೆ ಪ್ರಸಂಗ ಶ್ರೀರಾಮ ದರ್ಶನ ನಡೆಸಿಕೊಡ್ತಾರೆ ಯಕ್ಷ ಮೌಕ್ತಿಕ ಮಹಿಳಾ ಕೂಟ ಮಂಗಳಪಾಡಿ. ಸಂಜೆ 3 ಗಂಟೆಗೆ ಯಕ್ಷಗಾನ ಕೂಟ ಪ್ರಸಂಗ ಭೀಷ್ಮಾರ್ಜುನ ಕಾಳಗ ನಡೆಸಿಕೊಡುವವರು ವಾಗ್ದೇವಿ ಯಕ್ಷಗಾನ ಕಲಾ ಸಂಘ ಮೂಡಂಬೈಲು ಮಂಜೇಶ್ವರ. ಸಂಜೆ 5 ಗಂಟೆಗೆ ಹರಿಕಥಾ ಸತ್ಸಂಗ ಪ್ರಸಂಗ ಭಾರತ ಮಾತೆ ನಡೆಸಿಕೊಡು ಲೇಖನ ಆಚಾರ್ಯ ಐಲ ಉಪ್ಪಳ. ಸಂಜೆ 6:30ಕ್ಕೆ ಯಕ್ಷಗಾನ ಬಯಲಾಟ ಪ್ರಸಂಗ ದೇವಿ ಮಹಾತ್ಮೆ ನಡೆಸಿಕೊಡುವವರು ಭಾವಂಜೆ ಮೇಳದವರು. ಪ್ರಾಯೋಜಕರು ಯಕ್ಷಮಿತ್ರರು ರಿಜಿಸ್ಟರ್ಡ್ ಮಧೂರು. ಬಂಧುಗಳೇ, ನಾಳೆ ಇದೇ ವೇದಿಕೆಯಲ್ಲಿ
ಸಂಜೆ 6:30ಕ್ಕೆ ಯಕ್ಷಗಾನ ಬಯಲಾಟವಿದೆ. ಸಾಕೇತ ಸಾಮ್ರಾಜ್ಞಿ ನಡೆಸಿಕೊಡೋರು ಶ್ರೀ ಹನುಮಗಿರಿ ಮೇಳದವರು. ಹಾಗೆಯೇ ಕೊನೆಯ ದಿವಸ ಏಪ್ರಿಲ್ 7ರಂದು ಅಪರಾಹ್ನ 2:30ಕ್ಕೆ ಶ್ರೀ ಕ್ಷೇತ್ರ ಕುರಿತಂತಹ ಯಕ್ಷಗಾನ ಬಯಲಾಟ ಶ್ರೀ ಮಧೂರು ಕ್ಷೇತ್ರ ಮಹಾತ್ಮೆ ನಡೆಯಲಿಕ್ಕಿದೆ. ಇದು ಖ್ಯಾತ ಭಾಗವತ ರಾಮಕೃಷ್ಣಮಯ್ಯರ ಸಾರಥ್ಯದಲ್ಲಿ ನಡೆಯುವಂಥ ಯಕ್ಷಗಾನ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಬಹುಸಂಖ್ಯೆಯಲ್ಲಿ ಬರಮಾಡಿ ಇದರಲ್ಲಿ ಭಾಗಿಯಾಗಿ ಇದರ ಯಶಸ್ವಿಗೆ ಕಾರಣರಾಗಬೇಕಾಗಿ ವಿನಂತಿ. ಬಂಧುಗಳೇ, ವಿವಿಧ ವೇದಿಕೆಗಳಲ್ಲಿ ಸಾಂಸ್ಕೃತಿಕ ಸಮಾರಾಧನೆ ನಡೀತಾ ಇದೆ. ಈ ವೇದಿಕೆ ಯಕ್ಷಗಾನ, ಹರಿಕಥೆಯಂತಹ ಕಾರ್ಯಕ್ರಮಗಳಿಗೆ ಮೀಸಲಾದಂಥ ವಿಶೇಷ ವೇದಿಕೆ. ಪಾರ್ಥಿಸುಬ್ಬ ಸಭಾಂಗಣದಲ್ಲಿರುವಂಥ ಈ ವೇದಿಕೆ ಯಕ್ಷಗಾನದ ಅಭಿಮಾನಿ ದೇವತೆಯಾದಂಥ ಮದವೂರ ವಿಘ್ನೇಶ್ವರ ಹೆಸರಲ್ಲಿದೆ. ಇದು ಮದವೂರ ವಿಘ್ನೇಶ ವೇದಿಕೆ. ಈ ವೇದಿಕೆಯಿಂದ ಕಳೆದ 5-6 ದಿನಗಳಿಂದ ಇಲ್ಲಿ ಯಕ್ಷ ಸಮಾರಾಧನೆ ನಡೀತಾ ಇದೆ. ಜೊತೆಗೆ ಹರಿಕಥಾ ಪ್ರಸಂಗ ಇತ್ಯಾದಿ ಕೂಡ ನಡೀತಾ ಬಂದಿದೆ. ಯಕ್ಷಗಾನ ಬಯಲಾಟ ಜೊತೆಯಲ್ಲಿ ಯಕ್ಷಗಾನ ತಾಳಮದ್ದಳೆ ಇದೆಲ್ಲ ನಡೆಯುತ್ತಲೇ ಇದೆ. ಈಗ ಈ ಹೊತ್ತಿನ ಯಕ್ಷಗಾನ ತಾಳಮದ್ದಳೆ ಇದೀಗ ಪ್ರಾರಂಭ ಆಗಲಿಕ್ಕೆ ಇದೆ. ಈಗೊಮ್ಮೆ ಅದು ಕೇಂದ್ರ ಪ್ರದೀಪ್ ಕಟ್ಟಿ ಇದ್ದೀರಾ ಅಂತ ಕೇಂದ್ರ ಹೇಳ್ಬೋದು. ಇಲ್ಲ ಗುರುಣ್ಣ ಇಲ್ಲ ಎಂದು. ಸರಿ 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 ನೀವೊಂದು ಮಾತಾಡಿ ಗುರುಣ್ಣ.
ಭಕ್ತ ಮಹಾಶಯರೇ, ಮೊನ್ನೆ ದಿನಾಂಕ 27ರಿಂದ ಈ ವೇದಿಕೆಯಲ್ಲಿ ಯಕ್ಷ ಸಮಾರಾಧನೆ ನಡೀತಾ ಇದೆ. ಅಂದು ಮುದದಿಂದ ನಿನ್ನ ಕೊಂಡಾಡುವೆ ನಾನನವರತ ಎಂಬುದಾಗಿ ವಿಘ್ನೇಶನನ್ನು ಮುಂದಿಟ್ಟುಕೊಂಡು ಹೊರಟಂಥ ನಮ್ಮ ಯಕ್ಷಗಾನ ಯಾನ ನಿರಂತರವಾಗಿ ಸಾಗುತ್ತಾ ಇದೆ. ಪ್ರಾಯಶಃ 7ನೇ ತಾರೀಕು ಇದಕ್ಕೆ ಒಂದು ತೆರೆ ಬೀಳಲಿದೆ. ಅಂದು ಇದೇ ವೇದಿಕೆಯಲ್ಲಿ ಮದೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಮೂಡಪ್ಪ ಸೇವೆಯ ಪ್ರಯುಕ್ತ ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನದ ವತಿಯಿಂದ ಪ್ರಸಿದ್ಧ ಕಲಾವಿದರ ಕೂಡುವಿಕೆಯಿಂದ ಶ್ರೀ ಮಧುಪುರ ಕ್ಷೇತ್ರ ಮಹಾತ್ಮೆ ಎಂಬ ಯಕ್ಷಗಾನ ಬಯಲಾಟ ನಡೆಯಲಿಕ್ಕಿದೆ. ಪಾರ್ಥಿಸುಬ್ಬ ಸಭಾಂಗಣದಲ್ಲಿ ಮದವೂರ ವಿಘ್ನೇಶ ವೇದಿಕೆಯಲ್ಲಿ ನಡೆಯುವಂಥ ಈ ಕಾರ್ಯಕ್ರಮದಲ್ಲಿ ಹಿಮ್ಮೇಳದಲ್ಲಿ ಭಾಗವತರು ಶ್ರೀ ರಾಮಕೃಷ್ಣಮಯ್ಯ ಸಿರಿಬಾಗಿಲು, ಶ್ರೀ ಮಹೇಶ್ ಕನ್ಯಾಡಿ ಧರ್ಮಸ್ಥಳ ಇವರು ಭಾಗವಹಿಸಲಿಕ್ಕಿದ್ದಾರೆ. ಚಂಡೆ ಮದ್ದಳೆಯಲ್ಲಿ ಶ್ರೀ ಗೋಪಾಲಕೃಷ್ಣ ನಾವಡ ಮಧೂರು, ಶ್ರೀ ರಾಮಮೂರ್ತಿ ಕುದ್ರೆಕೋಡ್ಲು, ಶ್ರೀ ಉದಯ ಕಂಬಾರು, ಶ್ರೀ ವಿಕ್ರಮಯ್ಯ ಇವರು ಕಾಣಿಕೊಳ್ಳಿಕ್ಕಿದ್ದಾರೆ. ಇನ್ನು ಯಕ್ಷಗಾನದ ಪಾತ್ರಧಾರಿ ಪ್ರಧಾನ ಭೂಮಿಕೆಯಲ್ಲಿ ಶ್ರೀ ಉಜಿರೆ ಅಶೋಕ ಭಟ್, ಶ್ರೀ ರಾಧಾಕೃಷ್ಣ ನಾವಡ ಮಧೂರು, ಶ್ರೀ ವಾಸುದೇವ ರಂಗ ಭಟ್ ಮಧೂರು, ಶ್ರೀ ಅಂಬಾ ಪ್ರಸಾದ್ ಪಾತಾಳ, ಶ್ರೀ ವೈಕುಂಠ ಹೇರ್ಲೆ ಶಾಸ್ತಾನ, ಶ್ರೀ ಗಣೇಶ ಶೆಟ್ಟಿ ಕನ್ನಡಿಕಟ್ಟೆ, ಡಾಕ್ಟರ್ ಸುನೀಲ್ ಮುಣ್ಕೂರು ಮಣಿಪಾಲ, ಶ್ರೀ ಪೆರುವಾಡಿ ಸುಬ್ರಹ್ಮಣ್ಯ ಭಟ್, ಡಾಕ್ಟರ್ ಶ್ರುತಕೀರ್ತಿ ರಾಜ್ ಉಜಿರೆ, ಶ್ರೀ ಲಕ್ಷ್ಮಣ ಕುಮಾರ್ ಮರಕಡ, ಶ್ರೀ ಈಶ್ವರ ಪ್ರಸಾದ್ ಧರ್ಮಸ್ಥಳ, ಶ್ರೀ ಮಾಧವ ಪಾಟಾಳಿ ನೀರ್ಚಾಲು, ಶ್ರೀ ಪ್ರಕಾಶ್ ನಾಯಕ್ ಮುಂತಾದವರು ಇದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಬಹುಸಂಖ್ಯೆಯಲ್ಲಿ ಬರಮಾಡಿ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ವಿನಂತಿ. ಶ್ರೀ ಕ್ಷೇತ್ರದ ಕುರಿತಾದ ಈ ಪ್ರಸಂಗವನ್ನು ವೀಕ್ಷಿಸುವ ಮೂಲಕ ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಇದೀಗ ಈ ಹೊತ್ತಿನ ಕಾರ್ಯಕ್ರಮ ಇದೀಗ ಆರಂಭ. ಯಕ್ಷಗಾನ ತಾಳಮದ್ದಳೆ ಪ್ರಸಂಗ ವಿಶ್ವರೂಪ ದರ್ಶನಂ. ನಡೆಸಿಕೊಡುವವರು ವಿಶಾಲ ಯಕ್ಷಕಲಾ ಬಳಗ ನಂದಳಿಕೆ ಕಾರ್ಕಳ. ಇವರಿಗೆ ಶ್ರೀ ಕ್ಷೇತ್ರ ಬ್ರಹ್ಮಕಲಶೋತ್ಸವ ಮತ್ತು ಮೂಡಪ್ಪ ಸೇವೆ ವತಿಯಿಂದ ಸಮಿತಿ ವತಿಯಿಂದ ಆತ್ಮೀಯ ಸ್ವಾಗತ. ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ವಿನಂತಿ. ಇದೇ ಮಧ್ಯಾಹ್ನ 12:30ಕ್ಕೆ ಯಕ್ಷಗಾನ ತಾಳಮದ್ದಳೆ ಪ್ರಸಂಗ ಶ್ರೀರಾಮ ದರ್ಶನಂ ನಡೆಯಲಿಕ್ಕಿದೆ. ನಡೆಸಿಕೊಡುವ ಯಕ್ಷ ಮೌಕ್ತಿಕ ಮಹಿಳಾ ಕೂಟ ಮಂಗಲ್ಪಾಡಿ. ಕಲಾವಿದರು ಕ್ಲಪ್ತ ಸಮಯಕ್ಕೆ ಕಾರ್ಯಕ್ರಮ ಮುಗಿಸಿದಲ್ಲಿ ನಮಗೆ ಉಪಕಾರವಾಗುತ್ತದೆ. ಎಲ್ಲ ಯಕ್ಷಗಾನ ಸೇವೆಯನ್ನು ಯಥಾ ಪ್ರಕಾರವಾಗಿ ಸಾಂಗವಾಗಿ ನಡೆಸಿಕೊಳ್ಳಲಿಕ್ಕೆ ಅವಕಾಶವಾಗುತ್ತದೆ. ಇದೆಲ್ಲವೂ ಕೂಡ ದೇವರಿಗೆ ಸೇವಾರೂಪವಾದ್ದರಿಂದ ಇದು ಎಲ್ಲವೂ ಕೂಡ ದೇವರಿಗೆ ಅರ್ಪಿತವಾದ್ದು ಎಂಬ ಭಾವನೆ ನಮ್ಮದು. ಯಕ್ಷಗಾನ ಪ್ರಿಯ ಗಣೇಶನಿಗೆ ಇದೀಗ ಇವರ ಯಕ್ಷಾರ್ಪಣೆ ಕಾರ್ಯಕ್ರಮ ಪ್ರಾರಂಭಿಸಬೇಕಾಗಿ ಸಮಿತಿಯ ವತಿಯಿಂದ ವಿನಮ್ರ ವಿನಂತಿ. hal 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 ಬೇಸ್ ಒಂಚೂರು ಕಮ್ಮಿ
ಶ್ರೀ ಗುರುಗಣಾಧಿಪತಯೇ ನಮಃ. ಶ್ರೀ ಮದನಂದೇಶ್ವರಾಯ ನಮಃ. ಮುದದಿಂದ ನಿನ್ನ ಕೊಂಡಾಡುವೆ ಅಮರತ ಮದವೂರ ವಿಘ್ನೇಶ ದೇವಾ ಜಗದೀಶ ಮುದದಿಂದ ಹರಿ ಅರ್ಪಿಸಿ ಮೆಚ್ಚಿಸಿ ಹರಿ ಹರಿ ಜಯ 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 ಪ್ರಭು ವರವಿತ್ತು ಮೆರೆದೆ ಗಣನಾಥ ಪ್ರಖ್ಯಾತ ವರವಿತ್ತು ಮೆರೆದೆ ಗಣನಾಥ ಪ್ರಖ್ಯಾತ ಅರವಿಂದಯ ಮಹಿಮೆಯನು ಪಗಡನಳವಲ್ಲ ಅರರೆ ಮಹಿಮೆಯನು
ಧತಿಜನು ಗೊತ್ತಿರ್ತ ಪಗಶೇಷ ಗದಿತು ಹರನ ಸುಕುಮಾರ ಮೂರ ವಿಘ್ನೇಶ ದೇವ ಜಗದೀಶ ಮದಪೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಕೊಂಡಾಡು ಬೆನುರವರದ ಮದೂರಿನ ಮದನಂತೇಶ್ವರ ಮಹಾಗಣಪತಿ ದೇವರ ದಿವ್ಯ ಸಾನ್ನಿಧ್ಯ, ಬ್ರಹ್ಮಕಲಶೋತ್ಸವ ಮತ್ತು ಮೂಡಪ್ಪ ಸೇವೆಯ ಪರ್ವಕಾಲ ಸಂಭ್ರಮದ ದಿವಸ, ಊರವರಿಗೆಲ್ಲ ವಿಜೃಂಭಣೆಯ ಒಂದು ಮಹೋತ್ಸವದ ಆನಂದದ ಸಂದರ್ಭ. ಈ ಸಂದರ್ಭದಲ್ಲಿ ಕಲಾದೇವಿಯ ಸೇವೆಯನ್ನು ಇಲ್ಲಿಯ ಮೂಡಪ್ಪ ಸೇವೆ ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿಯ ಆಶಯದ ಹಾಗೆ ಕಳೆದ ಹಲವಾರು ದಿವಸಗಳಿಂದ ವಿವಿಧ ಕಾರ್ಯಕ್ರಮಗಳ ಮಧ್ಯೆ ಕಲಾದೇವಿಯ ಸೇವೆ ನಡೆಯುತ್ತಾ ಇದೆ. ಅದೇ ರೀತಿ ಇವತ್ತು ಬ್ರಹ್ಮಕಲಶೋತ್ಸವದ ದಿವಸ. ಇವತ್ತು ತಾಳಮದ್ದಲೆ ಆಯ್ದುಕೊಂಡಂಥ ಪ್ರಸಂಗ ವಿಶ್ವರೂಪ ದರ್ಶನ. ನಡೆಸಿಕೊಡುವವರು ವಿಶಾಲ ಯಕ್ಷಕಲಾ ಬಳಗ ನಂದಳಿಕೆ. ಇದರಲ್ಲಿ ಭಾಗವತರಾಗಿ ವರ್ಕಾಡಿ ಗಣೇಶಮಯ್ಯ ಅವರು ನಮ್ಮ ಜೊತೆ ಇದ್ದಾರೆ. ಮದ್ದಲೆಯಲ್ಲಿ ಅವರಿಗೆ ಸಾಥಿಯಾಗಿ ಸ್ಥಳೀಯರಾದಂತಹ ಸುದರ್ಶನ ಕಲ್ಲೂರಾಯ ನಮ್ಮ ಜೊತೆ ಇದ್ದಾರೆ. ಹಾಗೆ ಚಂಡೆಯಲ್ಲಿ ಕುಮಾರಮಯ್ಯ ಮತ್ತು ಪವನ್ ರಾಜ್ ಕಲ್ಲೂರಾಯ ಜೊತೆ ಸೇರಿಕೊಂಡಿದ್ದಾರೆ. 2 ತಾಸು ಅವಧಿಯ ಈ ತಾಳಮದ್ದಲೆ ಕೇವಲ 3 ಪಾತ್ರಗಳನ್ನು ಮಾತ್ರ ಹೊಂದಿಸಿಕೊಂಡ ಪಾತ್ರ. ಕೃಷ್ಣಲೀಲೆ, ಕಂಸವಧೆ, ವಿಶ್ವರೂಪ ದರ್ಶನ, ಬೆಳಗ್ಗೆ ತನಕ ನಡೆಯುವಂತಹ ದೊಡ್ಡ ಪ್ರಸಂಗ, ಸುಮಾರು 10-20 ಪಾತ್ರಗಳು ಬಂದು ಹೋಗುವಂತಹ ದೊಡ್ಡ ಪ್ರಸಂಗ. ಆದರೆ ಇಲ್ಲಿ ನಾವು ಕಾಲಮಿತಿಯನ್ನು ಹೊಂದಾಣಿಕೆಗೋಸ್ಕರವಾಗಿ ಆಯ್ದುಕೊಂಡು ಕೇವಲ 3 ಪಾತ್ರಗಳನ್ನು ಮಾತ್ರ ಹೊಂದಾಣಿಸಿಕೊಂಡಿದ್ದೇವೆ. ಮುಖ್ಯವಾಗಿ ಶ್ರೀಕೃಷ್ಣನ ಪಾತ್ರವನ್ನು ಇವತ್ತು ಸ್ಥಳೀಯರಾದಂಥ ಪ್ರೊಫೆಸರ್ ಮಧುರು ಮೋಹನ ಕಲ್ಲೂರಾಯ ನಮ್ಮ ಜೊತೆ ಕೃಷ್ಣನನ್ನು ಅರ್ಥವನ್ನು ಹೇಳಲಿದ್ದಾರೆ. ಅದೇ ಪಾತ್ರದಲ್ಲಿ ಉದಯ್ ಕುಮಾರ್ ಭಟ್ಟ ಕುಂಬಳೆಯವರು ನಮ್ಮ ಜೊತೆ ಕಂಸನಾಗಿ ಕಾಣಿಸಿಕೊಳ್ಳಲಿದ್ದಾರೆ. ಇನ್ನು ಉಳಿದ ಒಂದು ಪಾತ್ರ ಅಕ್ರೂರನಾಗಿ ನಾನು ಸುಬ್ರಹ್ಮಣ್ಯ ಬೈಪಡಿತಾಯ ನಂದಳಿಕೆ ನಿಮ್ಮ ಜೊತೆ ಇದ್ದೇನೆ. ಕೇವಲ 2 ತಾಸು ಸಾಗುವಂಥ ಈ ಕಾರ್ಯಕ್ರಮವನ್ನು ತಾವೆಲ್ಲ ಉಪಸ್ಥಿತರಿದ್ದು ಚಂದಗಾಣಿಸಿ ಮಹಾಗಣಪತಿ ಮದನಂತೇಶ್ವರ ದೇವರಿಗೆ ಅರ್ಪಿಸುವಂತಹ ಈ ಒಂದು ಒಳ್ಳೆಯ ಸಂಪ್ರದಾಯದಲ್ಲಿ ದೇವರಿಗೆ ನಾವು ಅರ್ಪಣೆ ಮಾಡುತ್ತಾ ಈ ಕಥೆಯನ್ನು ಆರಂಭಿಸುವುದಕ್ಕೆ ಭಾಗವತರಲ್ಲಿ ಅಪ್ಪಣೆಯನ್ನು ಕೋರುತ್ತಾ ಇದ್ದೀವಿ. ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಗಳು ಅಂಬುನಿಧಿಯಾತ್ಮಜಯಗೈ ಮುಗಿದು ಅಂಬುನಿಧಿಯಾತ್ಮಜಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಮಗೆ ಪೊಡಬಡುತ್ತವರ್ಣಿಪೆ ಕಥಾಮೃತವೇ ಬರಲಿದ್ದ ಅಕ್ರೂರವು
ಬಾವಾತಿಯ ಉತ್ತರಿಪೆ ಎಂದೆನುತ ರಥಗಳ ರುದ್ರ ಬಂದ ರಥಗಳ ರುದ್ರ ಬಂದ ಅತರವಿ ಉದಯಾಚರಣೆಗೆ ಬರಲಿದ್ದ ಅಕ್ರೂರನು ಕೃಷ್ಣ ಹರಿಯೇ ವಾಸುದೇವ, ರಕ್ಷಿಸು ದೇವ ರಕ್ಷಿಸು. ಪ್ರತಿನಿತ್ಯ ನಮ್ಮ ಈ ಕೃಷ್ಣನ ಕುರಿತಾಗಿ ಸ್ತುತಿ ಬರಬೇಕು. ಯಾವ ಕರ್ತವ್ಯವೇ ಆಗಲಿ ಮುದದಿಂದ ಕೊಂಡಾಡುವೆನು ನಿನ್ನನ್ನು ಅನವರತ. ಇಷ್ಟು ಬೇಕು ನನಗೆ. ಅನವರತ ದೇವ ಕರುಣಿಸುವ ಯಾರು? ಅದು ಕೃಷ್ಣ. ಆದ್ರಿಂದ ಮುದದಿಂದ ನಿನ್ನನ್ನು ಕೊಂಡಾಡುವೆ ಕೃಷ್ಣ. ಯಾವಾಗ ಮುದದಿಂದ? ಉದಯವಾಯಿತು, ಉದಯ ಕಾಲದಿಂದ. ಈಗ ಉದಯ ಆಯ್ತಲ್ಲ, ಉದಯ ಆದ್ದೇ ನಮಗೆ ದಿವಸದ ಆರಂಭ ಅಲ್ವೇ ಇದು? ಆರಂಭದಲ್ಲಿಯೇ ದೇವರ ಸ್ತುತಿ ಬರಲಿ. ಕಪಿಲಾನ್ ದರ್ಪಣಂ ಭಾನುಂ ಭಾಗ್ಯವಂತ ಚ ಭೂಪತಿ ಆಚಾರ್ಯಂ ಅನ್ನದಾತಾರಂ ಪ್ರಾತಃ ಪಶ್ಯೇತ್ ಪತಿವ್ರತಾಂ. ಬೆಳಿಗ್ಗೆ ಎದ್ದ ತಕ್ಷಣ ಮಾಡಬೇಕಾದ ಅದು, ಹೇಳಬೇಕಾದ ಅದು, ನೋಡಬೇಕಾದ್ದು ಕಪಿಲೆ ಅರ್ಪಣ. ಅಷ್ಟಮಂಗಳಗಳಲ್ಲಿ ಒಂದು ಭಾನು ಸೂರ್ಯದೇವರು. ಭಾಗ್ಯವಂತ ಚ ಭೂಪತಿ. ಭಾಗ್ಯವಂತ ನಮ್ಮ ಅಪ್ಪಯ್ಯ. ಭೂಪತಿ ಊರಿನ ದೊರೆ. ಆಚಾರ್ಯ ಅನ್ನದಾತಾರಂ ನಮ್ಮ ಗುರುಗಳು, ನಮಗೆ ಅನ್ನ ನೀಡಿದವರು. ಪ್ರಾತಃ ಪಶ್ಯೇತ್ ಪತಿವ್ರತಾಂ. ಪ್ರಾತಃ ಕಾಲದಲ್ಲಿ ಎಲ್ಲರನ್ನು ನೆನೆಸಬೇಕು. ಯಾರು ಪತಿವ್ರತೆ? ನಮ್ಮ ಹೆತ್ತಬ್ಬೆಯೇ ನಮಗೆ ಪತಿವ್ರತೆ. ಅವರನ್ನೆಲ್ಲ ನೆನೆಸಿಕೊಂಡುದು ಆಯಿತು. ಒಂದೆಡೆಯಲ್ಲಿ ನನಗೆ ಸಂತೋಷ. ನಿನ್ನೆ ಸಂಜೆ ನನ್ನ ದೊರೆಯಾದಂಥ ಕಂಸ ಭೂಪತಿ ಕರೆದು ಹೇಳಿದ, ಅಕ್ರೂರ, ಒಂದು ಕರ್ತವ್ಯ ಆಗಬೇಕು ನಿನ್ನಿಂದ. ನಾಳೆ ಬೆಳಿಗ್ಗೆ ಎದ್ದುಕೊಂಡು ನೇರ ನನ್ನ ಅಳಿಯಂದಿರಿದ್ದಲ್ಲಿಗೆ ನೀವು ಹೋಗಬೇಕು, ಅವರನ್ನು ಕರ್ಕೊಂಡು ಬರಬೇಕು ಅಂತ ಇಷ್ಟು ಅಪ್ಪಣೆ ಕೊಟ್ಟ. ನನಗೂ ಆನಂದವಾಯಿತು, ಸಂತೋಷವಾಯಿತು. ಕೃಷ್ಣನನ್ನೊಮ್ಮೆ ಕಾಣಬೇಕು ಕಾಣಬೇಕು ಕಾಣಬೇಕು, ಆ ಭಾಗ್ಯವನ್ನು ನಾ ಹೊಂದಬೇಕು ಅಂತ ನನ್ನ ಮನದಲ್ಲಿ ಇತ್ತು. ಯಾವಾಗ ಆ ಭಾಗ್ಯ ಬರ್ತದೋ, ಯಾವಾಗ ಆ ಪುಣ್ಯ ನನಗೆ ಲಭ್ಯ ಆಗುತ್ತದೋ ಅನ್ನುವಂಥ ಮನದಲ್ಲಿ ಗೊಂದಲ, ಆತಂಕ ನನ್ನಲ್ಲಿತ್ತು. ಆದ್ರೆ ಇವತ್ತು ಆ ಗೊಂದಲ ಇಲ್ಲ, ಆತಂಕ ಇಲ್ಲ. ಕಂಸನೇ ಕರೆದು ಹೇಳಿದ, ಕೃಷ್ಣನನ್ನು ಕರ್ಕೊಂಡು ಬರ್ಲಿಕ್ಕೆ ಅಕ್ರೂರ ನೀ ಹೋಗಬೇಕು ಅಂತ. ನನಗೂ ಇಲ್ಲಿ ಬೇಕಾದ್ದು ಅದೇ. ಹಾಗಾದ್ರೆ ಕಂಸನ ನಾಲಿಗೆಯಲ್ಲಿ ಕೂತು ಕೃಷ್ಣನೇ ಹೇಳಿಸಿದ, ಸಾಕು ನನಗೆ ಇಷ್ಟು. ಇಲ್ಲದಿದ್ರೆ ಬೇರೆ ಯಾವ್ದು ಇರ್ಲಿಲ್ವೇ ಬೇಕಾದಷ್ಟು ಮಂದಿ? ಯಾಕೆ ನನ್ನನ್ನೇ ಹೇಳಿದ? ಅದು ದೈವ ಸಂಕಲ್ಪ ಸ್ವಾಮಿ. ನಾವೊಂದು ಬಗೆದರೆ ವಿಧಿ ಮತ್ತೊಂದು ಬಗೆಯುವುದು. ಕೃಷ್ಣನನ್ನು ಕೊಲ್ಲಿಕ್ಕೋಸ್ಕರ ಎಷ್ಟು ಮಂದಿಯನ್ನು ಕಳಿಸಿದ್ದಾನೆ. ಆದ್ರೆ ಬರಮಾಡ್ಲಿಕ್ಕೆ ನನ್ನನ್ನೇ ಕಳಿಸಿದಲ್ಲ. ನಾನೆಷ್ಟು ಪುಣ್ಯವಂತ, ನಾನೆಷ್ಟು ಭಾಗ್ಯವಂತ, ಸಾಲದೆ? ಹಾಗೆ ಇದೆಲ್ಲ ಯೋಚಿಸುತ್ತಾ ಯೋಚಿಸುತ್ತಾ ಯೋಚಿಸುವ ನಿನ್ನೆ ಮಲಗಿದವನು ಇವತ್ತು ಬೆಳಗಾಯಿತಲ್ಲ. ಕರ್ತವ್ಯವೇ ನಮಗೆ ಮುಖ್ಯ. ಹೇಗೂ ರಥವನ್ನು ಕೊಟ್ಟು ಕಳಿಸಿದ್ದಾನೆ. ರಥದಲ್ಲಿ ಹೋಗಿ ಮಕ್ಕಳನ್ನು ಕರ್ಕೊಂಡು ಬರಬೇಕು ಅಂತ. ರಥವು ಸಿದ್ಧ ಆಗಿದೆ. ಹಾಗಂತ ನೇರ ಏರುವುದೇ ರಥಕ್ಕೆ? ಅದಲ್ಲ. ಆ ರಥದ ಅಭಿಮಾನಿ ದೇವತೆಗಳಿಗೆ ಮೊದಲು ವಂದಿಸಬೇಕು ನಾವು. ರಥದ ಅಭಿಮಾನಿ ದೇವತೆಗಳಿಗೆ ನಾವು ವಂದಿಸಿದ್ದೇ ಹೌದಾದ್ರೆ ನಮಗೆ ದಾರಿಯಲ್ಲಿ ಯಾವುದೇ ಆಪತ್ತು ಆತಂಕ ಒದಗುವುದಿಲ್ಲ. ಆಪತ್ತು ಇದ್ರೂ ಕೂಡ ಅದು ಪರಿಹಾರ ಆಗುತ್ತದೆ. ಯಾಕೆ? ಅಭಿಮಾನಿ ದೇವತೆಗೆ ನಾವು ಕೈ ಮುಗಿದದರ ಫಲ ಅದು.
ಹಾಗಾಗಿ 3 ಪ್ರದಕ್ಷಿಣೆಯನ್ನು ರಥಕ್ಕೆ ಬಂದುದಾಯಿತು, ಆ, ಆ, ಅಭಿವಾದನೆಯನ್ನು ಮಾಡಿದಾಯಿತು. ಆ, ಆ, ಇನ್ನು ರಥ ಏರಿಕೊಂಡು ಸುಮ್ಮನೆ ಕೂತ್ಕೊಳ್ಳುವುದೇ ಆಹಾ, ಆಹಾ. ಅಲ್ಲ. ಪ್ರತಿ ಕ್ಷಣದಲ್ಲೇ ನಮಗೆ ಕೃಷ್ಣ ದೇವರ ಸ್ತುತಿ ಬರಬೇಕು. ಯಾವ ಮಕ್ಕಳ ಆಡಿಸುವಾಗ, ಮಡದಿಯೊಳ ಅಕ್ಕರೆಯವಳು ನುಡಿವಾಗ, ರಥ ತುರಗವನ್ನು ಏರಿ ಪೋಪಾಗ ಕೃಷ್ಣ ಎನ್ನಬಾರದೆ? ಹಾಗಾದ್ರೆ ಈಗ ರಥವನ್ನು ಏರಿಕೊಂಡು ಹೋಗುವ ಸಂದರ್ಭ ಕೃಷ್ಣ 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 ಎನ್ನುತ್ತಾ ಆ, ಆ, ನಾನು ರಥದಲ್ಲಿ ಏರಿಕೊಂಡು ಹ್ಮ್, ಹ್ಮ್, ನಂದ ಗೋಕುಲದತ್ತ ಸಾಗಬೇಕಾಗಿದೆ. ಆ, ಆದ್ರಿಂದ ಕೃಷ್ಣ 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 ಕೃಷ್ಣ
ಅಂತಹ ರೂಪದಲ್ಲಿ ಆ ಶ್ರೀಕೃಷ್ಣ ಸಿಂಹವಿಷ್ಟರದಲ್ಲಿದ್ದು ರಾರಾಜಿಸ್ತಾ ಇದ್ದಾನೆ, ಕಂಗೊಳಿಸ್ತಾ ಇದ್ದಾನೆ. ಧನ್ಯನಾದೆ ನಾನು. ಕೃಷ್ಣ 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 ಲಕ್ಷ್ಮೀ ಮನೋಹರನೋ ಅಕ್ರೂರನೋ ಕಾಡ ಏನು ಕೃಷ್ಣ? ಓ ಲಕ್ಷ್ಮೀ ಮನೋಗರನು ಅಕ್ರೂರವನ್ನು ಕಾಡುತ್ತಾ ಕಡವೆ ಪೀಠದಿಂದ ತಿಳಿದು ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವದಾಮ್ನಾಂ ಅನ್ಯಾಸ್ತ ಹಸ್ತ ಚರಣ ಶರಣತ್ವಗಾದೀನ್ ಪ್ರಾಣಾಂ ನಮೋ ಭಗವತೆ ಪುರುಷಾಯ ತುಭ್ಯಂ ನಮಃ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡುವಂಥದ್ದು. ಮಹಾಶಕ್ತಿ ಒಂದು ಜಗತ್ತನ್ನು ನಡೆಸುತ್ತಾ ಇದೆ, ಅದರ ಲೀಲೆಯ ಹಾಗೆ ನಾವು ಬದುಕುತ್ತಾ ಇದ್ದೇವೆ. ಎನ್ನುವಂತಹುದು
ಯಾವುದೋ ಒಂದು ನಿರ್ಮಾಣವಾದಂತಹ ಮಾರ್ಗದಲ್ಲಿ ಹೋಗುವಂತಹುದಲ್ಲ. ಕೆಲವು ಸನ್ನಿವೇಶಗಳಲ್ಲಿ ನಾವೇ ಮಾರ್ಗವನ್ನು ಮಾಡಿಕೊಂಡು ಹೋಗಬೇಕಾಗ್ತದೆ. ಆ ಸಂದರ್ಭದಲ್ಲಿಯೇ ಭಗವಂತನ ನೆನಪಾಗುವಂತಹುದು. ಕೃಷ್ಣನಾಗಿ ಈ ಗೋಕುಲದಲ್ಲಿ ಎಲ್ಲರ ಪ್ರೀತಿಗೆ ಪಾತ್ರನಾಗಿದ್ದೇನೆ. ಬಾಲ್ಯದಿಂದಲೇ ನಾನು ಏನು ಎಂಬುದನ್ನು ತಿಳಿದಂತಹ ಮಂದಿ ಬಹಳಷ್ಟಿದ್ದಾರೆ. ತಿಳಿದು ತಿಳಿಯದ ಹಾಗೆ ಇರುವವರು ಇದ್ದಾರೆ. ತಿಳಿಯದೆ ಎಲ್ಲವನ್ನೂ ತಿಳಿದಿದ್ದೇನೆ ಎನ್ನುವಂತಹ ರೀತಿಯಲ್ಲಿ ಇರುವವರೂ ಇದ್ದಾರೆ. ಪ್ರಪಂಚದಲ್ಲಿ ಎಲ್ಲ ಕಡೆಯಲ್ಲಿಯೂ ಗಾಳಿ ಇದೆ. ಕೆಲವು ಕಡೆಯಲ್ಲಿ ಕೂತರೆ ತಂಗಾಳಿ ಆಗ್ತದೆ. ಇನ್ನು ಕೆಲವು ಕಡೆಯಲ್ಲಿ ಕುಳಿತರೆ ಅಲ್ಲಿ ಸುಂಟರ ಗಾಳಿಯ ಅನುಭವ ಆಗುತ್ತದೆ. ಮತ್ತೊಂದು ಕಡೆಯಲ್ಲಿ ಬಿರುಗಾಳಿಯ ಅನುಭವ ಬರುತ್ತದೆ. ಎಲ್ಲವೂ ಗಾಳಿಯೇ. ಆದರೆ ಆ ಪರಿಸರ, ಆ ಸನ್ನಿವೇಶ, ಪ್ರಕೃತಿ ಅದನ್ನು ಸೃಷ್ಟಿ ಮಾಡ್ತದೆ ಅನ್ನುವಂತಹ ಸತ್ಯ ಯಾರಿಗೂ ಗೊತ್ತಿಲ್ಲ. ಬಾಲ್ಯದಿಂದಲೇ ನಾನು ಮಾಡಿದಂತಹ ಸಾಹಸ ಕೆಲಸಗಳು ಎಲ್ಲವನ್ನೂ ಲೆಕ್ಕಕ್ಕೆ ತೆಗೆದುಕೊಂಡರೆ ಹಲವರು ನಮ್ಮ ಮುದ್ದು ಕಂದ ಗೋಪಾಲಕೃಷ್ಣ ಎಂಬುದಾಗಿ ಅಪ್ಪಿಕೊಂಡವರು ಇದ್ದಾರೆ. ಏನು ಮಾಡೋಣ? ಪ್ರತಿಯೊಂದಕ್ಕೂ ಕಾಲ ಕೂಡಿ ಬರಬೇಕು. ದೀಪದ ಅಡಿ ಕತ್ತಲೆಯೇ ಯಾವಾಗಲೂ. ಎಲ್ಲ ಕಡೆ ಬೆಳಕು ಕೊಡ್ತದೆ. ಆದರೆ ಆ ಕತ್ತಲೆಯನ್ನು ದೂರ ಮಾಡಬೇಕು ಅಂತಾದರೆ ಇನ್ನೊಂದು ಕಡೆಯಿಂದ ಬೆಳಕು ಬೇರಬೇಕು. ಆವಾಗಲೇ ಆ ದೀಪದ ಅಡಿಯ ಕತ್ತಲೆ ದೂರ ಆಗುವಂಥದ್ದು. ಮಧುರೆಯ ಕಥೆಯನ್ನು ಯೋಚನೆ ಮಾಡಿದಾಗ ಅಚ್ಯುತ 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 ಅಂತ ಅಲ್ಲಿ ಓಹೋ ಹೋ ಹೋ ಅಲ್ಲಿ ಕೇಳ್ತಾ ಇದೆ. ಯಾರು? ಕೃಷ್ಣ 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 ಅಕ್ರೂರ. ಕೃಷ್ಣ ಅಯ್ಯಯ್ಯೋ ಅಯ್ಯಯ್ಯೋ, ಹೀಗೆ ನಿನ್ನನ್ನು ಬಾಚಿ ತಪ್ಪಿಕೊಂಡಿದ್ದೇನೆ. ಹೀಗೆ ಬಾರಯ್ಯ, ಹೀಗೆ ಬಾ ಕೃಷ್ಣ. ನಾನು ಮಾಡುವಂತಹ ಸೇವೆಯನ್ನ ಸ್ವೀಕರಿಸಬೇಕು. ಓ, ನಿನ್ನ ಪಾದವನ್ನ ತೊಳೆಯುವಂತಹ ಅವಕಾಶವನ್ನು ಮಾಡಿಕೊಡಬೇಕು. ಅಯ್ಯೋ, ಸಾಧೂನಾಂ ದರ್ಶನಂ ಪುಣ್ಯಂ ಅಂತ ಹೇಳ್ತಾರೆ. ನೀನು ಒಂದು ರೀತಿಯಲ್ಲಿ ಸಾಧುವೆ. ಅಯ್ಯೋ, ಯಾರು ಸಾಧು? ಸಾತ್ವಿಕ ಜೀವನವನ್ನು ನಡೆಸುವವ. ಆ ಸಾತ್ವಿಕ ಜೀವನದಲ್ಲಿ ಸತ್ವವನ್ನು ಕಂಡು ತನ್ನ ಬದುಕಿನ ಗುರಿಯನ್ನು ಸಾಧಿಸುವವ ಅವನು ಸಾಧು. ಹೌದೇ? ನೀನು ಸಾಧು. ಓ, ಹೀಗೆ ಬರಬೇಕು, ಹೀಗೆ ಬರಬೇಕು. ಅಯ್ಯೋ, ನೋಡು, ಓ, ನಾವು ಮಾಡುವಂತಹ ಸೇವೆಯನ್ನ ಸ್ವೀಕರಿಸಬೇಕು. ಅತಿಥಿಯಾಗಿ ಬಂದಿದ್ದಿ. ಮನೆಗೆ ಬಂದವರನ್ನ ಪ್ರೀತಿಯಿಂದ ಕಾಣುವಂತಹದ್ದು ನಮ್ಮ ಸಂಸ್ಕಾರ. ಹೌದೇ? ನಿನ್ನ ಕಾಲನ್ನು ತೊಳೆದಿದ್ದೇನೆ, ನಮಸ್ಕರಿಸಿದ್ದೇನೆ. ಅಯ್ಯೋ ದೇವರೇ, ಆ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡಿದ್ದೇನೆ. ಎಂತಹ ಪುಣ್ಯ! ನನ್ನ ಬದುಕಿನಲ್ಲಿ ನನ್ನ ತಾಯಿ ತಂದೆಯ ಪಾದವನ್ನ ತೊಳೆದ ಬಳಿಕ ನಿನ್ನ ಪಾದವನ್ನು ತೊಳೆದಂತಹ ಈ ಗಳಿಗೆ ನನ್ನ ಬದುಕಿನ ಪರಮಾರ್ಥ ಸಾಧನದ ಸನ್ನಿವೇಶ ಎಂಬುದಾಗಿ ಅರ್ಥೈಸಿಕೊಂಡಿದ್ದೇನೆ. ನೀನು ಹಾಗೆ ಅರ್ಥೈಸಿಕೊಂಡಿದ್ದೇನೆ. ಆದರೆ ನನ್ನ ಅರ್ಥ ಹೇಗೆ ಗೊತ್ತೇ? ನನ್ನ ಮನೆಯಲ್ಲಿ ಪ್ರತಿನಿತ್ಯ ಪೂಜೆ ಮಾಡ್ತೇನೆ. ಗರ್ಭಗುಡಿಯಲ್ಲಿ ಕೃಷ್ಣ ಮೂರ್ತಿಯ ವಿಗ್ರಹ. ಅದಕ್ಕೆ ನೀನು ಈಗ ನನಗೆ ಅಭಿಷೇಕ, ಕಾಲಿಗೆ ಪಾದ್ಯ, ಅರ್ಘ್ಯ ಎಲ್ಲ ಕೊಟ್ಟ ಹಾಗೆ ಅರ್ಘ್ಯ ಪಾದ್ಯ ಎಲ್ಲ ಮೂರ್ತಿಗೆ ಕೊಟ್ಟು ಮಂಗಳ. ಕೃಷ್ಣ, ನೀನು ಇವತ್ತು ನನಗೆ ಮಂಗಳಾರತಿ ಈಗ ನಿನ್ನ ಕಾಲನ್ನು ತೊಳೆದ ಬಳಿಕ ನನ್ನ ನೋಡು, ಅಯ್ಯೋ ಇದರಿಂದ ಕಾಲನ್ನು ಒರೆಸಿದ್ದೇನೆ. ಅಯ್ಯೋ, ಈಗ ಹೀಗೆ ಬಾ, ಇಲ್ಲಿ ಕುಳಿತುಕೋ. ಬಾಯಾರಿಕೆ ಇದೆ, ಅಲ್ಲೇ ಬೆಲ್ಲ ಇದೆ. ಹೌದು, ಬೆಲ್ಲವನ್ನು ತಿಂದು ನೀರು ಕುಡಿ. ಆಮೇಲೆ ಅಲ್ಲಿ ಇರುವವರೆಲ್ಲ ಬೇರೆ 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 ವ್ಯವಸ್ಥೆ ಮಾಡ್ತಾರೆ. ಅಲ್ಲ, ನೀನು ಬೆಲ್ಲ ಕೊಟ್ಟದ್ದು ಒಳ್ಳೇದಾಯ್ತು. ಯಾಕಂದ್ರೆ ಬಹಳ ಪ್ರಯಾಸದಿಂದ, ಬಹಳ ದೂರದಿಂದ ನಾನು ಬಂದವನು. ನೀನು ಮಾತಾಡುವಾಗಲೇ ಗೊತ್ತಾಗ್ತಾ ಇದೆ. ಹೌದಲ್ಲ, ಅದು ಮಧ್ಯ ಮಧ್ಯ ಬೆಲ್ಲ ತಿನ್ನಬೇಕು. ಇಲ್ಲದಿದ್ರೆ ಮತ್ತೆ ನೀ ಬೆಲ್ಲ ಕೊಟ್ಟದ್ರಿಂದ ಈ ಮಾರ್ಗಾಯಸಕ್ಕೆ ಚೈತನ್ಯದಾಯಕ ಬೆಲ್ಲ ಅಲ್ವಾ? ಅದು ಒಂದು ತುಂಡು ತಿಂದರೆ ಸಾಕು, ಸ್ವರವು ಸರಿ ಆಗ್ತದೆ. ನಿನ್ನ ಒಂದು ಹುರುಪೇ ಬೇರೆ. ಈಗ ಹೌದು, ಆ ನೀರನ್ನು ಕುಡಿದಿದ್ದಿ. ಹೌದು, ತಕ್ಷಣದ ಸಂಕಟ ದೂರ ಆಗಿದೆ. ಹೌದು, ಬಾಯಾರಿಕೆ ದೂರ ಆಗಿದೆ. ಅಲ್ಲಿ ಎಲ್ಲೊಂದು ಕೊಡುವಷ್ಟು. ಮತ್ತೆ ನೀರು ಕುಡಿದ್ರಲ್ಲ, ಅದನ್ನು ನಾನು ತಕೊಂಡ್ರಲ್ಲೂ ಅರ್ಥ ಉಂಟು ಕೃಷ್ಣ. ಯಾಕಂದ್ರೆ ಆ ನೀರು ಮತ್ತೆ ಬೆಲ್ಲ, ಬೆಲ್ಲದ ವಿವರಣೆ ಹೇಳಿದೆ. ನೀರು
ನೀನೇ ಗಂಗಾ ಜನಕ, ತಂದೆಯೇ ಕೊಡ್ತಾ ಇದ್ದಾನೆ. ಆ, ಸಾಕು, ನಾನು ಕುಡಿದೆ ಯಥೇಷ್ಟ ಕೃಷ್ಣ. ಬೇರೆ ಪಾನಕವನ್ನು ತರುವ ಅಷ್ಟು ಹೊತ್ತಿಗೆ ಆ, ನಾವು ಸಮಯ ಕಳೆಯುವುದು ಬೇಡ. ಹೌದು. ಅಕ್ರೂರ, ಓ, ಏನು ಕೇಳಲಿಕ್ಕೆ ಉಂಟು? ಏನೋ ಕೇಳ್ತಾ ಇದ್ದೀಯಲ್ಲ, ಏನು ಕೃಷ್ಣ? ಅಲ್ಲ, ಆ? ನೀನು ಬಹಳ ದೂರದಿಂದ ಬಂದಿದ್ದ. ಹೌದು. ಬಂದ ತಕ್ಷಣ ಕೇಳುವಂಥದ್ದು ಕ್ಷೇಮವೇ? ಮಾವ ಕಂಸಾದಿಗಳು ಆಮೇಲೆ ಮಾತೆ ದೇವಕಿಯೋ ಓ, ಮಾವ ಕಂಸಾದಿಗಳು ಮಾತೆ ದೇವಕಿಯೋ ತಾಯಿ ಯಾರು? ಮಾವಕಂಸಾದಿಗಳು ಮಾತೆ ದೇವಕಿಯೋ ಗೋವಿಂದರಿಗೆ ಬೆಸಗೆ ಅಕ್ರೂರ, ಕೃಷ್ಣ, ನಿನ್ನನ್ನು ನೋಡಿದ ತಕ್ಷಣ ಮೊದಲು ನಾನು ಕೇಳಿದ್ದು ಕ್ಷೇಮವೇ? ಹೌದು. ನೀನು ಕೇಳಬಹುದು, ಕ್ಷೇಮ ಇಲ್ಲದಿದ್ರೆ ನಾನು ಇಲ್ಲಿವರೆಗೆ ಬರ್ಲಿಕ್ಕೆ ಆಗ್ತದ ಅಂತ. ಒಂದು ಕ್ರಮ ಅದು. ಓ, ನೀನು ಮಾತ್ರ ಅಲ್ಲ, ನಿನ್ನ ಬಂಧು ಬಳಗದವರೆಲ್ಲ ಕ್ಷೇಮವೇ? ಓ, ಕ್ಷೇಮವೇ? ಇಲ್ಲವಾದ್ರೆ ನಿನ್ನಲ್ಲಿ ಈ ಜಾತ ಮಾತುಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಯಲ್ಲಿ ಆ ಮಧುರೆಯನ್ನು ಆಳುತ್ತಾ ಇರುವಂತಹ ಮಾವ ಕಂಸ ಹೇಗಿದ್ದಾನೆ? ಅವನ ಆ ಪರಾಕ್ರಮ ಅಥವಾ ಅವನು ನಡೆಸುತ್ತಿರುವಂತಹ ಅವನದೇ ಆದಂತಹ ರೀತಿ ನೀತಿಗಳೆಲ್ಲವೂ ಹೇಗಿದೆ? ಜನ್ಮ ಕೊಟ್ಟಂತಹ ತಾಯಿಯ ಜೊತೆಯಲ್ಲಿ ಮಕ್ಕಳು ಇರಬೇಕು. ನಾನಿಲ್ಲಿದ್ದೇನೆ, ನನಗೆ ಜನ್ಮ ಕೊಟ್ಟಂತಹ ತಾಯಿ ಅಲ್ಲಿದ್ದಾಳೆ, ಸರಿ. ತಂದೆ ವಸುದೇವ ಅಲ್ಲಿಯೇ ಇದ್ದಾನೆ. ಆ ಕಾರಣದಿಂದ ನಾನು ಕೇಳುತ್ತಾ ಇರುವಂಥದ್ದು, ನನ್ನ ತಾಯಿ ತಂದೆಯವರು ಕ್ಷೇಮವೇ? ಅಲ್ಲಿಯ ಪ್ರಜಾ ಜನರೆಲ್ಲರೂ ಕೂಡ ಸಂತೋಷದಿಂದ ನೆಮ್ಮದಿಯಿಂದ ರಾಜನ ಆಳ್ವಿಕೆ, ರಾಜ ಪ್ರತ್ಯಕ್ಷ ದೇವತಾ ಅನ್ನುವಂತಹ ರೀತಿಯಲ್ಲಿ ಅವನನ್ನು ಆರಾಧನೆ ಮಾಡುತ್ತಾ ಒಳ್ಳೆಯ ರೀತಿಯಲ್ಲಿ ಬದುಕುತ್ತಾ ಇದ್ದಾರೆಯೇ? ಇಷ್ಟು ವಿಚಾರವನ್ನ ನೀನು ಕೇಳಿದ್ರೆ, ನೀನು ಹೇಳಿದ್ರೆ ಸಂತೋಷ ಆಗ್ತದೆ ಕೃಷ್ಣ. ಜಯದು ಜಗದೀಶ ಮಗ ಭಯ ನಿವಾರಣ, ಮಗ ಭಯ ಮಗ ಭಯ ನಿವಾರಣ. ದೇವ ದಯದಿ ಕೇಳಾದರೆ
ನಿಮ್ಮಯ ಕುಲಕ್ಕೆ ಬಂದ ಅಪಜಯವ ಬೇಳುವೆ ಪರಾಭವ ಕೇಳುವೆ ದೇವ ಕೇಳುವೆ ದೇವ ದಯದಿ ಕೇಳಾದರೆ ಉಭಯ ಕುಲಕ್ಕೆ ಬಂದ ಅಪಜಯವ ಬೇಳುವೆ ಪರಾಭವ ಪರಾಭವ ಜಯ ಜಯದು ಜಗದೀಶ ಕೃಷ್ಣ ಅಕ್ರೂರ. ಜಯತ್ತು ಜಯ ಜಗದೀಶ ನೀನು, ಆ, ಗೋಪಾಲಕೃಷ್ಣ ನೀನು, ಹ್ಮ್. ವೇಣುಗೋಪಾಲ. ಆ, ಕೃಷ್ಣ ಎಲ್ಲರೂ ಹಾಗೆ ಹೇಳ್ತಾರೆ, ಕೆಲವರೆಲ್ಲ ಸಭೆಯಲ್ಲಿ ಇರುವ ವೇಣುಗೋಪಾಲ ಅಂತ ಹೇಳುವವರಿದ್ದಾರೆ. ಕೃಷ್ಣ ಆ, ಭಯಕೃತ್ತು ಭಯ ನಾಶನ, ಉಂಟು ಮಾಡುವವನು ನೀನೆ, ಹ್ಮ್. ಭಯವನ್ನು ತೊಲಗಿಸುವವನು ನೀನೆ. ಯಾಕೆ ಇದನ್ನು ಹೇಳಿದೆ? ಆ, ಮಧುರೆಯಿಂದ ಕೆಲವರು ಬಂದವರು ಆ, ಅಲ್ಲಿಗೆ ಹಿಂದೆ ಬರಲಿಲ್ಲ, ಆ, ಕೆಲವರು ಹಿಂದೆ ಬಂದರು. ಹಿಂದೆ ಬಂದವರು ಉತ್ತರಿಸಲಿಕ್ಕೆ ತತ್ತರಿಸಿ ಹೋದರು. ಯಾಕೆ? ಅಷ್ಟು ಭಯವಾಯಿತು. ಆದರೆ ನನ್ನ ಪಾಲಿಗೆ ಭಯ ನಿವಾರಕ ನೀನು, ಭಯ ನಿವಾರಕ ಆದ್ದರಿಂದಲೇ ನಾನು ಧೈರ್ಯದಿಂದ ಆತಂಕವನ್ನು ಬಿಟ್ಟು, ಗೊಂದಲವನ್ನು ಬಿಟ್ಟು, ಅವಕಾಶವನ್ನು ಬಳಸಿಕೊಂಡು ನಿನ್ನ ಮುಂಭಾಗದಲ್ಲಿ ಮಾತನಾಡುತ್ತಾ ಇದ್ದೇನೆ. ಕೃಷ್ಣ, ನನಗೆ ಭಯವನ್ನು ದೂರಗೊಳಿಸಿದವ ನೀನು ಅನ್ನೋಂಥದ್ದು ಸ್ಪಷ್ಟವಾಯಿತು. ಆ, ಇನ್ನು ನಿನ್ನ ಪ್ರಶ್ನೆ. ಹ್ಮ್. ಕೃಷ್ಣ, ಆ, ನಿನ್ನ ಪ್ರಶ್ನೆಗೆ ನನ್ನ ಉತ್ತರ ಏನು ಗೊತ್ತೇ? ನನ್ನದು ಒಂದು ಪ್ರಶ್ನೆ. ಆ, ನೀನು ತಿಳಿದು ಕೇಳುತ್ತೀಯೋ ತಿಳಿಯದೆ ಕೇಳುತ್ತೀಯೋ ಗೊತ್ತಿಲ್ಲ ನನಗೆ. ಓ ಸ್ವಾಮಿ, ನಿಮ್ಮದು ಊಟ ಆಯ್ತಾ ಅಂತ ಒಂದು ಪ್ರಶ್ನೆ ಅಂತ ಕೇಳಿದರೆ ಆ, ಉತ್ತರ ಎರಡೇ. ಒಂದು ಆಗಿದೆ, ಒಂದು ಆಗಲಿಲ್ಲ. ಉತ್ತರ ಗೊತ್ತುಂಟು ಯಾರಿಗೆ ಕೇಳಿದವನಿಗೆ. ಅಕ್ರೂರ, ಕೆಲವೊಮ್ಮೆ ಆ, ಊಟ ಮಾಡಿ ಕೈ ತೊಳೆದುಕೊಂಡು ಬರುವ ಹೊತ್ತಿಗೆ ಊಟ ಆಯ್ತು ಅಂತ ಕೇಳುವವರಿದ್ದಾರೆ. ಅದೇ ಕೇಳಿದ್ದು ನಾನು. ಆ, ಅದು ರೂಢಿಯ ಮಾತು. ಆ, ಉತ್ತರ ನಿನಗೆ ಗೊತ್ತುಂಟು. ಆ, ಆದರೆ ಕೇಳುವುದು ಯಾಕೆ? ಆ, ಸ್ಪಷ್ಟೀಕರಣ ಆಗಿ ಕೇಳು. ಆ, ಹಾಗೆಯೇ ಹ್ಮ್. ಇನ್ನೂ ಒಂದುಂಟು. ಆ, ಓ, ಅವನ ಹೆಂಡತಿ ಹೆತ್ತಳಂತೆ ನಿನ್ನೆ. ಆ, ಹೌದಾ? ಯಾವುದು ಮಗು? ಮಗು ಯಾವುದು ಅಂತ ಗೊತ್ತುಂಟು, ಒಂದು ಗಂಡು ಒಂದು ಹೆಣ್ಣು. ಆ, ಆದರೂ ಪ್ರಶ್ನೆ ಯಾಕೆ? ಸ್ಪಷ್ಟೀಕರಣಕ್ಕಾಗಿ. ಆ, ಓ, ಆ ದಾರಿಯಲ್ಲಿ ಹೋಗ್ತದೆ, ಹ್ಮ್. ಅದು ಗೊತ್ತಿರುವುದಿಲ್ಲ ಅವನಿಗೆ. ದಾರಿ ಎಲ್ಲಿಗೆ ಹೋಗ್ತದೆ? ದಾರಿಯಲ್ಲಿ ಹೋಗ್ತದೆ, ಅದಲ್ಲೇ ಇದೆ. ಅದಲ್ಲೇ ಇರ್ತದೆ. ಯಾವ ದಾರಿಗೆ, ಎಲ್ಲಿಗೆ, ಯಾವ ಊರಿಗೆ ಇವನಿಗೆ ಹೋಗಬೇಕು, ಆ ಸ್ಪಷ್ಟೀಕರಣಕ್ಕಾಗಿ ಕೇಳು ಅಷ್ಟೇ. ಹಾಗೆ ನಿನ್ನಲ್ಲಿ ನಾ ಕೇಳಿದ್ದು ಯಾಕೆ? ನಿನಗೆ ನಿನ್ನವರು ಹೇಗೆ ಅನ್ನುವಂಥದ್ದು ನಿನಗೆ ಗೊತ್ತುಂಟು. ಜಗದೀಶ, ಜಗದೊಡೆಯ ನೀನು. ಆ, ಅದನ್ನೇ ನಾ ಹೇಳಿದ್ದು. ಮಹಾಭಯ ನಿವಾರಣ, ಜಗದೋದ್ಧಾರಕ, ಗೋಪಾಲಕೃಷ್ಣ, ಹರಿ, ಶ್ರೀಲೋಲ. ನಿನಗೆ ತಿಳಿಯದೇ ಇದ್ದದ್ದು ಏನೂ ಇಲ್ಲ. ಆದರೂ ಅಕ್ರೂರನಿಂದ ಕೇಳಿ ತಿಳಿಬೇಕು ಅನ್ನುವಂಥದ್ದು ನಿನ್ನ ಬಾಯಿಂದಲೇ ಕೇಳಬೇಕು ಅಲ್ಲವೇ? ಆ, ನಿನ್ನ ಅಪ್ಪ ಅಮ್ಮಯ್ಯ, ಅಪ್ಪ ಮತ್ತು ಅಮ್ಮ ಬಹಳ ಪುಣ್ಯವಂತರವರು, ವಸುದೇವ ದೇವಕಿಯರು. ಆ, ನಮ್ಮಂಥ ಮಾನವರು ಪಾಪ ಮಾಡುವವರು. ಆದರೆ ನಿನ್ನ ಅಪ್ಪ ಅಮ್ಮ ಪಾಪ ಮಾಡಿದವರಲ್ಲ. ನಮ್ಮಂಥ ಮಾನವರಿಗೆ ಎಷ್ಟು ಪಾಪ ಅಂದರೆ, 9 ಮಾಡಿದ ಪಾಪ 20 ಜನ್ಮಕ್ಕೆ ಸಾಕು. ಅಷ್ಟು ನಾವು ಪಾಪ ಮಾಡ್ತೀವಿ. ಆದರೆ ನಿನ್ನ ಅಪ್ಪ ಅಮ್ಮಯ್ಯ ಪಾಪ ಮಾಡಿದವರಲ್ಲ. ಸಾಮಾನ್ಯವಾಗಿ ಲೋಕದಲ್ಲಿ ರೂಢಿ ಉಂಟು, ಎಂಥ ಸೆಕೆ, ಕೂತ್ಕೊಳ್ಳಿಕ್ಕಾಗುವುದಿಲ್ಲ, ಸ್ವಲ್ಪ ಗಾಳಿಯೂ ಬರುವುದಿಲ್ಲ ಅಂತ ಹವಾಮಾನಕ್ಕೆ ಅಥವಾ ಏನು ಪ್ರಕೃತಿಗೆ ಬೈಯುವವರಿದ್ದಾರೆ. ಅಯ್ಯೋ, ಒಂದು ಮಳೆ ಬಂತು, ನನ್ನಲ್ಲಿ ಹಿಡೀಲಿಕ್ಕೆ ಏನು ಛತ್ರಿ ಇಲ್ಲ, ಏನಿಲ್ಲ, ನಾನು ಪೂರ ಒದ್ದೆ ಆದೆ. ಅಯ್ಯೋ ಮಳೆ, ಶನಿ ಬಂತು. ಮಳೆಗೆ ಬೈತಾರೆ, ಗಾಳಿಗೆ ಬೈತಾರೆ, ಬಿಸಿಲಿಗೆ ಬೈತಾರೆ, ಎಲ್ಲದಕ್ಕೂ ಬೈಯುವವರೇ ಇರುವುದು. ಆದರೆ ಇದನ್ನು ಯಾಕೆ ಹೇಳಿದೆ? ನಿನ್ನ ಅಮ್ಮ ದೇವಕಿ ಆಗಲಿ, ಅಪ್ಪಯ್ಯ ವಸುದೇವ ಭೂಪತಿ ಆಗಲಿ, ಇದುವರೆಗೆ ಹಾಗೆ ಬೈದವರಲ್ಲ. ಅಷ್ಟು ಪುಣ್ಯವಂತರವರು. ಆ ಪುಣ್ಯವಂತ ಆದ್ದರಿಂದಲೇ ಹರಿಯಾದ ನೀನು ದೇವಕಿಯ ಗರ್ಭ ವೈಕುಂಠವನ್ನು ಸೇರಿ ನೀನು ಭೂಮಿಯನ್ನು ಕಂಡೆ. ನೀನು ಆದ್ದರಿಂದಲೇ ಅಷ್ಟು ಅವರು ಪುಣ್ಯವಂತರು. ಮತ್ತೆ ನೀನು ಹುಟ್ಟುವಾಗಲೂ ದೇವತೆಗಳು ಸುರಿಮಳೆಯನ್ನು ಕೆಳಗೆ ಹಾಕಿದರು. ನಿನ್ನ ಅಪ್ಪಯ್ಯ ಹುಟ್ಟುವಾಗಲೂ
ಅದೇ ದುಂದುಬಿ ಮುಳಗಿತಂತೆ. ಯಾಕೆ? ಮುಂದೆ ಹುಟ್ಟುವ ಕೃಷ್ಣನ ಅಪ್ಪಯ್ಯ ಈಗಲೇ ಹುಟ್ಟಿದ್ದಾನೆ ಅಂತ. ವಾಸುದೇವ, ಓಹೋ, ವಸುದೇವ. ಆದ್ರಿಂದಲೇ ಅವನಿಗೆ ಇನ್ನೊಂದು ಹೆಸರು ಆನಕ ದುಂದುಬಿ. ಆನಕ ದುಂದುಬಿ ನಿನ್ನ ಅಪ್ಪಯ್ಯನಿಗೆ ಎಷ್ಟು ಪುಣ್ಯವಂತ. ಹಾಗಿದ್ರೆ ಅವ ಹುಟ್ಟುವಾಗಲೂ ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ. ನೀ ಹುಟ್ಟುವಾಗಲೂ ಹಾಗೆಯೇ ಆಗಿದೆ. ಆದ್ದರಿಂದ ದೇವಕಿ ವಸುದೇವ ದೇವಕಿ ಅವರು ಇರುವುದು ಎಲ್ಲಿ ಅಂತ ನಿನಗೆ ಗೊತ್ತುಂಟು. ಈಗ ಹೇಗೆ ಕಷ್ಟ ಏನು ಅಂತ ಅಂತೂ ಈಗ ಕ್ಷೇಮ. ಇನ್ನು ಬಹಳ ಮುಖ್ಯವಾಗಿ ಬೇಕಾದ್ದು ನಿನಗೆ ಅವರ ಕ್ಷೇಮಕ್ಕೆಂತಲೂ ನಿನ್ನ ಮಾವ. ನೀನು ಹೇಳುವಾಗಲೇ ನಿನಗೆ ನಿನ್ನ ಸ್ವರದಲ್ಲಿ ನಾ ಗಮನಿಸಿದೆ, ನನ್ನ ಮಾವ ಹೇಗಿದ್ದಾನೆ ಅನ್ನುವಂಥದ್ದು. ಮಾವ ಹೌದಾ? ಹೇಗಿದ್ದಾನೆ? ಮಾವನ ಕುರಿತಾಗಿ ಹೇಳುವುದಿದ್ರೆ ಅಂದು ಸುರಮುನಿಯೋ ಬಂದು ಅರುಗಿದನು ಖಳಾದ ಮಗೆ ಸುರಮುನಿಯು ಬಂದು ಅರುಗಿದನು ಕಳಾದ ಬಗೆ ಶ್ರೀಹರಿಯೇ ನೀ ಜನಿಸಿದ ಕ್ಷಣದೇ ಬರದಲ್ಲಿ ನಿಟ್ಟಿಟ್ಟು ಶೌರ್ಯು ಮಾಯದುಡಿಯದು ತಂದಿಟ್ಟ ಸುರಮುನಿಯು ಬಂದು ಅರುಗಿದನು ಕಳಾದಮಯೇ ಶ್ರೀಹರಿಯ ನಿಜ ನಿನ್ನಿಟ್ಟು ಶೌರ್ಯೋ ತರುಡಿಗನು ತಂದಿಟ್ಟತೆ ಸುರಮುನಿಯೋ ಕೃಷ್ಣ ಅಕ್ರೂರ. ವಿಜೃಂಭಣೆಯಿಂದ ರಾಜಬೀದಿಯಲ್ಲಿ ಮೆರವಣಿಗೆ ಸಾಗುತ್ತಾ ಇತ್ತು. ಯಾರ್ದು ಮೆರವಣಿಗೆ? ನಿನ್ನ ಅಪ್ಪ ಮತ್ತು ಅಮ್ಮನದ್ದು. ಯಾವಾಗ, ಎಲ್ಲಿಂದ ಕೇಳು. ನೀನು ಹೇಳಬೇಕು, ನಾನೆಲ್ಲಿದ್ನೇನೋ ಆಗ. ನೀನು ಇಲ್ಲ, ನಿನಗೆ ಗೊತ್ತಿಲ್ಲ. ಅದೇ ನೀನು ಹುಟ್ಟುವ ಮೊದಲ ಕಥೆ ಇದು. ಅದಕ್ಕೆ ನೀನೇ ವಿವರವಾಗಿ ಹೇಳಿ. ನಿನ್ನ ಮಾವನ ಕುರಿತಾಗಿ ಹೇಳಬೇಕಾದ್ರೆ ನೀ ಹುಟ್ಟುವ ಮೊದಲಿನ ಕಥೆ ಇದು. ರಾಜಬೀದಿಯಲ್ಲಿ ಸಾಗುತ್ತಾ ಇತ್ತು ಮೆರವಣಿಗೆ. ರಥ ಓಡಿಸುತ್ತಿದ್ದವನು ನಿನ್ನ ಮಾವ ಕಂಸನೇ. ಹಿಂದಿನಿಂದ ಕೂತವರು ಯಾರು? ಇಷ್ಟು ವಿಜೃಂಭಣೆಯಿಂದ ಮದುವೆಯನ್ನು ಮಾಡಿದೆ, ಇಷ್ಟು ವಿಜೃಂಭಣೆಯಿಂದ ಮೆರವಣಿಗೆ ಸಾಗುತ್ತಾ ಉಂಟು. ನನ್ನ ತಂಗಿ ದೇವಕಿಯ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವಿನಿಂದ ನನಗೆ ಸಾವು, ನನಗೆ ಮರಣ. ಅಷ್ಟು ಹಣ್ಣು ಕೆಂಪು ಮಾಡಿದ ಯಾರು? ನಿನ್ನ ಮಾವ. ಮಾಡಿದವನೇ ರಥದಿಂದ ಇಳಿದ. ಇಬ್ಬರನ್ನು ಕೆಳಗೆ ನಿಲ್ಲಿ ಅಲ್ಲಿ. ಕತ್ತಿಯನ್ನು ತೆಗೆದ. ಕತ್ತಿಯನ್ನು ತೆಗೆದು ನಿನ್ನ ತಾಯಿಯ ಕುತ್ತಿಗೆಗೆ ಕಾಟೀತೇನೆ ಅಂತ ಹೇಳುವಾಗ ಬಾವ ಕಾಲಿಗೆ ಅಡ್ಡ ಬಿದ್ದ. ಬಾವ 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 ಬಾವ. ಮದುವೆಯ ಚಪ್ಪರದಲ್ಲೇ ಎಂತ ಅನಾಹುತ ಇದು. ಹೌದು, ದಾರಿಯಲ್ಲಿ ಹೋಗುವ ಆಗಲಿ, ಮದುವೆ ಅಂಗಗಳೆಲ್ಲ ಮುಗಿದಿಲ್ಲಲ್ಲ. ಆವಾಗ ವಸುದೇವ ಹೇಳ್ತಾನೆ, ಬಾವ ಯಾಕೆ ಮದುವೆ ಮಾಡಿಕೊಟ್ಟದ್ದಷ್ಟೇ, ನಾವು ಹೋಗುತ್ತಾ ಇದ್ದೇವೆ. ಆ ಹುಡುಗಿ ನನ್ನ ಹೆಂಡತಿಯನ್ನು ಕೊಲ್ಲುತ್ತಾ ಇದ್ದೀರಲ್ಲ, ಯಾಕೆ? ಅವಳ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವಿನಿಂದ ನನಗೆ ಮರಣ, ಅಶರೀರವಾಣಿ ಆಯಿತು. ಅವಳು ಇದ್ರೆ ಅಲ್ವಾ ನನಗೆ ಮರಣ ಆಗುದು. ಅವಳು ಇರುವುದೇ ಬೇಡ, ಅವಳು ಹೆರುವುದೇ ಬೇಡ, ಇರುವುದು ಬೇಡ, ಹೆರುವುದು ಬೇಡ. ನಾನು ಜೀವಂತವಾಗಿ ಇರ್ತೇನಲ್ಲ, ಅದರಿಂದ ಕಡಿತೇನೆ ಅಂತ. ಬಾವ ದಮ್ಮಯ್ಯ, ಕಡಿಬೇಡಿ. ನಿನ್ನ ಅಪ್ಪಯ್ಯ ಹೇಳುದು ಮಾವನಿಗೆ, ಆ ಮಗುವಿನಿಂದ ಮರಣ ಆದರೆ
ಅವಳು ಹೆತ್ತ ಮಗುವನ್ನೇ ನಾನು ನಿನಗೆ ತಂದು ಕೊಡ್ತೇನೆ, ನೀ ಏನು ಬೇಕಾದರೂ ಮಾಡು, ಅವಳ ತಲೆಯನ್ನು ಮಾತ್ರ ಕಡಿಬೇಡ ಅಂತ ಹೇಳಿದ. ಎಷ್ಟು ಹೇಳಿದಾಗ ಹೌದಾ ಆಯ್ತು ಬಿಟ್ಟೆ ಅಂತ ಹೇಳಿದ. ಅಲ್ಲಿಗೆ ಮುಗಿಲಿಲ್ಲ. ಇಷ್ಟಾಗುವಾಗ ಒಂದೊಂದೇ ಮಗುವನ್ನು ತಂದು ಕೊಟ್ಟ. ಏನು ಮಾತಿನ ಹಾಗೆ ಒಂದೊಂದೇ ಮಗುವನ್ನು ನಿನ್ನ ಅಪ್ಪಯ್ಯ ದಾಯವತಿ ಹೆತ್ತಂತ ಮಗುವನ್ನು ತಂದು ಕೊಟ್ಟ. ಇವ ಯಾಕೆ ಉದಾರತೆ ಬಂತೋ ಗೊತ್ತಿಲ್ಲ. ಮಗು ಈಗ ಬೇಡ ಅಂತ ಹಿಂದೆ ಕಳಿಸಿದ. ಯಾಕೆ? ಅದು 8ನೇ ಮಗು ಅನ್ನುವಂಥದ್ದು ಸ್ಪಷ್ಟ ಇತ್ತು ಇವನಿಗೆ. 8ನೇ ಮಗುವಿನಿಂದ ಮರಣ ಅಂತ ಭಾವನ ಹತ್ರ ಕೇಳಿದ. ಮಗು ತಂದಾಗ, ಎಷ್ಟನೇ ಮಗು? ಇದು 1ನೇ ಮಗು. ತಗೊಂಡೋಗು ಬೇಡ. ಎಷ್ಟನೇ ಮಗು? ಇದು 2ನೇದು. ಇದೆಷ್ಟು? 3, 4. ಬೇಡ, ಹೋಗಲಿ, ನನಗೆ 8ನೇದು. ಆವಾಗ ಮತ್ತೆ ಆ ಸ್ಥಾನಕ್ಕೆ ದೇವಲೋಕದ ಸುರಮುನಿಗಳು ಬಂದರು. ಸುರಮುನಿಗಳು ಬಂದು ಒಂದು ವಿಚಾರವನ್ನು ಹೇಳಿದರು. ಕಂಸ, ನೀನೇನು ಮಾಡಿದೆ? ಅಲ್ಲ, ಭಾವ ನನಗೆ ಮಗುವನ್ನು ತಂದು ಕೊಟ್ಟರು, ನಾನು ಹಿಂದೆ ಕಳಿಸಿದೆ. ಅಯ್ಯೋ ಹೆಡ್ಡ, 8ನೇ ಮಗುವಿನಿಂದ ನಿನಗೆ ಮರಣ ಅಂತ ಹೇಳಿದ್ದ ಹೌದಾ? ಹೌದು, ಕೇಳಿಸಿಕೊಂಡಿದ್ದೇನೆ. ಭಾವ ಎಷ್ಟನೇ ಮಗುವನ್ನು ತಂದು ಕೊಟ್ಟ? ಭಾವ 2ನೇದು ಕೊಟ್ಟ, 3ನೇದು ಕೊಟ್ಟ, 4ನೇದು ಕೊಟ್ಟ, 5ನೇದು ಕೊಟ್ಟ. ಅಯ್ಯೋ, ಅದನ್ನು ಏನು ಮಾಡಿದೆ? ಅದನ್ನು ಹಿಂದೆ ಕಳಿಸಿದೆ. ಯಾಕೆ ಅದು ಉದಾರತೆ? 8ರ ಗಂಟು 8ರ ನಂಟು ಏನು ಅಂತ ನಿನಗೆ ಗೊತ್ತುಂಟಾ? ಇಲ್ಲ. 8ರ ಲೆಕ್ಕ ಹೇಗೆ ಗೊತ್ತುಂಟಾ ನಿನಗೆ? ಗೊತ್ತಿಲ್ಲ. ಕೃಷ್ಣ ಹೇಗೆ ಬರ್ತಾನಂತ ಗೊತ್ತುಂಟ ನಿನಗೆ? ಗೊತ್ತಿಲ್ಲ. ಹೌದಾ? 2, 6, 8 ಆಗಬಹುದು, 5, 3, 8 ಆಗಬಹುದು, 4, 4, 8 ಆಗಬಹುದು, 7, 1, 8 ಆಗಬಹುದು. ಆದ್ರಿಂದ ಯಾವುದರಲ್ಲಿ ಬರ್ತದೆ ಗೊತ್ತಿಲ್ಲ. ನೀ ಕಳಿಸಿದ್ದು ಸುಮ್ಮನೆ ತರಿಸು ಹಿಂದೆ ಅಂತ ನಾರದರು ಇಷ್ಟು ಕಿವಿ ಊದಿದ್ರು. ಯಾರ್ದು? ನಾರದರು, ನಿನ್ನ ಮಾವನದು. ಇಷ್ಟು ಕೇಳಿ ಕೇಳಿದ ಗಣದಿಗಳ ಬಾಳ ಗೊಡೆದೆರ್ದ ಜದುಜಾಲವನ್ನು ಹಿಡಿಯುತ್ತವರ ಶ್ರೀಗೋಳ ಕೇಳಿದ ಭಿನ್ನಪವ ಎನ್ನ ಭಿನ್ನಪವ ಕೇಳಿದ ಕೃಷ್ಣ ಅಕ್ರೂರ. ನಾರದರು ಈ 8ರ ವಿಷಯವನ್ನು ಹೇಳಿದ ತಕ್ಷಣ ಮತ್ತೆ ಕೆರಳಿ ಕೆಂಡವಾದ ಯಾರು? ನಿನ್ನ ಮಾವ ಕಂಸ. ಓ ಹೌದಾ? ಹಾಗಾದ್ರೆ 8ರಲ್ಲಿ ಯಾರು ದೇವಕ್ಕೆ ಹೆತ್ತದ್ರಲ್ಲಿ ಯಾರು ಅಂತ ಗೊತ್ತಿಲ್ಲ ಮಗು. ಆದ್ರಿಂದ ಯಾವ ಮಕ್ಕಳನ್ನು ಉಳಿಸಿಕೊಳ್ಳುವುದು ಬೇಡ, ಎಲ್ಲರನ್ನು ಕೊಲ್ಲಿ 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 ಕುಂದತೆ ಅಂತ ಆಜ್ಞೆ ಮಾಡಿದ. ಇಲ್ಲಿ ನಿನ್ನಲ್ಲಿ ಕೂಡ ಯಾರನ್ನೆಲ್ಲ ಕಳಿಸಿದಲ್ಲ, ಅದು ಅಲ್ಲಿಂದಲೇ ಕಳಿಸಿತ್ತು, ಕಂಸನೇ ಕಳಿಸಿತ್ತು. ಯಾರು ಬಂದಿದ್ರು? ಒಂದು ಮಗುವನ್ನ ನೋಡಿಕೊಳ್ತೇನೆ ಅಂತ ಒಂದು ಚಂದದವಳು ಬಂದಿದ್ಲಂತೆ. ನನಗೆ ಈಗ ನೆನಪಾಗುವುದಿಲ್ಲ. ಹೇಳು. ಮಗುವನ್ನ ನೋಡಿಕೊಳ್ತೇನೆ ಅಂತ ಒಂದು ಕೆಲಸಕ್ಕೆ ಬಂದ ಹಾಗೆ ಒಂದು ಚಂದದ ಹುಡುಗಿ ಬಂದ್ಲು. ನಾನು ಹಾಲು ಕುಡಿದಂತೆ. ಏನು? ಹಾಲು ಕುಡಿದ ಮೇಲೆ ಅವಳು ತಲೆ ತಿರುಗಿ ಬಿದ್ಲಂತೆ. ಬೀಳುವ ಹೊತ್ತಿಗೆ ಒಂದು ಬೆಟ್ಟ ಬಿದ್ದಾಗಿತ್ತಂತೆ. ಹೌದಾ? ಆಮೇಲೆ ಎಲ್ಲರೂ ಹೋಗಿ ಆರೈಕೆಲ್ಲ ಮಾಡಿ ನೋಡುವ ಹೊತ್ತಿಗೆ ನಾನು ಆಟ ಆಡ್ತಾ ಇದ್ನಂತೆ. ಅದು ಹೋಗಿದೆ. ಹೌದಾ? ಹೌದು. ಅವಳದ್ದು ಹೆಸರು ಪೂತನ. ಕಳಿಸಿದ್ದು ನಿನ್ನ ಮಾವನೇ. ಓಹೋ. ಅಂತಹ ಪೂತನೆಯನ್ನು ಕಳಿಸಿ ನಿನ್ನನ್ನು ಕೊಲ್ಲುವ ಬಗೆ ಯಾವುದು? ವಿಷದ ಮೊಲೆಯನ್ನು ಕೊಟ್ಟು ನಿನ್ನನ್ನು ಕೊಲ್ಲುವ ಬಗೆಗೆ. ಆದರೆ ನೀನು ಕೊಂದೆ ಅವಳನ್ನು. ಯಾಕೆ ಕೊಂದೆ? ಪೂತ ಅಂದ್ರೆ ಪವಿತ್ರವಾದ್ದು, ನಾ ಅಂದ್ರೆ ಇಲ್ಲ. ಇದು ಪವಿತ್ರವಾದ ಅಲ್ಲ, ಪೂತನ ಪವಿತ್ರವಾದ ಅಲ್ಲ, ಬೇಡ ನಮಗೆ ಅಂತ ನೀನು ಗುದ್ದಿ ಗುದ್ದಿ ಕೊಂದೆ. ಏನೋಪ್ಪ, ನನಗೆ ಹಾಲು ಕೊಡ್ತೇನೆ ಅಂತ ವಿಷ ಕೊಟ್ರೆ ಬದುಕ್ತಾರ? ಹೌದಾ? ಆಮೇಲೆ ಮತ್ತೆ ಯಾರು ಬೇರೆ ರಕ್ಕಸರೆಲ್ಲ ಬಂದಿದ್ರಂತಲ್ಲ,
ಎಂಥದೋ ಗಾಡಿಯ ಹಾಗೆ ದನಗಳನ್ನು ಮೇಯಿಸುವ ಹೊತ್ತಿಗೆ ಗಾಡಿಯ ಹಾಗೆ ಬಂತು, ಆ, ನನ್ನ ಕಡೆಗೇ ಬಂತು. ಆ, ನಾನು ಹೋಗಿ ಅದರ ಮೇಲೆ ಕೂತೆ, ಆ, ಮತ್ತೆ ನನ್ನನ್ನು ಹಾರಿಸಿಕೊಂಡು ಹೋಗುವ ಹಾಗೆ ಇತ್ತು. ಆ, ಗಟ್ಟಿಯಾಗಿ ಕೂತೆ, ಆ, ಹುಡಿಯಾಗಿ ಬಿತ್ತು. ಆ, ಅಷ್ಟೊತ್ತಿಗೆ ಒಬ್ಬ ದೊಡ್ಡ ಮೀಸೆ ಎದ್ದ, ಆ, ಕೈಯಲ್ಲಿ ಹಿಡ್ಕೊಂಡ, ಆ. ತಲೆಗೆ ಒಂದು ಗುದ್ದಿದೆ. ಆ. ಹೌದಾ? ಹಾಗಾದ್ರೆ ಬೇರೆ ಬೇರೆ ರೂಪದಲ್ಲಿ ಬಂದವರು ರಕ್ಕಸರೇ. ಹಾ, ಇಷ್ಟು ಆದ ಮೇಲೆ ಆ. ಮಿಕ್ಕಯಾದವರು ಮಿಕ್ಕಯಾದವರು ಬಹು ದಿಕ್ಕಿಗೂಡಿದರು. ಮಿಕ್ಕಯಾದವರು ಬಹು ದಿಕ್ಕಿಗೂಡಿದರು. ಟಕ್ಕಿಸುತ್ತಿಲ್ಲಿಗಳುಗಿದನು ಎನ್ನ ಟಕ್ಕಿಸುತ್ತಿಲ್ಲಿಗಳುಗಿದನು. ಒಗ್ಗಣಿಸಲೆಂದು ನಾವೆಲ್ಲ ಹಬ್ಬಗೆ ನಿನ್ನ ಕರೆದಿ ಕರೆದುತ್ತಾರೆ ಮಿಕ್ಕಯಾದವರು. ಕೃಷ್ಣ, ಅಕ್ರೂರ, ನಿನ್ನ ಮಾವ ಕಂಸನ ಇಷ್ಟು ದೌಷ್ಟ್ಯವನ್ನು ಅನುಭವಿಸದ್ದ ಕಂಡಂತಹ ಯಾದವರೆಲ್ಲ ಆ. ಅಯ್ಯೋ ನಾವು ಇಲ್ಲಿದ್ರೆ ನಮ್ಮನ್ನು ಕೂಡ ಹೀಗೆ ಮಾಡ್ತಾನೆ, ಕೊಲ್ಲಿಸ್ತಾನೆ, ಏನಾದ್ರೂ ಮಾಡ್ತಾನೆ ಅಂತ ಹೇಳ್ಕೊಂಡು ಆ. ಮಿಕ್ಕ ಯಾದವರೆಲ್ಲ ದಿಕ್ಕಾಪಾಲಾಗಿ ಎಲ್ಲೆಲ್ಲಿ ಓಡಿ ಹೋದ್ರು. ಓಡಿ ಹೋದ್ರು. ಪ್ರಜಾ ಜನರ ಸ್ಥಿತಿ ಅತಂತ್ರವಾಗಿದೆ. ಹೌದು, ಅವರು ಆ ಕಡೆ ಓಡಿ ಹೋದ್ರು. ಕೃಷ್ಣ, ನಾನು ಮಾತ್ರ ಈ ಕಡೆ ಬಂದೆ. ಅವರೆಲ್ಲ ಓಡಿ ಹೋದ್ರು, ನೀನು ಈ ಕಡೆಗೆ ಬಂದೆ. ಬಂದದ್ದು ಅರ್ಥ ಆಗ್ಲಿಲ್ಲ. ಬದುಕಬೇಕು ಅಂತಲೋ, ಹೇಗಾದ್ರೂ ನಾನು ಸಂತೋಷವಾಗಿ ಇರ್ತೇನೆ ಅಂತಲೋ, ಅಥವಾ ಕೃಷ್ಣನಿಗೆ ಏನಾದ್ರೂ ವಿಚಾರವನ್ನ ತಿಳಿಸಿ ಅಲ್ಲಿ ಏನಾದ್ರೂ ವ್ಯವಹಾರ ಮಾಡುವ ಅಂತಲೋ ಅರ್ಥ ಆಗ್ಲಿಲ್ಲ ನನಗೆ. ನೀನೇ ಹೇಳ. ಅವರೆಲ್ಲ ಓಡಿದ್ದು ಕಂಸನಿಗೆ ಹೆದರಿ ಓಡಿದ್ದು. ನಾನು ಇಲ್ಲಿ ಬಂದದ್ದು ಕಂಸ ಓಡಿಸಿದ್ದಲ್ಲ, ಕಂಸ ನನ್ನನ್ನು ಕಳಿಸಿದ್ದು ಅಲ್ಲ. ಅವನಿಗೆ ಹೆದರಿ ನಾ ಓಡಿ ಬಂದದ್ದು ಅಲ್ಲ. ಕಂಸನಾಗೆ ಹೋಗಿ ಬಾ ಅಕ್ರೂರ, ಹಾಗಾದರೆ ಕೃಷ್ಣನಲ್ಲಿ ಹೋಗಿ ಬಾ ಅಂತ ನನ್ನನ್ನು ಕಳಿಸಿಕೊಟ್ಟಿದ್ದಾನೆ. ಅಕ್ರೂರ, ಹಾಗಾದ್ರೆ ಮಾವನಿಗೆ ನನ್ನ ಮೇಲೆ ಈಗ ಪ್ರೀತಿ ಉಂಟಾಗಿದೆ ಅಂತ. ಪ್ರೀತಿ ಉಂಟಾಗಿದೆ. ಪ್ರೀತಿ ಉಂಟಾದ್ರಿಂದಲೇ ನೀನು ಮತ್ತು ನಿನ್ನ ಅಣ್ಣ ಇನ್ನೊಬ್ಬ ಇದ್ದಾನೆ, ಯಾರವ? ಬಲರಾಮ ಕೃಷ್ಣರನ್ನು ಅಕ್ರೂರ ಕರ್ಕೊಂಡು ಬಾ ಅಂತ ಇದೋ ಅಲ್ಲಿ ರಥ ನಿಲ್ಲಿಸಿದ್ದೇನೆ, ಆ ರಥದಲ್ಲಿ ಕರ್ಕೊಂಡು ಬಾ ಅಂತ ಹೇಳಿದ್ದಾನೆ. ಓಹೋ. ಆದ್ರೆ ನಾನು ಮೊದಲೇ ಪ್ರಶ್ನೆ ಮಾಡಿದೆ, ಯಾಕೆ ಅಂತ. ಆವಾಗ ನಮ್ಮಲ್ಲಿ ದೊಡ್ಡ ಉತ್ಸವ ಮಾಡುವ, ನಾಳೆ ಬಿಲ್ಲ ಹಬ್ಬ ಮಾಡುವ, ಧನುರುತ್ಸವ ಮಾಡುವ. ಬರೇ ಇಲ್ಲಿಯ ಮಧುರೆಯವರು, ನೀನು ಅಕ್ರೂರ, ಅವರು ಇವರು, ಆ ಊರಿನವರು ಇವರು ಗೊಲ್ಲರೆಲ್ಲ ಸೇರುವುದಲ್ಲ, ನನ್ನ ಅಳಿನೀರು ಬರಬೇಕು. ಅಕ್ರೂರ, ನಾನು ಒಂದು ಕೇಳುವುದು, ಏನು? ಬಿಲ್ಲಿನ ಮೂಲಕ ಒಂದು ಹಬ್ಬ ಮಾಡುವ ಕ್ರಮ ಕಂಸನದ್ದುಂಟು, ಗೊತ್ತಿಲ್ಲ. ನೀನು ಹೇಳಬೇಕು ನನಗೆ. ಏನು? ಯಾಕಂದ್ರೆ ಬಿಲ್ಲಿನ ಹಬ್ಬ ಅಂತ ಹೇಳಿದ್ರೆ ಹೊಡ್ಕೊಳ್ಳುದು, ಒಬ್ರು ಸಾಯ್ತಾರೆ ಅಲ್ವಾ? ಕ್ರಮ ಹಾಗೆ ಅಲ್ವಾ? ಹೌದು. ಹಾಗಾದ್ರೆ ಒಬ್ಬರನ್ನ ಸಾಯಿಸಲಿಕ್ಕೋ ಅಥವಾ ಒಬ್ಬರಲ್ಲಿ ಪರಸ್ಪರ ಸಂಘರ್ಷ ಉಂಟಾಗಲಿಕ್ಕೆ ಬೇಕಾಗಿ ಅದನ್ನು ಹಬ್ಬ ಅಂತ ಒಂದು ಆಚರಿಸ್ತಾರಲ್ಲ. ಅಲ್ಲಿಗೆ ವಿಷಯಕ್ಕೆ ಬರ್ತೇನೆ. ನೀ ಹೇಳಿದ್ದು ಒಳ್ಳೇದಾಯ್ತು. ಆದ್ರಿಂದ ಆ ಹಬ್ಬಕ್ಕೆ ಬಲರಾಮ ಕೃಷ್ಣನನ್ನು ಅಕ್ರೂರ ಕರ್ಕೊಂಡು ಬಾ ಅಂತ ಹೇಳಿದ. ಆದ್ರಿಂದ ಅವನ ಧ್ವನಿಯಾಗಿ ಹೇಳುವುದು, ನೀನು ಕಂಸನಲ್ಲಿದ್ದೆ. ಅಕ್ರೂರ
ಬಲರಾಮರು ಬರಬೇಕು ಅಂತ ಹೇಳುವಂಥದ್ದು ನನ್ನ ಮಾವನ ಆದೇಶ. ಹೌದು. ಒಂದು ವೇಳೆ ನಾನು ಹೋಗದೇ ಇದ್ರೆ ಮಾವನಿಗೆ ಬೇಸರ ಆದೀತು. ಹೌದು. ನನ್ನ ಮಾತನ್ನು ಮೀರಿದ್ರು ಅಂತ ಆಗ್ತದೆ. ನೀನು ಅವರನ್ನು ಕರ್ಕೊಂಡು ಬರಲಿಲ್ವಾ ಅಂತ ನಿನ್ನ ಮೇಲೆಯೂ ಕೂಡ ದೊಡ್ಡ ಅಪವಾದ ಆಗಿತ್ತು. ಅದರಿಂದ ನಾನು ಯೋಚನೆ ಮಾಡುವುದು ಏನು ಕೃಷ್ಣ, ಖಂಡಿತವಾಗಿಯೂ ನಿನ್ನ ಮಾತು ಉಳಿಬೇಕು. ನಿನ್ನ ಅಂತರಂಗದ ಮಾತೂ ಉಳಿಬೇಕು. ನಾವು ಹೊರಡುವಲ್ಲ. ಅಣ್ಣನಿಗೆ ಒಂದು ವಿಚಾರವನ್ನ ತಿಳಿಸಿ ಅವನ ಜೊತೆಯಲ್ಲಿ ಹೊರಡ್ತೇನೆ. ಅಲ್ಲ, ಅಣ್ಣ ವಿಚಾರ ತಿಳಿದುಕೊಂಡು ರಥದಲ್ಲಿ ಏನೋ ಇಟ್ಟಲ್ಲ, ಏನು ತಂದಿಟ್ಟವನು? ನಾವು ಇಷ್ಟು ಮಾತಾಡುವುದನ್ನು ಅವನು ನೋಡುತ್ತಾ ಇದ್ದಾನೆ. ಹೌದೌದು, ಕೇಳುತ್ತಾ ಇದ್ದಾನೆ. ನನ್ನ ಅಂತರಂಗ ಏನು ಎಂಬುದನ್ನು ಅರಿತ ಹಾಗುಂಟು. ಹಾಗೂ ಗಾಡಿಯಲ್ಲಿ ಏನೇನೋ ಮೊಸರು, ಬೆಣ್ಣೆ, ತುಪ್ಪ ಎಲ್ಲ ತುಂಬಿಸಿಕೊಂಡಿದ್ದಾರೆ. ಹೌದಲ್ಲ, ಹಾಗಾಗಿ ಯಾರಿಗೂ ಹೇಳುವುದು ಬೇಡ. ಬೇಡ 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 ಬೇಡ, ಗೊತ್ತಾಗಬಾರದು. ಇದು ಕತ್ತಲೆಯ ಸಮಯ. ಹೌದೌದು, ನಾವು ಮೆಲ್ಲ ಹೊರಡಬೇಕು. ಈಗ ಹೊರಡಬೇಕು. ಹೌದು. ಈಗ ರಥ ಓಡಿಸುವುದು ಯಾರು? ಈಗ ಕೃಷ್ಣ ಮತ್ತು ಬಲರಾಮ ರಥದ ಹಿಂದೆ. ಈಗ ಓಡಿಸುವುದು ಯಾರು? ರಥ ನಾವೇ ಯಾರಾದ್ರೂ ಒಂದು. ಕೃಷ್ಣ, ಈಗ ನೋಡು, ನೀನು ರಥ ಓಡಿಸು ಅಂತ ಹೇಳುವತ್ತಿಗೆ ಬಳೆ ಶಬ್ದ ಕೇಳ್ತಾ ಉಂಟು. ನೀನು ಅಷ್ಟು ಕೇಳಿದ್ದೆ, ಯಾರಿಗೂ ಕೇಳಿ ಆಯ್ತು. ಅಲ್ಲಲ್ಲ, ನಾ ಹೇಳ್ತಾನೆ ಕೃಷ್ಣ, ಈಗ ರಥ ಓಡಿಸುವ ಗೊಂದಲ ಅಂದ್ರೆ, ಈಗ ನೀನು ರಾಮ, ಅವ ಕೃಷ್ಣ ಇಬ್ರು ಕೂತ್ರ, ನಾನು ಮುಂಭಾಗದಲ್ಲಿ ಕೂತ್ಕೊಳ್ತೇನೆ. ಯಾಕಂದ್ರೆ ನನ್ನ ಒಂದು ಮನಸ್ಸು ಹೇಗೆ ಅಂತೇಳಿ, ಇಡೀ ನಮ್ಮ ಜೀವನ ರಥವನ್ನು ಓಡಿಸುವವ ನೀನು. ಆದ್ರೆ ನನ್ನ ರಥದಲ್ಲಿ ಇದು ಕಂಸ ಕೊಟ್ಟು ಕಳಿಸಿದ ರಥ. ಆದ್ರಿಂದ ಆ ರಥದಲ್ಲಿ ಇವತ್ತು ನಿನ್ನನ್ನು, ರಾಮ ಕೃಷ್ಣರನ್ನು ಇಬ್ಬರನ್ನು ಕೂತುಗೊಳಿಸಿ ಆ ರಥವನ್ನು ನಾನು ಓಡಿಸ್ತೇನೆ. ಕ್ರೂರ. ನಮ್ಮಲ್ಲಿ ನಮ್ಮ ಹಲವು ಬಳಗದವರು ನಾನು ಮುಂದೆ ಅಂತ ರಥ ನಡೆಸಲಿಕ್ಕೆ ಬರುವವರು ಇದ್ದಾರೆ. ನಾವು ಹೊರಟದ್ದು ಮಧುರೆಗೆ ಅಂತ ಗೊತ್ತಿದೆ. ಮಧುರೆಯನ್ನು ನೋಡದಂತಹ ಮಂದಿಯೂ ಇದ್ದಾರೆ. ಆದರೆ ನೀನೇ ಹೇಳ್ತಾ ಇದ್ದಿ ನಾನೇ ರಥವನ್ನು ನಡೆಸುವುದು ಅಂತ. ಆದ್ರಿಂದ ಹೋಗುವ. ಕೃಷ್ಣ ರಥ ನಿಲ್ಲಿಸಿದೆ, ರಥ ಹೋಗ್ಲಿಕ್ಕೆ ಆಗೋದಿಲ್ಲ. ಈಗ ಎಲ್ಲ ಅಡ್ಡ ಮಲ್ಕೊಂಡಿದ್ದಾರೆ. ಸ್ವಲ್ಪ ಬದಿಗೆ ನೀನು ಹೇಳು ಕೃಷ್ಣ. ಬೇಡ, ನಮ್ಮವರೇ ಅವರು. ಹೌದಾ? ನನ್ನನ್ನು ಹೋಗ್ಲಿಕ್ಕೆ ಬಿಡುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಕೃಷ್ಣ ಹೋದರೆ ತಿರುಗಿ ಬರ್ತಾನೋ ಇಲ್ವೋ ಎನ್ನುವಂತ ಸಂಶಯ ಒಂದು. ನನ್ನನ್ನು ಬಿಟ್ಟಿರ್ಲಿಕ್ಕೆ ಅವರಿಗೆ ಸಾಧ್ಯವೇ ಇಲ್ಲ. ಹೌದಾ? ಜೀವ ಶರೀರವನ್ನು ಬಿಟ್ಟಿರುವುದು ಉಂಟ? ಸಾಧ್ಯ ಇಲ್ಲ. ಹಾಗೆ ಇರುವವರು ನೀನು ಸ್ವಲ್ಪ ಬದಿಗಿರು, ಅವರಿಗೆ ಸ್ವಲ್ಪ ಸಮಾಧಾನದ ಮಾತುಗಳನ್ನು ಹೇಳ್ತೇನೆ. ನೋಡು ನೋಡು ನೋಡು, ನಾನು ಹೀಗೆ ಮಾಡಿದ್ದೇ ತಡ. ಅವರು ಬದಿಗೆ ಹೋಗಿದ್ದಾರೆ, ಕೈ ಮುಗಿದಿದ್ದಾರೆ. ಅಲ್ಲಿ ಒಬ್ಳು ಗೋಪಿಕೆ ನನ್ನನ್ನೇ ನೋಡ್ತಾ ಇದ್ದಾಳೆ. ಈ ಮುದುಕ ಬಂದು ಕೃಷ್ಣನನ್ನು ಕರ್ಕೊಂಡು ಹೋಗ್ತಾನೆ ಅಂತ ಯೋಚನೆ ಮಾಡಬೇಡ. ಅವರಿಗೂ ಕೈ ಭಾಷೆ ಮಾಡಿದ್ದೇನೆ. ಹೌದಲ್ಲ? ಅವರು ಬದಿಗೆ ಹೋದ್ರು. ಹಾಗಾದ್ರೆ ದಾರಿ ಸ್ಪಷ್ಟವಾಯ್ತು. ಸಾಗೋಣ, ಮುಂದೆ ಹೋಗೋಣ. ಕೃಷ್ಣ ಏನಾಯ್ತು? ಒಂದು ಅವಕಾಶ ಕೃಷ್ಣ. ಕಾಳಿಗಳು ತಂದೆಯಪ್ಪಣೆ ಪಾಲಿಸು ದೇವ, ತಂದೆಯ ಅಪ್ಪಣೆ ಪಾಲಿಸು ದೇವ, ಜಮದಿವ ಮಿಂದು ಬರುವೆಂಗಿಲ್ಲಿಗೆ ಈ ಗಡಿಗೆ ಇವುದು ಗಾಳಿಸಿಗೊಳಿಸು ನಾದವಗೈಬೇಕೆಂದ
ಕಡೆಗೆ ಸಾಗುತ್ತಾ ಸಾಗುತ್ತಾ ಬಹುದೂರ ಬಂದಾಯಿತು. ನನ್ನದು ಒಂದು ಭಿನ್ನ ಕೃಷ್ಣ. ಒಂದು ಯಾಕೆ 11 ಭಿನ್ನ ಒಂದು ನೀನು ವಿಜ್ಞಾಪನೆ ಕೇಳಿದ್ದನ್ನು ಇಲ್ಲ ಅಂತ ಹೇಳ್ತೇನೆ ನಾನು. ಇಲ್ಲ ಕೃಷ್ಣ. ಆ. ಅರೆ ಕ್ಷಣ ಆ. ನಾನು ಅಲ್ಲಿ ನದಿ ಕಾಣ್ತಾ ಉಂಟು, ಕಾಳಿಂದಿ ನದಿ. ಆ. ನನಗೆ ಒಂದು ಮುಳುಗುವುದಕ್ಕೆ ಒಂದು ಅವಕಾಶ ಮಾಡಿ ಕೊಡಬೇಕು ಕೃಷ್ಣ. ನಿನ್ನನ್ನು ಮುಳುಗಿಸಬಾರದು ಅಂತಲೇ ನಾನು ಇರುವಂತದ್ದು. ನೀನು ಹೇಳ್ತೀನಿ ನಾನು ಮುಳುಗ್ತೇನೆ ಅಂತ. ಹೌದು ಕೃಷ್ಣ, ಆದ್ರೆ ಮುಳುಗಿ ಬರ್ಬೇಕಲ್ವೇ ಕೃಷ್ಣ? ಆಗ್ಲಿ. ಆ ಪವಿತ್ರವಾದಂತಹ ನದಿ, ಆ. ನಿನ್ನ ಮನಸ್ಸಿನ ಆಸೆ, ಆ ಅಲ್ಲಿ ತೀರ್ಥ ಸ್ನಾನ ಮಾಡುವಂತಹ ಒಂದು ಆಕಾಂಕ್ಷೆ ನಿನಗಿದೆ. ಆ ಆಗಲಿ ಆಗಲಿ, ಕೃಷ್ಣ. ಬೇಗ ಬರಬೇಕು. ಅಲ್ಲೇ ಸ್ನಾನ ಮಾಡ್ತಾ ಕೂತ್ಕೊಳ್ಳೋದಲ್ಲ. ಆ ಯಾದವ ಕುಲಶಿಖಾಮಣಿ ಅಂತರಾತ್ಮಕದೊಡನೆ ಸೌದಿ ಗೌಡಾಗ ನದಿಗೆಡೆಗಾಗಿ ನಡೆದಂ ಸೌದಿ ಕೊಂಡಾಗ ನದಿಗೆಡೆಗಾಗಿ ನಡೆದಂದ ಅಘನಾಶಿನಿ ನದಿಗೆ ಮತ್ತೊಂದು ಹೆಸರು ಅಘನಾಶಿನಿ. ಅಘ ಅಂದ್ರೆ ಪಾಪ, ನಮ್ಮ ಪಾಪವನ್ನು ಕಳೆಯುವವಳು ಅಘನಾಶಿನಿ. ಈ ಅಘನಾಶಿನಿಯಲ್ಲಿ, ಈ ಕಾಳಿಂದಿಯಲ್ಲಿ ಮಿಂದು ನನ್ನ ಪಾಪವನ್ನು ನಾನು ಪರಿಹಾರ ಮಾಡಬೇಕಾಗಿದೆ. ಆದ್ದರಿಂದ ಕೆಳಗೆ ಇಳಿದಾಯಿತು, ಸಂಕಲ್ಪ ಮಾಡಿ ಆಯಿತು, ಆಚಮನ ಮಾಡಿ ಆಯಿತು. ಮುಂದ ಸಂಕಲ್ಪ ಕೃಷ್ಣ ಮುಂದೆ ಸಂಕಲ್ಪ ಎಂದು ವಿರಜಿಸಿ ಮುಳುಗೆ ನೀರೊಳು ವಿರಜಿಸಿ ಮುಳುಗೆ ನೀರೊಳು ಕಂತು ಜಲಗರ ದಿವ್ಯರು ಕಂತು ಜನಗರ ದಿವ್ಯರು ಕಂಡ ಅಕ್ರೂರ ಅಕ್ರೂರ ದಿವ್ಯ ರೂಪವ ಕಂಡ ಅಕ್ರೂರ ಕೃಷ್ಣ ವಾಸುದೇವ ಹರಿಯೇ ಮುಕುಂದ ಶ್ರೀ ಕೃಷ್ಣ ಕಮಲಾನಾಥ ವಾಸುದೇವ ಸನಾತನ. ನಾರದಾದಿ ಮುನಿಗಳು ಹೇಳಿದ್ದು ಈಗ ಸ್ಪಷ್ಟವಾಯಿತು. ಸನಾತನ, ಆ ಕಾಲದವ, ಯಾವ ಕಾಲ ಗೊತ್ತಿಲ್ಲ, ಆದಿ ಅಂತ್ಯ ಗೊತ್ತಿಲ್ಲ ಅಂತ ಕೃಷ್ಣನನ್ನು ನಾನು ಕಾಣ್ತಾ ಇದ್ದೇನಲ್ಲ. ನೀರಲ್ಲಿ ಆಚಮನ ಮಾಡಿ ಸಂಕಲ್ಪ ಮಾಡಿ ನೀರಲ್ಲಿ ಮುಳುಗಿದ್ದೇ ತಡ. ನಾನು ನೀರಲ್ಲಿ ಏನನ್ನು ಕಾಣ್ತಾ ಇದ್ದೇನೆ? ಒಂದು ಕಡೆಯಲ್ಲಿ ಕೃಷ್ಣ ಕಾಣ್ತಾ ಇದ್ದಾನೆ, ಇನ್ನೊಂದು ಕಡೆಯಲ್ಲಿ ರಾಮ ಕಾಣ್ತಾ. ಅಯ್ಯ ಹೆಡ್ಡ, ನಾನು ಬರೇ ಭ್ರಮೆ ನನಗೆ. ಅವರು ರಥದಲ್ಲಿದ್ದಾರೆ, ನಾನು ಇಲ್ಲಿ ಕಾಣುವುದಕ್ಕೆ. ಹಾ, ಅಯ್ಯಯ್ಯೋ, ಅಲ್ಲ, ಭ್ರಮೆ ಅಲ್ಲ, ಇದು ವಾಸ್ತವವೇ. ಹಾ, ನೀರಲ್ಲಿ ಕೃಷ್ಣ ಮಾತ್ರ ಅಲ್ಲ, ಹಾ, ಒಂದು ಮತ್ಸ್ಯಾಕಾರವನ್ನು ಕಂಡೆ ಅಲ್ವಾ? ಅರೆ ಕ್ಷಣ ಮತ್ಸ್ಯ ಆ ಕಡೆ ಹೋಯಿತು, ಇನ್ನೊಂದು ಕೂರ್ಮವನ್ನು ಕಂಡೆ. ಅಯ್ಯ, ಮತ್ಸ್ಯ ಕೂರ್ಮಗಳ ನೀರಲ್ಲಿ ಇರುವುದೇ. ಅಯ್ಯೋ, ವರಹವನ್ನು ಕಂಡೆ ಅಲ್ಲ, ಅಲ್ಲ. ಅಯ್ಯೋ, ನರಸಿಂಹನ ರೂಪ, ನರಸಿಂಹ ರೂಪ ನೀರ ಒಳಗೆ ಕಂಬದಿಂದ ಹೊರಗೆ ಬರುವುದು. ಪ್ರಹ್ಲಾದನನ್ನು, ಹಿರಣ್ಯಕಶಿಪುವನ್ನು ಬಿತ್ತಿ ಬಿತ್ತಿ ಸೆಳೆಯುವುದು. ಮತ್ತೆಷ್ಟು ಸ್ವಚ್ಛ ಭಕ್ತರು ಇದ್ದಾರಂತ ಬಿತ್ತಿ ಬಿತ್ತಿ ಸೆಳೆಯುವ ದೃಶ್ಯ. ವಾಮನ, ವಾಮನ ಗಿಡ್ಡ ರೂಪದ ವಾಮನ ಹೋದ, ಗಿಡ್ಡ ರೂಪದ ವಾಮನ ಹೋದ. ಭಾರ್ಗವ, 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 ತಲೆಯಲ್ಲಿ ಜುಟ್ಟು, ಹಣೆಯಲ್ಲಿ ಬೊಟ್ಟು, ಕೆಂಪು ಕಣ್ಣು, ಭಾರ್ಗವ. ಇದು ಯಾವ ರೂಪ? ಇದು ಯಾವ ರೂಪ? ರಾಮನ ರೂಪ, ರಾಮ, ರಾಮನ ರೂಪ. ಮತ್ಸ್ಯ ಕೂರ್ಮ ವರಹಚ್ಚ ನಾರಸಿಂಹಂಚ ವಾಮನ.
ಭಾರ್ಗವ ರಾಮ ಕೃಷ್ಣ ಕೃಷ್ಣ ಮತ್ತೆ ಕೃಷ್ಣ ಬಂದ ಮತ್ತೆ ಕೃಷ್ಣ ಬಂದ. ಕೃಷ್ಣ ಎಲ್ಲಿ ಅವ ಆಚೆ ಹೋಗಿ ಆಯ್ತು. ಮತ್ಸ್ಯಗುರು ವಾಮನ, ಹಾಗಾದ್ರೆ ದಶಾವತಾರವನ್ನು ನಾನು ಕಂಡೆ, ವಿಶ್ವರೂಪವನ್ನು ಕಂಡೆ, ನೀರಲ್ಲಿ ಕೃಷ್ಣನನ್ನು ಕಂಡೆ. ಕೃಷ್ಣ 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 ಜಗದಿ ನಾನು ನಿನ್ನಲ್ಲಿ ಜಗದಿ ಅಕ್ರೂರ. ಅರಕ್ಷಣ ರಥದಲ್ಲಿ ರಾಮಕೃಷ್ಣ ನಿಮ್ಮಿಬ್ಬರನ್ನು ಕುಳ್ಳಿರಿಸಿ ಕಾಳಿಂದಿಯಲ್ಲಿ ಮುಳುಗಿದೆ. ಮುಳುಗೆದ್ದು ಮೇಲೆ ಬಂದೆ. ಅಲ್ಲಿ ಮುಳುಗುವಾಗಲೂ ರಾಮಕೃಷ್ಣ. ಮತ್ತೆ ಭ್ರಮೆಗೊಂಡು ರಥದಲ್ಲಿ ನೋಡ್ತೇನೆ, ರಥದಲ್ಲೂ ರಾಮಕೃಷ್ಣ, ನೀರಲ್ಲೂ ರಾಮಕೃಷ್ಣ. ರಾಮಕೃಷ್ಣ ಅಕ್ರೂರ ಕೃಷ್ಣ
ನಿನ್ನ ಮನಸ್ಸಿನ ಒಳಗೆ ಏನು ತುಂಬಿದೆಯೋ ಅದು ಎಲ್ಲಾ ಕಡೆಯೂ ನಿನ್ನ ಕಣ್ಣಿಗೆ ಗೋಚರವಾಗ್ತಾ ಇದೆ. ಓ, ಅದು ನೀನು ನಿದ್ದೆ ಮಾಡಿದ್ರೂ ಸ್ನಾನ ಮಾಡಿದ್ರೂ ನಿನ್ನ ಮನಸ್ಸಿನ ಒಳಗೆ ಇರುವಂತಹ ಆ ಭಾವವೇ ತುಂಬಿಕೊಳ್ತಾ ಇದೆ. ಇದು ತಪ್ಪಲ್ಲ. ನಿನ್ನ ಭಕ್ತಿಯ ಪರಾಕಾಷ್ಠೆ ಎಷ್ಟು ಎಂಬುದನ್ನ ತೋರಿಸಿಕೊಡ್ತದೆ. ಸಂತೋಷ ಆಯ್ತಾ ಇಲ್ವಾ? ನೀನು ಬದುಕಿನಲ್ಲಿ ಯಾವುದನ್ನೆಲ್ಲ ಇನ್ನು ಕಾಣಲಿಕ್ಕೆ ಸಾಧ್ಯ ಇಲ್ವೋ ಅದನ್ನೆಲ್ಲ ಕಂಡ ಹಾಗೆ ಆಯ್ತಾ ಇಲ್ವಾ? ನೀನು ಆಗ ಒಂದು ಮಾತು ಹೇಳಿದಿ, ಯಾವುದು? ಭಯಕೃತ್ ಭಯನಾಶನ. ನಾನು ಹೇಳ್ತೇನೆ, ಭೂತ ಭವ್ಯ ಭವದ್ ಪ್ರಭು. ಹೌದಾ ಅಲ್ವಾ? ಹೌದು. ನಿನಗೆ ಅದರ ಸಾಕ್ಷಿ ತಿಳಿದಿದೆಯಲ್ಲ? ಹೌದು ಕೃಷ್ಣ. ಇನ್ನು ಪುನಃ ಸ್ನಾನ ಮಾಡ್ಲಿಕ್ಕೆ ಬೇಡ ಬೇಡ ಬೇಡ, ಸಾಕಾ? ಬೇಡ ಬೇಡ, ಸಾಕು. ಎಲ್ಲ ವಿಶ್ವರೂಪದ ದರ್ಶನ ಆದ್ಮೇಲೆ ಎಲ್ಲ ಸ್ನಾನ ಆದ ಹಾಗೆ ಆಯ್ತು ಕೃಷ್ಣ ಅಲ್ವಾ? ಹೌದು. ಇನ್ನು ಏನಪ್ಪಣೆ ಕೃಷ್ಣ? ಹೋಗ್ಬೇಕಲ್ಲ. ಎಲಲು ನಗುದಪ್ಪಿದನು ಗರುಡಾವಾದಿ ರಥದೊಳುಗೊಳ್ಳಿ ಹೋಗುವ. ಎಲಲು ನಗುದಪ್ಪಿದನು ಗರುಡಾವಾದಿ ರಥದೊಳು ಉಳ್ಳಿರಿಗೊಂಡು ಅನುಭವದಾನಂದಾಬ್ದಿಯೊಳಗೊಳಾಡುತ್ತ ಸಂದದರಿಗೆ ಏನೋ ಅಕ್ರೂರ. ಕೃಷ್ಣ, ಮುಂದೆ 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 ಸಾಗುತ್ತಾ ಬಂದಿದ್ದೇವೆ. ಏನು ಇಲ್ಲಿಯ ಈ ಗಳಿಗೆಗೆ ನಿನ್ನ ಮುಖ ಅರಳುತ್ತಾ ಇದೆಯಲ್ಲ? ಏನು ವಿಶೇಷ? ಏನು ಬಂದಾಯ್ತಲ್ಲ? ಹೌದು. ಈಗ ನಾವು ಬಂದಂತಹ ಸ್ಥಳ ಯಾವುದು ಹೇಳು? ಏನು? ಮಧುರೆಗೆ ಬಂದಾಯ್ತು. ಹೌದು. ನೀನು ಯಾಕೆ ಬಂದದ್ದು? ಕರ್ಕೊಂಡು ಹೋಗ್ಲಿಕ್ಕೆ ಬಂದದ್ದು. ಹೌದು. ಇನ್ನು ಇನ್ನು ನಾವು ಆ ದಾರಿಯಲ್ಲಿ ಹೋಗ್ತೇವೆ. ಮತ್ತೆ ನೀನು? ನಾವು ಆ ದಾರಿಯಲ್ಲಿ ಹೋಗ್ತೇವೆ. ಹೌದಾ? ನಿನ್ನ ಕೆಲಸ ನೀನು ನೋಡು. ಅಂದ್ರೆ ನಮ್ಮ ಕೆಲಸ ಇದೆಯಲ್ಲ, ನೀ ಏನು ಹೇಳುದು ಈಗ? ನಮ್ಮಷ್ಟಕ್ಕೆ ನಾವು ಇರ್ತೇವೆ, ನಾವು ಹೋಗ್ತೇವೆ. ನೀನು ನಿನ್ನ ಮನೆಗೆ ಹೋಗು. ನನ್ನ ಮನೆಗೆ? ಹೌದು ಕೃಷ್ಣ. ಈಗ ನಿನ್ನ ಮನಸ್ಸಿನ ಅಂತರಲ್ಲಿ ಯಾವ ಭಾವ ಇದೆಯೋ ಗೊತ್ತಿಲ್ಲ ನನಗೆ. ಆದ್ರೆ ಕೃಷ್ಣ, ನನ್ನನ್ನು ಮನೆಗೆ ಹೋಗು ಅಂತ ಹೇಳ್ತಾ ಇದ್ದೀಯಲ್ಲ? ಹೌದು. ನಾನು ನಿನ್ನನ್ನು ಬಿಡುವವನಲ್ಲ, ಖಂಡಿತ ಬಿಡುವುದಿಲ್ಲ. ಯಾಕೆ? ಯಾಕಂದ್ರೆ ರವಿಯೋ ಪಶ್ಚಿಮ ಹೋಗು ನೀನು ನಿವಾಗ ಸಗಿತಲೆದ್ದು ನಾಳೆ ನಿಮದಿ ಬರುವೆ. ನುಡಿದ ಬಗೆ ಕೃಷ್ಣ ರವಿಯೋ ಪಶ್ಚಿಮ ಮುದಿಗಿಳಿಯ. ಕೃಷ್ಣ. ಅಕ್ರೂರ, ಈಗ ನನ್ನನ್ನು ನನ್ನ ಮನೆಗೆ ಹೋಗು ಅಂತ ನೀ ಹೇಳ್ತಾ ಇದೀಯಲ್ಲ? ನಿನ್ನ ಕೆಲಸ ಆಯ್ತಲ್ಲ, ನನ್ನ ಇಲ್ಲಿಗೆ ಬಂದ ಆಯ್ತಲ್ಲ. ಕೆಲಸ ಆಯ್ತು, ಹೌದು. ಆದ್ರೆ ನಾನು ಒಬ್ಬನೇ ಪುಣ್ಯವನ್ನು ಸಂಪಾದನೆ ಮಾಡಿದ್ರೆ ಸಾಲದು. ಕಾಣ್ತದೆ ನನ್ನ ಮನೆ. ಹೌದು. ಅಲ್ಲಿ ನನ್ನ ಅಪ್ಪ, ಅಲ್ಲಿ ನನ್ನ ಅಮ್ಮ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಅಣ್ಣ, ನನ್ನ ತಮ್ಮ, ನನ್ನ ಯಾಕೆ ಇದು ನನ್ನದು ಬರ್ತದೆ ಕೃಷ್ಣ. ನೀನೀಗ ಏನನ್ನು ಹೇಳ್ತಾ ಇದ್ದಿ ಅನ್ನುವಂತ ಪ್ರಜ್ಞೆಯೇ ನಿನಗಿಲ್ಲ. ಹೌದು ಕೃಷ್ಣ. ಅಲ್ಲಿರುವಾಗ, ನಂದಗೋಕುಲದಲ್ಲಿರುವಾಗ ನನ್ನದು ಯಾವುದು ಇರಲಿಲ್ಲ ಕೃಷ್ಣ. ಮಧುರೆಗೆ ಬಂದ ತಕ್ಷಣ ನನ್ನದು, ನನ್ನ ಆಸ್ತಿ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಚಿಕ್ಕಪ್ಪ, ನನ್ನ ಭೂಮಿ, ನನ್ನ ತೋಟ, ಇದು ಯಾಕೆ ಬರ್ತದೆ ಕೃಷ್ಣ? ಅದಕ್ಕಾಗಿಯೇ ಹಿಂದಿನವರು ಹೇಳಿದ್ದು ಏನು? ಸತಿಯು ಸುತರು ಹಿತರು ಎಂದು ಮತಿಯ ಕೆಟ್ಟು ಕೆಡಲು ಬೇಡ. ಇಲ್ಲಿಯವರೆಗೆ ಈ ಮಧುರೆಯಲ್ಲಿರುವಂತಹ ಪ್ರಜಾಜನರ ಕ್ಷೇಮದ ಬಗ್ಗೆ ನಿನಗೆ ಆಸಕ್ತಿ ಇತ್ತು. ಗೊತ್ತಾಯ್ತು ಕೃಷ್ಣ.
ಈಗ ಹೇಳ್ತಾ ಇದ್ದಿ ನನ್ನ ಹೆಂಡತಿ ನನ್ನ ಮಕ್ಕಳು ನೋಡು, ಅರ್ಥಾಗಮೋ ನಿತ್ಯಂ ಅರೋಗಿತಾಚ ಪ್ರಿಯಾಚ ಭಾರ್ಯ ಪ್ರಿಯವಾದಿನೀಚ ವಶ್ಯಶ್ಚ ಪುತ್ರ ಅರ್ಥಕರೀಚ ವಿದ್ಯಾ. ಈ 6 ವಿಚಾರಗಳು ಒಳ್ಳೆಯ ಪುರುಷನ ಲಕ್ಷಣ ಅಂತೆ. ಯಾವಾಗ್ಲೂ ಬರ್ತಾ ಇರ್ಬೇಕು ಸಂಪತ್ತು. ಅರ್ಥಾಗಮೋ ನಿತ್ಯಂ, ಹೌದು. ರೋಗ ಇರಬಾರದು, ಇರಬೇಕು. ಹೌದು. ಆಮೇಲೆ ತನ್ನ ಇಷ್ಟವನ್ನು ತಿಳಿದು ಸಂಸಾರ ನಡೆಸುವಂತಹ ಹೆಂಡತಿ ಇರಬೇಕು, ಮಕ್ಕಳು ಇರಬೇಕು, ಹೇಳಿದ್ದನ್ನ ಕೇಳಬೇಕು, ಅವರು ಕೂಡ ಅವರದೇ ಆದಂತಹ ಮಾರ್ಗದಲ್ಲಿ ಇರಬೇಕು. ಅದು ಸುಖದ ಜೀವನ. ನೀನು ಈವರೆಗೆ ಮಧುರೆಯ ಕ್ಷೇಮವನ್ನು ಹೇಳುವವ ಇಷ್ಟೊಂದು ಸ್ವಾರ್ಥಿ. ನಿನ್ನ ಹೆಂಡತಿ ಮಕ್ಕಳು ನನ್ನನ್ನು ನೋಡಬೇಕು, ಆದ್ರೆ ಇಲ್ಲಿಯ ಜನ ಇಷ್ಟು ಸಂಕಟ ಪಡ್ತಾ ಇದ್ದಾರೆ ಅನ್ನುವ ಪ್ರಜ್ಞೆ ಬೇಕಾ ಬೇಡುವ? ಬೇಕು ಬೇಕು ಕೃಷ್ಣ. ನನಗೆಂದ್ರೆ ನನ್ನ ವ್ಯಾಮೋಹ ಅದನ್ನು ನನ್ನ ಹೇಳಿಸಿತು. ನಾನು ಪುಣ್ಯವನ್ನು ಕಟ್ಟಿಕೊಂಡೆ, ನನ್ನ ಹೆಂಡತಿ ಮಕ್ಕಳಿಗೆ ಸ್ವಲ್ಪ ಅವರನ್ನು ನಿನ್ನ ಕಾಲಿಗೆ ಬೀಳಿಸಿ ಅವರಿಗೆ ಪುಣ್ಯ ಕೊಡ್ತೇನೆ ಅಂತ ನನ್ನ ಭಾವನೆ ಇತ್ತು. ನಾನು ಬಂದಂತಹ ಕೆಲಸ ಎಲ್ಲ ಆದ್ಮೇಲೆ ನಿನ್ನ ಹೆಂಡತಿ ಮಕ್ಕಳನ್ನು ಎಲ್ಲರನ್ನು ಕೂಡ ನೋಡಿ ಸಂತೋಷ ಪಡ್ಲಿಕ್ಕೆ ಅಲ್ಲಿಗೆ ಬರ್ತೇನೆ. ಇಲ್ಲಿಗೂ ನೀನು ಬರಬೇಕು, ಬರಬೇಕು. ಹಾಗಂತ ನಾನು ಒಬ್ಬನೇ ಮನೆಗೆ ಹೋಗುದು. ಇನ್ನು ನೀನು ನನ್ನ ಜೊತೆಯಲ್ಲಿ ಇರುವುದು ಬೇಡ, ನಾನು ದಾರಿ ಹುಡುಕಿಕೊಂಡು ಹೋಗ್ತೇನೆ ಮನೆಗೆ. ಮುಂದೆ ಹೋಗುವ ಹೊತ್ತಿಗೆ ರಜಕ ಒಬ್ಬ ಸಿಕ್ಕಿದ. ಹೌದು, ಅವನ ಬಟ್ಟೆಯನ್ನು ಕೊಡು ಅಂತ ಹೇಳಿದ್ರೆ ಕೊಡ್ಲಿಲ್ಲ, ಹೊಡೆದದ್ದೇ. ಆ ರಜಕನಲ್ಲಿದ್ದ ಒಳ್ಳೆಯ ಬಟ್ಟೆಯನ್ನು ತೆಗೆದುಕೊಂಡು ಆಗಿದೆ. ಸ್ವಲ್ಪ ಮುಂದೆ ಹೋಗುವತ್ತಿ ಕುಬ್ಜೆ ಒಬ್ಬಳು ಸಿಕ್ಕಿದ್ದು. ಗಂಧ ಕೊಡು ಅಂತ ಹೇಳಿದೆ, ಸಂತೋಷದಿಂದ ಕೊಟ್ಟಳು. ಅವಳ ಬೆನ್ನು ಪೂರ್ತಿ ವಕ್ರವಾಗಿತ್ತು. ಹೀಗೆ ಮುಟ್ಟಿತೇ ತಡ ಅವಳು ಸರಿಯಾದ್ಲು. ಸಂತೋಷದಿಂದ ಕಾಲಿಗೆ ಎರಗಿದ್ದಾಳೆ. ಸುಧಾಮನನ್ನೂ ಸುಧಾರಿಸಿದ್ದು ಆಗಿದೆ. ಸಂತೋಷ ಪಟ್ಟಿದ್ದಾನೆ. ನೇರವಾಗಿ ಶಸ್ತ್ರಾಗಾರಕ್ಕೆ ಹೋಗಿದ್ದೇನೆ. ಅಲ್ಲಿ ಇರುವುದನ್ನೆಲ್ಲ ತಗೊಂಡಾಗಿದೆ. ಈ ಕಡೆ ಇನ್ನು ಯಾರೆಲ್ಲ ದಾರಿಗೆ ಅಡ್ಡ ಬರ್ತಾರೆ ಅವರನ್ನೆಲ್ಲ ದೂರ ಮಾಡಿದ್ದಾಗಿದೆ. ಮತ್ತು ತಡೆದ್ರೆ ಹೊಡೆದಿದ್ದೇನೆ. ಮುಂದೆ ಹೋಗ್ತೇನೆ. ವರ್ತಮಾನವಾಗಿ ಹೇಳಿ ಚಿತ್ತದಲ್ಲಿ ಕಡು ವ್ಯರ್ಥ ಬರಿದಿರದೇಗೆ ಶಿವ ಶಿವ ಅದು ಬುಧವು ಪೃಥ್ವಿ ನಡುಗುತ್ತಲಿ ಹೊಲಿವು. ಕಂಸನ ಜೀವನ ವಿಚಿತ್ರವಾದಂತಹ ಜೀವನ ಎಂಬುದಾಗಿ ಹೇಳಬೇಕಾಗುತ್ತದೆ. ಅಶರೀರವಾಣಿಯನ್ನೇ ನಾನು ಇವತ್ತರಲ್ಲಿ ನೆನಪಿಸುತ್ತಾ ಇರುವುದು. 8ನೆಯ ಗರ್ಭದ ಶಿಶುವಿನಿಂದ ಮರಣ. ಅವ ಈ ಹೊತ್ತಿನಲ್ಲಿ ನಂದಗೋಕುಲದಲ್ಲಿ ಬೆಳೆಯುತ್ತಾ ಇದ್ದಾನೆ ಎಂಬಂತಹ ವಿಚಾರವನ್ನು ಅರಿತವನು ನಾನಾಗಿದ್ದೇನೆ. ನಮ್ಮವರನ್ನು ಅನೇಕ ಮಂದಿಗಳನ್ನು ನಾನು ಕಳುಹಿಸಿದೆ. ಹೋದವರು ಯಾರೂ ಹಿಂತಿರುಗಿ ಬರಲಿಲ್ಲ. ವಿಶೇಷವಾದಂತಹ ಒಂದು ಹಬ್ಬವನ್ನು ಮಾಡುವಂತಹ ಉದ್ದೇಶದಿಂದ ಆ ಕೃಷ್ಣ ಬಲರಾಮರನ್ನು ಇಲ್ಲಿಗೆ ಬರೆಸಬೇಕೆಂಬಂತಹ ಉದ್ದೇಶವನ್ನಿಟ್ಟುಕೊಂಡವ ನಾನು. ಬಿಲ್ಲ ಹಬ್ಬ ಎಂಬುದಾಗಿ ಅಕ್ರೂರನ್ನು ಕಳುಹಿಸಿದೆ. ಅವರು ಈ ಹೊತ್ತಿನಲ್ಲಿ ಮಧುರೆಗೆ ಬಂದಿದ್ದಾರೆ ಎಂಬಂತಹ ವರ್ತಮಾನವನ್ನು ಅರಿತವನು ನಾನಾಗಿದ್ದೇನೆ. ಆದರೆ ರಣದ ವರ್ತಮಾನವನ್ನು ಕೇಳುವಾಗ ಮನಸ್ಸಿಗೆ ಬಹಳವಾದಂತಹ ಹೆದರಿಕೆ ಆಗುತ್ತಾ ಉಂಟು. ಈ ಹೊತ್ತಿನಲ್ಲಿ ನಮ್ಮವನೇ ಆದಂತಹ ರಾಜರಜಕ ಅವನನ್ನು ಕೂಡ ಕೊಂದಿದ್ದಾರೆ ಎಂಬಂತಹ ವಿಚಾರವು ನಮಗೆ ತಿಳಿದು ಬಂದಿದೆ. ಕುಬ್ಜೆಯ ಡೊಂಕನ್ನು ಸರಿ ಮಾಡಿದ್ದಾನಂತೆ. ಪೂಜಿಸುವುದಕ್ಕೆ ಇಟ್ಟಂತಹ ಬಿಲ್ಲನ್ನು ಕೂಡ ಈ ಹೊತ್ತಿನಲ್ಲಿ ಮುರಿದಿದ್ದಾರೆ ಎಂಬಂತಹ ವಿಚಾರವನ್ನು ಅರಿತವ ನಾನಾಗಿದ್ದೇನೆ. ಕುವಲಯ ಪೀಡವೆಂಬಂತಹ ಆನೆಯನ್ನು ಕೊಂದಿದ್ದಾರೆ ಎಂಬಂತಹ ವಿಚಾರವನ್ನು ತಿಳಿದವನು ನಾನಾಗಿದ್ದೇನೆ. ರಣದ ವರ್ತಮಾನವನ್ನು ಕೇಳುವಾಗ ಸೋಲಿನ ಮೇಲೆ ಸೋಲು, ನನ್ನ ಮರಣ ಆದಷ್ಟು ಬೇಗನೆ ಆಗುವುದಕ್ಕಿದೆ. ಏನು ಮಾಡೋಣ? ಉದಯಿಸಿ ಅಂತಹ ಸೂರ್ಯ ಪಶ್ಚಿಮಾಂಬುದಿಯನ್ನು ಸೇರಿದ್ದಾನೆ ಈ ಹೊತ್ತರಲ್ಲಿ. ಏನು ಮಾಡಬೇಕೀಗ?
ಗೊತ್ತಿದೆಯೋ ನಾನೇನ ಮಾಡುವೆನೋ ಏನ ಗೊತ್ತಿದೆಯೋ ನಾನೇನ ಮಾಡುವೆನೋ ನತ್ತಿಗೆ ದೈವ ಗೊತ್ತುದ ನತ್ತಿಗೆ ದೇವಿಗೆ ನತ್ತಿಗೆ ದೈವ ಗೊತ್ತುದ ಕತ್ತೆಯ ಬಡರುದ ದಕ್ಷಿಣ ಯಾತಗೆ ಗಮನಿಸುವ ಕತ್ತೆಯ ಬಡರುದ ದಕ್ಷಿಣ ಯಾತಗೆ ಗಮನಿಸುವ ಪ್ರತಿಭವ ಗಗನದಿ ನೋಡಿ ಪ್ರತ್ಯಕ್ಷದಿಗೌಡೆನು ಸೊಪ್ಪುಸವ ಕೃತ್ರಿಮವ ಗಗನದಿ ನೋಡು ಪ್ರತ್ಯಕ್ಷದಿಗೌಡೆನು ಸೊಪ್ಪುಸವ ಮೃತ್ಯುವೆ ಸರಿಸನಗಿದು ನಾ ಬಿತ್ತರಿಸನಗನಿಗೆ ರಾತ್ರಿ ಕಾಲದಲ್ಲಿ ಹಂಸತೋರಿಕಾ ತಲಪದಲ್ಲಿ ಪವಡಿಸಿದವ ನಾನು ಸ್ವಲ್ಪ ಹೊತ್ತು ನಿದ್ರೆ ಬಂದಂತ ಈ ಹೊತ್ತಿನಲ್ಲಿ ಇದ್ದಕ್ಕಿದ್ದ ಹಾಗೆ ಮಂಚದಿಂದ ಉರುಳಿ ಉರುಳಿ ನೆಲಕ್ಕೆ ದಪ್ಪನೆ ನಾನು ಬಿದ್ದೆ. ಎಚ್ಚೆದ್ದು ನೋಡ್ತೇನೆ ಮುಂಜಾನೆಯ ಹೊತ್ತು ನಾಲ್ಕನೆಯ ಜಾವದಲ್ಲಿ ಕಾಣುತ್ತಿರುವಂತಹ ದುಸ್ವಪ್ನ. ಆ ದುಸ್ವಪ್ನ ಯಾವಾಗಲೂ ಸತ್ಯ ಆಗುತ್ತದೆ ಅಂತೆ. ನನ್ನನ್ನು ನಾನೇ ಇವತ್ತಲ್ಲೇ ನೋಡ್ತಾ ಇದ್ದೇನೆ. ನನ್ನ ಮೈಗೆಲ್ಲ ಎಣ್ಣೆಯನ್ನು ಲೇಪಿಸುತ್ತಾ ನೆತ್ತಿಗೆ ಎಣ್ಣೆಯನ್ನು ಹಾಕಿ ತಿಕ್ಕುತ್ತಾ ಆ ಕತ್ತೆಯ ಮೇಲೆ ಹಿಮ್ಮುಖವಾಗಿ ಕುಳಿತುಕೊಂಡು ದಕ್ಷಿಣ ದಿಕ್ಕಿನತ್ತ ಹೋಗುತ್ತಿರುವಂತಹ ದೃಶ್ಯವನ್ನು ನಾನು ನೋಡಿದೆ. ದಕ್ಷಿಣ ದಿಕ್ಕಿನ ಅಧಿಪತಿ ಯಾರು ಎಂಬುದಾಗಿ ಆಲೋಚಿಸಿಕೊಳ್ಳುವಾಗ ಯಮದೇವ ಶೈಮಿನೀಪುರಕ್ಕೆ ಹೋಗುತ್ತಿರುವಂತ ಆ ದೃಶ್ಯವನ್ನು ನಾನು ಇವತ್ತಲ್ಲಿ ನೋಡುತ್ತಾ ಇದ್ದೇನೆ. ಕಂಸನಿಗೆ ಅವಸಾನ ಕಾಲಕ್ಕೆ ಈ ರೀತಿಯಾಗಿ ಈ ದೃಶ್ಯವನ್ನೆಲ್ಲ ನಾನು ನೋಡ್ತಾ ಇದ್ದೇನೆ. ಮೃತ್ಯು ದೇವತೆ ಇವತ್ತರಲ್ಲಿ ಬಂದು ಪಾಶವನ್ನು ಇಕ್ಕಿ ನನ್ನನ್ನು ಎಳೆಕೊಂಡು ಹೋಗುತ್ತಿರುವಂತಹ ದೃಶ್ಯವನ್ನು ನಾನು ಈ ಹೊತ್ತಲ್ಲಿ ನೋಡ್ತಾ ಇದ್ದೇನೆ. ಬೆದರುತ್ತಾ ತಾನೆದ್ದರೆ ನನ್ನ ಕಣ್ಣೆದುರು ಈ ಹೊತ್ತಿನಲ್ಲಿ ಸತ್ತವರನ್ನೇ ನಾನು ಕಾಣುತ್ತಾ ಇದ್ದೇನೆ. ಅದು ಶಕಟ, ಧೇನುಕ, ವಾತಾಸುರ, ಭೂತರಿ ಮೊದಲಾದವರೆಲ್ಲರೂ ಕೂಡ ಆ ಶೈಮಿನಿಪುರದಿಂದ ನನ್ನನ್ನು ಕರೆಯುತ್ತಾ ಇದ್ದಾರೆ. ಒಡೆಯ ಬಾ ಬಾ ಎಂಬುದಾಗಿ ಸತ್ತವರನ್ನೇ ನನ್ನ ಕಣ್ಣಿಗೆ ಈ ಹೊತ್ತಿನಲ್ಲಿ ಕಾಣುತ್ತಾ ಇದೆ ಎಂದಾದ ಮೇಲೆ ನಾನು ಅಲ್ಲಿಗೆ ಹೋಗಬೇಕಾದಂತಹ ಆ ದುರವಸ್ಥೆ ನನ್ನ ಪಾಲಿಗೆ ಒದಗಿ ಬಂತು. ಏನು ಮಾಡೋಣ ಶಿವನೇ, ಹೀಗೂ ಆಗಿ ಹೋಯಿತಲ್ಲವೇ. ಆದರೆ ನಾನು ನೋಡುವುದಾದರೂ ಏನು, ಉರಿಯುವುದಾದರೂ ಏನದನ್ನು ಬರಿಸಿದೆ ಸಂಗಿಯ ಭಗವಳ ಕರೆಸಿದೆ ಬರಿಸಿದ ಭಗವಳ ಕರೆಸಿದೆ ಕೃಷ್ಣನು ಬಹುತರ ಯೋಳು ನಾಟಕದ ನಿಜ ಎಂತ ಬದರಿಸಿದ ನಮಗೆ ಇಲ್ಲಿ ನೋಡಿದ್ರು ಕೂಡ ನಾನು ಇವತ್ತಲ್ಲಿ ಕೃಷ್ಣನನ್ನೇ ಕಾಣ್ತಾ ಇದ್ದೇನೆ. ಉರಿಯುತ್ತಿರುವಂತಹ ದೀಪವನ್ನು ನೋಡುವಾಗ ಒಂದೇ ದೀಪ, ಆ ದೀಪದಲ್ಲಿ ಆ ಉರಿಯುತ್ತಿರುವಂತಹ ಆ ಜ್ಯೋತಿ ಒಂದು ಜ್ಯೋತಿಗೆ ಎರಡು ಮುಖವಾಗಿ ಇವತ್ತಲೇ ಕಾಣ್ತಾ ಇದ್ದೇನೆ. ಎರಡಾಗಿ ನನ್ನ ಕಣ್ಣೆದುರಿಗೆ ಇವತ್ತಲ್ಲೇ ಕಾಣ್ತಾ ಇದೆ ಎಂದಾದ ಮೇಲೆ ಇದು ಅವಸಾನ ಎಂಬುದಾಗಿ ಹೇಳಬೇಕಾಗುತ್ತದೆ. ನಾನು ಕೈಯನ್ನು ತೆಗೆದು ನನ್ನ ನೆತ್ತಿಯನ್ನು ನಾನು ಸ್ಪರ್ಶಿಸುತ್ತೇನೆ. ನನ್ನ ಮುಂಡದಲ್ಲಿ ರುಂಡವೇ ಈ ಹೊತ್ತಿನಲ್ಲಿ ಇಲ್ಲ. ದರ್ಪಣವನ್ನು ತೆಗೆದು ನೋಡುವಾಗ ರುಂಡವು ಕಾಣುವುದಿಲ್ಲ. ಎಂಥ ಮಾಯಕವನ್ನು ನಾನು ಇವತ್ತಲೇ ಕಾಣ್ತಾ ಇದ್ದೇನೆ. ಶಿವನನ್ನು ಆರಾಧಿಸಬೇಕು ಎಂಬುದಾಗಿ ಮುಂದಾದವಾಗ ಶಿವನನ್ನು ಕಾಣುವುದಿಲ್ಲ. ನನ್ನ ಕಣ್ಣಿಗೆ ಕಾಣುತ್ತಿರುವುದು ಆ ಹರಿ ಕೃಷ್ಣ. ಎಲ್ಲಿ ನೋಡಿದ್ರು ಕೃಷ್ಣನನ್ನೇ ನಾನು ನೋಡ್ತಾ ಇದ್ದೇನೆ. ಯಾತಕ್ಕೆ ಬರಿಸಿದೆ ತಂಗಿಯ ಮಕ್ಕಳನ್ನು ಈ ಬಿಲ್ಲ ಹಬ್ಬದಲ್ಲಿ ಆದರೂ ಕೂಡ
ಅವರನ್ನು ಕೊಲ್ಲಬೇಕು ಎಂಬುದಾಗಿ ಆ ಆಸೆಯನ್ನು ಇಟ್ಟುಕೊಂಡವನು ನಾನು. ಆದರೆ ನನ್ನ ಮರಣವನ್ನು ಅವರ ಕೈಗೆ ಕರೆದು ಕೊಟ್ಟಾಗೆ ಇವತ್ತಿನಲ್ಲೇ ಆಗಿ ಹೋಯಿತಲ್ಲ ಶಿವನೇ, ಇನ್ನು ನನಗೆ ಉಳಿಗಾಲ ಇಲ್ಲ. ಸ್ವಲ್ಪ ನಿದ್ರಿಸಿ ನಾನು ಆ ಕಣ್ತೆರೆದು ನೋಡುವಾಗ, ನಯನವನ್ನು ತೆರೆದು ನೋಡುವಾಗ ಎಲ್ಲಿ ನೋಡಿದರೂ ಕೂಡ ಹರಿ, ಮೇಲೆ ಕೆಳಗೆ ಸುತ್ತ ಮುತ್ತ ಎಲ್ಲಿ ನೋಡಿದರೂ ಕೂಡ ಆ ಹರಿಯನ್ನೇ ಕಾಣ್ತಾ ಇದ್ದೇನೆ. ಅವನನ್ನು ಎರಡು ಕೈಗಳಿಂದ ಹೋಗಿ ಹಿಡಿಯಬೇಕು ಎಂಬುದಾಗಿ ಮುಂದಾದವಾಗ ಹರಿ ಮಾಯಕವಾಗಿ ಹೋದ. ಏನು ಮಾಡೋಣ, ಸ್ವಲ್ಪ ಹೊತ್ತು ಉಳಿದಿದೆ. ಆ ಕೃಷ್ಣನನ್ನೇ ನೆನೆಯುತ್ತಾ ನನ್ನ ಹೃದಯ ಕಮಲದಲ್ಲಿ ಆ ದಿವ್ಯ ಮೂರ್ತಿಯನ್ನು ಈ ಹೊತ್ತಿನಲ್ಲಿ ಇರಿಸಿ ಕೊನೆಯ ಗಳಿಗೆಯಲ್ಲಿ ಅವನನ್ನೇ ಸ್ತುತಿಸುತ್ತಾ ಸ್ವಲ್ಪ ನಿದ್ರಿಸುತ್ತೇನೆ. ಬೆಳಗಾಗಲಿ ನೋಡೋಣ, ಬೆಳಗಾಗಲಿ. ಅರಮನೆ ಹೊರೊಳಗೆ ಕೃಷ್ಣಮಯವಾಗಿರಲು ತರುಣಿಯ ಭಕ್ತಿ ಭಾವದಿ ಹರ ಪೂಜಿಸಿ ಹುಟ್ಟಿಗಾದ್ಯರ ನಿರಿದ್ವಾರದಿ ಸಭೆಗೆ ಹರಿವರಿದೆಂದು ಕಾದಿದ್ದ. ನಿದ್ರೆ ಮಾಡಿದರೆ ನಿದ್ರೆ ಬರುವುದಿಲ್ಲ. ಈ ಹೊತ್ತಿನಲ್ಲಿ ಪುನಃ ಕಣ್ತೆರೆದು ನೋಡುವಾಗ ಕೃಷ್ಣನನ್ನೇ ನಾನು ಇವತ್ತಲೇ ಕಾಣ್ತಾ ಇದ್ದೇನೆ. ಹಾಗೆ ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯಬೇಕು ಎಂಬುದಾಗಿ ಶಯನಾಗರದಲ್ಲಿ ಹೋಗಿ ಮಲಗಿದೆ. ಎದ್ದೆ ಬೆಳಗಾಯಿತು, ಉದಯವಾಯಿತು. ಈ ಹೊತ್ತಿನಲ್ಲಿ ಏನು ಮಾಡಬೇಕೀಗ? ಎಂದಿನಂತ ಇಂದು ಕೂಡ ನಿತ್ಯ ವಿಧಿಗಳನ್ನೆಲ್ಲ ತೀರಿಸಿಕೊಂಡು ಓಲಗಸ್ತನಾದವನು ನಾನಾಗಿದ್ದೇನೆ. ಉದಯ ಕಾಲದಲ್ಲಿ ಎದ್ದವ ನಾನು. ಸಿಂಹಾಸನವನ್ನು ಏರಿದಂತ ಈ ಸಂದರ್ಭದಲ್ಲಿ ಸಾಮಂತ ಅರಸರೆಲ್ಲರೂ ಕೂಡ ಕಪ್ಪ ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ. ಮಹಾ ಕಲಿಯಾದಂತಹ ನನಗೆ, ರಣಮಲ್ಲನಾದಂತಹ ಕಂಸನಿಗೆ ಜಯವಾಗಲಿ ಜಯವಾಗಲಿ ಎಂಬುದಾಗಿ ಎಲ್ಲರೂ ಜಯಕಾರವನ್ನು ಸಾರ್ತಾ ಇದ್ದಾರೆ. ಮನಸ್ಸಿಗೆ ಬಹಳವಾದಂತಹ ಸಂತೋಷವಾಗುತ್ತಾ ಉಂಟು. ಆದರೆ ವರ್ತಮಾನ ಏನು? ಆ ಕೃಷ್ಣ ಬಲರಾಮರು ಈ ಹೊತ್ತಿನಲ್ಲಿ ನಮ್ಮ ದ್ವಾರದ ಬಳಿಗೆ ಬಂದಿದ್ದಾರೆ ಎಂಬಂತ ವಿಚಾರವನ್ನು ಅರಿತಿದ್ದೇನೆ. ಚಾಣೂರ ಮುಷ್ಟಿಕರನ್ನು ಕಳುಹಿಸಿದೆ. ಅವರು ಕೂಡ ಈ ಹೊತ್ತಿನ ಅಲ್ಲಿ ಅಳಿದು ಹೋಗಿದ್ದಾರೆ. ಇನ್ನೇನು ಮಾಡಬೇಕು? ಯಾರನ್ನು ಬಿಡಬೇಡಿ. ಕೊಲ್ಲಿ ಕೊಲ್ಲಿ, ವಸುದೇವರನ್ನು ಕೊಲ್ಲಿ, ಉಗ್ರಸೇನನನ್ನು ಕೊಲ್ಲಿ, ನಂದಗೋಕುಲದಲ್ಲಿ ಇರುವಂತಹ ಪ್ರತಿಯೊಂದು ಶಿಶುವನ್ನು ಕೂಡ ಕೊಲ್ಲಿ ಕೊಲ್ಲಿ ಕೊಲ್ಲಿ, ಸಿಂಹಾಸನವನ್ನು ಏರ್ತೇನೆ ನೋಡೋಣ. ಅಣ್ಣ ಬಲರಾಮ, ದೂರದಲ್ಲಿ ಸಿಂಹಾಸನವನ್ನು ಏರಿದಂತಹ ಮಾವನನ್ನು ಕಾಣುತ್ತಾ ಇದೆ. ಆ ಮಾವನ ಜೊತೆಯಲ್ಲಿ ನಾವು ಈ ಗಳಿಗೆಯವರೆಗೂ ಆಟ ಆಡಿದವರಲ್ಲ. ಬಲಿಷ್ಠವಾಗಿದ್ದಾನೆ. ಸ್ವಲ್ಪ ತೊಡೆಯನ್ನ ಏರಿ ಅಲ್ಲಿ ಆಟವನ್ನು ಆಡೋಣ ಮಾವಾ. ಎಲ್ಲಾ ಕೃಷ್ಣ ಎಲ್ಲೋ ಕೃಷ್ಣ ಮಾವ. ಏನು ಸಲುಗೆ, ಏನು ಸಲುಗೆ? ನನ್ನ ಮಾವ ಅಲ್ವಾ? ಮಾವನ ಬಳಿಗೆ ಅಳಿಯಂದ್ರು ಬರುವಾಗ ಯಾವ ರೀತಿಯಾಗಿ ಬರಬೇಕು ಗೊತ್ತೋ? ಮಾವನ ಮನೆಗೆ ಅಳಿಯಂದಿರು ಹೇಗೆ ಬರಬೇಕು ಹಾಗೇ ಬಂದಿದ್ದೆ. ನೀವು ಮಾವ ಹೇಗೆ ಸ್ವಾಗತ ಮಾಡಿದನೋ ಅದಕ್ಕೆ ತಕ್ಕ ಉತ್ತರವನ್ನು ಕೊಟ್ಟ ಸ್ವಾಗತವನ್ನು ಸ್ವೀಕರಿಸಿಯೇ ಬಂದಿದ್ದೇವೆ. ನೀವು ದಾರಿ ತಪ್ಪಿದವರು ನೀವಾಗಿದ್ದೀರಿ. ನಿಮಗೊಂದು ಹಬ್ಬದ ಊಟವನ್ನು ಉಣಿಸಬೇಕು ಎಂಬಂತ
ಉದ್ದೇಶವನ್ನು ಇಟ್ಟುಕೊಂಡಂತಹ ನಾನು ಆ ಅಕ್ರೂರನ್ನು ಕಳುಹಿಸಿದೆ. ನೀವು ಮಧುರೆಗೆ ಬಂದಿದ್ದೀರಿ. ಬರಲಿಲ್ವೇ? ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಈ ಮಧುರೆಗೆ ಬಂದಿದ್ದೇವೆ. ಒಂದು ಪಾಠ ನಿನ್ನಿಂದ ಅರ್ಥ ಆಗಿದೆ ಮಾವ. ಯಾವಾಗಲೂ ಕೂಡ ಸ್ನೇಹಿತರನ್ನು ಹತ್ತಿರ ಇಟ್ಟುಕೊಳ್ಬೇಕಂತೆ, ಶತ್ರುಗಳನ್ನು ಗಮನಿಸ್ತಾ ಇರಬೇಕಂತೆ. ನೀನು ಶತ್ರುಗಳನ್ನು ಗಮನಿಸ್ತಾ ಇದ್ದಿ ಅನ್ನುವಂಥದ್ದು ಸ್ಪಷ್ಟ ಗೊತ್ತಾಗಿದೆ. ನಿನ್ನ ಹತ್ತಿರ ಇರುವಂತಹ ಸ್ನೇಹಿತರು ಮಾತ್ರ ನೀನು ಯಾವಾಗ ಚಿತೇರ್ತಿ ಅಂತ ಕಾಯ್ತಾ ಇದ್ದಾರೆ. ಈಗ ಬಂದ ಕ್ಷಣದಲ್ಲೇ ಮಾವನ ಕಾಲಿಗೆ ನೀವು ಎರಗಬೇಕು. ತೊಡೆ ಮೇಲೆ ಕುಳಿತುಕೊಳ್ಳಿಕ್ಕೆ ಆಗ್ಲಿಕ್ಕಿಲ್ಲ, ನನ್ನ ಕಾಲಿಗೆ ಎರಗಬೇಕಿತ್ತು. ಮಾವನಿಗೆ ಗೌರವ ಕೊಡುವುದು ಹೇಗೆ, ತಂದೆಗೆ ಗೌರವ ಕೊಡುವುದು ಹೇಗೆ, ಅದೆಲ್ಲ ನಿಮಗೆ ಗೊತ್ತಿಲ್ಲ, ಕಲೀಲಿಲ್ಲ ಎಂಬುದಾಗಿ ಹೇಳಬೇಕಾಗುತ್ತದೆ. ಈಗ ಬಂದ ಕ್ಷಣದಲ್ಲೇ ನನ್ನ 2 ತೊಡೆಗಳನ್ನು ಏರಿದವರು ನೀವಾಗಿದ್ದೀರಿ. ಬರುವಾಗಲೇ ನೀವು ಅನಾಹುತವನ್ನು ಮಾಡಿದ್ದೀರಿ. ನಮ್ಮವನೇ ಆದಂತಹ ಮಡಿವಾಳ, ಅವನಲ್ಲಿರುವಂತಹ ವಸ್ತ್ರವನ್ನು ನೀವು ಕದ್ದುಕೊಂಡು ಹೋಗಿದ್ದೀರಿ. ಮಾವ, ಒಬ್ಬ ಮಡಿವಾಳನಿಗೆ ಎಷ್ಟು ಯೋಚನೆ ಶಕ್ತಿ ಇರಬೇಕು ಅಷ್ಟೇ ಇರಬೇಕು. ಅರಸನಿಂದ ಹೆಚ್ಚಿಗೆ ನಾನು ರಾಜರಜಕ ಅನ್ನುವಂತ ಅಹಂಕಾರ ಇತ್ತು. ನನ್ನ ಮಾವನಲ್ಲಿ ಅಂತಹ ಅಹಂಕಾರಿಗಳು ಇರಬಾರದು. ತಲೆಗೆ ಒಂದು ಹೊಡೆದೆ, ಬಿದ್ದ, ಸತ್ತೇ ಹೋದ. ಆಮೇಲೆ ಕುಬ್ಜೆ ಯಾವಾಗಲೂ ಕೂಡ ವಕ್ರಾಕೃತಿ ಒಬ್ಬಳು ಹೆಣ್ಣು ಗಂಧವನ್ನು ತರುವಂತಹ ಅವಳು ಈ ಹೊತ್ತಲ್ಲಿ ಇಲ್ಲ. ಅವಳನ್ನು ನೀವು ಎಲ್ಲಿಯೋ ಕಳಿಸಿದ್ದರಂತೆ ಮಾವ. ನನಗೆ ಬರುವ ಹೊತ್ತಿಗೆ ಸುಗಂಧ ಬೇಕಿತ್ತು, ಅವಳಲ್ಲಿ ಕೇಳಿದೆ. ಅವಳು ಕೈ ಮುಗಿದು ನನಗೆ ಅನುಗ್ರಹ ಮಾಡಿದ್ಲು, ಕೊಟ್ಲು. ಸಂತೋಷ ಆಯ್ತು. ಒಬ್ಬರು ಒಂದು ಉಪಕಾರ ಮಾಡಿದರೆ ಅದನ್ನು ಕೃತಜ್ಞತೆಯಿಂದ ಸ್ಮರಿಸಬೇಕೋ ಬೇಡವೋ? ಅವಳ ಬೆನ್ನನ್ನು ನೀವಿದೆ, ಏನೋ ವಿಶೇಷವಾದ ಶಕ್ತಿಯಿಂದ ಎಲ್ಲೋ ಹೋದ್ಲು, ಅವಳಿಗೆ ಮುಕ್ತಿ ಆಯ್ತು. ಕುವಲೆಯ ಪೀಡವೆಂಬಂತ ಆನೆ, ನಮ್ಮ ಪಟ್ಟದಾನೆಯನ್ನು ನೀನು ಕೊಂದಿದ್ದೀರಿ. ಏನು ಮಾವ, ಅಳಿಯಂದಿರು ಬಂದಿದ್ದಾರೆ ಅಂದಾಗ ಆ ಆನೆಯ ಸೊಂಡಿಲಲ್ಲಿ ಹೂವಿನ ಮಾಲೆಯನ್ನು ಕೊಟ್ಟು ನಮ್ಮನ್ನು ಗೌರವಿಸುವುದು ಬಿಟ್ಟು ನಮ್ಮ ಎದುರಿಗೆ ಬಂದು ಸೊಂಡಿಲಿಂದ ಒಂದೇ ರೀತಿಯಾಗಿ ಹೀಗೆ ತಳ್ಳಿಕ್ಕೆ ಆರಂಭ ಆಯಿತು. ಸೊಂಡಿಲನ್ನು ಹಿಡಿದದ್ದು ತಿರುಗಿಸಿದ್ದೆ, ಬಿದ್ದೆ ಹೋಯ್ತು. ಪೂಜೆಯನ್ನು ಮಾಡುವುದಕ್ಕಿಟ್ಟಂತಹ ಬಿಲ್ಲ, ಆ ಬಿಲ್ಲನ್ನೇ ನೀವು ಮುರಿದಿದ್ದೀರಿ ಎಂಬುದಾಗಿ ಈ ಹೊತ್ತಲ್ಲಿ ಹೇಳ್ತಾ ಇದ್ದೀರಿ. ಹೌದು, ಅದು ಶಿವನನ್ನೇ ಪೂಜಿಸುವಂತಹ ಬಿಲ್ಲು, ಶಿವ ಆರಾಧ್ಯ ದೇವನಾದಂತಹ ಆ ಪರಶಿವನ ಬಿಲ್ಲು ಎಂಬುದಾಗಿ ಹೇಳಬೇಕಾಗುತ್ತದೆ. ಅದನ್ನೇ ಮುರಿದವರು ನೀವು. ಬಿಲ್ಲ ಹಬ್ಬ ಅಂತ ನೀನು ಒಂದು ವಿಶೇಷವಾದಂತಹ ಹಬ್ಬವನ್ನು ಇಲ್ಲಿ ಸೃಷ್ಟಿ ಮಾಡಿದ್ದಿ. ಬಿಲ್ಲ ಹಬ್ಬವನ್ನ ಈ ಪರಂಪರೆಯಲ್ಲಿ ಯಾರು ಮಾಡಿದವರಿಲ್ಲ. ಮುಂದೆ ಅದನ್ನು ಮಾಡಲಿಕ್ಕೆ ನೀನು ಉಳಿದಿರುವುದಿಲ್ಲ, ಅದು ಬೇರೆ ಪ್ರಶ್ನೆ. ನಮ್ಮದು ಶಸ್ತ್ರಾಗಾರದಲ್ಲಿ ಇರುವಂತ ಎಲ್ಲವನ್ನು ಹಾಳು ಮಾಡಿದ್ದು ಹೌದು. ನಮ್ಮದು ಯಾವಾಗಲೂ ಹೊಸತೆ, ಹಳತಲ್ಲದು. ನಮ್ಮ ಹಾಗೆ ಇನ್ನು ಯಾರೂ ಇರ್ಲಿಕ್ಕಿಲ್ಲ. ಈ ಪ್ರಾಯ ಹೋದಾಗ ಹೀಗೆ ಆಗುವಂಥದ್ದು. ಯಾವಾಗಲೂ ಕೂಡ ಮನಸ್ಸಿಗೆ ಅಹಂಕಾರ ಏರಿದ್ರೆ ನೋಡಿದ್ದೆಲ್ಲವೂ ಕೂಡ ಹಾಗೇ ಕಾಣ್ತದೆ. ನಾನು 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 ಅಂತಲೇ ಕಾಣ್ತದೆ. ಆ ಅಹಂಕಾರ ಇಳಿಬೇಕು ಮಾವ. ನೀವು ಹೀಗೆ ಇರುವುದಲ್ಲ. ಮತ್ತೆ ಯಾರನ್ನೆಲ್ಲ ಸಲುಗೆ ಸಲುಗೆ ಎಲ್ಲ ಕೃಷ್ಣ, ಓ ಮಾವ, ನೀನು ಮಾಡಿದಂತಹ ಒಂದಲ್ಲ ಎರಡಲ್ಲ, ನಮ್ಮ ಒಳೆಯ ಆದಂತಹ ಪೂತನಿ, ಅವಳನ್ನು ಪೂತನಿ ಅಮ್ಮನವರು ಎಂಬುದಾಗಿ ನಾವು ಕೊಂಡಾಡ್ತಾ ಇದ್ದೇವೆ. ಪೂತನಿ ಅಜ್ಜಿ ಆಗ್ಲಿಲ್ಲ, ಅಜ್ಜಿ ಆಗ್ಲಿಕ್ಕೆ ಅಷ್ಟೆಲ್ಲ ಪ್ರಾಯ ಆಗಲಿಲ್ಲ. ಯಾವಾಗಲೂ ಹಾಲು ಕೊಡುವಂತ ಒಂದು ದೇವಲೋಕದಲ್ಲಿ ಕಾಮಧೇನು ಯಾವ ರೀತಿಯಾಗಿ ಉಂಟು, ಭೂಲೋಕದಲ್ಲಿ ಮದುವೆಯಲ್ಲಿ ಆ ಕಾಮಧೇನು ಹಾಗೆ ಇರುವುದು ಪೂತನಿ ಅಮ್ಮನವರು. ದಿನವೊಂದಕ್ಕೆ 1000 ಕೊಡ ಹಾಲು ಅದರಲ್ಲಿ ಸಂಗ್ರಹ ಆಗುತ್ತದೆ. ಮಾವ, ಎಷ್ಟು ಮಕ್ಕಳು ಕುಡಿದು ನಲಿದಾಡ್ತಾ ಇದ್ದಾರೆ. ಹಾಗಿರುವಾಗ ಅಂತಹ ಆ ಅಮ್ಮನಾದಂತಹ ಪೂತನಿಯನ್ನೇ ನೀನು ಕೊಂದು ಬಿಟ್ಟೆ ಅಲ್ಲ, ಮೂರ್ಖ ಎಂಬುದಾಗಿ ಹೇಳಬೇಕಾಗುತ್ತದೆ. ಯಾಕೆ ಕೊಂದೆ, ಯಾಕೆ ಕೊಂದೆ ನೀನು? ಮಾವ,
ಕುಪುತ್ರೋ ಜಾಯೇತ ಕುಮಾತ ನ ಭವತಿ. ಹಾ. ಕೆಟ್ಟ ಮಕ್ಕಳಾದ್ರೂ ಹುಡ್ತಾರಂತೆ, ಆದ್ರೆ ಕೆಟ್ಟ ತಾಯಿ ಈ ಪ್ರಪಂಚದಲ್ಲಿಯೇ ಇಲ್ಲಂತೆ. ಆದ್ರೆ ಅವಳು ನನ್ನ ತಾಯಿಯ ಹಾಗೆ ಬಂದು ಮೊಲೆ ಹಾಲು ಉಣ್ಣಿಸ್ಲಿಕ್ಕೆ ಆರಂಭಿಸಿದ್ಲು. ನೀನು ಕುಡಿಲಿಲ್ವಾ? ಎಲ್ಲಿಗೆ ಕುಡಿಯುವಂಥದ್ದು? ಹಾಲಾಗಿದ್ರೆ ಅಲ್ವಾ? ಅದು ಹಾಲಾಹಲವೇ ಆಗಿತ್ತು. ಅದಕ್ಕಾಗಿ ನಿನಗೆ ಹಾಲನ್ನು ಕುಡಿದದ್ದು ಮಾತ್ರ ಅಲ್ಲ, ಆ ವಿಷವನ್ನ ಬದಿಗೆ ಬಿಟ್ಟು ಅವಳ ರಕ್ತವನ್ನೇ ಕೊನೆಗೆ ಹೀರಿದೆ ಮಾವ. ಇಂಥವರು ನನ್ನ ಮಾವನ ಕಡೆಯಲ್ಲಿ ಇರಬಾರದು. ವಿಷದ ಹಾಲನ್ನು ಕೊಟ್ಟು ಮಕ್ಕಳನ್ನು ಸಾಯಿಸುವವರು ಈ ಪ್ರಪಂಚದಲ್ಲಿ ಇದ್ರೆ ಅದು ನಮ್ಮ ಮಾವನಲ್ಲಿ. ಮಾವನಿಗೆ ಒಳ್ಳೆ ಹೆಸರು ಬರಬೇಕು, ಅಂಥವರೆಲ್ಲ ಇರಬಾರದು ಅಂತ ಕೊಂದದ್ದು. ಹೌದು, ಎಲ್ಲರನ್ನು ಕೊಂದು ಮುಗಿಸಿದವರು ನೀನು. ಅಷ್ಟು ಮಾತ್ರ ಅಲ್ಲ, ಇನ್ನು ಅನೇಕ ಮಂದಿಗಳನ್ನು ಕಳಿಸಿದೆ ನಾನು. ನೇರವಾಗಿ ಬರುತ್ತಿದ್ರೆ ಒಳ್ಳೇದಾಗ್ತಿತ್ತು ಮಾವ. ಒಬ್ಬ ಗಾಡಿಯಾಗಿ ಬಂದ, ಗಾಡಿಯನ್ನು ಏರಿದಾಗ ಅದು ಮುರಿದೋಯ್ತು. ಇನ್ನೊಂದು, ನಾವು ದನಕರುಗಳನ್ನು ಮೇಯಿಸುವಂಥದ್ದು. ಒಂದು ದನ ನಮ್ಮ ಕಡೆಗೆ ಹಾಯ್ಲಿಕ್ಕೆ ಬಂತು. ಇದು ಏನಪ್ಪ ಅಪೂರ್ವವಾಗಿ ಇರುವಂಥದ್ದು, ನಾವು ಸಾಕಿದ ದನ ನಮ್ಮನ್ನೇ ಹಾಯ್ತದೆ ಅಂತ ಕೊಂಬನ್ನು ಹಿಡಿದೆ. ಆ ಗಳಿಗೆಯಲ್ಲೇ ರಾಕ್ಷಸನಾದ, ತಿರುಗಿಸಿದೆ, ಹೊಡೆದಾಕಿದೆ. ಮತ್ತೆ ಗೊತ್ತಾಯಿತು ಇದೆಲ್ಲ ನಿಮ್ಮ ಬಳಗದವರು ಅಂತ ಗೊತ್ತಾಯಿತು. ಅವರನ್ನೆಲ್ಲ ಕೊಂದವ ನೀನು. ಹೌದು. ಇನ್ನು ಏನು ಮಾಡ್ತೀನಿ ನೀನು? ನಿನ್ನನ್ನು ಬಿಡ್ಲಿಕ್ಕಿಲ್ಲ. ನಮಗೂ ಒಂದು ಹೆಮ್ಮೆತ್ತು, ನನ್ನ ಅಪ್ಪ ಅಮ್ಮ ಇರುವಂತಹ ಜಾಗದ ಚೆನ್ನಾಗಿ ಇರಬೇಕು ಅಂತ. ಆದ್ರೆ ನೀನು ಮಾಡಿದ ಕೆಲಸ ಒಂದೋ ಎರಡೋ. ಈ ರಾಜ್ಯಕ್ಕೆ ಒಡೆಯ ಅಂತ ಆಗಬೇಕಾದವ ಅಲ್ಲೆಲ್ಲೋ ಸೆರೆಮನೆಯಲ್ಲಿ ಇದ್ದಾನಂತೆ. ನಮ್ಮ ಅಜ್ಜ ನನ್ನ ಅಪ್ಪನ ಅಮ್ಮನನ್ನ ಬಂಧಿಸಿದ್ಯಂತೆ. ಮಾವ, ಇದೆಲ್ಲ ಒಳ್ಳೆಯ ಲಕ್ಷಣ ಅಲ್ಲ. ದೀಪ ಉರಿಯುತ್ತದೆ, ಉರಿಬೇಕು, ಎಣ್ಣೆ ಹಾಕಬೇಕು. ಆದರೆ ಅಹಂಕಾರವನ್ನೇ ಆ ದೀಪಕ್ಕೆ ಎಣ್ಣೆಯಾಗಿ ಇಟ್ಟುಕೊಂಡು ಬಳಸಿದರೆ ತುಂಬ ಸಮಯ ಉಳಿಯುವುದಿಲ್ಲ ಮಾವ. ಹಾಗಾಗಿ ನೀನು ಮಾಡಿದ ಕರ್ಮವನ್ನು ನೀನು ಅನುಭವಿಸಲೇಬೇಕು. ಬಿಡ್ಲಿಕ್ಕಿಲ್ಲ. ಕೃಷ್ಣ, ಏನು ಮಾವ ನೀನು ಮಾಯಾವಿ. ಯಾವ ವೇಷಕ್ಕೂ ಹಿಂದೆ ನೋಡಲಿಲ್ಲ ನೀನು. ಒಂದು ಕಾಲದಲ್ಲಿ ನೀನು ಎಂತದ್ದು ಹಂದಿ ವೇಷ ಆಗಿದ್ದೀಯ. ನೀನು ಹಂದಿ ವೇಷವನ್ನು ಆಗುತ್ತಿ, ನರಸಿಂಹನಾಗುತ್ತಿ, ಆಮೆಯಾಗುತ್ತಿ, ಮೀನಾಗುತ್ತಿ. ಯಾವ ರೂಪದಿಂದ ನೀನು ಎಲ್ಲಿ ಹೋದರೂ ಕೂಡ ನಿನ್ನನ್ನು ನಾನು ಬಿಡ್ಲಿಕ್ಕಿಲ್ಲ. ನೀನು ಆ ಶರೀರವಾಣಿ ಆ ಕೇಳಿದ್ದು ಹೇಗೆ ಎಂಬುದಾಗಿ ಆಲೋಚಿಸಿಕೊಳ್ಳುವಾಗ, ಮೋಸಗಾರರು, ನಮ್ಮ ವೈರಿಗಳು ದೇವತೆಗಳು, ಆ ದೇವತೆಗಳಿಗೆ ಯಾವಾಗಲೂ ಕೂಡ ನಮ್ಮನ್ನು ನೋಡಿದರೆ ಆಗುವುದಿಲ್ಲ. ಅದಕ್ಕೆ ಬೇಕಾಗಿ ಅವರು ಮೇಲಿನಿಂದ ಆಕಾಶವಾಣಿ ಮಾಡಿದ್ದು. ಯಾಕೆ? ಎಲ್ಲಿಯಾದ್ರೂ ಹೋಗಿ ನಾಳೆ ನಾನು ಸಾಯ್ತೇನೆ ಎಂಬುದಾಗಿ ಭಾವಿಸಿ ಅಂತ ಕಂಸ ಎಲ್ಲಿಯಾದ್ರೂ ಹೋಗಿ ಅವ ಆತ್ಮಹತ್ಯೆ ಮಾಡಿ ಸತ್ತರೆ ನಿನಗೆ ಒಳ್ಳೇದಾಯ್ತಲ್ಲ. ಸುಲಭದಲ್ಲಿ ಅವನನ್ನು ಕೊಂದಾಗೆ ಆಗುತ್ತದೆ. ಹಾಗೆ ಅಶರೀರವಾಣಿಯನ್ನೆಲ್ಲ ನಾವು ನಂಬುವವರು ನಾವಲ್ಲ. ಅದು ಸುಳ್ಳಾಗಬೇಕೆಂಬಂತ ಉದ್ದೇಶದಿಂದಲೇ ಈ ದಿನದಲ್ಲಿ ನಿನ್ನನ್ನು ಬರಮಾಡಿಕೊಂಡವ ನಾನಾಗಿದ್ದೇನೆ. ಕೊನೆಯ ಕಾಲಕ್ಕೆ ನೀವು ಬಂದಿದ್ದೀರಿ ಎಂಬುದಾಗಿ ಹೇಳಬೇಕಾಗುತ್ತದೆ. ನಿನ್ನ ಲೀಲಾ ನಾಟಕದಲ್ಲಿ ಏನೆಲ್ಲ ನೀನು ಮಾಡಿದ್ದಿ ಎಲ್ಲವನ್ನು ನಾನು ತಿಳಿದಿದ್ದೇನೆ. ಕೃಷ್ಣ ಲೀಲೆ, ಕಂಸನನ್ನು ವಧಿಸ್ತೇನೆ ಎಂಬುದಾಗಿ ಆ ಇಂದ್ರಾದಿ ದೇವತೆಗಳಿಗೆ ನೀನು ಮಾತು ಕೊಟ್ಟಿದ್ದಿಯಂತೆ. ಕಂಸ ವಧೆ ಆಗುವುದಕ್ಕೆ ಸಾಧ್ಯತೆ ಇಲ್ಲ. ಈ ದಿನದಲ್ಲಿ ಕೃಷ್ಣ ವಧೆ ಆದೀತು.
ಕೃಷ್ಣನನ್ನೇ ಕೊಲ್ಲುತ್ತೇನೆ ಎಂಬುದಾಗಿ ನಾನು ಎದೆಯೊಟ್ಟಿ ಹೇಳ್ತಾ ಇದ್ದೇನೆ ಇವತ್ತಿನಲ್ಲಿ. ಇಂದು ಕೊನೆಯ ಕಾಲ ಎಂಬುದಾಗಿ ಹೇಳಬೇಕಾಗುತ್ತೆ. ನಾನು ಮಾವ, ನಾನು ಏನೆಲ್ಲ ಆಗಿದ್ದೇನೆ ಎಂಬುದನ್ನು ಹೇಳಿದ್ದಿ, ಆದರೆ ಆದ್ಯೋ ನಾರಾಯಣೋ ಹರಿಹಿ ಎನ್ನುವಂತ ಮಾತನ್ನು ಮರೆತಿದ್ದಿ. ಸಂಕಲ್ಪ ಮಾತ್ರೇನ ಸೃಷ್ಟಿ ಅನ್ನುವುದಕ್ಕೆ ನಾನೇ ಸಾಕ್ಷಿ ಅನ್ನುವುದನ್ನು ಕೊನೆಯ ಕಾಲದಲ್ಲಾದರೂ ಅರ್ಥ ಮಾಡಿಕೊ. ಇನ್ನು ನಿನ್ನನ್ನು ಬದುಕಲಿಕ್ಕೆ ಬಿಟ್ರೆ ಉಳಿಲಿಕ್ಕಿಲ್ಲ, ಈ ಪ್ರಪಂಚ ಉಳಿಲಿಕ್ಕಿಲ್ಲ, ಈ ಪ್ರಜೆಗಳು ನಾಶಕ್ಕೆ ಕಾರಣ ಆದೀತು. ಆದ ಕಾರಣ ಮಾವ ಏನು ಮಾಡ್ತೇನೆ ಗೊತ್ತೋ, ಇಗೋ 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 ಸುಮನದ ಜಲಜ ಭವಜಿ ಜಯ ಜಯ ಮಾವನ ಸಂಹಾರ ಆಗಿದೆ. ದೇವತೆಗಳು ಎಲ್ಲರೂ ಕೂಡ ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ, ಒಳ್ಳೆಯ ಲಕ್ಷಣ. ಆದರೆ ಕೃಷ್ಣ ತನ್ನ ಮಾವನನ್ನೇ ಕೊಂದ ಎನ್ನುವಂತಹ ಒಂದು ವಿಚಾರ ಮಾತ್ರ ಎಲ್ಲರ ಬಾಯಿಯಲ್ಲಿಯೂ ಬಂದಿತ್ತು. ಯಾಕೆ ಮಾವನನ್ನು ಕೊಂದ? ದುಷ್ಟನು ಯಾರೇ ಆಗಿರಲಿ, ದೇವರ ಬಳಗದಲ್ಲೇ ಇರಲಿ, ದೇವರು ಬಿಡುವುದಿಲ್ಲ. ಅವರವರು ಮಾಡಿದಂತಹ ಕರ್ಮದ ಫಲವನ್ನು ಅನುಭವಿಸಲೇಬೇಕು. ದೇವರು ಎನ್ನುವಂತಹ ಶಕ್ತಿ ವರವನ್ನೂ ಕೊಡುತ್ತದೆ, ಶಾಪವನ್ನೂ ಕೊಡುತ್ತದೆ. ಪಡೆಯುವಂತಹ ಭಾಗ್ಯ ಆ ಜೀವಗಳದ್ದಾಗಿರುತ್ತದೆ. ಹಾಗಾಗಿ ಇವನು ಮಾಡಿದಂತಹ ಪಾಪ ಕರ್ಮವನ್ನು ಅನುಭವಿಸಿದ್ದಾನೆ. ಕಂಸನ ಸಂಹಾರ ಆಗಿದೆ. ಪ್ರಜೆಗಳೆಲ್ಲರೂ ಕೂಡ ಸಂತೋಷದಿಂದ ಜಯಕಾರ ಹಾಕ್ತಾ ಇದ್ದಾರೆ. ನೇರವಾಗಿ ಅಜ್ಜನಲ್ಲಿಗೆ ಹೋಗಿ ಅವನ ಬಂಧನವನ್ನು ಬಿಡಿಸಿ ಅವನಿಗೆ ಪಟ್ಟಾಭಿಷೇಕ ಮಾಡಿದ್ದು ಆಯಿತು. ಅಪ್ಪ ಅಮ್ಮನ ಚರಣಾರವಿಂದಗಳಿಗೆ ವಂದಿಸಿದ್ದೇನೆ. ಅವರು ನನ್ನನ್ನು ಬಾಚಿ, ಮಗನೇ ಈಗಲಾದರೂ ನಿನ್ನನ್ನು ನೋಡುವಂಥ ಸೌಭಾಗ್ಯ ನನ್ನ ಪಾಲಿಗೆ ಬಂತಲ್ಲ ಅಂತ ಕಣ್ಣೀರು ಹಾಕಿ ಮತ್ತೆ 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 ನಮ್ಮನ್ನು ತಬ್ಬಿಕೊಂಡಿದ್ದಾರೆ. ಅಕ್ರೂರನೂ ಬಂದಿದ್ದಾನೆ. ಪ್ರಜಾರಿಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಒಳ್ಳೆ ರೀತಿಯಲ್ಲಿ ಆಳ್ವಿಕೆಯನ್ನು ನಡೆಸುವಂಥ ಉಗ್ರಸೇನನ ಬಂಟರಾಗಿ ಇರಿ ಎಂಬುದಾಗಿ ಕೂಡ ಹೇಳಿದ್ದೇನೆ. ಅಕ್ರೂರ ಹೇಳಿದ ಹಾಗೆ ಈಗ ಯಾರೆಲ್ಲ ನನ್ನನ್ನು ಬನ್ನಿ ಅಂತ ಹೇಳ್ತಾರೋ ಅವರ ಮನೆಗೆ ಹೋಗಿ ಸ್ವಲ್ಪ ದಿವಸ ಇಲ್ಲೇ ಇದ್ದುಕೊಂಡು ಈ ಒಳ್ಳೆಯ ಆಳ್ವಿಕೆಯನ್ನು ನಡೆಸುವಂತ ಉಗ್ರಸೇನನ ರೀತಿ ನೀತಿಗಳನ್ನು ಕೂಡ ಗಮನಿಸುತ್ತಾ ಅಪ್ಪ ಅಮ್ಮನ ಜೊತೆಯಲ್ಲಿ ಕೆಲವು ದಿನಗಳ ಕಾಲ ಸಂತೋಷದಿಂದ ಬದುಕನ್ನು ನಡೆಸ್ತೇನೆ. ಶುಭವಾಗಲಿ, ಮಂಗಳವಾಗಲಿ. ಮಧೂರು ಶ್ರೀ ಮದನಂತೇಶ್ವರ ದೇವರು, ಸಿದ್ಧಿವಿನಾಯಕ ದೇವರ ಭವ್ಯವಾದ ಸಾನ್ನಿಧ್ಯ, ದಿವ್ಯವಾದ ಒಂದು ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವ, ಮೂಡಪ್ಪ ಸೇವೆಯ ಸಂದರ್ಭ, ಸಂಭ್ರಮ, ಸಂತಸದ ಒಂದು ಒಳ್ಳೆಯ ದಿವಸ. ಅಂತಹ ಪುಣ್ಯ ಕಾರ್ಯದಲ್ಲಿ ಕಲಾ ಸೇವೆ ಮಾಡುವಂತಹ ಯೋಗ್ಯತೆ ಅವಕಾಶವನ್ನು ಇಲ್ಲಿಯ ಆಡಳಿತ ಮಂಡಳಿಯವರು ಹಾಗೆ ಸರ್ವ ಕಾರ್ಯಕರ್ತರೆಲ್ಲ ಅವರ ಆಶಯದ ಹಾಗೆ ಇವತ್ತು ತಾಳಮದ್ದಲೆ ನೆರವೇರಿತು. ಆಯ್ದುಕೊಂಡಂಥ ಪ್ರಸಂಗ ವಿಶ್ವರೂಪ ದರ್ಶನ. ನಡೆಸಿಕೊಟ್ಟಂತಹ ತಂಡ ವಿಶಾಲ ಯಕ್ಷಕಲಾ ಬಳಗ ನಂದಳಿಕೆ. ಭಾಗವತರಾಗಿ ಹಾಗೆ ಚಂಡೆಮದ್ದಲೆಯಲ್ಲಿ ಮಧೂರು ಪವನ್ರಾಜ್ ಕಲ್ಲೂರಾಯ, ಮಧೂರು ಸುದರ್ಶನ ಕಲ್ಲೂರಾಯ, ಮಧೂರು ನಟರಾಜ ಕಲ್ಲೂರಾಯ ಸಾಥಿಯಾಗಿ ನೀಡಿದ್ರು. ಅವರ ಜೊತೆಯಲ್ಲಿ ಸುಕುಮಾರ ಮಯ್ಯ ವರ್ಕಾಡಿಯವರು ಕೂಡ ಚಂಡೆಮದ್ದಲೆಯಲ್ಲಿ ಸಾಥಿಯಾಗಿ ನೀಡಿದರು. ಇನ್ನು ಕೇವಲ 3 ಪಾತ್ರವನ್ನು ಮಾತ್ರ ಆಯ್ದುಕೊಂಡಂಥ ಈ ವಿಶ್ವರೂಪ ದರ್ಶನ ಪ್ರಸಂಗದಲ್ಲಿ ಮುಖ್ಯವಾಗಿ ಶ್ರೀಕೃಷ್ಣನ ಪಾತ್ರ. ಪ್ರೊಫೆಸರ್ ಮಧೂರು ಕಲ್ಲೂರಾಯ ಕೃಷ್ಣನನ್ನು ಸೊಗಸಾಗಿ ಕಟ್ಟಿಕೊಟ್ಟಿದ್ದಾರೆ. ತಾಳಮದ್ದಲೆ ಕೂಟದ ಕಳೆಯನ್ನು ಏರಿಸಿದ್ದಾರೆ. ಮಧೂರು ಮೋಹನ ಕಲ್ಲೂರಾಯರಿಗೆ ನಮಸ್ತೆ. ಹಾಗೆ ಇನ್ನೊಂದು ಪಾತ್ರ, ಕಂಸನ ಪಾತ್ರವನ್ನು ನೆರವೇರಿಸಿಕೊಟ್ಟವರು ಕುಂಬಳೆ ಸನಿಹದ ಮುಜಂಗಾವಿನ ಉದಯಶಂಕರ ಭಟ್ಟ ಅವರು ಕಂಸನನ್ನು ಸೊಗಸಾಗಿ ಅರ್ಥವನ್ನು ಹೇಳಿದ್ದಾರೆ. ಅವರಿಗೂ ಕೂಡ ನಮ್ಮ ತಂಡದ ಪರವಾಗಿ ಧನ್ಯವಾದ.
ಇನ್ನು ಈ ಸಾಂಸ್ಕೃತಿಕ ಒಂದು ಕಾರ್ಯಕ್ರಮವನ್ನು ನೆರವೇರಿಸುವುದಕ್ಕೆ ನಮಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟು ಆಗಾಗ ನಮ್ಮೊಂದಿಗೆ ಸಂವಾದದಲ್ಲಿದ್ದುಕೊಂಡು ಸಂಪರ್ಕದಲ್ಲಿದ್ದುಕೊಂಡು ಈ ಬ್ರಹ್ಮಕಲಶೋತ್ಸವ ಸಮಿತಿಯ ಉಪಸಮಿತಿಯಾದಂಥ ಸಂಸ್ಕೃತ ಸಮಿತಿಯ ಕಾರ್ಯಕರ್ತರು ವಿಕ್ರಮಯ್ಯ ಇರ್ಬೋದು, ರಾಮಕೃಷ್ಣಮಯ್ಯ ಇರ್ಬೋದು, ಮತ್ತು ತಂಡದವರು ಕಾರ್ಯಕರ್ತರು ಎಲ್ಲರೂ ಕೂಡ ಬಹಳ ಯೋಗ್ಯ ರೀತಿಯಲ್ಲಿ ಸಕಾಲದಲ್ಲಿ ನಮಗೆ ಸಂಪರ್ಕ ಸಂವಾದದಲ್ಲಿ ತೊಡಗಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಕ್ಕೆ ಅವರು ಕೂಡ ಪೂರ್ಣ ಕಾರಣರು ಅನ್ನುವಂಥ ಆಶಯದೊಂದಿಗೆ ಇನ್ನು ಮುಂದಕ್ಕೆ ಇದೇ ವೇದಿಕೆಯಲ್ಲಿ ಮತ್ತೆ ಮುಂದಿನ ತಂಡದ ತಾಳಮದ್ದಲೆ ಹಾಗೂ ಸಾಯಂಕಾಲ ಆಟ ನಡೆಯುವಂಥದ್ದಿದೆ. ಹಾಗೆ ಈ ಎಲ್ಲ ಕಾರ್ಯಕ್ರಮಕ್ಕೂ ನಿಮ್ಮ ಎಲ್ಲ ದಿವ್ಯ ಉಪಸ್ಥಿತಿಯನ್ನು ಬಯಸುತ್ತಾ ಈ ಒಂದು ಕಥಾಭಾಗಕ್ಕೆ ನಾವು ಈಗ ಮಂಗಲಂ ಜಯ ಮಂಗಲಂ ಒಡೆಯನಿಗೆ ಬೋಧಿಸುತ್ತ ಗೋವಿಂದ ಗೋವಿಂದ. ಇದುವರೆಗೆ ಯಕ್ಷಗಾನ ತಾಳಮದ್ದಳೆ ಪ್ರಸಂಗ ವಿಶ್ವರೂಪ ದರ್ಶನ ವಿಶಾಲ ಯಕ್ಷಕಲಾ ಬಳಗ ನಂದಳಿಕೆ ಇವರಿಂದ ನಡೆಸಿಕೊಡಲಾಯಿತು. ಈ ತಂಡದ ಮುಖ್ಯಸ್ಥರಿಗೆ ಇದೀಗ ಮಧೂರು ಮದನೇಶ್ವರ ಸಿದ್ಧಿವಿನಾಯಕ ಬ್ರಹ್ಮಕಲಶೋತ್ಸವ ಹಾಗೂ ಮಂಡಪ ಸೇವಾ ಸಮಿತಿ ಹಾಗೂ ಸಾಂಸ್ಕೃತಿಕ ಸಮಿತಿಯ ಪರವಾಗಿ ಗೌರವ ಸ್ಮರಣಿಕೆಯನ್ನು ನೀಡಲಿದ್ದೇವೆ. ತಂಡದ ಮುಖ್ಯಸ್ಥರು ವೇದಿಕೆಗೆ ಬಂದು ಈ ಗೌರವ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಇವರಿಗೆ ಗೌರವ ಸ್ಮರಣಿಕೆಯನ್ನು ನೀಡಲು ಬ್ರಹ್ಮಕಲಶೋತ್ಸವ ಹಾಗೂ ಮಂಡಪ ಸೇವಾ ಸಮಿತಿಯ ಜತೆ ಕಾರ್ಯದರ್ಶಿಯಾದಂತಹ ಗುರುಪ್ರಸಾದ್ ಕೋಟೆಕಣಿಯವರು ಇವರಿಗೆ ಶಾಲನ್ನು ಹೊದಿಸಿ ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಗೌರವ ಸ್ಮರಣಿಕೆಯನ್ನು ಪಡೆದಂತಹ ತಂಡದ ಮುಖ್ಯಸ್ಥರಿಗೂ ಹಾಗೂ ಗೌರವ ಸ್ಮರಣಿಕೆಯನ್ನು ನೀಡಿದಂತಹ ಗುರುಪ್ರಸಾದ್ ಕೋಟಕಣಿಯವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದಿನ ಕಾರ್ಯಕ್ರಮ ಯಕ್ಷ ಮೌತಿಕ ಮಹಿಳಾ ಕೂಟ ಮಂಗಲ್ಪಾಡಿ ಇವರಿಂದ ಶ್ರೀರಾಮ ದರ್ಶನ ಇರುವಂತಹ ತಾಳಮದ್ದಳೆ ಕೂಟವನ್ನು ಇದೀಗ ಪ್ರಾರಂಭಿಸಲಿದ್ದಾರೆ. ಕಲಾಭಿಮಾನಿಗಳಾದಂತಹ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಒಂದು ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ದಿನ ಸಂಜೆ 6:30ಕ್ಕೆ ಸರಿಯಾಗಿ ಯಕ್ಷಗಾನ ಬಯಲಾಟ
ಪ್ರಸಂಗ ದೇವಿ ಮಹಾತ್ಮೆ ಎನ್ನುವಂತಹ ಯಕ್ಷಗಾನ ಬಯಲಾಟವನ್ನು ಪಾವಂಜೆ ಮೇಳದವರಿಂದ ಆಡಿ ತೋರಿಸಲಿಕ್ಕಿದ್ದಾರೆ. ಇದನ್ನು ಸಾದರಪಡಿಸುವಂತಹವರು ಯಕ್ಷಮಿತ್ರರು ರಿಜಿಸ್ಟರ್ ಮಧುರು ಇವರು ಸಾದರಪಡಿಸುವಂತಹ ಯಕ್ಷಗಾನ ಪಾವಂಜೆ ಮೇಳದವರಿಂದ ಶ್ರೀ ದೇವಿ ಮಹಾತ್ಮೆ ಎನ್ನುವಂತಹ ಯಕ್ಷಗಾನ ಇದೇ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಕಲಾಭಿಮಾನಿಗಳಂತಹ ತಾವೆಲ್ಲರೂ ಕೂಡ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸಮಿತಿಯ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ಇದೀಗ ಯಕ್ಷಗಾನ ತಾಳಮದ್ದಳೆ ಶ್ರೀರಾಮ ದರ್ಶನ ಯಕ್ಷ ಮೌತಿಕ ಮಹಿಳಾ ಕೂಟ ಮಂಗಲ್ಪಾಡಿ ಇವರಿಂದ ಶ್ರೀರಾಮ ದರ್ಶನ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಾ ತಾಳಮದ್ದಳೆ ಕೂಟವನ್ನು ನಡೆಸಿಕೊಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಹಲೋ 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 ಒಂಚೂರು ಕ್ಲೀನ್ ಕೊಡಿ. ಹಲೋ 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 ಹಲ್ ಹಲ್ ಮೋಲ್ಡ್ ಮಾಡಿಸ್ತಾರೆ. ಹಲ್ 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 ಶಾರ್ಟ್ ಕೊಡಿ ಸ್ವಲ್ಪ. ಹಲ್ 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 hut hut hello hut hut श्री गुरुगणाधिपतये नमः।
ವಿಘ್ನೇಶ್ವರ ವಿಖ್ಯಾತ ಗಣಪ ಪಾಲಯ ದುರಿತ ನಿವಾರಯ ಮಧುಪುರದಾಲಯ ಭಿತ್ತಿಯೊಳು ಸೂರ್ಯ ಪಾಲಯ ಮಧುಪುರದಾಲಯ ಭಿತ್ತಿಯೊಳು ಉದಿಸಿದ ಸೂರ್ಯ ಪಾಲಯ ದುರಿತ ನಿವಾರಯ ಮಧುಪುರದಾಲಯ ಭಿತ್ತಿಯೊಳು ಸೂರ್ಯ ಭಾತ ಚಂದ್ರ ಸಂಚಾರ ಲಂಬೋದರ ಗೌರಿ ಬಾಲವರನ ವಿಘ್ನೇಶ್ವರ ವಿಖ್ಯಾತ ಗಣಪ ಶ್ರೀ ದುರ್ಗಾ ಬಲಗುಲಗು ಭಕ್ತಿಯಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ धारिणी पति केलो द्वारका नगर ಇಲ್ಲಿ ಕೂತ್ರು ಆಡುವುದು ಇದನ್ನೇ ಕೇಳಬೇಕು ಎನ್ನುವ ಹಾಗಲ್ಲವೇ? ಮೂಲ ವೈಕುಂಠದಲ್ಲಿ ಕುಳಿತ ಕಾಲಕ್ಕೂ ಕೇಳಿ
ಇದನ್ನು ಕೇಳಿ ಕೆಳಗಿಳುವುದಕ್ಕೆ ಸಾಧ್ಯವಾದದ್ದು. ಭೃಗು ಮಹರ್ಷಿಯ ಶಾಪ, 10 ಅವತಾರಗಳನ್ನು ಧರೆಯಲ್ಲಿ ತಾಳಬೇಕು ಎನ್ನುವ ಹಾಗೆ. ಶಾಪವಿದನು ಶಿರದಳ ಅಂತ ತಾಪಸೋತ್ತಮ ಎನ್ನುವ ಹಾಗೆ ಅವರಾಡಿದ ಶಾಪ ವಾಕ್ಯವನ್ನ ಕೇಳಿ ತಲೆಯಲ್ಲಿ ಹೊತ್ತು ಕೆಳಗಿಳಿದೆ. ಇಲ್ಲಿ ಬಂದರೂ ಭಾಗವತೋತ್ತಮರಾದಂತಹ ನೀವಾಡುವುದು ಇದನ್ನು. ಧಾರಿಣೀಪತಿ ಕೇಳು, ಎಲ್ಲರೂ ಕೂಡ ಭಗವಂತ ಕೇಳಬೇಕು ಅಂತ ಹೇಳುತ್ತಾರೆ ವಿನಃ ಭಗವಂತ ಆಡಿದ್ದನ್ನು ಕೇಳುವುದಕ್ಕೆ ಯಾರು ಇಲ್ಲ. ಈಗ ಪರಿಸ್ಥಿತಿ ಅದೇ ಆಗಿದೆ. ಜಾತ ಕಂಸವದಾರ್ಥಾಯ ಭೂಭಾರ ಹರಣಾಯ ಚ. ಇದು ಜ್ಞಾನಿಗಳು ನನ್ನ ಕುರಿತಾಗಿ ಆಡಿದ ಮಾತು. ಏನು? ಕಂಸನ ವಧೆಗಾಗಿ ಮಾತ್ರವಲ್ಲ, ಭೂಭಾರವನ್ನು ಹರಣಗೊಳಿಸುವುದಕ್ಕಾಗಿಯೂ ಅವತರಿಸಿದವನಿದ್ದಾನೆ. ಕೃಷ್ಣಸ್ತು ಭಗವಾನ್ ಸ್ವಯಂ, ಪೂರ್ಣಾವತಾರಿಯಾಗಿ ಈ ಕಾಣಿಸಿಕೊಂಡವನು. ಕೃಷ್ಣ ಅನ್ನುವ ಅಭಿಧಾನದಿಂದ ನಾನು ನಾನಾಗಿ ಅವತರಿಸಿದ್ದಲ್ಲ. ಭೂದೇವಿಯೋ ಸುರರೋ ಸಜ್ಜನರು ಇವರ ಮೊರೆಯನ್ನ ಆಲಿಸಿ ನಾ ಧರೆಯಲ್ಲಿ ಅವತರಿಸಿದ್ದು. ಅವತರಿಸುವುದಕ್ಕೆ ಉದ್ದೇಶ ಏನು ಕೇಳಿದ್ರೆ ಹರಣ ಭರಣ ವರಣ, ಇದು ಮೂರೂ ನನಗ ಧರ್ಮವಾಗುತ್ತದೆ.
ಉಂಟಲ್ಲ
ಮನದಿ ಬಿಸರಾಮಗನೆ ಕಾರ್ಯವೇನು ಬಿಸರಾಮಗನೆ ಕಾರ್ಯವೇನ ಬಸುದೇ ಶ್ರೀಗಣವೇನೋ ವಸುದೇವ ಕೃಷ್ಣನೇ ಸ್ಮರಿಸಿಯ ಮನದಿ ಕೃಷ್ಣದೇವನಿಗೆ ಗರುಡ ದೇವ ಮಾಡುವ ನಮಸ್ಕಾರಗಳು. ನಮಸ್ಕಾರ. ಆದಷ್ಟು ಶೀಘ್ರವಾಗಿ ಗರುಡ ಬರಲಿ ಅಂತ ಅಪ್ಪಣೆ ಆಯ್ತಲ್ಲ, ಆದಷ್ಟು ಶೀಘ್ರವಾಗಿಯೇ ಬಂದಿದ್ದೇನೆ. ಬೇಗ ಹೇಳಬೇಕು, ಎಲ್ಲಿಗೆ ನಿನ್ನನ್ನು ಹೊತ್ತುಕೊಂಡು ಹೋಗಬೇಕು ಹೇಳು. ಅಷ್ಟು ಅವಸರ ಏನು ನಿನಗೆ? ಯಾಕಂದ್ರೆ ನನ್ನ ಮನೆಯಲ್ಲಿ ನನ್ನ ಭಕ್ತರು ಕಾಯುತ್ತಾ ಇದ್ದಾರೆ. ಹೇಗೆ ಹೇಗೆ ಅವರ ಸುಖ ದುಃಖ ಮಾತಾಡೋದಕ್ಕೆ. ಆಗ ಹೇಳಿದ್ದೇನೆ, ಈಗ ಕೃಷ್ಣ ಕರೆಯುತ್ತಾ ಇದ್ದೇನೆ, ಆದಷ್ಟು ಬೇಗ ಬರುತ್ತೇನೆ ಅಂತ ಅವರಲ್ಲಿ ಹೇಳಿದ್ದು. ನಿನಗೂ ಭಕ್ತರಿದ್ದಾರಲ್ಲ? ಹೌದಪ್ಪ. ಅಲ್ಲ, ನನ್ನ ಭಕ್ತರನ್ನೆಲ್ಲ ನಿನ್ನ ಭಕ್ತರನ್ನ ಗರುಡ ದೇವ ಅಂತ ಆದದ್ದು. ನನ್ನ ಭಕ್ತರಿಗೆ ನಾನು ಗರುಡ ದೇವ, ಪಕ್ಷಿ ಜಾತಿಗಳಲ್ಲಿ. ಅಲ್ಲ, ನೀನು ಅದರ ಬಗ್ಗೆ ಗಲಿಬಿಲಿ ಆಗಬೇಡ, ನೀನು ನನಗೆ ದೇವನೇ. ಸರಿ, ಕರೆಸಿದ ಕಾರಣ ಓ ವಿನತಾನಂದನ. ವಿನತಾನಂದನ ಕೇಳು ಕಪಿಯೊಂದು ಬಂದು ಭುಂಜಿಸುತ್ತಿದ್ದು ಘನಘನವಾಗಿ ಹೂದೆಂದು ಕೇಳಿದೆನು, ಘನಘನವಾಗಿ ಹೂದೆಂದು ಕೇಳಿದೆನು. ವನವನಗಳನ್ನು ಬೇಗ ಸೆಳೆಯುತ್ತ ನೀನು ವಿನತಾನಂದನ ಕೇಳು ಕಪಿಯೊಂದು ಬಂದು ದೇವರಾದರೂ ಕೂಡ ಅಲ್ಲ, ನಿನ್ನ ಪಕ್ಷಿ ಜಾತಿಗಳಿಗೆ ನಿನ್ನ ದೇವರು ಕರೆಯುವ ಕಾಲಕ್ಕೆ ನೀ ಬಂದೇ ಅಲ್ಲ. ಸ್ಮರಿಸಿದಾಕ್ಷಣ ಬಹಳ ಸಂತೋಷ ಆಯಿತು. ಆಗಲಿ, ಬರುವಂತಹ ದಾರಿಯಲ್ಲಿ ಗರುಡ ನಮ್ಮ ಈ ಉಪವನವನ್ನು ನೋಡಿದೆಯೋ ಹೇಗೆ? ಅಲ್ಲ, ನಾನು ಯಾಕೆ ಉಪವನವನ್ನು ನೋಡಬೇಕು? ಅಲ್ಲ, ಬರುವಾಗ ಹೋಗುದಕ್ಕೆ ಬಂದದ್ದು ನಾನು. ಬರುವಾಗ ಕಣ್ಣು ಹಾಯಿಸಿದ್ಯೋ ಅಂತ ಕೇಳಿದ್ದು. ಇಲ್ಲ, ನಾನು ನೋಡ್ಲಿಲ್ಲ, ನಿನ್ನ ಉಪವನವನ್ನು ನಾನು ನೋಡ್ಲಿಲ್ಲ. ನೇರವಾಗಿ ಬಂದದ್ದೇ? ನೇರವಾಗಿ ಬಂದದ್ದು. ನೀವು ಒಮ್ಮೆ ಕಣ್ಣು ಹಾಯಿಸಬೇಕಿತ್ತೋ ಗರುಡ? ಅಲ್ಲ, ಏನಾಯ್ತು ಅಲ್ಲಿ? ಹೇಗಿತ್ತೋ ನಮ್ಮ ಉಪವನ, ಎಷ್ಟು ಸಾಕಿ ಬೆಳೆಸಿದ್ದೇವೆ. ಹೌದಪ್ಪ, ಮಾತೆ ಉಂಟು ದೇವಲೋಕದ ನಂದನವನ, ದ್ವಾರಕೆ ಉಪವನ ಅಂತ ಹೇಳಿದ್ರೆ ಅಷ್ಟು ನೆಗಳತೆಯನ್ನು ಪಡೆದಿತ್ತು. ಆದ್ರೆ ಈಗ ಗರುಡ ಎಲ್ಲ ನೆಲ ಸಮಾಜ. ನೆಲ ಸಮಾಜ? ಹೌದು. ಯಾರು ಮಾಡಿದ್ದು? ಒಂದು ಮಂಗ. ಒಂದು ಮಂಗ? ಒಂದೇ ಒಂದು ಮಂಗನಿಂದ ಗರುಡ. ಅಲ್ಲ, ಅಲ್ಲಿ ವನಪಾಲಕರು ಇರ್ಲಿಲ್ವಾ? ಅಯ್ಯೋ, ಇದ್ರಪ್ಪ, ವನಪಾಲಕರಿದ್ದು. ಆದ್ರೆ ಏನು ಮಾಡಿತು, ವನಪಾಲಕರಿಗೆ ಬಡಿದು ಓಡಿಸಿ ಮಂಗ. ಹೌದು, ಒಂದು ಮಂಗ. ಅಲ್ಲ, ಇವರು ಓಡಿದ್ದೇನ? ಓಡಿದ್ದಲ್ಲಪ್ಪ. ಯಾಕಂದ್ರೆ ನಿಮ್ಮ ಅಣ್ಣ ವೇತನ ಹೆಚ್ಚು ಕೊಡ ಓಡಿದ್ದೇನ ಮಂಗನನ್ನು ಬಿಟ್ಟು? ವೇತನ ನಾವು ಕೊಡದೇ ಇರುವವರ ಕಾಲ ಕಾಲಕ್ಕೆ ಕೊಟ್ಟೇ ಕೊಡುತ್ತೇವೆ. ಆದರೆ ಮಂಗ ಮಾತ್ರವಲ್ಲ ಗರುಡ, ಮಾತನಾಡುವ ಮಂಗ. ಓಹೋ, ಅದು ಕೇಳಿದ್ದೀಯಲ್ಲಿ? ಅದು ಬೇರೆ ಬರ್ತದೆ. ಹೌದು. ಹಾಗಾಗಿ ಉಪವನವನ್ನು ಹಾಳು ಮಾಡಿದೆ. ಈಗ ಏನು ಮಾಡುವ? ಏನು? ಅಣ್ಣ ನನ್ನನ್ನು ಸ್ಮರಿಸಿದಂತೆ ಕಾಲಕ್ಕೆ ನಾವು ಒದಗಲಿಲ್ಲ. ನೇರವಾಗಿ ಉಪವನದ ವನಪಾಲಕರು ನೇರವಾಗಿ ಅಣ್ಣನಿಗೆ ಬರದು, ಬಲರಾಮನಿಗೆ ದೂರಿದ್ರು. ಅಣ್ಣನೇ ಹೋದ. ಹೌದು.
ಈಗ ಏನಾಗಿದೆ ಗೊತ್ತಾ ಕತೆ? ಅಣ್ಣನ ಕೈಯ ಆಯುಧ ಆ ಮಂಗ ಸೆಳಕೊಂಡಿಲ್ಲ. ಹೌದು. ಹಾಗಾಗಿ ಈಗ ನಿನ್ನಿಂದ ಒಂದು ಕೆಲಸ ಆಗಬೇಕು. ಏನು? ಒಂದು, ನೇರವಾಗಿ ಇಲ್ಲಿಂದ ನೀವು ಉಪವನಕ್ಕೆ ಹೋಗುದು, ಮಂಗನನ್ನು ಓಡಿಸುವುದು. ನಾನು ಅದಾಗಲಿಲ್ಲ, ನೀ ಕಟ್ಟಿ ತಂದ್ರು ಆದೀತು, ಹಗ್ಗದಲ್ಲಿ ಕಟ್ಟಿ ತಂದ್ರು ಆದೀತು. ಈಗ ಹೇಗೆ ಕರೆದದ್ದು ನನ್ನನ್ನು ಮಂಗ ಹಿಡಿಯುವುದಕ್ಕ? ನನ್ನನ್ನು ಕರೆದದ್ದು ಮಂಗ ಹಿಡಿಯುವುದಕ್ಕ? ಆಗುವುದಿಲ್ವಾ? ನಾನು ಭರವಸೆಯನ್ನು ಕೊಟ್ಟಿದ್ದೇನೆ, ಅಣ್ಣನಲ್ಲಿ ಹೇಳಿದ್ದೇನೆ, ಗರುಡ ಈ ಕೆಲಸ ಮಾಡಿಯೇ ಮಾಡುತ್ತಾನೆ ಅಂತ. ಈಗ ನಿನ್ನಿಂದಲೂ ಆಗುವುದಿಲ್ವಾ ಗರುಡ? ಏನೆಂಬೆ ನಾನಿದಕ್ಕೆ? ಏನೆಂಬೆ ನೀನು ಸುರುವೆಯಗೆ ನೀನು ಸುರುವೆಗೆ ಬಾಣರ ಬಗೆಯ ಏನೆಂಬೆ ನಾನಿದಗೆ ಎನ್ನಯ ಮಾನ ಹಾನಿಯಾಗಿ ಏನು ಗೊತ್ತಿಲ್ಲ, ನನ್ನ ಪ್ರಸಂಗವೇ ಆಗಿದೆ, ಗರುಡೋದ್ಭವ ಪ್ರಸಂಗವೇ ಆಗಿದೆ. ಅಲ್ಲ ಅದೆಲ್ಲ ಈಗ ಯಾಕೆ ಅಂತ? ಹಾಗಿದ್ದ ಮೇಲೆ ಹೋಗಿ ಹೋಗಿ ನನ್ನಲ್ಲಿ ಹೇಳುದ ಮಂಗ ಹಿಡಿದುಕೊಂಡು ಬಾ. ಇಲ್ಲಿ ಅದಕ್ಕಿಂತ ದೊಡ್ಡ ಪ್ರಸಂಗ ಆಗಿದೆ ಗರುಡ. ಅಲ್ಲ ನಿನಗೆ ಸ್ವಲ್ಪ ಮರೆಯು ಹೆಚ್ಚು ಅಂತ ಈಗೀಗ ಸ್ವಲ್ಪ ಮರೆಯು ಹೆಚ್ಚ ಅಂತ ಕಾಣುತ್ತಾ ಇದೆ ನನಗೆ. ಯಾರಿಗೆ? ನನಗ? ನನ್ನ ಕಥೆಯೇ ಗೊತ್ತಿಲ್ವಾ ಕೃಷ್ಣ ನಿನಗೆ? ವಾಲಕಿಲ್ಯ ಋಷಿಗಳು ಅಂತ ಕೇಳಿದ್ದೀಯಲ್ಲ? ಹೌದು. ಬೆರಳಿನಷ್ಟು ಉದ್ದದವರು ಕಶ್ಯಪ ಋಷಿಗಳು ಒಂದು ಯಾಗವನ್ನು ಮಾಡಿದವರು, ದೇವತೆಗಳೆಲ್ಲ ಅದಕ್ಕೆ ಸಹಾಯ ಮಾಡಿದವರು. ಹೌದು. ಹಾಗೆ ನಮ್ಮ ಸಹಾಯವೂ ಇರಲಿ ಅಂತ ವಾಲಕಿಲ್ಯ ಋಷಿಗಳು ಬೆರಳಿನಷ್ಟು ಉದ್ದದವರು ಇರಲಿ ಒಂದೊಂದು ಮುತ್ತುಕದ ಕದ್ದೆಯನ್ನು ಹೊತ್ತುಕೊಂಡು ಬರುವ ಹೊತ್ತಿಗೆ ಗೋವಿನ ಪಾದ ಊರಿದ ಜಾಗದಲ್ಲಿ ಸ್ವಲ್ಪ ನೀರು ನಿಂತಿತ್ತಂತೆ. ಹೌದು. ಅದನ್ನು ದಾಟುವುದಕ್ಕೆ ಬಹಳ ಕಷ್ಟಪಟ್ಟರು. ಆಗ ಇದನ್ನು ಕಂಡ ದೇವೇಂದ್ರ ಅಪಹಾಸ್ಯ ಮಾಡಿ ನಕ್ಕು ಬಿಟ್ಟನು. ವಾಲಕಿಲ್ಯ ಋಷಿಗಳಿಗೆ ಸಿಟ್ಟು ಬಾರದೇ ಇದ್ದಿತ್ತ? ಬಂದಿದ್ದು. ಸಿಟ್ಟು ಬಂತು, ನಿನ್ನಂತಹ ಪ್ರತಿ ಇಂದ್ರನನ್ನು ಸೃಷ್ಟಿಸುತ್ತೇನೆ. ಹಾಗೆ ಜನಿಸಿದವನು ನಾನು. ಹೌದಪ್ಪ. ವಿಹಗೇಂದ್ರ. ಅಲ್ಲ ನಿನ್ನನ್ನು ಕರೆದದ್ದೇ ವಿಹಗೇಂದ್ರ ಇತ್ತ ಬಾರಯ್ಯ. ಬೆಳೆಯುವುದಕ್ಕೆ ಪ್ರಾರಂಭಿಸಿದೆ. ದೇವತೆಗಳೆಲ್ಲ ಹೇಳಿದರು, ನೀನು ಬೆಳೆದದ್ದು ಸಾಕು, ನೀನು ದೇವೇಂದ್ರನಾಗುವುದಕ್ಕಿಲ್ಲ, ನೀನು ವಿಹಗೇಂದ್ರನಾಗು ಅಂತ. ನಂತರನೇ ನನ್ನನ್ನು ಮಂಗ ಹಿಡಿಯುವುದಕ್ಕೆ ಹೇಳುವುದಾ? ಅಷ್ಟೇ ಅಲ್ಲ, ಅಮೃತ ಭಾಂಡವನ ತಂದ ಕತೆ ಕೇಳಿದ್ದೆ. ನಿನ್ನ ಕತೆ ಗೊತ್ತಿರಬಹುದು, ಇದೆಷ್ಟಾದರೂ ಗರುಡನ ಬಾಯಿಂದ ಬರಲಿ ಅಂತ ಆಲೋಚನೆ ಮಾಡುವುದು. ಕೇಳುವ. ಅಮೃತ ಭಾಂಡವನ ತಂದದ್ದು ಅವರವರು ಮಾಡಿದ ಸಾಧನೆಯನ್ನು ದಾಸ್ಯ ವಿಮೋಚನೆಗಾಗಿ ತಾಯಿದ್ದು. ದೊಡ್ಡಮ್ಮನು ನನ್ನ ತಾಯಿಯು ಒಂದು ಪಂಥ ಮಾಡಿದರು. ಹೌದು. ಪಂಥದಲ್ಲಿ ನನ್ನ ಅಮ್ಮ ಸೋತೆ ಹೋದಳಂತೆ. ಯಾರು ಸೋಲುತ್ತಾರೋ ಅವಳು ಗೆದ್ದವಳ ದಾಸಿಯಾಗಬೇಕು ಅಂತ ಆಯಿತು. ಹಾಗೆ ನನ್ನ ಅಮ್ಮ ದಾಸಿಯಾದಳು. ಹೋಗಿ ನಾನು ಹುಟ್ಟಿ 500 ವರ್ಷಗಳ ಬಳಿಕ ನಾನು ಹುಟ್ಟಿದ್ದು. ಹೋಗಿ ಅಮ್ಮನಲ್ಲಿ ಕೇಳಿದೆ, ಇದಕ್ಕೆ ನಾಗಗಳಲ್ಲಿ ಕೇಳಿದ್ದು, ಅಂದ್ರೆ ದೊಡ್ಡಮ್ಮನ ಮಕ್ಕಳು ನಾಗನಲ್ಲಿ, ಇದಕ್ಕೆ ಪರಿಹಾರ ಹೇಗೆ ಹೇಳಿ ಅಂತ. ದಾಸ್ಯ ವಿಮೋಚನೆ ಹೇಗೆ? ಹಾಗೆ ಪರಿಹಾರ ಹೇಗೆ ದಾಸ್ಯ ವಿಮೋಚನೆ? ಹಾಗೆ ನೀನು ಹೋಗಿ ಅಮೃತ ಭಾಂಡವನ್ನು ಹೊತ್ತು ನಮಗೆ ಒಪ್ಪಿಸಿದರೆ ದಾಸ್ಯ ವಿಮೋಚನೆ ಆಗುತ್ತದೆ. ಹಾಗೆ ಹೊರಟವನು ನಾನು. ಹೊರಡುವ ಕಾಲದಲ್ಲಿ ಸ್ವಲ್ಪ ಹಸಿವು ಆಯಿತು ನನಗೆ. ಆಗ ತಂದೆಯವರಲ್ಲಿ ಕೇಳಿದೆ, ಏನು ಮಾಡಬೇಕು? ಹೋಗು, ಆ ಸರೋವರದಲ್ಲಿ ಒಂದು ಆನೆಯು ಕಚ್ಚಾಡುತ್ತಾ ಇದೆ, ಅವನ್ನು ತಿಂದು ಮುಗಿಸು ಅಂತ. ಅವುಗಳನ್ನೇ 2 ಪಂಜದಲ್ಲಿ ಹಿಡಿದುಕೊಂಡು ಹಾರಿದವನು ನಾನು. ಹೌದಪ್ಪ. ಹಾರಿ ಹೋಗುವಾಗ ಒಂದು ಮರದ ಕೊಂಬೆ ಸಿಕ್ಕಿತು. ಅಲ್ಲಿ ಹೋಗಿ ಕುಳಿತೆ. ಕುಳಿತುಕೊಳ್ಳುವಾಗ ವಾಲಕಿಲ್ಯ ಋಷಿಗಳು ತಪಸ್ಸು ಮಾಡುತ್ತಾ ಇದ್ದರು. ಇದು ಮತ್ತು ನನಗೆ ಶಾಪ ಬಂದಿತ್ತು ಹೇಳಿ ಅವರನ್ನು ಮೆಲ್ಲ ಕೊಂಡೋಗಿ ಹಿಮಾಲಯ ಪರ್ವತದಲ್ಲಿ ಇಟ್ಟೆ.
ಅಲ್ಲಿಯೂ ನನಗೆ ಗರುಡ ಅಂತ ಹೆಸರು ಬಂದದ್ದು. ಹಾಗೆ ಇವುಗಳನ್ನೆಲ್ಲ ತಿಂದು ಹೊಟ್ಟೆ ತುಂಬಿಕೊಂಡು ಸ್ವರ್ಗಲೋಕಕ್ಕೆ ಹಾರಿದೆ. ಹಾರುವ ರಭಸದಲ್ಲಿ ಏನು ಹೇಳು, ದೇವಾನು ದೇವತೆಗಳೆಲ್ಲ ಜಲ್ಲಾಪಿಲ್ಲಿ ಆದರು. ಅಷ್ಟ ದಿಕ್ಪಾಲಕರೆಲ್ಲ ದಿಕ್ಕು ದೇಶ ಇಲ್ಲದೆ ಓಡಿ ಹೋದ್ರು. ಹಾಗೆ ಹೋಗಿ ಒಂದು ಅಣುವಿನ ರೂಪದಿಂದ ಒಳಹೊಕ್ಕೆ 2 ಘಟ ಸರ್ಪಗಳು, ಅವುಗಳನ್ನು ಕೊಂದು ಹೋಗಿ ಅಮೃತ ಭಾಂಡವನ್ನು ಹಿಡಿದು ತಂದು ಹೊರಗೆ ಬರುವಾಗ ದೇವೇಂದ್ರ ಎದುರಾದ. ಹಿಡಿದುಕೊಂಡು ಬಾರಿಸುವುದಕ್ಕೆ ಹೊರಟ. ನನಗದು ದೊಡ್ಡ ವಿಚಾರವೇ ಅಲ್ಲ. ಹಾಗೆ ಆದರೆ ಆ ಆಯುಧ ಯಾವುದು, ಯಾರದ್ದು ಆಯುಧ? ಅದು ದದೀಚಿ ಮಹರ್ಷಿಗಳ ಆಯುಧ. ಹಾಗಾಗಿ ಅದಕ್ಕೊಂದು ಬೆಲೆ ಕೊಟ್ಟದ್ದು. ಹಾಗಾಗಿ ಒಂದು ಗರಿಯನ್ನು ಕಿತ್ತೆ, ಸುಪರ್ಣ ಅಂತ ಹೆಸರು ಬಂತು ನೋಡು. ಈಗ ನಿನ್ನ ದೇವರ ಸಹಸ್ರನಾಮಕ್ಕಿಂತ ನಿನ್ನ ಸಹಸ್ರನಾಮ ಹೆಚ್ಚಾಯಿತು ಅಲ್ಲ. ಹೇಳುವುದು ನಿನಗೆ ಗೊತ್ತಾಗಬೇಕು, ನೀನು ಹೇಳಬೇಕು. ಕೊನೆಗೆ ಆ ಮಂಗವನ್ನು ನೀನು ಹಿಡಿಯುವುದು ಹೋಗುದೇ ಬೇಡ ಅಂತ ಹೇಳಬೇಕು. ಹಾಗಾಗಿ ನಿನಗೆ ಎಚ್ಚರಿಸುವುದು. ಹಾಗೆ ನಿನ್ನ ಮೂಲ ರೂಪವು ಮಹಾವಿಷ್ಣುವೇ ಬಹಳ ಮೆಚ್ಚಿಕೊಂಡು ಗರುಡ ಧ್ವಜನೂ ಆದದ್ದು ನಾನು. ಆಮೇಲೆ ನಾನೇ ಕೇಳಿದೆ, ನನ್ನಲ್ಲಿ ಏನು ಕೇಳು ಅಂತ. ಗರುಡ ವಾಹನನಾದದ್ದು ಹಾಗೆ ಅಲ್ವಾ? ಹೌದಪ್ಪ. ಇಷ್ಟೆಲ್ಲ ನೀನಿದ್ದು ನನ್ನನ್ನು ಮಂಗ ಹಿಡಿಲಿಕ್ಕೆ ಹೇಳುದಲ್ಲ. ಹೇಳಯ್ಯ, ಶರಧಿಯನ್ನು ಬತ್ತಿಸಿ ಬರಬೇಕು. ಕ್ಷಣ ಮಾತ್ರದಲ್ಲಿ ಬತ್ತಿಸಿ ಬಂದೇನು. ಮೇರುಗಿರಿಯನ್ನು ಕಿತ್ತು ತರಬೇಕು. ಕ್ಷಣ ಮಾತ್ರದಲ್ಲಿ ಕಿತ್ತು ತಂದೇನು. ತ್ರಿಶೂಲವನ್ನು ತರಬೇಕು. ಅದನ್ನೆಲ್ಲ ಕ್ಷಣ ಮಾತ್ರದಲ್ಲಿ ತರುವವನು ಈ ಗರುಡ. ಅದೆಲ್ಲ ಬೇಡ ಗರುಡ, ಅದೆಲ್ಲ ಬೇಡವೇ ಬೇಡ. ನನಗೆ ಬೇಕಾಗುವುದು ಎಷ್ಟು, ಏನು ಈಗ ನಿನ್ನೇ ಕಳುಹಿಸಬೇಕು, ಈ ಪ್ರಸಂಗಕ್ಕೆ ನೀನೇ ಆಗಬೇಕು ಅನ್ನುವುದಕ್ಕೆ ಏನೋ ಕಾರಣ ಗೊತ್ತೇ? ಕಪಿಯೊಡನೆ ಬಲರಾಮ ಸೋಸನು ಕೊಳುಗೊಳು ನೀರು ಮರ್ಕಟನ ಗಲಿಗಳೆದೆಡಾರರು ಮರ್ಕಟನ ಗಲಿಗಳೆದೆಡಾರರು. ಗರುಡ, ನಿನ್ನದಾದಂತಹ ಕಥೆಗಳನ್ನೆಲ್ಲ ಕೇಳುವಾಗ ನನಗನ್ನಿಸುವುದು, ಛೆ, ನಾನು ಇಂತಹ ಸಾಧನೆಯನ್ನು ಮಾಡ್ಲಿಲ್ಲ ಅಂತ ನನಗೆ ಸಂಶಯ ಬರುತ್ತಾ? ಹೌದು ಹೌದು. ಹಾಗಿದ್ರೆ ಇನ್ನು ಸಂಶಯವೇ ಇಲ್ಲ. ನಾನು ಹೇಳಿದಂತಹ ಕಾರ್ಯ ನೀನೇ ಮಾಡಬೇಕು, ನಿನ್ನಿಂದಲೇ ಆಗಬೇಕು. ನೀ ಕಲಹದಲ್ಲಿ ಹೀನ ಅಂತ ಭಾವಿಸಬೇಡ. ಸಾಮಾನ್ಯ ಕಪಿಯೊಡನೆ ಹೋರಾಟ ಮಾಡ್ತೇನೆ ಎನ್ನುವ ಹಾಗೆ ಭಾವಿಸುವುದೇ ಬೇಡ. ಆದರೆ ನಿನ್ನನ್ನೇ ಕರೆಯುವುದಕ್ಕೆ ಮುಖ್ಯ ಕಾರಣ ಏನು ಗೊತ್ತಾ? ನಾನು ಆಗಲೇ ಆಡಿದ ಹಾಗೆ ವನಪಾಲಕರು ನೇರವಾಗಿ ನನ್ನಣ್ಣನಲ್ಲಿ ದೂರಿದ್ದ ಕಾಲಕ್ಕೆ ಆಯುಧ ಸಹಿತನಾಗಿ ನನ್ನ ಅಣ್ಣನೇ ಕಪಿಯೊಡನೆ ಹೋರಾಡುವುದಕ್ಕೆ ಹೋಗಿದ್ದಾನೆ ಗರುಡ. ಹೌದಪ್ಪ. ನನ್ನನ್ನು ಕರೆದನಂತೆ ನಾ ಇರಲಿಲ್ಲ. ಏನಾಯ್ತು? ದ್ವಾರಕ್ಕೆ ಆದೇಶನಾಗಿ ಅವನಿಗೆ ಕರ್ತವ್ಯ ಎನ್ನುವ ಹಾಗೆ ಅವ ಹೋಗಿದ್ದಾನೆ. ಹೋದಾಗ ಇದು ಗುಟ್ಟಿನ ವಿಚಾರ, ನೀ ಯಾರನ್ನು ಹೇಳಬಾರ್ದು, ಪ್ರಚಾರಕ್ಕೆ ಬರಬಾರ್ದು. ಮತ್ತೆ ಅಣ್ಣ ನನಗೆ ಬಾರಿಸಿ ಅಣ್ಣ ಸಹ ಸೋತ. ಹೌದು, ಒಳ್ಳೇದಾಯ್ತು. ಅಣ್ಣ ಸೋತದ್ದು ಒಳ್ಳೇದಾಯ್ತು. ನೀನು ಒಳ್ಳೆ ವಿಚಾರ ಹೇಳಿದ್ದೀನಿ. ಅದೇನದು ಹಾಗೆ? ಅಲ್ಲ, ವಿಷಯ ಏನುಗಳು ನೀನು ಕೇಳಿದ ಕೂಡಲೇ ಒಂದು ಮುಗುಳು ನಗು ಆದ್ರೂ ಬರ್ತದೆ. ನನಗೆ ನಮಸ್ಕಾರ ಕೊಟ್ರೆ ಅವನ ಮುಖ ಆಚೆ ನಮಸ್ಕಾರ ನಾವು ಯಾರಿಗೆ ಕೊಡುವುದೇನ? ಈಗ ನಿನಗೂ ಅಣ್ಣನಿಗೂ ಸರಿ ಇಲ್ಲ, ಅಣ್ಣನಿಗೂ ನಿನಗೂ ಸರಿ ಇಲ್ವಾಗಿದೆ. ಅಲ್ಲ, ಸರಿ ಇಲ್ಲ ಅಂತ ಹಾಗೆ ಅಲ್ಲ, ಒಮ್ಮೊಮ್ಮೆ ಒಳಗೆ ಸರಿ ಇರುವುದಿಲ್ಲ. ಇದರಿಂದ ಮಾತ್ರ ಸರಿ ಇರುವುದಿಲ್ಲ. ಹಾಗೆ ಹೇಳಬಾರ್ದು. ಇದರಿಂದ ನಾನು ಸರಿ ಅಲ್ವಾ? ನಿನ್ನ ದೇವರ ಅಣ್ಣ ಅಲ್ಲವೇನೋ? ಹೌದು. ಈಗ ಹಾಗಾಗಿ ನಾನು ಅಲ್ಲೇ ಹೇಳುದು, ಅಣ್ಣನೇ ಸೋತಿದ್ದಾನೆ ಅಂತ ಆದ ಮೇಲೆ ನಮ್ಮಲ್ಲಿ ಬೇರೆ ಯಾರಿದ್ದಾರೆ? ಮಾತ್ರವಲ್ಲ, ಕಸಿದಂತಹ ಆಯುಧ ಮರದ ಮೇಲೆ ಇಟ್ಟಿದ್ದಾನೆ. ಈಗ ಮೇಲಿಟ್ಟ ಆಯುಧ ಹಾರುವುದಕ್ಕೆ ನನಗಾಗುತ್ತದ? ನಮ್ಮಲ್ಲಿ ಹಾರುವವ ನಾನೇ ಹೇಳಬೇಕು. ಮಾತ್ರವಲ್ಲ, ಲೆಕ್ಕಕ್ಕೆ ಹೆಚ್ಚು ಹಾರುವವನು ನೀನು ಅಲ್ಲ ಹೇಳಿದ್ದು. ಈಗ ನಾನು ಹಾರುವುದಿದ್ರೆ ನೀನು ಲೆಕ್ಕಕ್ಕಿಂತ ಹೆಚ್ಚು ಹಾರುವವನು. ಹಾಗಾಗಿ ನೀನೇ ಹೋಗಿ ಆಯುಧವನ್ನು ತಂದು ಕೊಡಬೇಕು. ಇಷ್ಟು ಮಾಡಿದೆ ಅಂತ ಆದ್ರೆ ಒಂದು ಸನ್ಮಾನವನ್ನೇ ನಾ ಏರ್ಪಡಿಸ್ತೇನೆ. ಸನ್ಮಾನ? ಹೌದಪ್ಪ. ಷೋಡಶಿಯರನ್ನು ಈಗ ಮುಖ್ಯ ದ್ವಾರದಿಂದ ಕಾರ್ಯಕ್ರಮ ಆಗುವಲ್ಲಿಯ ಪೀಠದಲ್ಲಿಯವರೆಗೆ 2 ಬದಿಯಲ್ಲಿ ನಿಲ್ಲಿಸುವುದು, ಕೈಯಲ್ಲಿ ಪುಷ್ಪವನ್ನು ಕೊಡುವುದು, ನಿನ್ನ ತಲೆಗೆ ಪ್ರೋಕ್ಷಣೆ.
ಹೌದು. ಅಲ್ಲ ನನಗೆ ಅದೆಲ್ಲ ಬೇಡ. ಸನ್ಮಾನ ಅದ್ಭುತವಾದಂತಹ ಸನ್ಮಾನ. ನೀ ಕನಸಿನಲ್ಲಿ ಯೋಚಿಸಿರ್ಲಿಕ್ಕಿಲ್ಲ. ಅಂತಹ ಸನ್ಮಾನವನ್ನು ನಾ ಮಾಡ್ತೇನೆ. ಮಾಡ್ತೀಯಲ್ಲ. ಈಗ ಸನ್ಮಾನಕ್ಕೋಸ್ಕರ ಅಲ್ಲ, ನನ್ನ ಅಣ್ಣ ಸೋತಿದ್ದಾನಲ್ಲ, ಅದಕ್ಕೋಸ್ಕರವಾಗಿ ನಾನು ಹೋಗ್ಲೇಬೇಕಲ್ಲ. ಆಗಲಿ, ಇಷ್ಟೆಲ್ಲ ಹೇಳಿದ ಮೇಲೆ ಆದಷ್ಟು ಶೀಘ್ರವಾಗಿ ಬಾ, ನಿರೀಕ್ಷೆಯಲ್ಲೇ ಇರ್ತೇನೆ. ಹಾಗೆ ಅಲ್ಲ, ಇದೆಲ್ಲ ಬೇಕಿತ್ತ? ದೊಡ್ಡವರ ಸಾಹಸ ಮಾಡಬಾರದು ಹೇಳಿದ್ದು ಇದಕ್ಕೆ ನೋಡಿ. ನಾನು ಅವನ ವಾಹನ, ಇವನನ್ನು ಹೊತ್ತುಕೊಂಡು ಹೋಗುದು, ಇವ ಒಳಗೆ ಹೋಗಿ ಇವನಿಗೆ ಬೇಕಾದ ಉಪಚಾರ. ಅವನೊಬ್ಬನಲ್ಲ, ಅವನ ಜೊತೆಗೆ ಒಮ್ಮೆ ಹೆಂಡತಿ ಬರುವುದುಂಟು ಹೊತ್ತುಕೊಂಡು ಹೋಗ್ಲಿಕ್ಕೆ. ಇದೆಲ್ಲ ಬೇಕಾ ನಮಗೆ? ದೊಡ್ಡವರ ಸಾಹಸ ಯಾವಾಗ್ಲೂ ಆಗ್ಲಿಕ್ಕಿಲ್ಲ. ದೊಡ್ಡವರ ಸಾಹಸ ಹೀಗೆ ಆಗುದು, ನಮಗೆ ಏನಿಲ್ಲ. ಸ್ವಲ್ಪ ಬಾಯಿಗೆ ನೀರು ಕೊಡುವವರಿಲ್ಲ ಕೊನೆಗೆ. ಆಗಲಿ, ಏನೇ ಆಗಲಿ, ಈಗ ಒಪ್ಪಿಕೊಂಡಿದ್ದೇನಲ್ಲ, ಏನಾದ್ರೂ ಒಂದು ಮಂಗನನ್ನು ಓಡಿಸುವುದಲ್ಲ ಅವ ಹೇಳಿದ್ದು. ಏನೇ ಆಗಲಿ, ಆದಷ್ಟು ಶೀಘ್ರವಾಗಿ ಉಪವನದ ಕಡೆಗೆ ಸಾಗುತ್ತೇನೆ. ಹೋಗಿ ಈ ಮಂಗನಲ್ಲಿ ನಾನೀಗ ಈ ಮಂಗ ಹೋಗಿ ಆಯ್ದವನಲ್ಲಿ ಇಟ್ಟದ್ದ, ಇದಕ್ಕೆ ಎದ್ದು ನಿಲ್ಲುವುದಕ್ಕೆ ಕೂಡುವುದಿಲ್ಲ. ಬಹಳ ವಿಚಿತ್ರ ಆಯ್ತಲ್ಲ. ಅಲ್ಲ, ನಾನು ಒಂದು ಬಡದ್ರೆ ಇದು ಮಂಗ ಉಳಿಲಿಕ್ಕೆ ಇಲ್ಲ. ಏನೇ ಆಗಲಿ ಅವನನ್ನೇ ಮಾತನಾಡಿಸಿನ. ಎಲ್ಲ ಮುದಿ ವಾನರ ಇದೆಲ್ಲ ಮಾಡಿದ್ದು? ಹೌದೌದು, ನಾನೇ. ಈ ರೀತಿಯಲ್ಲಿ? ಅಲ್ಲ, ನಿನಗೆ ಮನಸ್ಸು ಹೇಗೆ ಬಂತು ಅಂತ ಈ ರೀತಿಯೆಲ್ಲ ಮಾಡುವುದಕ್ಕೆ? ಅಲ್ಲ, ನಾ ಬೇಕು ಎಷ್ಟು ಕಷ್ಟ ಬಂದಿದ್ದಾನೆ ನಮ್ಮ ಒಡೆ ಇದನ್ನೆಲ್ಲ ಮಾಡುವುದಕ್ಕೆ. ಅಲ್ಲ, ನಿನಗೆ ಈ ಬುದ್ಧಿ ಯಾಕೆ ಬಂತು? ಅಲ್ಲ, ನಮ್ಮ ವನಪಾಲಕರನ್ನು ಅಟ್ಟಿದ್ದೀಯಂತೆ. ಹೌದು ಪಾಪ, ಎಷ್ಟು ವರ್ಷದಿಂದ ಅವರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಿನಗೆ ಓಡಿಸುವ ಕೆಲಸ ನಿನಗೆ ಯಾಕೆ? ಅಲ್ಲ, ಹೋಗಿ ನಮ್ಮ ಒಡೆಯನ ಆಯುಧವನ್ನು ಮೇಲೆ ಇಟ್ಟದ್ದು ಯಾಕೆ? ಯಾಕೆ ಒಡೆಯನಿಗೆ ಹತ್ತಲಿಕ್ಕೆ ಆಗುದಿಲ್ಲ ಅಂತಲ್ಲ? ಆಗುದಿಲ್ಲ ಅಂತ ಹೇಳಿ ಅದನ್ನು ಕೆಳಗಿಡುವುದಪ್ಪ. ಈ ರೀತಿ ಯಾಕೆ ಮಾಡಿದೆ? ನಿನಗೆ ಬೇಕಾದ ಹಣ್ಣು ಕಳ್ಳನಾಗೆ ಒಳಗೆ ನುಗ್ಗಿದ್ಯಲ್ಲ, ಯಾಕೆ ಈ ರೀತಿ ಮಾಡಿದೆ ಹೇಳು? ಅಯ್ಯ, ವಾನರರ ಆಹಾರವು, ವಾನರರು ಹಣ್ಣು ಹಂಪಲುಗಳನ್ನು ತಿಂದೇ ಬದುಕುವುದಲ್ವೇ? ಹೌದಪ್ಪ. ಹಾಗಾಗಿ ಹಣ್ಣನ್ನು ತಿಂದೇನೆ. ಹಣ್ಣು ತಿಂದು ಹೋಗುವುದು ಬಿಟ್ಟನ್ನೆಲ್ಲ ಮಾಡಿದ್ಯಾಕೆ ನೀನು? ಅದು ಬೇಕು ಅಂತ ಹೇಳುವೆ, ತಿನ್ನುವಾಗ ಹಾಗೆಲ್ಲ ಆದದ್ದು. ಮತ್ತೆ ಮೊದಲು ಬಂದವನು ವನಪಾಲಕ, ಅವನನ್ನು ಬಡಿದು ಕಳುಹಿಸಿದ. ಅದೇ, ಯಾಕೆ ಬಡಿದು ಹೊಡಿಸಿದ್ದು? ಮತ್ತೆ ಅವನ ಅಧಿಕ ಪ್ರಸಂಗ ಮಾತಾಡಿದ ಅಂತಾದ್ರೆ ಯಾರಿಗಾದ್ರೂ ಕೂಡ ನಾನು ಶಿಕ್ಷೆಯನ್ನೇ ಕೊಡುವವನಿದ್ದೇನೆ. ಹೇಳುವುದಕ್ಕೆ ಕೂಡ ಅದೆಲ್ಲ ಮಾಡ್ಲಿಕ್ಕೆ ಎಲ್ಲ ಅದೀತು. ಮತ್ತೆ ಬಂದವನು ಯಾರು? ಬಲರಾಮಂತೆ. ಅವನು ಕೂಡ ಹಾಗೆ ಭಾರಿ ಮಾತಾಡಿದ. ಆದ್ರೆ ಅವನಿಗೆ ಅವನ ಆಯುಧವನ್ನೇ ರಕ್ಷಿಸಿಕೊಳ್ಳಿಕ್ಕೆ ನಮ್ಮ ಒಡೆಯ, ಅವನ ಒಡೆಯನಾಗಿರಲಿ ಯಾರೇ ಆಗಿರಲಿ, ನಿನಗೆ ಯಾವುದು ಲಕ್ಷ್ಯವೇ ಅಲ್ಲ. ಅಲ್ಲ, ತಮ್ಮ ಆಯುಧಗಳನ್ನೇ ರಕ್ಷಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ ಎಂದಾದ ಮೇಲೆ ಅವರು ಒಡೆಯನಾಗಿ ಏನು ಪ್ರಯೋಜನ? ಅಲ್ಲ, ಇದನ್ನೆಲ್ಲ ಕೇಳುವುದಕ್ಕೆ ಬಂದವನು ನೀನು ಹಕ್ಕಿ ಜಾತಿಯವನು. ನಿನಗೆ ಯಾಕೆ ಬೇಕು ಈ ಕೆಲಸ? ನನಗೆ ಕೆಲಸ ಒದಗಿಸಿ ಕೊಟ್ಟಿದ್ದಾರೆ, ಕೆಲಸ ಯಾಕೆ ಅಂತ ಕೇಳಿದೆ. ಬುದ್ಧಿ Ay,
ದೇವ ನಾನು. ಓಹೋ. ಈಗ ನಿನ್ನಲ್ಲಿ ಕೇಳುವುದಕ್ಕೆ ಬಂದದ್ದು ಏನು? ಮೇಲೆ ಇಟ್ಟಿದ್ಯಲ್ಲ ಅದನ್ನು ಕೆಳಗಿಡು. ಅಲ್ಲ ನೀನು ಈಗ ನನಗೆ ಕೆಳಗೆ ತೆಗೆದು ಇಡು ಕೂಡದ್ರೆ ನಾನು ಹಾರಿ ಅದನ್ನು ಕೊಡುವುದೇ, ಆದ್ರೆ ಅದು ಒಳ್ಳೆಯದಲ್ಲ. ಕೇಳಿಕೊಳ್ಳು. ಈಗ ನೀನು ಹೇಗೂ ಮೇಲಿಟ್ಟವನ ಅದನ್ನು ನಿನ್ನ ಕೈಯಿಂದಲೇ ಕೆಳಗೆ. ಈಗ ನಾನು ಅದನ್ನು ಕೆಳಗೆ ಇಳಿಸ್ಲಿಲ್ಲ ಅಂತಾದ್ರೆ ನೀನೇನು ಮಾಡ್ತಿ? ಕೆಳಗೆ ಇಳಿಸ್ಲಿಲ್ಲ ಅಂತ ಏನು ಮಾಡುದು ಯಾಕೆ? ಬೇಡ, ನನ್ನಲ್ಲಿ ಯುದ್ಧ ಬೇಡ ನಿನಗೆ. ಯಾಕೆಂದ್ರೆ ನನ್ನ ರೆಕ್ಕೆ ಒಂದು ಹೊಡೆದರೆ ಸಾಕು ಅಂತ ನಿತ್ರ ನೀನು ಯಾಕೆ ನನ್ನಲ್ಲಿ ಹೋರಾಟ ಮಾಡಿ ಅದನ್ನು ಇಳಿದು ಕೆಳಗೆ ಇಳಿಸು. ಅದನ್ನು ಇಳಿಸುವುದಕ್ಕಾಗುವುದಿಲ್ಲ. ಮತ್ತೆ ಯಾರು ನೀನು? ಗರುಡ ದೇವ. ನಿಮ್ಮಲ್ಲಿ ಎಲ್ಲರೂ ಹಾಗೆ ಬಲ ಹೇಳಿಕೊಂಡು ಬಲರಾಮ ಹೇಳಿದ ಅವನಲ್ಲಿ ಬಲವೇ ಇಲ್ಲ. ನೀನು ಗರುಡ ದೇವ. ಅವನಾಗಲ್ಲ. ನಿನ್ನಲ್ಲಿ ಗರುಡನಲ್ಲಿ ಬಹಳ ಶಕ್ತಿ ಉಂಟಲ್ವೇ? ಈಗ ಈ ಮುದಿ ವಾನರರಿಂದ ನೀನು ಪ್ರಾಣವನ್ನು ಕಳೆದುಕೊಂಡಿ ಎಂಬುದಾಗಿ ಜನರು ಆಡಿಕೊಂಡರು. ಹಾಗಾಗಿ ಹೇಳ್ತಾ ಇದ್ದೇನೆ, ಬಂದ ಹಾಗೆ ಹಿಂದೆ ಹೋಗು. ಎರಡು ರೆಕ್ಕೆಯಿಂದ ನಿನಗೆ ಬಾರಿಸಿದರೆ ನಿನ್ನನ್ನು ಸಮುದ್ರಕ್ಕೆ ನೋಡೋಣ. ಎಲ್ಲ ಗರುಡ ಅಲ್ಲ, ಗರುಡ ದೇವ. ಏನಾಯಿತು ನಿನ್ನ ದೇವತ್ವಕ್ಕೆ? ಇದು ಕಾಣುತ್ತಿರುವಂತಹ ಸಮುದ್ರದಲ್ಲಿ ನಿನ್ನನ್ನು ಬೇಡ 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 ಮುಳುಗಿಸಿದ್ದೇನೆ. ನಿನ್ನ ಶಕ್ತಿ ಇರುವುದು ಗರಿಗಳಲ್ಲಿ ಅಲ್ವೇ? ನಿನ್ನ ಗರಿಯನ್ನು ಕೇತು ಬಿಸಾಡಿದ್ದೇನೆ. ನಿನ್ನನ್ನು ಬಾಲದಲ್ಲಿ ಸುಂದಿ ಎಳೆದು ಬಿಸಾಡಿದ್ದೇನೆ. ಅಯ್ಯಯ್ಯೋ, ಬಿಡು ಬಿಡು ಬಿಡು, ಸಾಕು ಸಾಕು ಸಾಕು. ಬಾ, ಹೋದನ ಸಾಕಾಯ್ತು. ನನಗೆ ಪೆಟ್ಟು ತಿಂದೆ ಸಾಕಾಯ್ತಪ್ಪ. ದೇವ್ರೆ, ಏನಿದು ಏನಿದು ಇದು ಏನಾಗಿದೆ? ಹೀಗೆ ಯಾಕೆ ಹೀಗಾಯ್ತು? ಅಯ್ಯೋ, ಮುಕುಂದ ಪುರುಷೋತ್ತಮ ಸಾಮಾನ್ಯ ಕಪಿ ಎಂದು ಭಾವಿಸಿದರೆ ಇದು ಸಾಮಾನ್ಯದ್ದಲ್ಲ. ವಜ್ರಕಾಯ ವಜ್ರಕಾಯ. ಒಂದೊಂದು ಕೈಯಲ್ಲಿ ಮುಷ್ಟಿಯಲ್ಲಿ ನನ್ನನ್ನು ಬಾರಿಸಿದೆ.
ಲೋಕವನ್ನೇ ನನಗೆ ಕಂಡಂತಾಯಿತಲ್ಲ. ಛೆ, ಕೇವಲ ಸಾಮಾನ್ಯ ಕಪಿ ಎಂದು ನಾನು ಭಾವಿಸಿ ಅಮೃತವನ್ನೇ ಹೊತ್ತು ತಂದ ಈ ಗರುಡಾನ್ಯ ಒಂದು ಮಂಗನಲ್ಲಿ ನಾನು ಸೋತೇ ಹೋದೆನಲ್ಲ. ಹಾರಿದು ಸ್ವಲ್ಪ ಹೆಚ್ಚಾಗಿತ್ತೋ ಏನೋ, ಈಗ ನಾನು ಕಾಣುವುದು, ಆಲೋಚನೆ ಮಾಡುವುದು, ನಾನು ಹಾರುವವನೇ, ಹಾರಿದ್ದು ಸ್ವಲ್ಪ ಹೆಚ್ಚಾಯಿತೋ ಹೇಳಿ ಕಾಣುತ್ತಾ ಇದೆ. ಏನು ಮಾಡಲಿ, ಇದೆಲ್ಲ ಈ ಶ್ರೀಲೋಲನ ಮಹಿಮೆಯೇ ಆಗಿರಬೇಕು. ನನ್ನನ್ನು ಈ ರೀತಿ ಮಾಡಿಸುವುದಕ್ಕೇ ಇವ ಮಾಡಿದ್ದು. ಏನೇ ಆಗಲಿ, ಅವನಲ್ಲಿಗೆ ನಾನು ಹೋಗುತ್ತೇನೆ ಅಂತ ಅವನಲ್ಲಿಗೆ ಗರುಡ ದೇವರು ಎಲ್ಲರೂ ಎದ್ದು ನಿಲ್ಲಿ, ಎದ್ದು ನಿಲ್ಲಿ. ಸನ್ಮಾನ ಕಾರ್ಯಕ್ರಮ ಆಗಬೇಕೀಗ. ಯಾರು ಎದ್ದು ನಿಲ್ಲುವುದು ಬೇಡಪ್ಪ, ಯಾರು ಎದ್ದು ನಿಲ್ಲುವುದು ಬೇಡ. ಇದು ಗರುಡ ದೇವಲ್ಲ, ಈಗ ಗರುಡನೇ ಆಗಿದ್ದೇನೆ. ಏನಾಯಿತು ಗರುಡ? ಎದ್ದು ನಿಲ್ಲುವುದಕ್ಕೆ ಆಗುದಿಲ್ಲ. ನೋಡು ನನ್ನ ಪರಿಸ್ಥಿತಿ, ನೋಡು. ನೋಡ್ತಾ ಇದ್ದೇನೆ. ಏನಯ್ಯ ಇದು? ಏನಯ್ಯ ಗರುಡ ದುಮ್ಮಾನದ ಬಗೆಯ, ದುಮ್ಮಾನದ ಬಗೆಯ ಏನಯ್ಯ. ಇದು ಏನು, ಇದು ಏನು, ಏನು ಶರದಿಯನ್ನು ಬತ್ತಿಸಿ ಬಂದಿರೆ. ಅದು ಎಲ್ಲಿಂದಲೇ ಗೊತ್ತಿಲ್ಲ ದೇವರ. ಶರದಿಯಲ್ಲಿ ಉಳಿಗೆ ಸಾಕಾಗಿ ಹೋಯ್ತು ನನಗೆ. ಯಮನ ಕಾಲದಂಡ. ಇಂತಹ ಕೆಲಸಗಳನ್ನು ನಾ ಮಾಡುತ್ತೇನೆ ಅಂತ ಆಡಿದವನು, ಆದರೆ ಈಗ ಬಾಡಿದ ಮುಖವನ್ನು ಹೊತ್ತು ತಲೆಯನ್ನು ತಗ್ಗಿಸಿದ್ದೀಯಾ, ಮಾತ್ರವಲ್ಲ ದೂರದಲ್ಲಿ ನಿಂತಿದ್ದೀಯಾ. ನನ್ನ ಗರಿ ನೋಡು ಹೇಗಾಗಿದೆ, ಹೋಗುವಾಗ ಹೇಗಿತ್ತು ನೋಡು. ಎಷ್ಟು ಗರಿಗಳು! ದೇವೇಂದ್ರ ನಿನಗೆ ವಜ್ರಾಘಾತ ಮಾಡಿದ ಕಾಲದಲ್ಲಿ ಒಂದು ಗರಿಯನ್ನು ಕೆಳಗಿಳಿಸಿದ್ದು, ಎಂತದ್ದು ಸುಪರ್ಣ. ಈಗ ಗರಿಗಳೇ ಇಲ್ಲ ಅಂತ ಆಗಿದೆ ಗರುಡ. ಬಂದದ್ದೇ ವಿಶೇಷ. ನಾನು ಮೈಯಲ್ಲೆಲ್ಲ ಮರಳು ತುಂಬಿದೆ, ರಕ್ತ ಕಾಣುತ್ತಾ ಉಂಟು. ಏನಾಯಿತು ನಿನ್ನ ಪರಿಸ್ಥಿತಿ? ಏನಾಯಿತು ಗರುಡ? ಓ ಕರುಣ
ಕೇಶವ ಮಾಧವ ಗರುಡ ಕನ್ನಡಿಯ ಮುಂದೆ ಪ್ರತಿಬಿಂಬವನ್ನು ಕಾಣುವುದಕ್ಕೆ ಸಾಧ್ಯ ಉಂಟೇ ಪ್ರಭು? ಹಾಗೆ ಮನದೊಳಗೆ ನಿನ್ನ ಬಿಂಬವನ್ನು ನಾನು ಕಾಣದೇ ಹೋದೆ ದೇವ. ಹರಿ ಅಲ್ಪ ಎಂದು ತಿಳಿದು ಈ ರೀತಿಯಾಗಿ ವರ್ತಿಸಿದೆ. ಕೇವಲ ಒಂದು ಮಂಗ ಅಂತ ತಿಳಿದು ನಾನು ಹೋದವ ಸ್ವಾಮಿ. ಆದರೆ ಅದು ಸಾಮಾನ್ಯದ ಮಂಗ ಅಲ್ಲ ದೇವ, ಸಾಮಾನ್ಯದ ಮಂಗ ಅಲ್ಲ. ಹೌದು, ಆ ಮಂಗನ ಮೂಲಕ ಇವತ್ತು ಗರುಡನ ಗರ್ವಭಂಗ ಮಾಡಿದೆ, ಕಪಿಯ ಮೂಲಕ ಇವತ್ತು ಗರುಡನ ಗರ್ವಭಂಗ ಮಾಡಿದೆ. ಹಿಂದೂ ಒಮ್ಮೆ ಹಾಗೆ ಕ್ಷೀರಸಾಗರ ಶಯನನಾಗಿದ್ದ ವೇಳೆ ನಿನ್ನ ತೋಳನ್ನು ನನ್ನ ಮೇಲೆ ಭುಜದ ಮೇಲೆ ಇರಿಸಿದಾಗ ಹೊರಲಾರದೆ ಹೊರಲಿದ್ದು ಈಗ ನನಗೆ ನೆನಪಿಗೆ ಬಂತು ಸ್ವಾಮಿ. ಈ ಹೊತ್ತು ಈ ಕಪಿಯ ಮೂಲಕ ನನ್ನ ಭಂಗವನ್ನು ನೀನು ಭಂಗ ಮಾಡಿದೆ. ಆದರೆ ಸಾಮಾನ್ಯ ಕಪಿ ಅಲ್ಲ. ಈ ದ್ವಾರಕೆಯನ್ನು ಎಲ್ಲಿ ಕೊಂಡೋಗಿ ಇಡುವುದಕ್ಕೂ ಶಕ್ತಿವಂತನೇ ಸಾಮರ್ಥ್ಯವಂತನೇ ಅವನು ಸ್ವಾಮಿ. ಹಿಂದೆ ನೀನು ನರಸಿಂಹಾವತಾರದಲ್ಲಿ ಯಾವ ರೂಪವನ್ನು ಕಂಡೆಯೋ ಅದೇ ರೂಪವನ್ನು ಅವನಲ್ಲಿಯೂ ನಾನು ಕಂಡೆ ಸ್ವಾಮಿ. ನರಸಿಂಹರೂಪವನ್ನು ಕಂಡೆ. ಅವನು ಸಾಮಾನ್ಯನಲ್ಲ, ಸಾಮಾನ್ಯನಲ್ಲ ದೇವಾ. ನನಗೆ ಕ್ಷಮಿಸಿಬಿಡು ದೇವ, ಕ್ಷಮಿಸಿಬಿಡು. ಗರುಡ ದುಃಖಿಸದಿರು, ದುಃಖಿಸದಿರು. ಮರು ಮರುಗದಿರು ಮರುಗದಿರು ವಿಗಯೇಂದ್ರ ಕರೆದೂತ ಶ್ರೀರಾಮ ನಿನ್ನನು ಬರಲು ಬೇಡಿದ ಎಂದೊರೆಯೇ. ಶ್ರೀರಾಮನನ್ನು ಬರಲು ವಿಹಗೇಂದ್ರ ಮರುಗದಿರು ಕರೆದುತ ಶ್ರೀರಾಮನನ್ನು ಬರಲು ಬೇಡಿದನೆಂದೊರೆಯೊರೆ ನಿನ್ನ ಜೊತೆಯೊಳಗೆ. ಶ್ರೀರಾಮ ನಿನ್ನನು ಬರಲು ಬೇಡಿದನೆಂದೊರೆಯ ಬರ ನಿನ್ನ ಜೊತೆಯೊಳಗೆ ವಿಹಗೇಂದ್ರ ನಾನೇ ಈ ನಾಟಕವನ್ನು ಮಾಡಿಸಿದವನಿದ್ದೇನೆ. ನಿನ್ನೊಳಗೆ ಅಡಗಿತ್ತು ಅಹಂಕಾರ ಪ್ರಜ್ಞೆ. ನಾನೇ ಮೂಲಮೂರ್ತಿಯಾದಂತಹ ವಿಷ್ಣುವನ್ನೇ ನಾ ಹೊರುವವನು, ನನ್ನ ತೂಕ ಎಷ್ಟು ಎನ್ನುವ ಹಾಗೆ ಮದಗರ್ವಿತನಾಗಿದ್ದೆ. ಆಲೋಚಿಸು ಗರುಡ, ಭ್ರಮಪರಿತನಾದಂತಹ ನನ್ನ ತೂಕ ನಿನ್ನ ಅಳತೆಯಲ್ಲಿ ತೂಗಕ್ಕೆ ಸಾಧ್ಯವೇ? ಖಂಡಿತ ಇಲ್ಲ. ಆದರೆ ಹೊರುವುದಕ್ಕ ಸಾಧ್ಯವಾದದ್ದು ಹೇಗೆ ಬಲ್ಲೆಯ? ನಾ ಹಗುರವಾದ ಕಾರಣ ನೀ ನನ್ನನ್ನು ಹೊರುವುದಕ್ಕ ಸಾಧ್ಯವಾದದ್ದು. ಇದು ನಿನಗೆ ಅರಿವಾಗಬೇಕು ಎನ್ನುವುದಕ್ಕಾಗಿ ನಾ ಇಷ್ಟನ್ನು ಮಾಡಿದವನಿದ್ದೇನೆ ಸ್ವಾಮಿ. ಈಗ ಅರ್ಥವಾಯಿತು ಸ್ವಾಮಿ ನನಗೆ. ಹಾಗಾಗಿ ದುಃಖಿಸಬೇಡ. ಸಾಮಾನ್ಯ ಕಾಡಕೋಡಗದೊಂದಿಗೆ ಹೋರಾಟವನ್ನು ಮಾಡಿ ನಾ ಸೋತೆ ಎನ್ನುವ ಹಾಗೆ ದುಃಖಿಸದಿರು.
ಅದು ಸಾಮಾನ್ಯ ಕಾಡ ಕೋಡಗವಲ್ಲ, ಮಾತನಾಡುತ್ತದೆ. ಯಾರು ಬಲ್ಲೆಯ? ಹಿಂದೆ ತ್ರೇತಾಯುಗದಲ್ಲಿ ನಾ ರಾಮನಾಗಿದ್ದ ಕಾಲದಲ್ಲಿ ನನ್ನನ್ನೇ ಸೇವಿಸುತ್ತಾ ಆರಾಧಿಸುತ್ತಾ ನನ್ನನ್ನೇ ಪೂಜಿಸುತ್ತಾ ನನ್ನ ದಾಸನಾಗಿದ್ದಂತಹ ಅಂಜನಾ ಸುತನಾದಂತಹ ಆಂಜನೇಯನೇ ಆತ. ಹಾಗಾಗಿ ಸಾಮಾನ್ಯ ಕಪಿ ಎನ್ನುವ ಹಾಗೆ ಅಥವಾ ಅವನೊಂದಿಗೆ ಹೋರಾಟವನ್ನು ಮಾಡಿ ಸೋತೆ ಎನ್ನುವ ಹಾಗೆ ಮರುಗದಿರುವ ಹೇಗೇಂದ್ರ ಸರಿ, ಇಷ್ಟನ್ನು ಮಾಡಿದ್ದೀಯ. ಈಗ ಈ ಕಾಲಕ್ಕೆ ಭಗವಂತನಾದಂತಹ ಕೃಷ್ಣ ನಿನ್ನಲ್ಲಿ ಒಂದು ಸಹಾಯವನ್ನ ಬೇಡುತ್ತಾ ಇದ್ದಾನೆ. ನೀ ಏನು ಮಾಡಬೇಕು ಗೊತ್ತೇ? ಮರಳಿ ಉಪವನಕ್ಕೆ ನೀ ಹೋಗಬೇಕು ಗರುಡ. ನಾನು ಹೌದು ಇನ್ನು ಹೋಗುದಿಲ್ಲ, ಇನ್ನು ನಾನು ಹೋಗುವುದಿಲ್ಲ. ನಿನ್ನ ಕಳಿಸಿದ್ರು ನಾನು ಹೋಗುದಿಲ್ಲ. ನನಗೆ ಪೆಟ್ಟು ತಿಂದು ಸಾಕಾಗಿದೆ ಆಗಲೇ. ಇನ್ನು ಪೆಟ್ಟು ಸಿಗುವುದಿಲ್ಲ. ಹೋದ ಆಗ ಹೇಗೆ? ಈಗ ಹಾಗೆ ಹೋಗುವುದಲ್ಲ. ನೀ ಹೋಗುವ ಕಾಲಕ್ಕೆ ರಾಮ ರಾಮ ಮಂತ್ರವನ್ನು ಜಪಿಸುತ್ತಾ ನೀ ಅವನ ಬಳಿಗೆ ಹೋಗು. ಹೋಗಿ ಹೇಳಬೇಕು, ನಿನ್ನ ಭಗವಂತ ನಿನ್ನನ್ನು ಕಾಯುತ್ತಾ ಇದ್ದಾನೆ ಎನ್ನುವ ಹಾಗೆ. ನೀ ಹಾಗೆ ಹೇಳಿದೆ ಅಂತಾದ್ರೆ, ರಾಮನಾಮ ಅವನ ಕಿವಿಗೆ ಬಿತ್ತು ಅಂತಾದ್ರೆ ಆತ ಒಂದು ಮಾತನ್ನು ಆಡದೆ ನಿನ್ನ ಜೊತೆಯಾಗಿ ಬರುತ್ತಾನೆ. ಅವನನ್ನು ಇಲ್ಲಿಗೆ ಕರೆದುಕೊಂಡು ಬಾರಯ್ಯ. ಹೆದರುವ ಪ್ರಶ್ನೆ ಇಲ್ಲ, ನೀ ಹೋಗು, ಕರೆದು ಬಾ. ಹೋಗಿ ಬರ್ಬೋದಲ್ಲ? ಬರ್ಬೋದಲ್ಲ? ಅದೇ ನಿರೀಕ್ಷೆಯಲ್ಲಿ ಜಯ ಜಯ ರಮಣ ಜಯ ಜಯ ವಂದಿತ ಜನೋದ್ಧರಣ ಜನಕ ರಮಣ ಜಯ ಜಯ ರಘುಕುಲ ಕುಲ ವಿಪಕ್ಷ ಜಯ ರಘುಕುಲಾಧ್ಯಕ್ಷ ರಾಕ್ಷಸ ಕುಲ ವಿಪಕ್ಷ ಜಯ ಸುರನಿ ಕುಲ ನುಡಿಪ ಜಯ ಸುರನಿ ಕುಲ ನುಡಿಪ ಜಯ ಹನು ಹನು ಜಯ ಜನಕ ರಮಣ ವಂದಿತ ಜನೋದ್ಧರಣ ಜಯ ರಘುಕುಲಾಧ್ಯಕ್ಷ ರಾಕ್ಷಸ ಕುಲ ವಿಪಕ್ಷ ಜಯ ಜಯ ನಿಗರ ನುಡಿಪ ಜಯ ಹನು ಹನು ಜಯ 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 सदा विजयते रामं रमेशं भजे रामेणाभिहता निशाचरचमो रामाय तस्मै नमः रामन्नातिपरायणं परतरं रामस्य दासोऽस्म्यहं रामे चित्तलयः सदा भवतु मे भो राम मामुद्धरा जय 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 वन्दे ಲಕ್ಷ್ಮಣ ಜೊತೆಯಾಗಿ ನಿನ್ನ ಕಾಣುತ್ತಾ ಇದ್ದೇನೆ. ಅಂತರಂಗದಲ್ಲಿ ತುಂಬಿರುವಂತಹ ರಾಮನನ್ನು ಬಹಿರಂಗದಲ್ಲಿ ಕಾಣಬೇಕು ಕಾಣಬೇಕು ಎಂಬುದಾಗಿ ಈ ಹನುಮ ಎಷ್ಟೋ ಸಮಯದಿಂದ ಕಾಯುತ್ತಾ ಇದ್ದಾನೆ. ನಿನ್ನನ್ನು ಕಂಡು ಪಾವನನಾದೆ ಪಾವನನಾದೆ.
ಆದ್ರೆ ಜಿಯಾ ಬಲರಾಮನಾಗಿರುವವನು ನಿನ್ನ ನುಜ ಲಕ್ಷ್ಮಣ ಎನ್ನುವುದನ್ನರಿಯದೆ ಅವನಿಗೆ ನಾನು ಹೊಡೆದೆ ಬಡಿದೆ ಮಾತ್ರವಲ್ಲ ಅವನಲ್ಲಿರುವಂತಹ ಆಯುಧವನ್ನು ನಾನು ಕಸಿದುಕೊಂಡೆ. ನನ್ನದು ತಪ್ಪಾಯಿತು ದೇವ. ಮಾತ್ರವಲ್ಲ ನಿನ್ನ ವಾಹನನಾಗಿರುವಂತಹ ಗರುಡ ಅವನಿಗೂ ನಾನು ಹೊಡೆದವನಿದ್ದೇನೆ, ಅವನನ್ನೂ ನಾನು ಶಿಕ್ಷಿಸಿದವನಿದ್ದೇನೆ. ಹಾಗಾಗಿ ಇದೆಲ್ಲವೂ ನೀನು ಮಾಡಿರುವುದೋ ಅಥವಾ ನನ್ನಿಂದಾಗಿರುವಂತಹ ಅಪರಾಧವೋ? ನನ್ನನ್ನು ಕ್ಷಮಿಸಬೇಕು ದೇವ, ನನ್ನನ್ನು ಕ್ಷಮಿಸಬೇಕು. ಮುಖ್ಯ ಪ್ರಾಣ ಮುಖ್ಯ ಪ್ರಾಣನಿಗೆರಡು ಮೆಚ್ಚಿದೆ, ಮುಖ್ಯ ಪ್ರಾಣನಿಗೆರಡು ಮೆಚ್ಚಿದೆ, ನಯ ಸಖ್ಯತೆಯು ಜಗದಲ್ಲಿ ನಯ ಭಕ್ತಿಗೆ ಪವನ ಸುತ ಮುಖ್ಯ ಪ್ರಾಣ ಮೆಚ್ಚಿದೆ. ಆಂಜನೇಯ ದೇವ, ಕಾಲಿಗೆರಗಿದಂತಹ ನಿನ್ನನ್ನು ಎತ್ತಿ ಆಲಂಗಿಸಿಕೊಂಡಿದ್ದೇನೆ. ಧನ್ಯನಾದೆ ದೇವ. ಕಣ್ಣೀರಿನಿಂದಲೇ ನನ್ನ ಪಾದಗಳನ್ನು ತೊಳೆಯುತ್ತಾ ಇದ್ದೀಯಾ? ದುಃಖಿಸದಿರು, ದುಃಖಿಸದಿರು. ಈ ಆಲಿಂಗನಕ್ಕಾಗಿಯೇ ಈ ಬಾಹುಗಳು ಕಾಯುತ್ತಾ ಇತ್ತು ದೇವ, ಅಲ್ಲವೇ? ಮಾತನ್ನು ಕೊಟ್ಟದ್ದು ಅದುವೇ ಅಲ್ಲವೇ? ಭಕ್ತರ ಮನದ ಅಭೀಷ್ಟ ಏನುಂಟೋ ಅದನ್ನು ನೆರವೇರಿಸಬೇಕಾದದ್ದು ಭಗವಂತನಿಗೆ ಹೊಣೆಯಾಗುತ್ತದೆ ಆಂಜನೇಯ. ಮಾತ್ರವಲ್ಲ, ಮತ್ತೆ ಈ ದುಃಖಿಸಬೇಕಾದಂತಹ ನಿನ್ನನ್ನೇ ಯಾಕೆಂದ್ರೆ ಭಕ್ತರಲ್ಲೇ ಅಗ್ರಗಣ್ಯನಿದ್ದೀಯ ನೀನು. ಮಾತ್ರವಲ್ಲ, ಹಿಂದಿನ ಯುಗವನ್ನೊಮ್ಮೆ ನೆನಪಿಸಿಕೊ. ಎಲ್ಲರಿಗೂ ಉಡುಗೊರೆಯನ್ನು ನೀಡುತ್ತಿರುವಂತಹ ಕಾಲಕ್ಕೆ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಸೀತೆಗೆ ಸ್ವರ್ಣದ ಮಾಲಿಕೆಯನ್ನು, ಮುತ್ತಿನ ಮಾಲಿಕೆಯನ್ನು ಕೊಟ್ಟೆ. ಇಂಗಿತಜ್ಞಳಾದಂತಹ ಆಕೆ ಅದನ್ನು ಯಾರಿಗೆ ತೊಡಿಸಬೇಕು, ಕೊಡಬೇಕು ಎನ್ನುವ ಹಾಗೆ ನನ್ನನ್ನು ನೋಡಿದ್ಲು. ನಿನಗದನ್ನು ಕೊಟ್ಟಳು. ಹೌದು. ಏನು ಮಾಡಿದೆ? ನಾನದನ್ನು ಕಚ್ಚಿ ಬಾಯಿಯಲ್ಲಿ ಕಚ್ಚಿ ಒಡೆದು ನೋಡಿದೆ. ಇದರೊಳಗೆ ರಾಮನಿಲ್ಲ ಎಂದಾದರೆ ನನಗೆ ಈ ಹಾರದ ಅಗತ್ಯವಿಲ್ಲ ಎಂದದನ್ನು ಬಿಸಾಡಿದೆನಲ್ವೇ. ರಾಮನಿರುವುದೇ ನನಗೆ ಸ್ವೀಕಾರಾರ್ಹ ಎನ್ನುವ ಹಾಗೆ ನೀ ಮಾತ್ರವಲ್ಲ, ಪರಂಧಾಮವನ್ನೈದುವ ಕಾಲಕ್ಕೆ ಸರಯೂ ನದಿಯಲ್ಲಿ
ರಾಮನಿಂದ ಆಲಿಂಗನ ಭೂತವಾದಂತಹ ಈ ಶರೀರ ಇದನ್ನು ತ್ಯಜಿಸುವುದಿಲ್ಲ, ನಾ ಬರುವುದಿಲ್ಲ ಎನ್ನುವ ಹಾಗೆ ನನ್ನನ್ನೇ ಆರ್ದ್ರ ದೃಷ್ಟಿಯಿಂದ ನೀ ವೀಕ್ಷಿಸಿದವ. ಆ ಕಾಲಕ್ಕೆ ನಿನಗೆ ಮಾತನ್ನು ಕೊಟ್ಟಿದ್ದೆ, ಯುಗ ಯುಗದಲ್ಲೂ ನಿನಗೆ ಪಾದದರ್ಶನವನ್ನು ನೀದ್ದೇನೆ ಎನ್ನುವ ಹಾಗೆ. ಹೌದು, ಮಗುವಿ ತಾಯಿಯಿಂದ ದೂರವಿದ್ದಂತಹ ಮಗುವನ್ನು ಕಂಡ ಕಾಲಕ್ಕೆ ತಾಯಿಯಾದವಳಿಗೆ ಹೇಗೆ ಸಂತೋಷವಾಗುತ್ತದೋ ಹಾಗೆ ಮಗುವಿಂದ ದೂರವಿದ್ದಂತಹ ಈ ತಾಯಿಗೆ ಈ ಕಾಲಕ್ಕೆ ಅತ್ಯಂತ ಸಂತೋಷವಾಗುತ್ತಾ ಇದೆ. ನನ್ನ ಭಕ್ತನನ್ನ ಮತ್ತೊಮ್ಮೆ ಕಾಣಿದ್ದೇನಲ್ಲ, ಮಾತ್ರವಲ್ಲ ನಿನಗೆ ದರ್ಶನವನ್ನು ಕೊಟ್ಟಿದ್ದೇನೆ. ಹನುಮ, ಮುಂದೆ ರಾಮಾಯಣದ ಮಹಾಮಾಲಿಕೆಯಲ್ಲಿ ರತ್ನ ಸದೃಶನಾಗಿ ನೀ ಶೋಭಿಸುವವನು. ಪ್ರಪಂಚದ ಮಂದಿಗಳು ಸೀತಾ ಲಕ್ಷ್ಮಣ ಭರತ ಶತ್ರುಘ್ನ ಹನುಮತ್ ಸಮೇತ ಶ್ರೀರಾಮಚಂದ್ರಂ ಧ್ಯಾಯಾಮಿ ಅವಾಹಯಾಮಿ ಎನ್ನುವ ಹಾಗೆ ಪೂಜಿಸುವಂತಾಗಲಿ. ಸರಿ, ಮಾತ್ರವಲ್ಲ ಮುಂದೇನು ಎನ್ನುವ ಹಾಗೆ ನನ್ನನ್ನೇ ವೀಕ್ಷಿಸ್ತಾ ಇದ್ದೀಯಾ ಈ ಕಾಲಕ್ಕೆ. ಚಿರಂಜೀವಿಯಾದಂತಹ ನೀನು ಕಲ್ಪಾಂತ್ಯದ ತನಕ ಜೀವಿಸರಬೇಕಾದದ್ದು ನನಗೆ ಹೊಣೆ. ಹಾಗಾಗಿ ರಾಮ ಧ್ಯಾನವನ್ನು ಉಚ್ಚರಿಸುತ್ತಾ ನನ್ನನ್ನೇ ಆರಾಧಿಸುತ್ತಾ ಇರು, ನಿನಗೆ ಮಂಗಳವಾಗಲಿ. ಹಾಗೇ ಆಗಲಿ ದೇವ. ಜಯ 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 ಜಯ. ಭಗವದ್ಭಕ್ತರೆಲ್ಲರಿಗೂ ನಮಸ್ಕರಿಸ್ತಾ ಮದವೂರಿನ ಮಹಾಗಣಪತಿಯ ಅಷ್ಟಬಂಧ ಬ್ರಹ್ಮ ಕಲಶಾಭಿಷೇಕೋತ್ಸವ ಹಾಗೂ ಮೂಡಪ್ಪ ಸೇವೆಯ ಈ ಶುಭಾವಸರದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ವೈದಿಕವಾದಂತಹ ಧಾರ್ಮಿಕವಾದಂತಹ ಕಾರ್ಯಕ್ರಮಗಳು ಅವಿರತವಾಗಿ ನಡೆಯುತ್ತಾ ಇವೆ. ಅದೇ ರೀತಿಯಾಗಿ 4 ವೇದಿಕೆಗಳಲ್ಲಿ ಬೇರೆ ಬೇರೆ ಸಂಗೀತ ಇರಬಹುದು, ಭರತನಾಟ್ಯ ಇರಬಹುದು, ಯಕ್ಷಗಾನ ಇರಬಹುದು, ಸಭಾ ಕಾರ್ಯಕ್ರಮ ಇರಬಹುದು, ಬೇರೆ ವೇದಿಕೆಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ಆಯೋಜಿಸಿದ್ದಾರೆ ಆಯೋಜಕರು. ಯಕ್ಷ ವಾಲ್ಮೀಕಿ ಅನ್ನುವಂತಹ ನೆಗಳತೆಯನ್ನು ಪಡೆದಂತಹ ಪಾರ್ಥಿಸುಬ್ಬನ ಹೆಸರಿನ ಯಕ್ಷಗಾನ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ಕೊಡುವುದೇ ಒಂದು ಭಾಗ್ಯ ಅಂತ ತಿಳ್ಕೊಂಡವರು ನಾವು. ಆದರೆ ಅದರ ಸಂತೋಷ ಇನ್ನಷ್ಟು ಹೆಚ್ಚುವ ಹಾಗೆ ತುಂಬಿದ ಸಭೆಯಲ್ಲಿ ನೀವೆಲ್ಲ ಪ್ರೇಕ್ಷಕರು ಈ ತಾಳಮದ್ದಳೆಯನ್ನು ಆಸ್ವಾದಿಸ್ತಾ ಇದ್ದೀರಿ. ನಿಮಗೆ ಮೊದಲಾಗಿ ನಾನು ಕೈ ಮುಗಿಯುತ್ತಾ ಇದ್ದೇನೆ. ಯಾಕಂದರೆ ಇದು ಮಧ್ಯಾಹ್ನದ ಹೊತ್ತು ಊಟ ಮಾಡಿ ನಿದ್ದೆ ತೂಗುವ ಹೊತ್ತು. ಆದರೆ ನೀವು ಎಚ್ಚರದಿಂದ ಇದನ್ನು ಆಲಿಸ್ತಾ ಇದ್ದೀರಿ ಅಂತ ಆದರೆ ಇದು ನಿಜವಾಗಿ ಮಣ್ಣಿನ ಮಹಿಮೆ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಇಂತಹ ಒಂದು ಯಕ್ಷಗಾನದ ಕುರಿತು
ಬೋಯ್ ತುಂಬ ಹಿಂದೆ ಆಚೆ. ಬೋಯ್ ಹಿಂದೆ ಹೋಗಿ, ಬೋಯ್ ಹಿಂದೆ ಹೋಗಿ. ಹಲೋ 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 ಹಲೋ. Halo, 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 halo. ಶ್ರೀ ಗುರುಗಣಾಧಿಪತಯೇ ನಮಃ. ಮುದದಿಂದ ನಿನ್ನ ಕೊಂಡಾಡುವೆ ಅನವರತ. ಮದವೂರ ವಿಘ್ನೇಶ ದೇವ ಜಗದೀಶ. Oh
ಮಧುರು ಶ್ರೀ ಮದನಂತೇಶ್ವರ ದೇವರನ್ನು ಹಾಗೂ ಸಿದ್ಧಿವಿನಾಯಕ ದೇವರನ್ನು ಮನಸಾರೆ ಸ್ಮರಿಸುತ್ತಾ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಯ ಈ ಪುಣ್ಯ ಸಂದರ್ಭದಲ್ಲಿ ನಮ್ಮ ತಂಡಕ್ಕೆ ಈ ಕಾರ್ಯಕ್ರಮವನ್ನು ನಡೆಸುವಂತಹ ಒಂದು ಅವಕಾಶ ದೊರಕಿರುವುದು ದೇವರು ನಮಗೆ ನೀಡಿದಂತಹ ಒಂದು ಅನುಗ್ರಹ ಎಂಬುದಾಗಿ ಭಾವಿಸುತ್ತಾ ನಮ್ಮ ಕಾರ್ಯಕ್ರಮದ ಬಗ್ಗೆ ಕೆಲವು ಮಾಹಿತಿಯನ್ನು ನೀಡಲಿಕ್ಕೆ ಇಚ್ಛಿಸ್ತೇನೆ. ಇಂದು ಇಲ್ಲಿ ಪ್ರಸ್ತುತಗೊಳ್ಳಲಿರುವಂತಹ ಯಕ್ಷಗಾನ ತಾಳಮದ್ದಳೆ ಪ್ರಸಂಗ ಭೀಷ್ಮಾರ್ಜುನ ಕಾಳಗ. ಈ ಕಾರ್ಯಕ್ರಮದಲ್ಲಿ ಭಾಗವತರಾಗಿ ಸಹಕರಿಸುವವರು ಶ್ರೀ ಶುಭಾನಂದ ಶೆಟ್ಟಿ ಕುಳೂರು ಇವರು, ಹಾಗೆ ಚಂಡೆಯಲ್ಲಿ ಸಹಕರಿಸುವವರು ಗೋಪಾಲಕೃಷ್ಣಗೌಡ ಮಧೂರು, ಮೃದಂಗದಲ್ಲಿ ಸಹಕರಿಸುವವರು ಶ್ರೀ ಮುರಳಿ ಮಾಧವ ಮಧೂರು ಇವರು. ಈ ಹಿಮ್ಮೇಳದ ಎಲ್ಲ ಕಲಾವಿದರನ್ನು ಕೂಡ ನಮ್ಮ ತಂಡದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಹಾಗೆ ಮುಮ್ಮೇಳದಲ್ಲಿ ಮೊದಲ ಭೀಷ್ಮನಾಗಿ ವಿನಯ್ ಭಟ್ ಮಿಯ ಪದವು, ಎರಡನೆಯ ಭೀಷ್ಮನಾಗಿ ನಾನು ಅಂದರೆ ನಾರಾಯಣ ನಾವಡ ಮುಡಂಬೈಲು, ಆಮೇಲೆ ಕೃಷ್ಣನಾಗಿ ಶಾಶ್ವತಿ ಎನ್ ನಾವಡ ಮುಡಂಬೈಲು, ಅರ್ಜುನನಾಗಿ ವೇಣುಗೋಪಾಲ್ ಶೆಟ್ಟಿ ಮೀನಾರು, ಅಭಿಮನ್ಯುವಾಗಿ ಶಾರ್ವರಿ ಎನ್ ನಾವಡ ಮುಡಂಬೈಲು. ಸುಮಾರು 2 ಗಂಟೆಗಳ ಕಾಲ ನಡೆಯುವಂಥ ಈ ಕಾರ್ಯಕ್ರಮದುದ್ದಕ್ಕೂ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಾಗಿ ತಮ್ಮೆಲ್ಲರನ್ನು ಪ್ರೀತಿಪೂರ್ವಕ ವಿನಮ್ರಪೂರ್ವಕವಾಗಿ ವಿನಂತಿಸ್ತೇನೆ. ಅದೇ ರೀತಿಯಲ್ಲಿ ದೃಶ್ಯ ಮಾಧ್ಯಮದ ಮೂಲಕ ಈ ಕಾರ್ಯಕ್ರಮ ನೋಡುವಂಥವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಆರಂಭಿಸಬೇಕಾಗಿ ಭಾಗವತರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳು ಅಂಬಿಕಾ ವಿಘ್ನರಾಜನ ಬಿರಿದು ತಂತುತಿಸಿ ಅಮುನಿದಯಾತ್ಮಜಗೆ ಕೈ ಮುಗಿದು ಅಂಬುಜೋತಲವಾಣಿಯನ ಪಾದಾಂಬುಜಗೆ ಕೊಡಮಡುತ್ತವಳಿ ಬಿರಿಗದಾಮೃತವ ನಾವು ಗ್ರಹಿಸಿದ್ದು ಎಲ್ಲವೂ ಕೂಡ ಬದುಕಿನಲ್ಲಿ ಸುಸಾಂಗವಾಗಿ ನಾವು ಅಂತಹ ಬದುಕಿಗೆ ಅರ್ಥ ಉಂಟು ಹೇಳಿ. ಕತ್ತಲು ಕಳೆದ ಮೇಲೆ ಬೆಳಕು ಬರ್ತದೆ, ಬೆಳಕು ಕಳೆದ ಮೇಲೆ ಮತ್ತೆ ಪುನರಪಿ ಕತ್ತಲು ಬರಲೇಬೇಕು. ಕತ್ತಲು ಎನ್ನುವಂತಹ ಕಷ್ಟವನ್ನು ಅಪ್ಪಿಕೊಂಡು ಬೆಳಕು ಎನ್ನುವಂತಹ ಸುಖವನ್ನು ಹಿಂಬಾಲಿಸಿಕೊಂಡು ಅದನ್ನೇ ಅನುಭವಿಸಿಕೊಂಡು ಬದುಕನ್ನು ಮುಂದುವರಿಸಿದೆವು ಅಂತಾದ್ರೆ ಬದುಕು ಸುಸಾಂಗವಾಗಿ ಸಾಗುತ್ತದೆ. ಬದುಕಿನ ಸತ್ಯದ ಒಳ ತಿರುಳನ್ನು ಅರಿಯುವುದಕ್ಕೆ ಸಾಧ್ಯವಾಗುತ್ತದೆ. ಒಂದೇ ಬಟ್ಟಲಿನಲ್ಲಿ ಊಟ ಮಾಡಬೇಕಾದವರು ಪಟ್ಟವನ್ನು ಏರಿ ಆಳ್ವಿಕೆಯನ್ನು ಮಾಡಬೇಕಾದವರು ಈ ಹೊತ್ತಿಗೆ ಕೇವಲ ಭೂಮಿಗಾಗಿ ಯುದ್ಧವನ್ನು ಮಾಡುತ್ತಾ ಇದ್ದಾರೆ ಅಂತ ಆದ್ರೆ ಇದರ ಅರ್ಥ ಏನು? ಹಸ್ತಿನಾವತಿಯ 11 ಅಕ್ಷೋಹಿಣಿ ಸೇನೆಯ ಸೇನಾಧ್ಯಕ್ಷನಾಗಿ ನಾನು ಮಾಡಬೇಕಾದಂತಹ ಕೈಂಕರ್ಯ ನನ್ನ ಸ್ವಂತ ಮೊಮ್ಮಕ್ಕಳನ್ನೇ ಮಡುಹಬೇಕಾದಂತಹ ಕೈಂಕರ್ಯ ನನ್ನದು. 2 ಕಣ್ಣುಗಳಲ್ಲಿ ಶ್ರೇಷ್ಠವಾದಂತಹ ಕಣ್ಣು ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ ಇದಕ್ಕೆ ಉತ್ತರ ಉಂಟು.
ಎರಡು ಕಣ್ಣುಗಳಿದ್ದರೆ ಮಾತ್ರ ಪ್ರಪಂಚದ ದೃಶ್ಯವನ್ನು ನಮಗೆ ವೀಕ್ಷಿಸುವುದಕ್ಕಾಗುತ್ತದೆ. ಒಂದು ಕಣ್ಣನ್ನು ನಾವು ಕಳೆದುಕೊಂಡೆವು ಅಂತಾದ್ರೆ ಆ ಸುಂದರತೆಯ ತನ್ಮತೆಯ ದೃಶ್ಯವನ್ನು ನಮಗೆ ವೀಕ್ಷಿಸುವುದಕ್ಕಾಗುತ್ತದೆ ಹೇಳಿ? ಖಂಡಿತವಾಗಿ ಆಗುವುದಿಲ್ಲ. ಅದುವೇ ಬದುಕು. ಜೊತೆಯಾಗಿ ಇದ್ದುಕೊಂಡು ಜೊತೆಯಲ್ಲಿ ಬಾಳುವಿಕೆಯನ್ನು ನಾವು ನಡೆಸಿದೆವು ಅಂತಾದ್ರೆ ನಮ್ಮ ಬದುಕು ಎನ್ನುವಂತ ಸಾಂಗವಾಗಿ ಸಾಗುತ್ತದೆ, ಸುಂದರತೆ ನಲ್ಮತೆಯಿಂದ ಮೆರೆಯುತ್ತದೆ. ಇದು ಸತ್ಯ. ಆಗುವುದೆಲ್ಲವೂ ಒಳ್ಳೆಯದಕ್ಕೆ, ಆಗಲಿರುವುದು ಒಳ್ಳೆಯದಕ್ಕೆ, ಇನ್ನಾಗುವುದು ಒಳ್ಳೆಯದಕ್ಕೆ ಎನ್ನುವ ಹಾಗೆ ಭಾವಿಸಿದವ ನಾನು. ಅಣ್ಣ ತಮ್ಮಂದಿರು ಜೊತೆಯಾಗಿ ಇರಬೇಕು, ಈ ರೀತಿಯಾಗಿ ಕನಸನ್ನು ಕಂಡವ ನಾನು ಭೀಷ್ಮ. ಅವರ ಅಜ್ಜಯ್ಯನಾಗಿ ಅದೆಷ್ಟೋ ಕನಸುಗಳನ್ನು ನಾನು ಕಂಡಿದ್ದೇನೆ. ಅಂತಹ ಎಲ್ಲ ಕನಸಿನ ಗೋಪುರವು ಕೂಡ ನುಚ್ಚು ನೂರಾಗಿ ಹೋಯಿತಲ್ಲ. ಏನರ್ಥ ಹೇಳುವುದಿಕ್ಕೆ? ಕೆಟ್ಟವರು ಯಾರು? ಕೌರವರಲ್ಲಿಯೂ ಕೆಟ್ಟವರಿದ್ದಾರೆ, ಪಾಂಡವರಲ್ಲಿಯೂ ಕೆಟ್ಟವರಿದ್ದಾರೆ. ಎಲ್ಲವೂ ಕೂಡ ಶ್ರೀಕೃಷ್ಣನ ಲೀಲೆ ಸರಿ. ಕೌರವರಲ್ಲಿರುವಂತಹ ಕೆಟ್ಟವರನ್ನು ವಧಿಸುವುದಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮ, ಪಾಂಡವರಲ್ಲಿರುವಂತಹ ಕೆಟ್ಟವರನ್ನು ವಧಿಸುವುದಕ್ಕಾಗಿ ಈ ಭೀಷ್ಮ ಎನ್ನುವ ಹಾಗೆ ನಾನು ಅರ್ಥೈಸಿಕೊಂಡಿದ್ದೇನೆ. ಇದು ಎಲ್ಲವೂ ಕೂಡ ಶ್ರೀಕೃಷ್ಣ ದೇವರ ಲೀಲೆಯೇ ಸರಿ. ಸರಿ ಸರಿ ಸೇನಾಧ್ಯಕ್ಷನಾಗಿ ಇಲ್ಲಿ ನಿಂತುಕೊಂಡು ಇಂತಹ ವಿಷಯವನ್ನು ಪ್ರಸ್ತಾಪಿಸಿದ್ರೆ ಆಗ್ಲಿಕ್ಕಿಲ್ಲ. ಭಟರೆಲ್ಲರನ್ನು ಕೂಡ ಒಂದುಗೂಡಿಸಿದ್ದೇನೆ, ಅವರಿಗೆ ಬೇಕಾದಂತಹ ವಿಷಯವನ್ನು ಪ್ರಸ್ತಾಪಿಸಿದ್ದೇನೆ. ಬೆಟ್ಟ ಹತ್ತಿದವರನ್ನು, ಹುಲ್ಲು ಕಟ್ಟಿ ಕಚ್ಚಿದವರನ್ನು, ನೀರಿನಲ್ಲಿ ಮುಳುಗಿದವರನ್ನು ಯಾರನ್ನು ಕೂಡ ಮುಟ್ಟಬೇಡಿ, ಅವರಿಗೆಲ್ಲರಿಗೂ ಕೂಡ ಆಶ್ರಯವನ್ನು ನೀಡಿ ಎನ್ನುವ ಹಾಗೆ ಹೇಳಿದ್ದೇನೆ. 8 ದಿವಸಗಳು ಕಳೆದು ಹೋಯಿತು. 9ನೇ ದಿವಸದ ಇಂದು ಯುದ್ಧ ಪ್ರಾರಂಭವಾಗಿದೆ. ರಥವನ್ನು ಸಿದ್ಧಪಡಿಸಿದ್ದೇನೆ. ರಥವನ್ನು ಏರಿ ಅತ ಕಡೆಗೆ ಸಾಗುತ್ತೇನೆ. ಸಹನೆ ಎಂಬುದು ಸಾಮರ್ಥ್ಯದ ಪ್ರತೀಕ ಎಂಬುದನ್ನು ಲೋಕಮುಖಕ್ಕೆ ತೋರಿಸಿಕೊಟ್ಟವರು ನಮ್ಮ ಹಿರಿಯರಾದ ಪಾಂಡವರು. ದುರ್ನೀತಿವಂತನಾದ ಕೌರವ ಅನೇಕ ಕಿರುಕುಳಗಳನ್ನು ನೀಡಿದರು. ಇಂದಲ್ಲ ನಾಳೆ ಆತನಿಗೆ ಸದ್ಬುದ್ಧಿ ಒದಗಿ ಬರಬಹುದು ಎಂಬ ಆಶಾಭಾವದಿಂದ ತಾಳ್ಮೆಯಿಂದ ಬದುಕಿದರು. ಆದರೆ ಕೌರವನಿಗೆ ಸದ್ಬುದ್ಧಿ ಒದಗಿ ಬರಲಿಲ್ಲ. ಪಾಂಡವರಿಗೆ ಸಲ್ಲತಕ್ಕ ಅರ್ಧ ರಾಜ್ಯವನ್ನು ಕೊಡುವುದನ್ನು ಬಿಟ್ಟು ಹೋರಾಟಕ್ಕೆ ಆಹ್ವಾನಿಸಿದ್ದಾನೆ. ರಾಜ್ಯ ಪ್ರಾಪ್ತಿಗಾಗಿ ಎಂಬುದಕ್ಕಿಂತ ಕ್ಷಾತ್ರ ಧರ್ಮದ ಪಾಲನೆಗಾಗಿ ಹೋರಾಟ ಮಾಡುವ ಅನಿವಾರ್ಯತೆ ಬಂತು ಪಾಂಡವರಿಗೆ. ಬದುಕಿನುದ್ದಕ್ಕೂ ಸತ್ಕರ್ಮಗಳನ್ನಾಚರಿಸುತ್ತಾ ಬಂದ ಪಾಂಡವರಿಗೆ ಈ ಯುದ್ಧದಲ್ಲಿ ಜಯ ದೊರಕುವುದು ಖಂಡಿತ. ಅದೇ ಸಂದರ್ಭದಲ್ಲಿ ಕೌರವ ನಡೆಸಿದ ಹೀನಕೃತ್ಯಗಳಿಗೆ ತಕ್ಕ ಶಾಸ್ತಿಯನ್ನು ಪಡೆಯುತ್ತಾನೆ ಎಂಬುದು ಶತಸಿದ್ಧ. ಈ ಸಂದರ್ಭದಲ್ಲಿ ಪಾರ್ಥನಂದನನಾದ ಈ ಅಭಿಮನ್ಯುವಿನ ಪರಾಕ್ರಮ ಏನು ಎಂಬುದನ್ನು ಕೌರವ ಸೈನ್ಯಕ್ಕೆ ತೋರಿಸಿಕೊಡಬೇಕು ಎಂಬ ಸಂಕಲ್ಪದೊಂದಿಗೆ ರಣಕ್ಷೇತ್ರಕ್ಕೆ ಕಾಲೇರಿಸಿದ್ದೇನೆ. ವೈರಿ ಸೇನೆಯ ಅನೇಕ ವೀರರನ್ನು ಮುಗಿಸಿದ್ದೇನೆ. ದರ್ಪದಿಂದ ಮೆರೆಯುತ್ತಿದ್ದ ಭಗದತ್ತನನ್ನು ನೆನಪೊರಗಿಸಿದ್ದೇನೆ. ಮುಂದೆ ಯಾರು ಬರುತ್ತಾರೆ ಎಂಬ ನಿರೀಕ್ಷೆಯಿಂದ ಮುಂದುವರಿಯುತ್ತಿರುವಾಗ ನನ್ನ ಎದುರಿಗೆ ಬಂದ ರಥ ಯಾರದ್ದು? ಓಹೋ, ಮುತ್ತಜ್ಜ! ಓ ತಾತ ಸಂಗರ ಶೂರರೇ, ತಾತ ಸಂಗರ ಶೂರನೇ, ತ್ರಿಭುವನ ಖ್ಯಾತ
ಶಂತನು ಪುತ್ರರೇ, ಖಂಡಿತವಾಗಿಯೂ ಅವುಗಳು ನಿಮಗೆ ಸಲ್ಲತಕ್ಕ ಬಿರುದುಗಳೇ ಹೌದು. ಯಾಕೆಂದರೆ ಯಾಕೆ ನಿಮ್ಮ ಈವರೆಗಿನ ಬದುಕಿನಲ್ಲಿ ಅದೆಷ್ಟೋ ಸಾಹಸದ ಕೃತ್ಯಗಳನ್ನು ನಡೆಸಿದವರು ನೀವು. ಅಷ್ಟು ಮಾತ್ರವಲ್ಲ, ಮತ್ತೆ ಅತ್ಯುನ್ನತವಾದ ವ್ಯಕ್ತಿತ್ವವನ್ನು ಹೊಂದಿದ್ದೀರಿ. ಆದರೆ ಈಗ ಅಧರ್ಮದ ಪರವಹಿಸಿ ವಂಶದವರೇ ನನ್ನೊಡನೆ ಹೋರಾಟಗಾರರು ಸಿದ್ಧರಾಗಿದ್ದೀರಿ. ಅಜ್ಜ, ಈ ಪ್ರಾಯದಲ್ಲಿ ಈ ಯುದ್ಧ ಬೇಕೇ ನಿಮಗೆ? ಅಯ್ಯೋ ತರಳ ಅಲ್ವೇ? ಹೌದು, ಕರಜಮೃತಿ ನೋಡವು ಬಂದ ನಿಂದುರಿದ ಭೀಮನು ಮುದದುಳು. ಕರಜಮೃತಿ ನೋಡವು ಬಂದ ನಿಂದುರಿದ ಭೀಮನು ಮುದದುಳು. ತರಳ ಬೆದರೊಡೆದ ದುರುತೀರ ನಯನದಲ್ಲಿ ಆ ಆ ಆ
ಉಂಟಜ್ಜ? ನಿನ್ನ ಸ್ವರವನ್ನು ಕೇಳಿ ಇನ್ನು ಎಷ್ಟು ಏರಿಸಿದ್ರೂ ಕೂಡ ನಿನ್ನಲ್ಲಿರುವಂತಹ ಈ ಅಜ್ಜನಿಗಿರುವಂತಹ ಪ್ರೀತಿ, ಮಮತೆ, ವಾತ್ಸಲ್ಯ ಯಾವತ್ತೂ ಕೂಡ ಕರಗಿ ಹೋಗುವುದಕ್ಕೆ ಸಾಧ್ಯ ಇಲ್ಲ ಮಗು. ನಿನ್ನನ್ನೊಮ್ಮೆ ನೋಡುತ್ತೇನೆ, ನಿನ್ನನ್ನೊಮ್ಮೆ ಆಲಂಗಿಸ್ತೇನೆ, ನನ್ನ ತೊಡೆಯಲ್ಲಿ ಕುಳ್ಳಿಲಿಸಿ ನಿನ್ನ ತಲೆಯನ್ನು ನೇವರಿಸ್ತೇನೆ, ಒಂದು ಸಿಹಿ ಮುತ್ತುಗಳನ್ನು ನೀಡುತ್ತೇನೆ ಎನ್ನುವಂತಹ ಕನಸನ್ನು ಕಟ್ಟಿದವ ನಾನು. ಓಹೋ, ಹಾಗೆ ಅಪ್ಪಿದಪ್ಪಿ ಹಿಡಿದುಕೊಳ್ಳುತ್ತೇನೆ, ಇವ ನನ್ನ ಮೊಮ್ಮಗ, ಇವ ನನ್ನ ಮೊಮ್ಮಗ ಎನ್ನುವ ಹಾಗೆ ಸಾರಿ ಸಾರಿ ಹೇಳಬೇಕು ಎನ್ನುವ ಹಾಗೆ ಆಸೆಯಲ್ಲಿದ್ದೆ. ಆದ್ರೆ ಇದೆಲ್ಲದರಿಂದಲೂ ನನ್ನನ್ನು ಅವಕಾಶ ವಂಚಿತನಾಗಿ ಮಾಡಿಬಿಟ್ಟ. ಎಲ್ಲವೂ ದೇವರ ಲೀಲೆ. ಅವರವರಿಗೆ ಎಷ್ಟು ಬೇಕು, ಎಷ್ಟು ಸಿಗಬೇಕು ಅಷ್ಟೇ ಕೊಡುತ್ತಾನೆ. ಅದನ್ನೇ ಲೋಕಮುಖದಲ್ಲಿ ಕರ್ಮ ಅಂತ ಹೇಳಿದ್ರು. ಸದಾ ಒಳಿತನ್ನೇ ಮಾಡುತ್ತಾ, ಒಳಿತನ್ನೇ ಬಯಸುತ್ತಾ ಮುಂದುವರಿದ ಅಂತ ಆದ್ರೆ ಅವನ ಬದುಕು ಎನ್ನುವಂಥದ್ದು ಉತ್ತುಂಗ ಶಿಖರಕ್ಕೆ ಏರುತ್ತದೆ. ಆದ್ರೆ ನನ್ನ ಬದುಕಲ್ಲಿ ಉತ್ತುಂಗ ಶಿಖರ ಎನ್ನುವಂಥದ್ದು ನಾನು ಕಾಣಲೇ ಇಲ್ಲ. ಅಪ್ಪಯ್ಯನನ್ನು ಕಳೆದುಕೊಂಡೆ, ಅಪ್ಪಯ್ಯನ ಪ್ರೀತಿ ಇಲ್ಲ, ಮೊಮ್ಮಕ್ಕಳ ಪ್ರೀತಿ ಇಲ್ಲ. ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು ಎನ್ನುವ ಹಾಗೆ ಪ್ರೀತಿಸಬೇಕು, ಮುದ್ದಿಸಬೇಕು ಎನ್ನುವಂತಹ ಆಸೆ ಇತ್ತು. ಎಲ್ಲವೂ ಕೂಡ ಹಗಲು ಕನಸಾಗಿ ಹೋಯಿತು. ಮಗು, ಅಜ್ಜ, ಅಭಿಮನ್ಯು, ನಿನ್ನ ಒಂದು ವೀರಾವೇಶವೇ, ನಿನ್ನ ಸಾಮರ್ಥ್ಯದ ಬಗ್ಗೆ ನಾನು ಕೇಳಿದೆ, ನೋಡಿಲ್ಲ. ನೀನು ಯಾವ ಬಲದಲ್ಲಿ ಕಲಿತಿದೆ ಎನ್ನುವ ಹಾಗೆ ಎಲ್ಲಿಯೂ ಸಾಬೀತುಪಡಿಸಲಿಲ್ಲ. ಸಾತ್ಯಕಿ ಎನ್ನುವವ ನಿನ್ನ ಗೆಳೆಯನಂತೆ, ಅಷ್ಟು ಮಾತ್ರ ನನಗೆ ತಿಳಿದಿದೆ. ಓಹೋ, ಅಂಥವನು ದುರಧೀರನಾಗಿ 2 ಕೈಗಳಲ್ಲಿ ಬಿಲ್ಬಾಣಗಳನ್ನು ತೊಟ್ಟುಕೊಂಡು ರಥವನ್ನು ಹಾರಿಸಿಕೊಂಡು ಈ ಭೀಷ್ಮ ನಿನ್ನ ಅಜ್ಜನ ಎದುರಾಗಿ ಬಂದೆಯ ಮಗನೇ. ಹೌದು, ಸಂತೋಷ ಆಗುತ್ತದೆ, ಪರಮ ಸಂತೋಷ ಆಗುತ್ತದೆ. ಯಾಕೆ ಬಲ್ಲೆಯ? ಯಾಕೆ? ನೀನು ನನ್ನ ಮೊಮ್ಮಗ. ಅರಿತಿದ್ದೇನೆ, ರಣರಂಗದಲ್ಲಿ ಬಂದುಕೊಂಡು ಇಂತಹ ಮಾತುಗಳನ್ನು ಆಡಬಾರದು. ಅರಿಯದೆ ಮಾತನಾಡಿದವ ಅಲ್ಲ. ಮತ್ತೆ ನನ್ನ ಹೃದಯದ ಒಳಗೆ ಆ ಪ್ರೀತಿ, ಮಮತೆ ಎನ್ನುವ ಎಷ್ಟು ಬೇರುಗಳಿತ್ತು ಅದೆಲ್ಲವೂ ನನಗೆ ಅರಿಯದ ಹಾಗೆ ಹೊರಗೆ ಹಾಕುತ್ತಾ ಉಂಟು. ಎಲ್ಲವನ್ನು ಬಿಗಿದಾಗೆ ಹಿಡಿದುಕೊಂಡಿದ್ದೇನೆ. ಮಗು, ಅಜ್ಜ, ನೀನು ಯುದ್ಧವನ್ನು ಮಾಡುತ್ತಿದ್ದೆ, ಯುದ್ಧದಲ್ಲಿ ವೀರಾವೇಶನಂತೆ ಆ ಸಿಂಜಿನಿಗೆ ಬಾಣಗಳನ್ನು ಹೂಡುವಂತಹ ದೃಶ್ಯವನ್ನು ನೋಡಬೇಕು ಅಂತ ಆಗುತ್ತದೆ. ತೋರಿಸ್ತೀಯ ಮಗು, ತೋರಿಸ್ತೀಯ? ಅಭಿಮನ್ಯು, ಸುರನರೋರಗರಲ್ಲಿ ನಿಮ್ಮನ್ನು ಗೆಲ್ಲಬಲ್ಲ ವೀರರಿಲ್ಲ ಎಂಬ ಕೀರ್ತಿಯನ್ನು ಗಳಿಸಿದವರು ನೀವು. ಆದರೆ ನನ್ನಂತಹ ವೀರರನ್ನು ನೀವು ಈ ಹಿಂದೆ ಕಂಡಿರಲು ಸಾಧ್ಯವೇ ಇಲ್ಲ. ಸಮರ ಸಾಹಸಿಯಾದ ಅರ್ಜುನನ ಸುಕುಮಾರನಾದ ಈ ಅಭಿಮನ್ಯು ಎಂದಿಗೂ ಯಾರೊಡನೆಯೂ ಸೋಲನ್ನು ಕಾಣುವವನಲ್ಲ. ಅಷ್ಟು ಮಾತ್ರವಲ್ಲ, ಮತ್ತೆ ನಿಮ್ಮಲ್ಲಿ ಈ ಹಿಂದೆ ಇದ್ದ ಸಾಮರ್ಥ್ಯ ಈಗ ಇರಲಾರದು. ನಿಮ್ಮ ಕೈಕಾಲುಗಳು ನಡುಗುತ್ತಿವೆ, ಚರ್ಮ ಸಡಿಲವಾಗಿದೆ, ಎಳೆ
ತಡೆದರೆ ಮಾರುದ್ದ ಬರಬಹುದು. ಈ ಪರಿಸ್ಥಿತಿಯಲ್ಲಿ ನೀವು ನನ್ನೊಡನೆ ಹೋರಾಟಗೈದಲ್ಲಿ ನಿಮಗೆ ಸೋಲು ಉಂಟಾಗುವುದು ಖಂಡಿತ. ಆಗ ನೀವು ಈವರೆಗೆ ಗಳಿಸಿದ ಕೀರ್ತಿಯನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಆದ್ದರಿಂದ ಹೇಳುತ್ತಿದ್ದೇನೆ, ನಿಮಗೆ ಯುದ್ಧ ಬೇಡ, ಯುದ್ಧ ಬೇಡ. ಅಭಿಮನ್ಯು, ಅಜ್ಜ, ನಿನ್ನೆದಿರಿಗೆ ಬಂದವ ಭೀಷ್ಮ ಎನ್ನುವುದನ್ನು ಅರಿತುಕೊಂಡು ನೀ ಮಾತನಾಡಬೇಕು. ನಿನ್ನನ್ನು ಕೊಲ್ಲುವುದಕ್ಕೆ 1000 ಬಾಣಗಳು ಬೇಡ. ಈ ಭೀಷ್ಮನಿಗೆ ಕೇವಲ ಒಂದೇ ಒಂದು ಬಾಣ ಸಾಕು. ಅರಿತಿದ್ದೇನೆ. ಆದರೂ ಯುದ್ಧರಂಗಕ್ಕೆ ಬಂದಂತಹ ನಿನ್ನನ್ನು ತಡೆದು ನಿಲ್ಲಿಸಿ ಕಿಂಚಿತ್ ಮಾತನಾಡಿದ್ದೇನೆ ಅಂತ ಆದ್ರೆ ಅದು ನನ್ನ ಹೃದಯದ ಒಳಗಿದ್ದಂತಹ ಪ್ರೀತಿ ಮಮತೆಯಿಂದ. ಆದ್ರೆ ಈ ಹೊತ್ತಿಗೆ ನಿನ್ನದಂತಹ ಮಾತುಗಳನ್ನು ಕೇಳಿದ ಕ್ಷಣದಲ್ಲಿ ನನ್ನ ಒಳಗಿಂದ ಕತಿಯು ಏರುತ್ತಾ ಉಂಟು. ಕತಿ ಏರಿದ ಹಾಗಾಗಿದ್ದೇನೆ ನಾನೀಗ. ಮತ್ತು ಒಂದುಂಟು, ಮೊದಲಿಗೆ ಈ ರೀತಿಯಾಗಿ ಮಾತನಾಡುವುದಕ್ಕೆ ವಿಷಯ ಇತ್ತು. ಯಾವ ವಿಷಯವಲ್ಲಯ್ಯ? ಯಾವ ವಿಷಯ? ಸಂಬಂಧ, ಪ್ರೀತಿ, ಮಮತೆ ಎನ್ನುವಂತಹ ಚೌಕಟ್ಟಿನ ಒಳಗೆ ಬಂಧಿತನಾದವನು ನಾನು. ಆದ್ದರಿಂದಲೇ ಆ ರೀತಿಯಾಗಿ ನಿನ್ನಲ್ಲಿ ನಾನು ವ್ಯವಹರಿಸಿದೆ. ಆದ್ರೆ ಈ ಹೊತ್ತಿನಲ್ಲಿ ನೀನು ಸ್ವಲ್ಪ ಅರಿಯಬೇಕಾಗುತ್ತದೆ. ನೀನು ಯಾರು, ನೀನು ಹೇಗೆ, ನೀನು ಎಷ್ಟು ಎನ್ನುವುದರನ್ನು. ಅರ್ಜುನನ ಮಗ, ದೇವೇಂದ್ರನ ಮೊಮ್ಮಗ, ಶ್ರೀಕೃಷ್ಣ ಪರಮಾತ್ಮನ ಅಳಿಯ. ಭೀಷ್ಮನೇ ಬಂದು ಯುದ್ಧದಲ್ಲಿ ಸೋತೆ ಅಂತಾದ್ರೆ, ಸೋಲಾದ್ರೆ ನಿನ್ನ ಮುಂದಿನದ್ದಾದಂತಹ ಭವಿಷ್ಯ ಎನ್ನುವುದು ಬಯಸಲಿಲ್ಲ. ಒಂದು ಒಳ್ಳೆಯ ಕಾರ್ಯವನ್ನು ಮಾಡುತ್ತಾ ಇದ್ರೆ 10 ಸಲ, ಒಂದು ಕೆಟ್ಟ ಕೆಲಸ ಮಾಡುತ್ತಿದ್ರೆ 10 ಸಲ ಆಲೋಚನೆ ಮಾಡಬೇಕು. ಆ 10 ಸಲ ಆಲೋಚನೆ ಮಾಡಿದಾಗ ನಮಗೆ ತಿಳಿಯುತ್ತದೆ. ಯಾವುದಾದ್ರು ಒಂದು ಸಲ ಆದ್ರೆ ನಮಗೆ ತಿಳಿಯುತ್ತದೆ, ನಾನು ಹಾಗೆ ಮಾಡಬಾರದಿತ್ತು, ಆ ರೀತಿಯಾಗಿ ಮುಂದುವರಿಸಬಾರದು ಎನ್ನುವ ಹಾಗೆ ನಮಗೆ ಅರಿಯುತ್ತದೆ. ಆದ್ರೆ ಈ ಹೊತ್ತಿಗೆ ಬಂದು ಯುದ್ಧವನ್ನೇ ಮಾಡಬೇಕು, ಯುದ್ಧದಿಂದಲೇ ವಿಷಯವನ್ನು ಪ್ರಸ್ತಾಪಿಸುವುದು ಎನ್ನುವ ಹಾಗೆ ಮುಂದುವರಿಯುತ್ತಾ ಇದ್ದೆ. ಇನ್ನು ತಡ ಮಾಡುವುದಿಲ್ಲ, ಇನ್ನು ತಡ ಮಾಡುವುದಿಲ್ಲ. ಒಂದು ಬಾಣವನ್ನು ತೆಗೆದಿದ್ದೇನೆ, ನಿನ್ನನ್ನು ಸೆರೆ ಹಿಡಿಯುವುದಕ್ಕೆ ಪ್ರಯತ್ನಿಸ್ತೇನೆ. ಅಭಿಮನ್ಯುವಿನ ಮೇಲೆ ಒಂದೇ ಒಂದು ಬಾಣ ಪ್ರಯೋಗವನ್ನು ನಾನು ಮಾಡಿದೆ. ಆ ಬಾಣ ಪ್ರಯೋಗದಲ್ಲೇ ಸಿಕ್ಕಿ ಬಿದ್ದಿದ್ದಾರೆ ನನ್ನ ಕೈಗೆ. ಇವನನ್ನು ಹೇಗೆ ಒಪ್ಪಿಸುವುದೋ, ಹಿಡಿದದ್ದೇ ತಕ್ಷಣ ನೋಡಿ ದುಶ್ಯಾಸನಾದಿಗಳು ಓಡೋಡಿಕೊಂಡು ಬರ್ತಾ ಇದ್ದಾರೆ. ಇದು ಬೆಳೆಯುವ ಸಿರಿ ಮೊಳಕೆಯಲ್ಲಿ, ಇದನ್ನು ಇಲ್ಲಿಯೇ ಚಿವುಟಿ ತೆಗೆಯಬಾರದು, ಇದು ಇನ್ನೂ ಬೆಳೆಯಬೇಕು. ಅವರ ಕೈಗೆ ನಾನು ಒಪ್ಪಿಸಿದೆ ಅಂತಾದ್ರೆ ಇವನ ಬಾಳು, ಇವನ ಬದುಕು ಎಲ್ಲವೂ ನಶಿಸಿ ಹೋಗುತ್ತದೆ. ನಾಳೆ ಅರ್ಜುನ ಬಂದು ನನ್ನಲ್ಲಿ ಕೇಳಿದ್ರೆ, ಅಜ್ಜ ನನ್ನ ಭೀಷ್ಮ, ಅಜ್ಜ ನನ್ನ ಮಗನ ಅಂತ ಅಭಿಮನ್ಯುನ ಯಾಕೆ ನೀವು ಕೊಂದಿರಿ? ದೇವೇಂದ್ರ ಬಂದು ನನ್ನಲ್ಲಿ ಕೇಳಿದ್ರೆ, ನನ್ನ ಮೊಮ್ಮಗನನ್ನು ಯಾಕೆ ನೀವು ಮದಿಸಿದ್ರಿ? ಭಗವಂತನಾದಂತಹ ಶ್ರೀಕೃಷ್ಣ ದೇವರು ಕೇಳಿದ್ರೆ ನಾನು ಏನು ಉತ್ತರ ಕೊಡುವುದು? ಇದು ಸರಿಯಲ್ಲ, ಇದು ಸರಿಯಲ್ಲ. ಅವರು ಬರುವ ಮುನ್ನವೇ ಇವನನ್ನು ಸೆರೆಯಿಂದ ಬಿಟ್ಟು ಬಿಟ್ಟಿದ್ದೇನೆ.
ಬಂದು ಮುರಂದಗ ಅಂದು ಜಮ್ಮಡಿಗೆಯನ್ನು ಮಹಿಮಗಿಮುತಾಗೆ ಧರಿತಿದೆಯ ಮತ್ಯಾದಿ ರೂಪುಗಳ ನೋಡೀಗ ನರನ ದೋರತಿಯಾದ ವಿಧಿಯ ಏನೆಂಬೆ ಇನ್ನ ವಿಧಿಯ ಏನೆಂಬೆ ಮತ್ತಿನ್ಮಯನೇ ಆಚಾರ್ಯರೇ, ಮೂರು ಮೂರ್ತಿಗಳಲ್ಲಿ ಹ ಇಬ್ಬರ ಪರಿಸ್ಥಿತಿ ಆ ರೀತಿ ಇದ್ರೆ ನಿನ್ನ ಪರಿಸ್ಥಿತಿಯೂ ಅದಕ್ಕಿಂತ ಹೊರತಾಗಿದೆ ಎಂಬುದಾಗಿ ಯೋಚಿಸಿದರೆ ಇಲ್ಲ, ನಿನ್ನ ಪರಿಸ್ಥಿತಿಯೂ ಅದಕ್ಕಿಂತ ಹೊರತಾಗಿಲ್ಲ. ಹೌದೇ? ಸಾಮಾನ್ಯವಾಗಿ ಪಾಲನಾಕರ್ತೃವಾದಂತಹ ನೀನು ಕೆಲವೊಂದು ಸಂದರ್ಭಗಳಲ್ಲಿ ಬ್ರಹ್ಮ ಹಾಗೂ ಮಹೇಶ್ವರ ಅವರಿಗೂ ಸಮಸ್ಯೆ ಬಂದಾಗ ಪರಿಹಾರಕ್ಕಾಗಿ ನಿನ್ನಲ್ಲಿ ಬರುವುದುಂಟು. ಅದಕ್ಕಾಗಿ ಲೋಕದಲ್ಲಿ ಹೇಳ್ತಾರೆ, ಹಗೆಗಳಿಗೆ ವರವೀವರಿಬ್ಬರು ತೆಗೆಯಲರಿಯರು ಕೊಟ್ಟ ವರಗಳ ತೆಗೆದುಕೊಡುವ ಸಮರ್ಥರಾರು ಜಗಕ್ಕೆ ನಿನ್ನಂತೆ ಎಂಬುದಾಗಿ ನಿನ್ನನ್ನು ಕೊಂಡಾಡ್ತಾರೆ. ಅಂತಹ ಶ್ರೇಷ್ಠತೆ ನಿನಗಿದ್ರೂ ಕೂಡ ಅದೊಂದು ಸಂದರ್ಭದಲ್ಲಿ ದುಷ್ಟ ಶಿಕ್ಷಣೆಯ ಶಿಷ್ಟ ರಕ್ಷಣೆಯ ಕಾರ್ಯವನ್ನು ನಡೆಸುವಂತಹ ಸಂದರ್ಭದಲ್ಲಿ ದುಷ್ಟನೊಬ್ಬ ಅಡಗಿ ಕುಳಿತದ್ದಲ್ಲಿ ಭೃಗು ಋಷಿಗಳ ಆಶ್ರಮದಲ್ಲಿ. ಹೌದು ಹೌದು. ಆ ಸಂದರ್ಭದಲ್ಲಿ ದುಷ್ಟ ಶಿಕ್ಷಣೆ ಅನಿವಾರ್ಯವಾದಾಗ ನೀನು ಆ ದುಷ್ಟನಿಗೆ ಆಶ್ರಯ ನೀಡಿದ್ದು ಭೃಗು ಮಹರ್ಷಿಗಳು ಇಲ್ಲದಂತಹ ಆ ಸಂದರ್ಭದಲ್ಲಿ ಆಶ್ರಯ ನೀಡಿದ್ದು ಖ್ಯಾತಿ ದೇವಿ ಭೃಗು ಮಹರ್ಷಿಗಳ ಪತ್ನಿ. ನೀನು ಪರಿಪರಿಯಾಗಿ ಹೇಳಿದ್ರು ಕೂಡ ದುಷ್ಟ ಶಿಕ್ಷಣೆ ಅನಿವಾರ್ಯ, ಲೋಕ ಹಿತಕ್ಕಾಗಿ ಇದು ಅನಿವಾರ್ಯ ಎಂಬುದಾಗಿ ಹೇಳಿದ್ರು ಕೂಡ ಖ್ಯಾತಿ ದೇವಿ ಒಪ್ಪದೆ ಹೋದಾಗ ಅನಿವಾರ್ಯವಾಗಿ ನೀನು ಖ್ಯಾತಿ ದೇವಿಯನ್ನು ಸಂಹರಿಸಬೇಕಾಯಿತು. ಹೌದು. ಅದರ ಪರಿಣಾಮವಾಗಿ ನಿನಗೆ ದೊರಕಿದ್ದು ಮಾನವನಾಗಿ 10 ಅವತಾರಗಳನ್ನು ಭೂಮಿಯಲ್ಲಿ ತಳೆದು ಜನಿಸಬೇಕು ಎಂಬುದಾಗಿ, ಅವತಾರ ತಳಿಬೇಕು ಎಂಬುದಾಗಿ ನಿನಗೆ ಆ ಶಾಪವನ್ನು ಧರಿಸಲೇಬೇಕಾಯಿತು. ಶಾಪವನ್ನು ನೀನು ಧರಿಸಿದೆ. ಅದರಂತೆ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಈಗ ಈ ಅವತಾರವನ್ನು ತಾಳಿ ಅಷ್ಟೂ ಸಾಲದೆಂಬಂತೆ ಶಾಪವನ್ನಿತ್ತಂತಹ ಭೃಗುಮುನಿ ಯಾವ ರೀತಿಯಲ್ಲಿ ನಾನು ಪತ್ನಿಯನ್ನು ಕಳಕೊಂಡು ದುಃಖಿಸುತ್ತಿರುವೆನೋ ನೀನು ಕೂಡ ನಿನ್ನದಾದಂತಹ ಒಂದು ಜನ್ಮದಲ್ಲಿ ಒಂದು ಅವತಾರವೆತ್ತಿರುವ ಸಂದರ್ಭದಲ್ಲಿ ಪತ್ನಿಯನ್ನು ಕಳಕೊಂಡು ಚಿಂತಿಸುವಂತಹ ಪರಿಸ್ಥಿತಿ ನಿನಗೂ ಬರಬೇಕು ಎಂಬುದಾಗಿ ಶಾಪವನ್ನಿತ್ತನಂತೆ. ಅಂತಹ ಸ್ಥಿತಿ ಬಂದೊದಗಿದೆ ನಿನಗೆ. ಹಾಗಿದ್ರೆ ನೀನೂ ಕರ್ಮಾಧೀನನಾಗಿದ್ದಿ ಎಂಬುದಾಗಿಯೇ ನಾವು ಭಾವಿಸಬೇಕಾಗ್ತದೆ. ಈ ಹೊತ್ತು ಈ ಕ್ಷಣದಲ್ಲಿ ನೀನು ಮಾಡುತ್ತಿರುವ ಕಾರ್ಯವಾದರೂ ಏನು? ಪಾರ್ಥನ ಕುದುರೆಗಳಿಗೆ, ಪಾರ್ಥನ ರಥದ ಕುದುರೆಗಳಿಗೆ ಅವುಗಳ ಸ್ನಾನ ಮಾಡಿಸುವುದಾಗಲಿ, ಹುಲ್ಲು ತಿನ್ನಿಸುವುದಾಗಲಿ ಅದನ್ನು ಮಾಡಿಸ್ತಾ ಇದ್ದಿ. ಅವನ ರಥವನ್ನು ಮುನ್ನಡೆಸ್ತಾ ಇದ್ದಿ. 14 ಲೋಕಗಳ ಒಡೆಯನಾದಂತಹ ನೀನು ಸಾಮಾನ್ಯ ಮಾನವನಾದಂತಹ ಅರ್ಜುನನ ರಥವನ್ನು ನಡೆಸುವ ಸ್ಥಿತಿ ನಿನಗೆ ಬಂದು ಒದಗಿದೆ ಅಂತ ಹೇಳಿದ್ರೆ ಬಹುಶಃ ಇದು ಕರ್ಮಾಧೀನವೇ ಆಗಿರ್ಬೇಕಲ್ಲ, ಕರ್ಮದ ಫಲವೇ ಆಗಿರ್ಬೇಕಲ್ಲ. ಹಾಗಿದ್ರೆ ನೀನೂ ಕರ್ಮಾಧೀನ ಆಗಿದ್ದಿ ಅಂತ ಆದರೆ ನನ್ನ ಮೊಮ್ಮಗನಾದಂತಹ ಸುಯೋಧನ ಇವತ್ತು ಜಗತ್ತಿನಲ್ಲಿ ಅವ ದುಷ್ಟ ಎಂಬುದಾಗಿ ಅವನನ್ನು ನಿಂದಿದ್ದಾರೆ. ಕಷ್ಟ ಸುಖಗಳು ಕರ್ಮಾಧೀನ ಮಾತ್ರವಲ್ಲ,
ಸ್ವಭಾವವು ಕೂಡ ಕರ್ಮಾಧೀನ ಎಂಬುದಾಗಿ ಭಾವಿಸುತ್ತಿದ್ರೆ, ಈ ಜನ್ಮದಲ್ಲಿ ಒಬ್ಬ ಉತ್ತಮ ವ್ಯಕ್ತಿಯಾಗಿ ಕಾಣಿಸಿಕೊಳ್ಳಬೇಕಿದ್ರೆ ಅವನನ್ನು ಹೊಗಳಬೇಕು ಅಂತಿಲ್ಲ, ಅದು ಅವನ ಕರ್ಮದ ಬಲವಾಗಿಯೇ ಉತ್ತಮನಾಗಿದ್ದಾನೆ ಅಂತ ಆಯ್ತು. ಅಥವಾ ಒಬ್ಬ ಕೆಟ್ಟವನಾಗಿ ಕಾಣಿಸಿಕೊಂಡ್ರೂ ಕೂಡ ಅವನನ್ನು ಇಲ್ಲ, ಕರ್ಮದ ಫಲವಾಗಿ ಕರವೇ ಅವನನ್ನು ಆ ರೀತಿ ಅವನ ವ್ಯಕ್ತಿತ್ವವನ್ನು ರೂಪಿಸಿದೆ ಅಂತ ಆಯ್ತು. ಹಾಗಿದ್ರೆ ಇವತ್ತು ಕೌರವ ಕೆಟ್ಟವನಾಗ್ಲಿಕ್ಕೂ ಅವನ ಕರ್ಮದ ಫಲವೇ ಕಾರಣ ಆಗಿದ್ರೆ ಕೌರವನನ್ನು ಯಾಕೆ ನಿಂದಿಸುವುದು? ಧರ್ಮಜನನ್ನು ವಿಶೇಷವಾಗಿ ಪ್ರಶಂಸಿಸುವುದು ಯಾಕೆ? ಇದು ನನ್ನ ಸಂದೇಹ. ಆಚಾರ್ಯರೇ, ದೇವಾ ಗರುಡ ಧ್ವಜದ ಕೇಳುತ್ತ ಗಂಗಾಧರನ ನುಡಿಗಳನ್ನು ಗರುಡ ಧ್ವಜದ ಕೇಳುತ್ತ ಗಂಗಾಧರಳನ ನುಡಿಗಳನ್ನು, ಕೇಳುತ್ತ ಗಂಗಾಧರಳನ ನುಡಿಗಳನ್ನು, ದುರಿತಗಳು ಗಗನ ತೆರೆದೋಳು ಶರಣರ, ದುರಿತಗಳು ಗಗನ ತೆರೆದೋಳು ಶರಣರ, ಹೊರೆ ಹೊರೆ ಗರುಡ ಧ್ವಜನದ ಕೇಳುತ್ತ ಗಂಗಾಧರಳನ ನುಡಿಗಳನ್ನು, ಕೇಳುತ್ತ ಗಂಗಾಧರಳನ ನುಡಿಗಳನ್ನು, ದುರಿತಗಳು ಗಗನ ತೆರೆದೋಳು ಶರಣರ ಹೊರೆ ಹೊರೆ ಬಿರುವುದೆನ್ನೋ, ಕೇಳುತ್ತ ಗಂಗಾಧರಳನ ನುಡಿಗಳನ್ನು. ಆಚಾರ್ಯರೇ, ದೇವಾ ಭಗವಂತ ಕರ್ಮಾಧೀನನಾಗಿ ಜನ್ಮಗಳನ್ನು ತಳೆಯುವುದಿಲ್ಲ. ಮತ್ತೆ ಅವನಿಗೆ ಜನ್ಮದ ಲೇಪವೂ ಇಲ್ಲ, ಕರ್ಮದ ಬಂಧನವೂ ಇಲ್ಲ. ಓಹೋ, ಬ್ರಹ್ಮ ಆಳಾಗಿ ದುಡಿಯುವುದಿಲ್ಲ. ಸೃಷ್ಟಿ ಕಾರ್ಯಕ್ಕೆ ಆತ ಅಧಿಪತಿ, ಆಳಲ್ಲ. ಇನ್ನು ಪರಮೇಶ್ವರ ಭಿಕ್ಷುಕನಾಗಿ ಅಲೆದಾಡಿದ್ದಲ್ಲ. ಯಾಕೆಂತ ಹೇಳಿದ್ರೆ ಭಿಕ್ಷುಕನಿಗೆ ನಿಗ್ರಹಾನುಗ್ರಹ ಶಕ್ತಿ ಇಲ್ಲ, ಪರಮೇಶ್ವರನಿಗೆ ನಿಗ್ರಹಾನುಗ್ರಹ ಶಕ್ತಿ ಇದೆ. ಇದು ಭಗವಂತನ ಲೀಲೆ ಅಷ್ಟೇ. ಇನ್ನು ನಾನು ಭೃಗುವಿನ ಶಾಪಕ್ಕೆ ಒಳಗಾದದ್ದಲ್ಲ, ಶಾಪವನ್ನು ಧರಿದ್ದು. ಶಾಪ ಸುಳ್ಳಾಗಬಾರದು ಎಂಬ ಕಾರಣಕ್ಕಾಗಿ ಸಂಕಲ್ಪ ತಳೆದು ಅವತಾರವೆತ್ತಿದಾಗ ಕರ್ಮದ ಬಂಧನ ಇರುವುದಿಲ್ಲ. ಒಬ್ಬ ಅಕಸ್ಮಾತ್ ಬಾವಿಗೆ ಬೀಳ್ತಾನೆ, ಇನ್ನೊಬ್ಬ ಅವನನ್ನು ಮೇಲೆತ್ತಲು ಕೆಳಗಿಳಿಯುತ್ತಾನೆ. ಆ ಬಳಿಕ ಬಂದವನಿಗೆ ಇಬ್ಬರು ಬಾವಿಗೆ ಬಿದ್ದ ಹಾಗೆ ಕಾಣುತ್ತದೆ. ಆದರೆ ವಸ್ತುಸ್ಥಿತಿ ಏನು? ಒಬ್ಬ ಅಜ್ಞಾನದಿಂದ ಬಿದ್ದದ್ದು, ಇನ್ನೊಬ್ಬ ಅವನ ಉದ್ಧಾರಕ್ಕಾಗಿ ಇಳಿದದ್ದು. ಅದೇ ರೀತಿಯಲ್ಲಿ ನಾನು ಕೂಡ ಭುವಿಗಿಳಿದದ್ದು ಭಕ್ತರ ಉದ್ಧಾರಕ್ಕಾಗಿ. ನನ್ನನ್ನು ನಂಬಿದಂತಹ ಭಕ್ತರನ್ನು ಸಲಹುವ ಸಂಪೂರ್ಣ ಹೊಣೆಗಾರಿಕೆ ನನ್ನಲ್ಲಿದೆ. ಆ ಕಾರಣದಿಂದಲೇ ಇಂದಿಗೆ ಪಾರ್ಥನ ಸಾರಥ್ಯವನ್ನು ಕೂಡ ವಹಿಸಿಕೊಂಡಿದ್ದೇನೆ. ಇನ್ನು ನೀವು ಕೇಳಿದ ಪ್ರಶ್ನೆ, ಕೌರವನಿಗೆ ನಾನು ಯಾಕೆ ದೊರಕಲಿಲ್ಲ? ಆಚಾರ್ಯರೇ, ದ್ವಾರಕೆಗೆ ಮೊದಲು ಬಂದವ ಪಾರ್ಥ. ನಾನು ಮೊದಲು ನೋಡಿದ್ದು ಆತನನ್ನೇ. ಆದ್ದರಿಂದ ಆಯ್ಕೆಯ ಮೊದಲ ಅವಕಾಶ ಪಾರ್ಥನಿಗೆ ದೊರಕಿತು. ಅಷ್ಟು ಮಾತ್ರವಲ್ಲದೆ ಪಾರ್ಥ ಕುಳಿತದ್ದು ನನ್ನ ಪಾದದ ಬಳಿ, ಕೌರವ ಕುಳಿತದ್ದು ನನ್ನ ಶಿರದ ಬಳಿ. ಪರಮಾತ್ಮನ ಅನುಗ್ರಹವನ್ನು ಯಾಚಿಸಿಕೊಂಡು ಬಂದಾತ ಭಗವಂತನ ಪಾದದ ಬಳಿ ಕುಳಿತುಕೊಳ್ಳಬೇಕೇ ವಿನಃ ಶಿರದ ಬಳಿ ಅಲ್ಲ. ಇನ್ನು ಕೊನೆಯದಾಗಿ ನೀವು ಕೇಳಿದ ಪ್ರಶ್ನೆ, ಕೌರವನನ್ನು ಯಾಕೆ ದೂಷಿಸುವುದು? ಫಲವಾಗಿ ಕಷ್ಟಗಳು ಬರಬಹುದು, ಒಪ್ಪಿಕೊಳ್ಳುತ್ತೇನೆ.
ಆದರೆ ಪಾಪ ಕಾರ್ಯಗಳನ್ನು ಮಾಡು ಎಂಬುದಾಗಿ ಅವುಗಳು ಯಾವುವು ಪ್ರೇರೇಪಿಸುವುದಿಲ್ಲ. ಜೀವ ಸ್ವಾತಂತ್ರ್ಯ ಎಂಬುದೊಂದಿದೆ. ಯಾವುದೇ ವ್ಯಕ್ತಿ ಯಾವುದೇ ಸಂದರ್ಭದಲ್ಲಿ ಸನ್ಮಾರ್ಗದಲ್ಲಿ ನಡೆದು ಪುಣ್ಯ ಸಂಚಯನ ಮಾಡುವಂತಹ ಒಂದು ಅವಕಾಶ ಖಂಡಿತವಾಗಿಯೂ ಇದ್ದೇ ಇರ್ತದೆ. ಆದರೆ ಕೌರವ ಆ ಹಾದಿಯನ್ನು ಅನುಸರಿಸಿದ್ನ? ಖಂಡಿತ ಇಲ್ಲ. ಆತ ಅನುಸರಿಸಿದ್ದು ಮೋಸದ ಹಾದಿಯನ್ನು. ಆದ್ದರಿಂದ ಕೌರವ ನಿಂದನೆಗೆ ಒಳಗಾಗತಕ್ಕವನು ಎಂಬುದರಲ್ಲಿ ಎರಡು ಮಾತಿಲ್ಲ. ಆಚಾರ್ಯರೇ, ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಸಮರ್ಪಕವಾಗಿ ನೀಡಿದ್ದೇನೆ ಎಂಬುದಾಗಿ ಭಾವಿಸುತ್ತಿದ್ದೇನೆ ನಾನು. ಪಂಕಜಾಕ್ಷ ಆಚಾರ್ಯರೇ, ಪ್ರಪಂಚದಲ್ಲಿ ನಿನ್ನನ್ನು ಸಾವಿರಾರು ನಾಮಗಳಿಂದ ಕೊಂಡಾಡ್ತಾರೆ. ಅದರಲ್ಲಿ ಒಂದು ಪಂಕಜಾಕ್ಷ ಎಂಬುದಾಗಿ. ನಿಜ. ತಾವರೆಯ ಎಸಳಿನಂತೆ ನಿನ್ನ ಕಣ್ಣುಗಳು. ನಿನ್ನ ಚೆಲುವಿಕೆಯನ್ನು ಹೇಳುವಲ್ಲಿ ಆ ಪದ ಬಳಕೆ ಆಗ್ತದೆ. ಯಾಕೆಂದ್ರೆ ನೀನು ಮನ್ಮಥನ ಜನಕ. ಆ ಹೆಸರಿಗೆ ಇನ್ನೊಂದು ಅರ್ಥ ಕೂಡ, ಒಳ ಅರ್ಥ ಕೂಡ ಇದೆ ದೇವ. ಏನದು? ತಾವರೆಯೊಂದು ತನ್ನ ಎಸಳುಗಳನ್ನು ಎಲ್ಲ ದಿಕ್ಕುಗಳಲ್ಲಿಯೂ ಸಮಾನವಾಗಿ ಚಾಚಿಕೊಳ್ತದೆ. ಅದೇ ರೀತಿಯಲ್ಲಿ ನೀನು ಕೂಡ ನಿನ್ನ ಭಕ್ತರಲ್ಲಿ ಯಾವುದೇ ಭೇದ ಭಾವವನ್ನು ತೋರುವುದಿಲ್ಲ. ಎಲ್ಲರನ್ನು ಸಮಾನವಾಗಿ ರಕ್ಷಿಸ್ತಿ, ಅನುಗ್ರಹಿಸ್ತಿ ಎಂಬಂತ ಅರ್ಥ ಅಲ್ಲ. ಆದ್ರೆ ಭಗವಂತ ಈ ಕ್ಷಣ ಆ ಆಗುವುದಿಲ್ವಾ ಎಂಬ ಅನುಮಾನ ಬರ್ತಾ ಇದೆ. ಯಾಕೆಂದ್ರೆ ಇಲ್ಲಿರುವ ಇಬ್ಬರು ಭಕ್ತರನ್ನು ನೀನು ಸಮಾನವಾಗಿ ನೋಡಿಕೊಂಡಿದ್ದೀಯ. ನೋಡಿಕೊಳ್ಳಿಲ್ವೇ? ನೀನು ಪಾರ್ಥನ ಸಾರಥ್ಯವನ್ನು ವಹಿಸಿಕೊಂಡಿದ್ದಿ, ನಾನು ನಿನ್ನ ಭಕ್ತನಲ್ವೇ? ಯಾಕೆ ನನ್ನ ಸಾರಥ್ಯವನ್ನು ವಹಿಸಿಕೊಳ್ಬಾರ್ದು?
ಬಹುದಿನಗಳಿಂದ ಪಾರ್ಥನ ಸಾರಥ್ಯವನ್ನು ವಹಿಸಿಕೊಂಡಿದ್ದೀಯಲ್ಲ, ಒಂದು ದಿನ ನನ್ನ ಸಾರಥ್ಯವನ್ನು ವಹಿಸಿಕೊ. ನಾನು ನಿನ್ನ ಭಕ್ತನಲ್ವೇ? ಬೇಡ, ಅರೆ ಕ್ಷಣ ನನ್ನ ಸಾರಥ್ಯವನ್ನು ವಹಿಸಿಕೊ. ಆಚಾರ್ಯರೇ, ದೇವ ಭೇದವು ನಿಮ್ಮೊಳಗು ಭಯದ ಪಾಲಿಪ ಆದಿ ಪಿತಾಮಹನು. ಭೇದವು ನಿಮ್ಮೊಳಗು ಭಯದ ಪಾಲಿಪ ಆದಿ ಪಿತಾಮಹನು. ಆದಿಯ ತೈಲವ ದೊಡೆ ದೊಡೆ ಧರ್ಮಜ ಒದೆಯ ಗುರುಬಲಗೆ. ಆದಿಯ ತೈಲವ ದೊಡೆ ದೊಡೆ ಧರ್ಮಜ ಒದೆಯ ಗುರುಬಲಗೆ. ಭೇದವು ನಿಮ್ಮೊಳಗು ಭಯದ ಪಾಲಿಪ ಆದಿ ಪಿತಾಮಹನು. ಭೀಷ್ಮರೇ, ಭಗವಂತನ ಸಹಾಯ ದೊರಕುವುದು ವಯಸ್ಸಿನ ಆಧಾರದಲ್ಲಿ ಅಲ್ಲ, ಒಬ್ಬನ ಧರ್ಮಾಚರಣೆ ಹಾಗೂ ಅಪೇಕ್ಷೆ ಇವುಗಳ ಆಧಾರದಲ್ಲಿ. ಇಂದಿಗೆ ನೀವಿರುವುದು ಅಧರ್ಮದ ಪಕ್ಷದಲ್ಲಿ. ಅಷ್ಟು ಮಾತ್ರವಲ್ಲದೆ ಈ ಯುದ್ಧದಲ್ಲಿ ನನ್ನ ಸಹಾಯವನ್ನು ನೀವು ಅಪೇಕ್ಷಿಸಲಿಲ್ಲ. ಆ ಕಾರಣದಿಂದ ನಾನು ಭೇದ ತೋರಿಲ್ಲ. ಆದರೆ ಭೇದ ತೋರಿರುವುದು ನೀವು. ಯಾಕೆಂತ ಹೇಳಿದ್ರೆ ಪಾಂಡವರು ಹಾಗೂ ಕೌರವರು ಉಭಯರಿಗೂ ಪಿತಾಮಹರಾದ ನೀವು. ಕೌರವ ಸದಾ ನಿಮ್ಮನ್ನು ತನ್ನ ಸ್ವಾರ್ಥ ಸಾಧನೆಗಾಗಿ ಬಯಸಿಕೊಂಡಾತ. ಆದರೆ ಧರ್ಮರಾಯ ಸದಾ ನಿಮ್ಮನ್ನು ಪೂಜ್ಯ ಭಾವದಿಂದ ನೋಡಿಕೊಂಡಾತ. ಆದರೆ ಇಂದಿಗೆ ನೀವು ಧರ್ಮರಾಯನ ವಿರುದ್ಧ ಶಸ್ತ್ರಪ್ರಯೋಗ ಮಾಡಲು ಮುಂದಾಗಿದ್ದೀರಿ. ಈಗ ಹೇಳಿ, ಭೇದ ಇರುವುದು ಯಾರಲ್ಲಿ? ನಿಮ್ಮಲ್ಲಿ ತಾನೇ? ದೇವಾ, ಗುರುಪತಿಯೊಳಿತು ಜೀವ ಹೊರೆದುರುಳುಗಳಿದೆನು. ಗುರುಪತಿಯೊಳಿತು ಜೀವ ಹೊರೆದು ಋಣವಗಳಿದೆನು. ಋಣವಗಳಿದೆನು ತೊರೆಯಲಾರೆ ಹರಿಯೇ ನಾ ತೊರೆಯಲಾರೆ ಹರಿಯೇ ಕುಂತಿ ತರಳ ಹಂಗೇನು ನಿನಗೆ. ತೊರೆಯಲಾರೆ ಹರಿಯೇ ಕುಂತಿ ತರಳ ಹಂಗೇನು ನಿನಗೆ. ಗುರುಪತಿಯೊಳಿತು ಜೀವ ಹೊರೆದು ಋಣವಗಳಿದೆನು ಹರಿಯೇ. ದೇವ, ಆಚಾರ್ಯರೇ, ನಾನು ಹಿಂದಿನಿಂದಲೂ ಎಲ್ಲಿದ್ದೇನೋ ಅಲ್ಲಿಯೇ ಇದ್ದೇನೆ. ಯಾರ ಪಕ್ಷಕ್ಕೂ ಹೋಗಲಿಲ್ಲ. ನನ್ನ ಬದುಕಿನ ಕಡೆಗೊಮ್ಮೆ ಗಮನ ಹಾಯಿಸಿದ್ರೆ ಅದನ್ನು ನೀನು ನೆನಪಿಸುವುದಿದ್ರೆ, ದೇವ, ದೇವವ್ರತ ನಾಮಕನಾಗಿದ್ದಂತ ನಾನು ಭೀಷ್ಮ ಎಂಬಂತಹ ಹೆಸರನ್ನು ಪಡೆದದ್ದು ಹೇಗೆ ಎಂಬಂತಹ ಸನ್ನಿವೇಶವನ್ನು ಗ್ರಹಿಸಿದರೆ, ನನ್ನ ಜನಕ ಶಂತನು ಮಹಾರಾಜರಿಗೆ ದಾಶರಾಜನ ವಿವಾಹ ಮಾಡಿಸುವಂತಹ ಸಂದರ್ಭದಲ್ಲಿ ದಾಶರಾಜನ ಅಪೇಕ್ಷೆಯಂತೆ ಸಾಂಸಾರಿಕವಾದಂತಹ ಬದುಕು ಏನುಂಟೋ ಅದನ್ನು ತೊರೆಯುವಂತಹ ಸಂದರ್ಭ, ಅಥವಾ ಮತ್ತು ಹಸ್ತಿನಾವತಿಯ ಅರಸೊತ್ತಿಗೆ ಅದನ್ನು ತೊರೆಯುವಂತಹ ಸಂದರ್ಭ ಬಂತು. ಆದರೆ ಅದರ ಜೊತೆಗೆ ಒಂದು ಕರ್ತವ್ಯ ಕೂಡ, ಒಂದು ಹೊಣೆಗಾರಿಕೆ ಕೂಡ ನನಗೆ ವಹಿಸಲ್ಪಟ್ಟಿತ್ತು. ಅದು ಯಾವುದು? ಹಸ್ತಿನಾವತಿಯ ಸಿಂಹಾಸನದ ರಕ್ಷಣೆ. ಹಾಗಿದ್ರೆ ಆ ಕಾರ್ಯಕ್ಕೆ ಅನುಗುಣವಾಗಿ ಹಸ್ತಿನಾವತಿಯ ಸಿಂಹಾಸನದ ರಕ್ಷಣೆಯನ್ನು ನಾನು ಮಾಡ್ತಾ ಇದ್ದೇನೆ. ಹಸ್ತಿನಾವತಿಯ ಸಿಂಹಾಸನದಲ್ಲಿ ಯಾರು ಇರಬೇಕು ಅದನ್ನು ನಿರ್ಧರಿಸುವ ಅಧಿಕಾರ ನನಗಿಲ್ಲ. ಹಸ್ತಿನಾವತಿಯ ಸಿಂಹಾಸನದಲ್ಲಿ ಯಾರು ಇರ್ತಾರೆ ಅವರನ್ನು ರಕ್ಷಿಸುವ ಹೊಣೆಗಾರಿಕೆ ಮಾತ್ರ ನನಗಿರುವುದು. ಈ ಹೊತ್ತು ಒಂದು ವೇಳೆ ಆ ಸಿಂಹಾಸನದಲ್ಲಿ ಧರ್ಮರಾಯ ಇರ್ತಿದ್ರೆ ನಾನು ಅವನ ಪರವಾಗಿ ಹೋರಾಡಬೇಕಿತ್ತು. ಆದ್ರಿಂದ ಈ ಹೋರಾಟ
ಹಸ್ತಿನಾವತಿಯ ಸಿಂಹಾಸನಕ್ಕೆ ನಿಷ್ಠನಾಗಿರುವ ಕಾರಣದಿಂದ ನಡೀತಾ ಇದೆಯೇ ಹೊರತು ನನ್ನ ಮೊಮ್ಮಕ್ಕಳಲ್ಲಿ ಭೇದ ಭಾವದಿಂದ ಅಲ್ಲ ದೇವ. ಅದನ್ನು ನೀನು ಅರ್ಥೈಸಿಕೊಳ್ಬೇಕು. ಆಚಾರ್ಯರೇ, ತಟ್ಟನೆ ನನ್ನನು ಸಮರದಿಗಳಿಗೆ ತೊಟ್ಟೆಯ ಜಲಗಳನ್ನು ತಟ್ಟನೆ ನಾನು ಸಮರದಿ ಗೆಲುವರೆ ತೊಟ್ಟೆಯ ಜಲಗಳನ್ನು. ಆಚಾರ್ಯರೇ, ದೇವ, ದುರುಳನಾದಂತಹ ಕೌರವ ಧರ್ಮಾತ್ಮರಾದಂತಹ ಪಾಂಡವರಿಗೆ ಅದೆಷ್ಟು ಕಿರುಕುಳಗಳನ್ನು ನೀಡಿದ್ದಾನೆ ಎಂಬುದನ್ನು ಚೆನ್ನಾಗಿ ಬಲ್ಲವರು ನೀವು. ಒಂದು ವೇಳೆ ರಾಜ್ಯವನ್ನು ತನ್ನದಾಗಿಸಿಕೊಳ್ಳಬೇಕು ಎಂಬ ಇಚ್ಛೆ ಉಂಟಾದಾಗ ಶಾಸ್ತ್ರ ಧರ್ಮದ ಪ್ರಕಾರ ಹೋರಾಟವನ್ನು ನಡೆಸಬೇಕಿತ್ತು. ಆದರೆ ಕೌರವ ಅನುಸರಿಸಿದ್ದು ಮೋಸದ ಹಾದಿಯನ್ನು. ಅಂದು ಆತ ಗೆದ್ದಿದ್ದಾನೆ. ಇಂದು ನೇರವಾದ ಹೋರಾಟದಲ್ಲಿ ಕೂಡ ಆತನನ್ನೇ ಗೆಲ್ಲಿಸಬೇಕು ಎಂಬಂತಹ ಉದ್ದೇಶದಿಂದ ಅವನ ರಕ್ಷಣೆಗೆ ನಿಂತಿದ್ದೀರಿ. ಕಾರಣ ಏನೇ ಇರಲಿ, ಧರ್ಮಕ್ಕೆ ವಿರುದ್ಧವಾದಂತಹ ವರ್ತನೆ ನಿಮ್ಮದು. ಆದರೆ ಪಾಂಡವರು ಎಂದಿಗೂ ಧರ್ಮಕ್ಕೆ ತಪ್ಪಿ ನಡೆದವರಲ್ಲ. ಧರ್ಮೋ ರಕ್ಷತಿ ರಕ್ಷಿತಃ. ಪಾಂಡವರು ನಂಬಿದ ಧರ್ಮ ಅವರನ್ನು ರಕ್ಷಿಸುತ್ತದೆ. ಅವರು ಗೆಲ್ಲುತ್ತಾರೆ, ನಾನು ಗೆಲ್ಲಿಸುತ್ತೇನೆ. ಇದೋ ಇಂದಿನ ಈ ಹೋರಾಟದಲ್ಲಿ ಕೂಡ ಪಾರ್ಥನನ್ನು ಗೆಲ್ಲಿಸುತ್ತೇನೆ. ದೇವಾ, ಆಚಾರ್ಯರೇ, ನನ್ನ ಮೊಮ್ಮಕ್ಕಳಾದಂತಹ ಕೌರವ ಪಾಂಡವರು 105 ಮಂದಿಯನ್ನು ಸಮಾನ ಪ್ರೀತಿಯಿಂದ ನೋಡಿಕೊಂಡವ ನಾನು. ಬಾಲ್ಯದಲ್ಲಿ ಯಾವ ಸಂದರ್ಭದಲ್ಲಿ ಅವರ ಮಧ್ಯೆ ದ್ವೇಷ ಮೊಳೆಯಲಿಕ್ಕೆ ಪ್ರಾರಂಭವಾಯಿತು, ಅದು ನನ್ನ ಗಮನಕ್ಕೆ ಬಂದ ತಕ್ಷಣವೇ ಅವರ ಗಮನವನ್ನು ವಿದ್ಯೆಯ ಕಡೆಗೆ ಹರಿಸಿದೆ. ಶಾಸ್ತ್ರಾಭ್ಯಾಸವನ್ನು ನಡೆಸಿದೆ. ಆ ಮೂಲಕ ಅವರು ತಮ್ಮ ಬದುಕನ್ನು ರೂಪೀಕರಣದ ಕಡೆಗೆ ಗಮನ ಹರಿಸಬೇಕು ಎಂಬಂತ ಉದ್ದೇಶ ನನ್ನದಾಗಿತ್ತು. ಆ ಬಳಿಕ ವಿದ್ಯೆ ಪೂರ್ಣಗೊಂಡ ನಂತರ ಆ ಬಳಿಕವೂ ದ್ವೇಷ ಕಡಿಮೆ ಆಗಲಿಲ್ಲ ದೇವ. ಆ ಬಳಿಕ ಅರಗಿನ ಮನೆ ಪ್ರಕರಣ ನಡೆಯಿತು, ದ್ರೌಪದಿ ಸ್ವಯಂವರ ನಡೆಯಿತು. ಆ ಬಳಿಕ ದ್ವೇಷ ಮುಂದುವರಿದ ಸಂದರ್ಭದಲ್ಲಿ ಆ ಕ್ಷಣದಲ್ಲಿಯೂ ಕೂಡ ನಾನು ಧೃತರಾಷ್ಟ್ರನ ಮನ ಒಲಿಸಿ ಪಾಂಡವರಿಗೆ ಇಂದ್ರಪ್ರಸ್ಥ, ಕೌರವರಿಗೆ ಹಸ್ತಿನಾವತಿ ಇಂಥ ವ್ಯವಸ್ಥೆಯನ್ನು ಒಂದು ಮಾಡಿದ್ದೇನೆ ದೇವ. ಆದರೆ ಆ ಬಳಿಕ ಏನಾಯಿತು? ಇಂದ್ರಪ್ರಸ್ಥದಲ್ಲಿ ಪಾಂಡವರು ರಾಜ್ಯಭಾರ ಮಾಡ್ತಾ ಇದ್ರು, ಹಸ್ತಿನಾವತಿಯಲ್ಲಿ ಕೌರವ ರಾಜ್ಯಭಾರ ಮಾಡ್ತಾ ಇದ್ದ. ಪಾಂಡವರ ಪಾಲಿಗಿದ್ದ ಇಂದ್ರಪ್ರಸ್ಥ ಹೇಗೆ ಕೌರವನ ಪಾಲಿಗೆ ಬಂತು ಅದನ್ನು ನಾನು ಹೇಳಬೇಕಾಗಿಲ್ಲ ದೇವ, ಅದು ಪ್ರಪಂಚಕ್ಕೆ ಗೊತ್ತಿದೆ. ಆದ್ರಿಂದ ನನ್ನ ತಪ್ಪು ಏನೂ ಇಲ್ಲ. ನನ್ನದಾದ ಅಧಿಕಾರ, ಸೀಮಿತವಾದಂತಹ ಅಧಿಕಾರ ನನಗಿದ್ದದ್ದಿಲ್ಲಿ. ಸೀಮಿತವಾದ ಅಧಿಕಾರದಲ್ಲಿ ಹಿರಿಯವನಾಗಿ ನಾನೇನು ಮಾಡಬಹುದು? ನನ್ನ ಮೊಮ್ಮಕ್ಕಳ ಏಳಿಗೆಗಾಗಿ ನನ್ನ ಮೊಮ್ಮಕ್ಕಳಲ್ಲಿ ಯಾವುದೇ ಪಕ್ಷಪಾತ ಧೋರಣೆಯನ್ನು ತಾರದೆ ನಾನು ಮಾಡಿದವ. ಆದರೆ ಇವತ್ತು ನಾನು ಕೌರವನ ಪಕ್ಷದಲ್ಲಿದ್ದೇನೆ ಎಂಬ ಕಾರಣಕ್ಕಾಗಿ ಇವತ್ತು ಏನು ಹೇಳಿದೆ ದೇವ ನೀನು? ನನ್ನ ಪಾರ್ಥನನ್ನು ಗೆಲ್ಲಿಸುತ್ತೇನೆ ಎಂಬುದಾಗಿ. ಖಂಡಿತ ಗೆಲ್ಲಿಸುತ್ತೇನೆ. ಭಗವಂತ ಭಕ್ತನ ಮುಂದೆ ಪ್ರತಿಜ್ಞೆ ಮಾಡ್ತಾನೆ ಅಂತ ಆದ್ರೆ ಭಕ್ತನಿಗೂ ಭಗವಂತನ ಮುಂದೆ ಪ್ರತಿಜ್ಞೆ ಮಾಡಲಿಕ್ಕೆ ಗೊತ್ತು ದೇವ. ಇವತ್ತು ನಾನು ನಿನ್ನ ಭಕ್ತನೇ ಹೌದಾದ್ರೆ ನಾನು ಈ ಹೋರಾಟದಲ್ಲಿ ಪಾರ್ಥನನ್ನು ಗೆಲ್ಲುತ್ತೇನೆ. ಪಾರ್ಥ ಚಿತ್ರಸೇನನನ್ನು ಗೆಲ್ಲಿದೆ. ಹುರಲೋಕದಿಂದ ಮನ ಕರಿಯ ನಿಳಿದಿದೆ ದರಿಗೆ ದಯೆ ಕಾರಣವನವ ದುರುಳು ಒಂದೇ ಧರೆಯೊಳಿ ಬರಿ ಕೀರ್ತಿ ಧರಿಸಿದ್ದಳೆ. ಈ ದಿನದಿ ದುರದಿ ಭೀಷ್ಮನ ಗೆದ್ದು ಮಾನ ಉಳಿದೆನ್ನನು. ಪಾರ್ಥ,
ಜೀವನದಲ್ಲಿ ನೀನು ನಡೆಸಿದಂತಹ ಸಾಹಸ ಕಾರ್ಯಗಳನ್ನೊಮ್ಮೆ ಆಲೋಚಿಸು. ದೇವಲೋಕಕ್ಕೆ ತೆರಳಿ ಮಾತೆಗಾಗಿ ಐರಾವತವನ್ನೇ ಭುವಿಗಿಳಿಸಿದೆ. ನಮ್ಮ ತಾಯಿಗೋಸ್ಕರವಾಗಿ. ಹೌದು. ಕೌರವನನ್ನು ಕಟ್ಟಿಕೊಂಡೊಯ್ದಂತಹ ಚಿತ್ರಸೇನನನ್ನು ಸೋಲಿಸಿದೆ. ಹೌದು. ಪಾಂಡವವನವನ್ನು ಅಗ್ನಿಗೆ ಸಮರ್ಪಿಸಿದೆ. ಪ್ರಭು ಪರಮೇಶ್ವರನನ್ನು ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದೆ. ಹೌದು. ದೇವಲೋಕಕ್ಕೆ ತೆರಳಿ ನಿವಾತ ಕವಚರನ್ನು ಸಂಹರಿಸಿದೆ. ಇಂತಹ ಸಾಹಸ ಕಾರ್ಯವನ್ನು ಮಾಡಿದಂತಹ ನೀನು ಇಂದಿಗೆ ಭೀಷ್ಮಾಚಾರ್ಯರನ್ನು ಸೋಲಿಸಿ ನಿನ್ನ ಕೀರ್ತಿಯ ಕಿರೀಟಕ್ಕೆ ಮತ್ತೊಂದು ರತ್ನವನ್ನು ತೊಡಿಸಬೇಕು. ಸಿದ್ಧನಾಗು ಹೋರಾಟಕ್ಕೆ. ದೇವ ಕೇಳು ನೀಲ ಮೇಘ ಶ್ಯಾಮನಯ ಭಜಕ ಪರಮಾತ್ಮ ಪಾರ್ಥ ದೇವಲೋಕದಲ್ಲಿರುವಂತಹ ಐರಾವತನನ್ನೇ ಭೂಮಿಗೆ ಇಡಿಸಬೇಕಂತಹ ಸಂದರ್ಭ ಬಂತು ನಮ್ಮ ತಾಯಿಗೋಸ್ಕರವಾಗಿ. ಆಮೇಲೆ ನೀನು ಹೇಳಿದಂತಹ ಪ್ರತಿಯೊಂದು ವಿಚಾರವೂ ಕೂಡ ಬೇರೆ ಬೇರೆಯವರಿಗೋಸ್ಕರವಾಗಿಯೇ ನಾನು ಮಾಡಿದ್ದು. ಹೌದು. ಆದರೆ ಇವಾಗ ನೀನು ಹೇಳಿದಂತಹ ಮಾತನ್ನು ಉಳಿಸೋದಕ್ಕೋಸ್ಕರವಾಗಿ ಏನು ಮಾಡಬೇಕು? ಭೀಷ್ಮಾಚಾರ್ಯನ ಸೋಲಿಸಬೇಕು. ಪ್ರತಿಜ್ಞೆ ಆಗ್ಬೇಕಲ್ವೇ? ಯಾವ ರೀತಿಯಾಗಿ ಪ್ರತಿಜ್ಞೆಯನ್ನು ಮಾಡಬೇಕು ಎಂಬುದಾಗಿ ಆಲೋಚನೆಯನ್ನು ಮಾಡಿದರೆ ಯಾರ್ಯಾರ ಬಗ್ಗೆ ಏನೂ ಅಲ್ಲ. ಇವಾಗ ನೀನು ಹೇಳಿದಂತಹ ಮಾತನ್ನು ಉಳಿಸೋದಕ್ಕೋಸ್ಕರವಾಗಿಯೇ ನಾನು ಮಾಡುವಂತಹ ಪ್ರತಿಜ್ಞೆ, ಅಜ್ಜಯ್ಯನಂತಹ ಭೀಷ್ಮಾಚಾರ್ಯರನ್ನು ನಾನು ಸೋಲಿಸದೇ ಇದ್ದರೆ ನಾನು ನಿನ್ನ ಭಜಕನೇ ಅಲ್ಲ ಎಂಬಲ್ಲಿಯವರೆಗೆ ಮುಟ್ತದೆ. ಸರಿ. ನಮ್ಮ ರಕ್ಷಿಸಿ ಅಜ್ಜಯ್ಯ ಪಾರ್ಥ, ಕಾಡಿನಲ್ಲಿದ್ದಂತಹ ನಾವು ಕಾಡಿನಲ್ಲೇ ಜೀವನವನ್ನು ಕಳೆಯುತ್ತೇವೆ ಎಂಬಂತಹ ಸ್ಥಿತಿಗೆ ನಾವು ಮುಟ್ಟುವಂತಹ ಸಂದರ್ಭ ಒಮ್ಮೆ ಕರೆ ಬಂತು ನಾಡಿಗೆ ಬರಬೇಕು ಎಂಬುದಾಗಿ. ಅಂದ್ರೆ ಅಲ್ಲಿಂದ ನೀವು ಹೇಳಿದ ಪ್ರಕಾರವಾಗಿ ನಾವು ಹಸ್ತಿನಿಗೆ ಬರಬೇಕಾದಂತಹ ಸಂದರ್ಭ ಬಂತು. ನಮ್ಮ ತಾಯಿಯಲ್ಲಿ ನೀವು ಹೇಳಿದಂತಹ ಮಾತಾದರೂ ಏನು, ಬಂದ ಕೂಡಲೇ ಮಗಳೇ ನೀನು ಅನಾಥಲು ಎಂಬುದಾಗಿ ನೀನು ದುಃಖಿಸಬೇಡ, ನಿನ್ನೊಂದಿಗೆ ಇಡೀ ಹಸ್ತಿನ ಇದೆ, ಮಾತ್ರವಲ್ಲದೆ ನಿನ್ನ ಅಜ್ಜಯ್ಯಂತಹ ಭೀಷ್ಮಾಚಾರ್ಯರಿದ್ದಾರೆ ಎಂಬುದಾಗಿ. ಸಂತೋಷವಾಯಿತು ನಮಗೆಲ್ಲರಿಗೂ ಕೂಡ. ಅಜ್ಜಯ್ಯ ನಮ್ಮೊಟ್ಟಿಗೆ ಇದ್ದಾರೆ, ನಮ್ಮನ್ನು ಸಾಕುತ್ತಾರೆ, ಸಲಹುತ್ತಾರೆ, ನಮ್ಮನ್ನು ಪೊರೆಯುತ್ತಾರೆ ಎಂಬುದಾಗಿ. ಇದುವರೆಗೂ ನಮಗೆ ಧೈರ್ಯ ಇದ್ದದ್ದು ನಿಮ್ಮದು ಮಾತ್ರ. ಗುರುಪತಿ ನಮಗೆ ವಿಧ ವಿಧ ರೀತಿಯಲ್ಲಿ ಉಪದ್ರವವನ್ನು ಕೊಟ್ಟರೂ ಕೂಡ ಧರ್ಮಕ್ಕೆ ರೀತಿಯಲ್ಲೇ ನಾವು ನಡೆಯುತ್ತಾ ಮುಂದುವರಿದವರು. ಕೊನೆಗೆ ಆದರೂ ನಮ್ಮ ಅಜ್ಜಯ್ಯ ನಮ್ಮೊಂದಿಗೆ ಇದ್ದಾರೆ, ನಮಗೆ ಸಹಾಯಕ ಆಗಿ ಅಜ್ಜಯ್ಯ ಇರ್ತಾರೆ ಎಂಬಂತಹ ಒಂದು ಆಶಾಭಾವನೆ ನಮ್ಮಲ್ಲಿತ್ತು. ಆದರೆ ನಮ್ಮನ್ನು ಸಾಕಿದಂತಹ, ಸಲಹಿದಂತಹ, ನಮ್ಮನ್ನು ಸಕಲ ವಿದ್ಯಾಭ್ಯಾಸವನ್ನು ಕೊಟ್ಟಂತಹ ತಾವುಗಳು ಇವಾಗ ಮಾಡಿದ್ದಾದರೂ ಏನು, ಅದೆಷ್ಟೋ ಆ ಕುರಿ ಮಂದೆಗಳನ್ನ ಸಾಕಿ ದೊಡ್ಡದು ಮಾಡಿ ಕೊನೆಗೆ ಕಟುಕನ ಕೈಗೆ ಕೊಡುವಂತಹ ಪರಿಸ್ಥಿತಿ, ಅದೇ ಪರಿಸ್ಥಿತಿ ನಮಗೆ ಮಾಡಿದಿರಿ ಅಲ್ಲವೇ ಅಜ್ಜಯ್ಯ? ಈ ರೀತಿಯಾಗಿಯೂ ಭೇದ ಭಾವ ನಿಮ್ಮ ಮಾಡುವುದು ಉಂಟೆ? ಏನು ಅಜ್ಜಯ್ಯ, ಏನು ಇದು ವಿಚಾರ ನಿಮ್ಮದು?
ನಿಮ್ಮೊಡನೆ ನಾನು ಯುದ್ಧವನ್ನು ಮಾಡಲೇಬೇಕಲ್ವೇ? ಎನಲು ಬೇಡ ಬಾಲಭಾಷೆಯೋಡು ಬೇಡವೋ ಎನಲು ಬೇಡ ಬಾಲಭಾಷೆಯಾಡ ಬೇಡವೋ ಬಾಲಭಾಷೆ ಆಡ ಬೇಡವೋ ಎನಗೆ ನಮ್ಮೊಳಗೆ ಇಹುದು ದಯವದು ಗುಡವೋ ಎನಗೆ ಮೊಳಗೆ ಇಹುದು ದಯವದು ಗುಡವೋ ಎನ್ನುವುದು ಭುಜದ ಬಲನೆ ನುಡಿ ಎನ್ನುವುದು ಭುಜದ ಬಲ ಹೇತಕ ನುಡಿ ತೃಣಯನಯದ ಜರವದೆಗೆದು ಎನ್ನ ಮೇ ಹೊಡಿ ತೃಣಯನಯದ ಜರವದೆಗೆದು ಎನ್ನ ಮೇ ಹೊಡಿ ಎನಲು ಬೇಡ ಬಾಲ ಭಾಷೆ ಆಡಬೇಡವೋ ಪರಮಾತ್ಮನ ಸಮ್ಮುಖದಲ್ಲಿ ನೀನು ಮಾಡಿದಂತ ಪ್ರತಿಜ್ಞೆ ಮಾಡಲೇಬೇಕಲ್ವೇ? ಅಲ್ವಾ? ಯುದ್ಧ ಯಾರ ಮುಖ್ಯ ಎಂಬುದಾಗಿ ಅಲ್ಲ, ನಮ್ಮ ದೇವ ಹೇಳಿದ ರೀತಿಯಲ್ಲೇ ನಾವು ಕಾರ್ಯವನ್ನು ಪ್ರವೃತ್ತರಾಗಬೇಕು. ಆದರೆ ಎದುರಾಳಿಯಾಗಿ ನಿಂತಹ ನಿಮ್ಮೊಡನೆ ಸ್ವಲ್ಪವಾದರೂ ಮಾತನಾಡದೆ ನಾವು ಯುದ್ಧ ಮಾಡುವುದು ಸರಿಯಾಗುತ್ತದೋ? ನೇರವಾಗಿ ಕೌರವ ಎದುರು ಸಿಕ್ಕಿದರೆ ಕೌರವನೇ ಮಾತನಾಡಲಿಕ್ಕೆ ಇಲ್ಲ, ಹಣಾಹಣಿಯಾಗಿ ಯುದ್ಧ. ನೀವು ನಮ್ಮನ್ನು ಸಾಕಿದವರು ಸಲಹಿದರು ಎಂಬ ಕಾರಣಕ್ಕೋಸ್ಕರವಾಗಿ ಇಷ್ಟು ಮಾತಾಡಿದ್ದು. ಪರಮಾತ್ಮನ ಸಮ್ಮುಖದಲ್ಲಿ ನೀನು ಮಾಡಿದಂತಹ ಪ್ರತಿಜ್ಞೆ ಅದು ನಿನ್ನ ವ್ಯಕ್ತಿತ್ವ ಏನು ಎಂಬುದನ್ನು ಸೂಚಿಸುತ್ತದೆ. ಹೌದು, ಪಾರ್ಥ ಎಷ್ಟು ಶ್ರೇಷ್ಠ ಎಂಬುದನ್ನು ಸೂಚಿಸುತ್ತದೆ. ಅದರ ಬಗ್ಗೆ ನನಗೆ ಹೆಮ್ಮೆ ಇದೆ. ಆಗಲಿ. ಆದ್ರೆ ಈಗ ನೀನು ಮಾತಾಡಿದ ಮಾತುಂಟಲ್ಲ, ಏನದು? ಅದು ಮಾತ್ರ ಏನಾಗಿದೆ? ಪಾರ್ಥನಲ್ಲಿ ಪ್ರೌಢತ್ವದ ಕೊರತೆಯನ್ನು ಸೂಚಿಸುತ್ತದೆ. ಪ್ರೌಢತ್ವ ಏನು ಕಡಿಮೆ ಇಲ್ಲ, ಯಾರ ಎದುರಿಗೆ ಎಷ್ಟು ಬೇಕಾದರೂ ಮಾತಾಡಲಿಕ್ಕೆ ಸಾಧ್ಯತೆ ಇದೆ. ನಮ್ಮ ಅಜ್ಜಯ್ಯ ಎಂಬಂತಹ ರೀತಿಯಲ್ಲಿ ಸ್ವಲ್ಪ ಸಲುಗೆಯಲ್ಲಿ ಮಾತನಾಡಿದ್ದು, ಆದರೆ ನೀವು ಸಲುಗೆಯಲ್ಲಿ ಇಟ್ಟುಕೊಳ್ಳಿಲ್ಲ. ದಿನವೊಂದಕ್ಕೆ 10,000 ನಕುಟಧಾರಿಗಳ ಶಿರವ ಕಡಿವೆ ಎಂಬುದಾಗಿ ಪ್ರತಿಜ್ಞೆಯನ್ನು ಪಟ್ಟಂತಹ ನೀವು ಮಾತ್ರವಲ್ಲದೆ ಇವತ್ತಿಗೆ 9 ದಿವಸ, ಅದು ಕೂಡ ಮಧ್ಯಾಹ್ನ ದಾಟಿ ಹೋಯಿತು. ಇಷ್ಟರವರೆಗೆ ನೀವು ಮಾಡಿದಂತಹ ಪ್ರತಿಜ್ಞೆಯನ್ನು ನೀವು ಪಾಲಿಸಿದ್ದೀರಲ್ವೇ? ಅಂತಹ ಪ್ರತಿಜ್ಞೆಯನ್ನು ಮಾಡಿದವರ ಮುಂಭಾಗದಲ್ಲಿ ಅದೇ ರೀತಿಯ ಪ್ರತಿಜ್ಞೆಯನ್ನು ನಾವು ಮಾಡಲೇಬೇಕಾಗುತ್ತದೆ, ಅನಿವಾರ್ಯ ಅದು. ಪಾರ್ಥ, ನಾನು ಮಾಡಿದ ಪ್ರತಿಜ್ಞೆ ಬಗ್ಗೆ ನಿನಗೆ ಮಾಹಿತಿ ಇದೆ ಅಲ್ವಾ? ಹೌದು. ಪೂರ್ಣವಾದ ಮಾಹಿತಿ ಇಲ್ಲ. ಬೇಕಿದ್ರೆ ನಿನ್ನ ಬೇಹಿನ ಚರರಿದ್ದಾರಲ್ಲ, ಬೇಹಿನ ಚರರಲ್ಲಿ ಪುನಃ ಕೇಳಿತು ಕೌರವನ ಆಸ್ಥಾನದಲ್ಲಿ ಎಷ್ಟು ಪ್ರತಿಜ್ಞೆ ಆಗಿದೆ ಅಂತ. ಕೌರವನಲ್ಲಿ ಆದ ಪ್ರತಿಜ್ಞೆಯಲ್ಲಿ ಈ ಸಂದರ್ಭದಲ್ಲಿ ನಾನು ಅದನ್ನು ಹೇಳುವಾಗಿಲ್ಲ. ನಿಜವಾಗಿಯೂ ಪಾಂಡವರ ಪಾಲಿಗೆ ನಾನು ಕಠಿಣವಾದ ನಿಲುವನ್ನು ತಾಳಿದ್ದೇನೆ. ಪಾಂಡವರಲ್ಲಿ ನನಗೆ ಕರುಣೆ ಇಲ್ಲದಂತಹ ರೀತಿಯಲ್ಲಿ ನಾನು ಪ್ರತಿಜ್ಞೆ ಮಾಡಿದ ಕಾರಣ ಕೌರವನ ವಿಶ್ವಾಸ ಇತ್ತು ನಮಗೆ. ಪ್ರತಿಜ್ಞೆ ಎಲ್ಲವನ್ನೂ ನೀನು ಕೇಳಿದರೆ ಇದುವರೆಗೆ ವಿಶ್ವಾಸ ನಿಮ್ಮ ಮೇಲೆ ಇತ್ತು. ಆಗ ನಿನಗೆ ಗೊತ್ತಾಗ್ತದೆ ನಿಜವಾಗಿ ಅಜ್ಜನಿಗೆ ನಮ್ಮ ಮೇಲೆ ಕರುಣೆ ಇದೆಯೇ ಅಥವಾ ಕರುಣೆ ಇಲ್ಲದೆ ನಮ್ಮ ಬಗ್ಗೆ ಮುನಿದು ನಮ್ಮನ್ನು ಕೊಲ್ಲಿಕ್ಕಾಗಿ ಅಜ್ಜ ಸನ್ನದ್ಧನಾಗಿದ್ದಾನೆ. ಈ ಸತ್ಯಾಂಶ ನಿನಗೆ ಗೊತ್ತಾಗ್ತದೆ. ಅದು ಸಾಲದು ಎಂಬುದಾದ್ರೆ ನಿನ್ನ ರಥದಲ್ಲಿ ನೋಡು, ಅಂತರಂಗದಲ್ಲಿ ಎಲ್ಲರ ಅಂತರಂಗದಲ್ಲಿ ಏನಿದೆ ಎಂಬುದನ್ನು ಚೆನ್ನಾಗಿ ಬಲ್ಲವರಿದ್ದಾರೆ. ಹೌದು, ನೀನು ಬೇರೆಯವರನ್ನು ಕೇಳಬೇಕಾಗಿಲ್ಲ. ಸತ್ಯವಾದಂತಹ ವಿಷಯವನ್ನು ಹೇಳಬೇಕಿದ್ರೆ ಭಗವಂತ ಅಲ್ಲಿದ್ದಾನೆ, ಅವರಲ್ಲಿ ಕೇಳು. ಅಜ್ಜ, ಈ ಹೊತ್ತು ಅಜ್ಜ ನಾವು ಪಾಂಡವರಾದ ನಮ್ಮನ್ನು ಕೊಲ್ಲಿಕ್ಕಾಗಿ ಸನ್ನದ್ಧರಾಗಿದ್ದಾರೆಯೇ? ಕೌರವನ ಪಕ್ಷ ವಹಿಸಿಕೊಂಡು ಪಾಂಡವರ ಮೇಲೆ ಕರುಣೆ ಇಲ್ಲದಂತೆ ವರ್ತಿಸಿದ್ದಾನೆ ಅವನಲ್ಲಿ ಕೇಳಿ ತಿಳಿದುಕೋ. ಆದ್ರೆ ಈ ಸನ್ನಿವೇಶದಲ್ಲಿ ಈ ಮಾತುಗಳ ಅಗತ್ಯ ಇಲ್ಲ. ಯಾಕೆ ಗೊತ್ತೇ? ಇದು ರಣಕ್ಷೇತ್ರದಲ್ಲಿ ಕುರುಕ್ಷೇತ್ರವನ್ನು ರಣಕ್ಷೇತ್ರವಾಗಿ ಮಾಡಿದವರು ನೀವಲ್ಲವೇ? ನಾವು ಪಾಲಿಸಬೇಕಾದ್ದು ಕ್ಷಾತ್ರ ಧರ್ಮ. ಎದುರು ನಿಂತವ ಅಜ್ಜನೇ ಆಗ್ಲಿ ತಂದೆಯೇ ಆಗ್ಲಿ ಯಾರೇ ಆಗ್ಲಿ ಕ್ಷಾತ್ರ ಧರ್ಮ ಏನು ಕಾಡಾಕಾಡಿಯಾಗಿ ಹೋರಾಡಬೇಕಾದ್ದು. ಅದಕ್ಕೋಸ್ಕರ
ಪ್ರತಿಜ್ಞೆ ಮಾಡಿದ್ದು. ಇಲ್ಲಿ ಹೃದಯಕ್ಕೆ ತಟ್ಟುವಂತ ಮಾತು ಅವಶ್ಯಕತೆ ಇಲ್ಲ. ಇಲ್ಲಿರುವುದು ದೇಹವನ್ನು ದಾಸಿಗೊಳಿಸುವಂತಹ ಶಸ್ತ್ರ ಪ್ರಯೋಗ. ಕೇಳಿದ್ದೇನೆ ನಾನು, ನೀನು ಪರಮೇಶ್ವರನನ್ನು ಮೆಚ್ಚಿಸಿ ಪಡೆದಂತ ಪಾಶ್ವತ ಇದೆ. ಹೌದು. ಅದು ಮಾತ್ರವಲ್ಲ, ಇನ್ನೂ ಅನೇಕವಾದಂತಹ ಶಕ್ತಿ ವಿಶೇಷಗಳನ್ನು ಸಂಪಾದಿಸಿದ್ದೀನಿ. ನೋಡೋಣ, ತೋರಿಸು ಅಜ್ಜನ ಸಮ್ಮುಖದಲ್ಲಿ. ಆಗ ನೀನು ಈ ಅಜ್ಜನಿಗೆ ತಕ್ಕ ಮಗನಾಗ್ತಿ, ಕ್ಷಾತ್ರ ಧರ್ಮವನ್ನು ಪಾಲಿಸಿದಂತಾಗ್ತದೆ. ಅದು ಬಿಟ್ಟು ಇಂಥ ಮಾತುಗಳು ಬೇಡ, ಶಸ್ತ್ರ ಪ್ರಯೋಗವನ್ನು ಮಾಡು. ಅಜ್ಜಯ್ಯ, ಮೊದಲು ಆ ಕೌರವನ ಆಸ್ಥಾನದಲ್ಲಿ ನೀರುವಂತಹ ಸಂದರ್ಭದಲ್ಲಿ ನಮಗೂ ಶಸ್ತ್ರವಿದ್ಯೆಯನ್ನು ಕಲಿಸಿದವರಿದ್ದೀರಾ. ಶಸ್ತ್ರವಿದ್ಯಾಭ್ಯಾಸವನ್ನು ಆ ದ್ರೋಣಾಚಾರ್ಯರ ಮುಖೇನ ನಾವು ಕಲಿತವರು. ಆಮೇಲೆ ನಮಗೆ ವನವಾಸ ಪ್ರಾಪ್ತವಾಯಿತು ನೋಡು. ವನವಾಸದಲ್ಲಿ ನಾವು ಸ್ವಯಂ ತುಂಬಾ ಶ್ರೇಷ್ಠತೆಯನ್ನು ಪಡೆದವರಿದ್ದೇವೆ. ಅನೇಕ ವಿದ್ಯೆಗಳನ್ನು ಕಲಿತವರಿದ್ದೇವೆ. ಆ ಎಲ್ಲಾ ವಿದ್ಯೆಯ ಪರಿಣಾಮ ಮುಂದೆ ಏನಾಗುತ್ತದೆ ಎಂಬುದಾಗಿ ನಿಮಗೀಗ ಆಲೋಚನೆ ಮಾಡಬೇಕಾಗಿದೆ. ಯಾರೊಡನೆ ನಾನು ಸಾಡಬೇಕು? ದುರದಿ ಪ್ರಾಜ್ಞರೊಡನೆ ಅಲ್ಲವೇ? ನೀವಲ್ಲದೆ ಮತ್ತಾರಿದ್ದಾರೆ ಪ್ರಾಜ್ಞರು? ಅಜ್ಜಯ್ಯ, ಸಾಧ್ಯವಾದರೆ ಸಹಿಸಿಕೊಳ್ಳಿ. ನಾವು ಮಾಡುವಂತಹ ಬಿಡುವಂತಹ ಈ ಬಾಣ ಅದು ನೇರವಾಗಿ ನಿಮಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡಬೇಕಿತ್ತು. ಅದಕ್ಕೋಸ್ಕರ ನಿಮ್ಮ ಪಾದಗಳಿಗೆ ಒಂದು ಬಾಣವನ್ನು ಪ್ರಯೋಗ ಮಾಡಿದ್ದೇನೆ. ಆಮೇಲೆ ನಾವು ಬಿಟ್ಟಂತಹ ಬಾಣ ನೇರವಾಗಿ ನಿಮ್ಮ ಎದೆಗೆ ಹತ್ತಿರ ಮುಟ್ತಾ ಇದೆ. ನೋಡೋಣ ಸಾಧ್ಯವಾದರೆ ಸಹಿಸಿಕೊಳ್ಳಿ. ನಡೆಯುವಂತ ಹೋರಾಟ. ನಾನು ಶರಪ್ರಯೋಗ ಮಾಡ್ತಾ ಇದ್ದೇನೆ, ಆದರೆ ಪಾರ್ಥನ ಶರಪ್ರಯೋಗದ ಪರಿಣಾಮ ನನ್ನ ದೇಹದಲ್ಲಿ ರಕ್ತದ ಧಾರೆ ಹರಿಯುತ್ತಾ ಇದೆ. ಆದರೆ ನನ್ನ ಶಸ್ತ್ರದ ಪರಿಣಾಮ ಪಾರ್ಥನ ಶರೀರದಲ್ಲಿ ಕಾಣುವುದೇ ಇಲ್ಲ. ಯಾಕೆ ಎಂಬುದಾಗಿ ನಾನು ಸೂಕ್ಷ್ಮವಾಗಿ ಗಮನಿಸಿದಾಗ, ಓಹೋ, ಇದು ಸಾರಥಿಯ ಚಮತ್ಕೃತಿ. ಹಾಗಿದ್ರೆ ಈಗ ಶಸ್ತ್ರ ಪ್ರಯೋಗ ಆಗಬೇಕಾಗಿದ್ದು ಯಾರ ಮೇಲೆ? ಸಾರಥಿಯ ಮೇಲೆ. ಅದಕ್ಕಾಗಿ ಪರಶುರಾಮ ದತ್ತವಾದಂತಹ ಅಸಿರತ್ನ ಸರ ಹರಿತವಾಗಿದೆ, ರತ್ನಪ್ರಾಯವಾಗಿದೆ. ಇದನ್ನು ಸಿಂಜಿನಿಗೆ ಜೋಡಿಸಿ ಶ್ರೀಹರಿಯ ಲಲಾಟ ಪ್ರದೇಶಕ್ಕೆ ಪ್ರಯೋಗಿಸಿ ಬಿಡುತ್ತಾರೆ. ಏನಾಗಿ ಹೋಯಿತು? ನನ್ನ ಹಣೆಯೊಡೆದು ರಕ್ತ ಹೊರ ಚಿಮ್ಮಿದೆ. ಕುರುಧಾರುಣಿಯಲ್ಲಿ ನಡೆಯುತ್ತಿರುವಂತಹ ಧರ್ಮ ಸಂಗ್ರಾಮದಲ್ಲಿ ನಿರಾಯುಧನಾದ ನನ್ನ ಮೇಲೆ ಶಸ್ತ್ರ ಪ್ರಯೋಗ, ಯುದ್ಧ ನೀತಿಯನ್ನೇ ಉಲ್ಲಂಘಿಸಿದಂತಹ ವರ್ತನೆ. ಹಾಗಿದ್ರೆ ರಣಕ್ಷೇತ್ರದಲ್ಲಿ ಚಕ್ರವನ್ನು ಧರಿಸಲಾರೆ ಎಂಬುದಾಗಿ ನಾನು ಮಾಡಿದ ಪ್ರತಿಜ್ಞೆಯನ್ನು ಮೀರಿ ನಡೆಯುತ್ತೇನೆ. ಚಕ್ರವನ್ನು ಹಿಡಿದಿದ್ದೇನೆ, ನೆಲಕ್ಕೆ ಧುಮುಕಿದ್ದೇನೆ. ಶಂಕರನೇ ಬರಲಿ, ಬ್ರಹ್ಮನೇ ಬರಲಿ, ಇಲ್ಲ ಭೂಮಿಯೇ ಇಬ್ಬಾಗವಾಗಿ ಹೋಗಲಿ, ಆ ಭೀಷ್ಮರನ್ನು ಉಳಿಯಗೊಳ್ಳಲಾರೆ. ಭೀಷ್ಮರ ಕೊರಳನ್ನು ಕತ್ತರಿಸಿ ರಕ್ತ ಮಾಂಸವನ್ನು ಶಾಕಿನಿಗೆ ಗುಣಪಡಿಸಿದ್ದೇನೆ. ತಡೆವರು ಇನ್ನೆರಡು ಬೆಗಾಗಿ ಕಣ್ಮುಚ್ಚಿರವು ಭೀಷ್ಮನು ಬೆದರಿ ನಡೆದಂದು ದುರಿತವನದ ಲಕ್ಷ್ಮೀವರ ಮುಕುಂದ ಮುರಾರಿ, ಲಕ್ಷ್ಮೀವರ ಮುಕುಂದ ಮುರಾರಿ, ಜಯವೆನುತೆರ
ಕುಳಿತಚ್ಯುತನ ಮೃದು ಕರವ ಪಿಡಿದಿಂದ ಹರಿಯ ಖಾತಿಯ ತಡೆಯುವರು ಇನ್ನೆರಡು ಬಲ ಬೆರಗಾಗಿ ಕಣ್ಮುಚ್ಚಿರಲು ಏನಾಗಿ ಹೋಯಿತು ಏನಾಗಿ ಹೋಯಿತು ಈವರೆಗೆ ನಗು ಮುಖದಿಂದ ತನ್ನ ಅಭಯ ಹಸ್ತದಿಂದ ಭಕ್ತ ಜನರ ಹೃದಯದಲ್ಲಿ ಆನಂದವನ್ನು ಪುಳಕವನ್ನು ತಂದೊಡ್ಡುತ್ತಿದ್ದಂತಹ ಪರಮಾತ್ಮ ಈ ಹೊತ್ತು ಕ್ರೋಧಾವಿಷ್ಟನಾಗಿ ಸುದರ್ಶನಧಾರಿಯಾಗಿ ಪ್ರಳಯ ಭಯಂಕರನಾಗಿ ನನ್ನ ಕಡೆಗೆ ಬರ್ತಾ ಇದ್ದಾನೆ. ನನ್ನ ಕತ್ತನ್ನು ಕತ್ತರಿಸುವಂತ ಸಿದ್ಧತೆಯಲ್ಲಿ ಬರ್ತಾ ಇದ್ದಾನೆ. ಹಾಗಿದ್ರೆ ಏನಿದೆ ಈ ರಣಕ್ಷೇತ್ರದಲ್ಲಿ ಎರಡು ಸೇನೆ ಕೂಡ ದಿಗಿಲಿಗೊಳಗಾಗಿದೆ. ಹಾಗಿದ್ರೆ ಯುದ್ಧ ಕ್ಷೇತ್ರದಲ್ಲಿ ಭಾಗವಹಿಸುವಂತಹ ಸಂದರ್ಭದಲ್ಲಿ ಪ್ರಾಣ ಅಥವಾ ದೇಹದ ಭಾಗಗಳು ಯಾವುದು ಕೂಡ ಯಾವ ಸಂದರ್ಭದಲ್ಲಿಯೂ ಯಾವ ರೀತಿಯ ಸಾವು ನೋವುಗಳು ಸಂಭವಿಸುವಂತಹ ನಿರೀಕ್ಷೆಯಲ್ಲಿಯೇ ಬಂದವರು. ಅಂತಹ ನಿರೀಕ್ಷೆ ಇದ್ದಂತ ಈ ಸೇನೆಗೂ ಕೂಡ ಇವತ್ತು ಇಂತಹ ದಿಗಿಲು ಆವರಿಸಬೇಕಿದ್ರೆ ಅದಕ್ಕೇನು ಕಾರಣ? ಯಾರೂ ಊಹಿಸದೇ ಇದ್ದಂತಹ ಸ್ಥಿತಿ, ಕಂಗೆಡುವಂತಹ ಪರಿಸ್ಥಿತಿ, ಭಯವನ್ನು ದೂರೀಕರಿಸುವಂತಹ ದೇವ ಇವತ್ತು ಭಯವನ್ನು ಹುಟ್ಟಿಸುವ ರೀತಿಯಲ್ಲಿ ಇಂತಹ ಸ್ಥಿತಿಯಲ್ಲಿ ಇರುವಾಗ ಏನು ಮಾಡುವುದು, ಮುಂದೇನು ಆದೀತು? ಬಹುಶಃ ಈ ಭೀಷ್ಮನ ಹೃದಯದಲ್ಲಿಯೂ ಕೂಡ ಈ ಹೊತ್ತು ನಡುಕ ಪ್ರಾರಂಭವಾಗಿದೆ. ಹಾಗಿದ್ರೆ ಯಾವ ಒಂದು ಕಾಲದಲ್ಲಿ ಭೀಷ್ಮನ ಧನುಷ್ಠೇಂಕಾರದಿಂದಲೇ ಗಂಧರ್ವಕ ನಡುಗಿತ್ತು, ಯಾವಾತನ ಹೆಸರು ಕೇಳಿದಾಗಲೇ ಚಪ್ಪನ್ನಾರು ದೇಶದವರ ಶಸ್ತ್ರ ಕೆಳಗೆ ಬೀಳ್ತದೋ ಅಂತಹ ಭೀಷ್ಮನ ಎದೆ ಕೂಡಲ್ಲ. ಇಲ್ಲಿ ಕೂಡ ಈ ಹೊತ್ತು ನಡುಕ ಉಂಟಾಗಿದೆ, ದಿಗಿಲು ಉಂಟಾಗಿದೆ. ಏನೋ ನಾನು ಮಾಡಿದ್ದು ಸ್ವಲ್ಪ ಅತಿಯಾಯ್ತಾ, ಶರ ಪ್ರಯೋಗಿಸಿದ್ದು ಸ್ವಲ್ಪ ಅತಿಯಾಗಿ ಹೋಯ್ತಾ ಎಂಬಂತ ಭಾವನೆಯು ಬರ್ತಾ ಇದೆ. ಆದರೆ ಯಾರು ಕಣ್ಣ ಮುಂದೆ ಇರುವುದು ಯಾರು? ನನ್ನ ದೇವತಾನೆ ದಯಾಮಯ ತಾನೆ. ಹಾಗಿರುವಾಗ ನನ್ನ ಭಯವನ್ನು ನಾನು ದೂರ ಮಾಡಿ ಮನಸ್ಸಿಗೆ ಧೈರ್ಯವನ್ನು ತಂದುಕೊಂಡಿದ್ದೇನೆ. ರಥದ ಆಯುಧವನ್ನು ಕೆಳಗಿರಿಸಿದ್ದೇನೆ, ರಥದಿಂದ ಇಳಿದಿದ್ದೇನೆ, ಭಗವಂತನ ಸನಿಹಕ್ಕೆ ಬಂದಿದ್ದೇನೆ, ಭಗವಂತನ ಪಾದಸ್ಪರ್ಶ ಮಾಡಿದ್ದೇನೆ. ಆಹಾ ಎಂಥ ಪಾವನ ಪಾದ ಇದು! ಯಾವ ಪಾದ ಸ್ಪರ್ಶದಿಂದ ಜನ್ಮಾಂತರದ ಪಾಪ ಪರಿಹಾರವಾಗ್ತದೋ ಆ ಪಾದವನ್ನು ಕೈಯಲ್ಲಿ ಹಿಡ್ಕೊಂಡಿದ್ದೇನೆ, ಎತ್ತಿದ್ದೇನೆ. ಈಗ ಶ್ರೀ ಪರಮಾತ್ಮನ ಮೃದುವಾದ ಕರವನ್ನು ಹಿಡಿದಿದ್ದೇನೆ. ಯಾವ ಕರವನ್ನು ಸೋಂಕಿದ ಕ್ಷಣವೇ ಯಾರ ಕರ ಶಿರದ ಮೇಲೆ ಕೈಯಾಡಿಸಿದ ಕಾರಣದಿಂದಲೇ ಜನ್ಮಾಂತರದ ಎಲ್ಲ ನೋವು ಪರಿಹಾರವಾಗ್ತದೋ, ಬದುಕಿನುದ್ದಕ್ಕೂ ಅಥವಾ ಜನ್ಮಾಂತರಕ್ಕೂ ಆನಂದದಲ್ಲಿ ಸಾಗುವಂಥ ಒಂದು ಪರಿಸ್ಥಿತಿ ಬರ್ತದೋ ಅಂತಹ ಕರವನ್ನು ನಾನು ಕೈಯಲ್ಲಿ ಹಿಡಿದಿದ್ದೇನೆ. ಈ ಸಂದರ್ಭದಲ್ಲಿ ಭಗವಂತನಲ್ಲಿ ನನ್ನ ಅರಕೆ ಮಾಡಿಕೊಳ್ಳಬೇಕಾಗಿದೆ. ಸ್ವಾಮಿ ಲಕ್ಷ್ಮೀರಮಣ, ಜಗದ್ರಕ್ಷಕ, ಭಕ್ತಜನ ಪರಿಪಾಲಕ, ಮನೋಹರ ಸ್ವಾಮಿ ಶ್ರೀ
ಕೈಯಲ್ಲಿ ಬಿಟ್ಟಿದೆಯೋ ಎನ್ನಯ ಕಂಡವರಿಯಲು ಜನುಗವ ತಿರುಮಯ ಕೈಯಲ್ಲಿ ಬಿಟ್ಟಿದೆಯೋ ಚೆನ್ನಾಯ್ತು ಸೇವಕ ಜಯವ ಪಾಲಿದೆ ಲೋಕವನ್ನು ರಕ್ಷಿಪ ದೇವನವುದು ಚೆನ್ನಾಯ್ತು ಸೇವಕ ಜಯವ ಪಾಲಿದೆ ಲೋಕವನ್ನು ರಕ್ಷಿಪನವುದು ದೇವ ಶ್ರೀ ಮನೋಹರ ಸ್ವಾಮಿ ಸ್ವಾಮಿ ಇದು ನಿನ್ನ ಭಕ್ತನಾದಂತಹ ಈ ಭೀಷ್ಮನ ಮಾತುಗಳನ್ನು ಕೇವಲ ಒಂದು ಅರೆಗಳಿಗೆ ಆಲಿಸುವಂತ ಕೃಪೆ ತೋರಬೇಕು ದೇವ. ನನ್ನ ಮೇಲೆ ಕೃಪೆ ತೋರಬೇಕು, ಪ್ರೇಮದಿಂದ ನನ್ನ ಮಾತನ್ನು ಆಲಿಸಬೇಕು ದೇವಾ. ದೇವಾ, ನನ್ನ ಮೇಲೆ ಕ್ರೋಧಾವಿಷ್ಟನಾಗಿ ಕೈಯಲ್ಲಿ ಸುದರ್ಶನವನ್ನು ಧರಿಸಿ ಬಂದಿರುವೆಯ ದೇವ. ಈ ಹಿಂದೆ ದುಷ್ಟರ ಸಂಹಾರಕ್ಕಾಗಿ, ಶಿಷ್ಟರ ರಕ್ಷಣೆಗಾಗಿ, ಸೇವಕರ ಉದ್ಧಾರಕ್ಕಾಗಿ ನೀನು ಸುದರ್ಶನಧಾರಿಯಾಗಿದ್ದಂಥ ಸಂದರ್ಭಗಳನ್ನು ನಾನು ಕೇಳಿದ್ದೇನೆ, ನೋಡಿದ್ದೇನೆ. ಆದರೆ ಈ ಕ್ಷಣದಲ್ಲಿ ನೀನು ಕೈಯಲ್ಲಿ ಸುದರ್ಶನವನ್ನು ಧರಿಸಿದ್ದು ಯಾಕೆ ದೇವ? ಯಾಕೆ ದೇವ? ಈ ಭೀಷ್ಮನ ಕತ್ತನ್ನು ಕತ್ತರಿಸುವ ಉದ್ದೇಶಕ್ಕಾಗಿಯೇ ದೇವ. ಹಾಗಿದ್ರೆ ಸೇವಕರ ಪಾಲಿಗೆ ಜಯವನ್ನು ಕರುಣಿಸುವಂತಹ ಸೇವಕ ಜನ ಪರಿಪಾಲಕ ನೀನು ಎಂಬಂತಹ ಈ ಆ ಬಿರುದನ್ನು ಈ ಕ್ಷಣದಲ್ಲಿ ತೊರೆಯುವಂತಹ ಉದ್ದೇಶವನ್ನು ಹೊಂದಿರುವೆಯ ದೇವ. ಹಾಗಿದ್ರೆ ಈ ಕ್ಷಣದಿಂದ ಸೇವಕರ ಘಾತಕ ಎಂಬಂತ ಬಿರುದನ್ನು ಪಡೆಯುವ ಯೋಚನೆಯೇ ದೇವ. ಅಲ್ಲ ಹಾಗಲ್ಲ, ಈ ಭೀಷ್ಮನನ್ನು ಭಕ್ತ ಅಲ್ಲ ಎಂಬುದಾಗಿ ತೀರ್ಮಾನಿಸಿರುವೆಯ. ಈ ಭೀಷ್ಮ ನಿನ್ನ ಪಾಲಿಗೆ ದುಷ್ಟ ಎಂಬ ತೀರ್ಮಾನವನ್ನು ಕೈಗೊಂಡು ಈ ದುಷ್ಟನನ್ನು ತರೆಯುವ ಅನಿವಾರ್ಯತೆಯನ್ನು ಮನಗಂಡು ಈ ಸುದರ್ಶನವನ್ನು ಧರಿಸುವಂತ ಸ್ಥಿತಿಯನ್ನು ಮಾಡಿದೆಯಾ ದೇವಾ. ಹಾಗಿದ್ರೆ ನಿನ್ನ ನಿರ್ಧಾರ ಅದುವೇ ಆಗಿದ್ರೆ ದೇವ, ನನಗೂ ಬದುಕುವ ಇಚ್ಛೆ ಇಲ್ಲ. ಹೇ ಇಂದಿರೇಶ, ಇವನು ಜಗಳು ಇಂದು ಕಣ್ಣಾರೆ
ರಜಗಳವನ್ನು ಇಂದು ಇಕ್ಕಿದಲಾರೆ ಕಣ್ಣಾರೆ ಇಕ್ಕಿದಲಾರೆ ಇಂದಿರೇತನೆ ನಾನು ಇವ ರಜಗಳವನ್ನು ಇಂದು ಇಕ್ಕಿದಲಾರೆ ಕಣ್ಣಾರೆ ಶ್ರೀ ಮನೋಹರ ಸ್ವಾಮಿ ಸ್ವಾಮಿ ಕೃಷ್ಣ 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 ಶ್ರೀ ಕೃಷ್ಣ ದೇವ, ಹಸ್ತಿನಾವತಿಯನ್ನು ಹಸ್ತಿನಾವತಿಯಲ್ಲಿ ಆಳಿದ ಬಾಳಿ ಬೆಳಗಿದ ಶಶಿ ಪರಂಪರೆಯ ನಮ್ಮ ಪೂರ್ವಜರು ಹಾಕಿದಂತಹ ಆದರ್ಶದ ಮೇಲ್ಪಂಕ್ತಿಯಲ್ಲಿ ಈ ಹಸ್ತಿನಾವತಿಯ ರಾಜ್ಯಭಾರ ನಡೆಯಬೇಕು ಎಂಬಂಥ ಮಹದಾಶೆ ನನಗಿತ್ತು. ಹಸ್ತಿನಾವತಿಯ ಸಿಂಹಾಸನವನ್ನು ಏರಿದಂಥ ವ್ಯಕ್ತಿ ಯಾರೇ ಆಗಿರಲಿ, ಈ ಘನತೆಗೆ ಕುಂದು ಉಂಟಾಗದಂಥ ರೀತಿಯಲ್ಲಿ ರಾಜ್ಯಭಾರ ಆಳ್ವಿಕೆ ಬೇಕು. ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ನನ್ನದಾದಂಥ ಬೆಂಬಲವನ್ನು ಒದಗಿಸಬೇಕು ಎಂಬುದಾಗಿ ನಾನು ನನ್ನ ಬದುಕಿನ ತತ್ವವನ್ನು ನಾನು ಸ್ವೀಕರಿಸಿದವ ದೇವ. ಆದರೆ ಈಗ ಏನಾಗ್ತಾ ಉಂಟು ದೇವ, ಏನಾಗ್ತಾ ಉಂಟು? ಹಸ್ತಿನಾವತಿಯ ಘನತೆ ಮಣ್ಣು ಪಾಲಾಗುವಂಥ ರೀತಿಯಲ್ಲಿ ಇಲ್ಲಿ ಪರಿಸ್ಥಿತಿ ನಡೆಯುತ್ತಾ ಉಂಟು ದೇವ. ನನ್ನ ಇಚ್ಛೆಯಂತೆ ಯಾವುದು ನಡೆಯುತ್ತಾ ಇಲ್ಲ ದೇವ, ಯಾವುದು ನಡೆಯುತ್ತಿಲ್ಲ. ಇಲ್ಲಿ ನೋಡಿದರೆ ನಾನು ಮುದ್ದಾಡಿ ಬೆಳೆಸಿದಂಥ ನನ್ನ ಮಡಿದಲ್ಲಿ ಬೆಳೆದಂತಹ ನನ್ನ ಪ್ರೀತಿಯನ್ನು ಉಂಡಂತಹ 105 ಮಂದಿ ನನ್ನ ಮಕ್ಕಳು ಪರಸ್ಪರ ಕತ್ತಿಯನ್ನು ಎತ್ತಿದ್ದಾರೆ. ಒಬ್ಬನ ನೆತ್ತಿಯನ್ನು ಸೀಳಲಿಕ್ಕೆ ಇನ್ನೊಬ್ಬ ಕತ್ತಿ ಎತ್ತಿದ್ದಾನೆ. ಒಬ್ಬನ ಕೊರಳನ್ನು ತರಿಲಿಕ್ಕೆ ಇನ್ನೊಬ್ಬರ ಸರಳು ಸನ್ನದ್ಧವಾಗಿದೆ. ಒಬ್ಬನ ಎದೆಯನ್ನು ಅಪ್ಪಳಿಸಲಿಕ್ಕೆ ಇನ್ನೊಬ್ಬರ ಗದೆ ಸಿದ್ಧವಾಗಿದೆ. ದೇವಾ ಈ ಶಬ್ದವನ್ನು ಹೇಗೆ ಸಹಿಸಿಕೊಳ್ಳಿ? ಕೇವಲ ಇದನ್ನು ವೀಕ್ಷಿಸುವುದು ಮಾತ್ರವಲ್ಲ, ಈ ಹೋರಾಟದಲ್ಲಿ ನಾನು ಭಾಗವಹಿಸುವಂತಹ ಒಂದು ದುರ್ಗತಿ ಕೂಡ ನನ್ನ ಪಾಲಿಗೆ ಬಂತು ದೇವ. ನಾನು ಕೂಡ ಇದರಲ್ಲಿ ಭಾಗವಹಿಸಬೇಕು. ನನ್ನ ಮೊಮ್ಮಕ್ಕಳ ಮೇಲೆ ನಾನು ಮೊಮ್ಮಕ್ಕಳನ್ನು ಕಡಿದು ಕೊಲ್ಲುವಂತಹ ಈ ಒಂದು ಸನ್ನಿವೇಶವನ್ನು ನಾನು ಎದುರಿಸಬೇಕು. ಯಾವ ಮೊಮ್ಮಕ್ಕಳು ನನ್ನ ನಂತರ ನನ್ನ ಅಂತ್ಯಕ್ರಿಯೆಯನ್ನು ನೋಡಬೇಕು, ಆದರೆ ಈ ಹೊತ್ತು ನನ್ನ ಮೊಮ್ಮಕ್ಕಳ ಅಂತ್ಯವನ್ನು ನಾನು ನೋಡಬೇಕಾದಂತಹ ದುರ್ಗತಿ ನನಗೆ ಬಂದಿದೆ ದೇವ. ಯಾಕೆ ಬಹುಶಃ ನನ್ನ ಜನಕ ನನಗೆ ನೀಡಿದಂಥ ವರ, ನಿನ್ನ ಮರಣ ನಿನ್ನ ಇಚ್ಛೆ ದೇವ. ಯಾರಿಗೂ ಮರಣ ಆತನ ಇಚ್ಛೆ ಆಗಬಾರದು, ಮರ ಎಂಬುದು ಯಾವಾಗಲೂ ಭಗವಂತನ ಇಚ್ಛೆ ಆಗಬೇಕು. ಮರಣ ಎಂಬುದು ಹೇಳದೆ ಕೇಳದೆ ಬರಬೇಕು. ಆಗ ಮಾತ್ರ ಮನುಷ್ಯ ತನ್ನದಾದಂಥ ಯಾವ ಕರ್ತವ್ಯ, ಜೀವನದುದ್ದಕ್ಕೂ ತನಗೊಂದು ಕರ್ತವ್ಯ ಇರ್ತದೆ, ತನಗೊಂದು ಹೊಣೆಗಾರಿಕೆ ಇರ್ತದೆ. ಅದರ ಬಂಧನ, ಅದರ ಪಾಶ ಸದಾ ಬಿಗಿದಿರ್ತದೆ. ಆ ಪಾಶವನ್ನು ಕಡಿದೊರೆದು ಮರಣ ನನ್ನ ಇಚ್ಛೆ ಆದರೆ ಆ ಪಾಶವನ್ನು ಕಡಿದೊರೆದು ಮರಣವನ್ನು ಸ್ವೀಕರಿಕೆ ನನಗೆ ಸಾಧ್ಯವಾಗುವುದಿಲ್ಲ ದೇವ. ಮರಣ ನನ್ನ ಇಚ್ಛೆ ನನ್ನ ಇಚ್ಛೆ ಅಲ್ಲದೆ ಹೋಗಿರ್ತಿದ್ರೆ ಎಂದೋ ನಾನು ವಯೋಸಹಜವಾಗಿ ಮರಣವನ್ನು ಹೊಂದಬಹುದಿತ್ತು. ಆದರೆ ನನ್ನ ಜನಕ ನನಗೆ ನೀಡಿದ್ದು ವರ ಅಲ್ಲ, ಅದು ಶಾಪ. ಆ ಶಾಪದ ಫಲವಾಗಿ ನಾನು ಈ ನೋವನ್ನು ಅನುಭವಿಸುತ್ತೇನೆ ದೇವ. ಇಂಥ ಸ್ಥಿತಿಯಲ್ಲಿ ನಾನಿರುವಾಗ ಈ ಹೊತ್ತು ನೀನು ನನ್ನನ್ನು ಸಂಹರಿಸುವುದಿದ್ರೆ ನಿಜವಾಗಿಯೂ ನನಗೆ ಮರಣ ಭಯಂಕರ ಅಲ್ಲ, ಬದುಕು ಭಯಂಕರವಾಗಿದೆ, ಸಾವು ಆಪ್ಯಾಯಮಾನವಾಗಿದೆ. ಎಂದಾದರೂ ಒಂದು ದಿನ ಈ ಕಾಯ ಅಳಿಯಲೇಬೇಕು. ಈ ಶರೀರ ನನ್ನದಲ್ಲ, ಇದು ಎರವಿನ ಒಡವೆ. ಹಾಗಿದ್ರೆ ಈ ಎರವಿನ ಶರೀರ ಒಂದು ದಿನ ಇದನ್ನು ಬಿಟ್ಟು ಹೋಗಲೇಬೇಕು ಆತ್ಮ. ಹಾಗಿರುವಾಗ ಅಂತಹ ಸನ್ನಿವೇಶವನ್ನು ನೀನು ದಯಪಾಲಿಸ್ತಿ. ನಿನ್ನ ಕೈಯಿಂದ ನಾನು ಮರಣವನ್ನು ಹೊಂದ್ತೇನೆ ಅಂತಾದರೆ ಭಗವಂತ ಅದಕ್ಕಿಂತ ಮೇಲಿನ ಸುಯೋಗ ನನ್ನ ಪಾಲಿಗೆ ಇನ್ಯಾವುದಿದ್ದಿತ್ತು. ಆದರೆ ದೇವಾ ನಿನ್ನನ್ನು ಕಂಡೆಂದು ತೃಣವೋ ಮುರಿ ಕೊಡಲಿಯೂ
ನಿನಗೆ ನಗೆಯೂ ಬಂತು ನಿನ್ನನ್ನು ಕಂಡಿಂದು ಮನೋಹರ ಗೋಪಿ ಪರಾಕು ಕೃಷ್ಣ 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 ಶ್ರೀ ಹರಿ ದೇವಾ ದೇವಾ ನಿನ್ನ ಪರಿಸ್ಥಿತಿಯನ್ನು ಗಮನಿಸಿದಾಗ ನನಗೆ ನಗು ಬರ್ತಾ ಇದೆ ದೇವ. ಯಾಕೆಂತ ಹೇಳಿದರೆ ಒಂದು ಹುಲ್ಲು ಗಡ್ಡಿಯನ್ನು ಮುರಿಯುವುದಕ್ಕೆ ಕೇವಲ ಬೆರಳಿನಿಂದ ಮಾಡಬಹುದಾದಂಥ ಕಾರ್ಯಕ್ಕೆ ಯಾರಾದರೂ ಕೊಡಲಿಯನ್ನು ಉಪಯೋಗಿಸ್ತಾರೆ, ಕೊಡಲಿಯನ್ನು ತರ್ತಾರೆ. ಹಾಗೆ ಕೊಡಲಿಯನ್ನೇ ತರೋದಿದ್ರೆ ಅದು ಹುಲ್ಲು ಗಡ್ಡಿಯಲ್ಲ, ಅದು ದೊಡ್ಡ ಮರ ಎಂಬಂತಹ ಭಾವನೆಯನ್ನು ತೋರಿಸಲಿಕ್ಕಲ್ವೇ? ಹಾಗೆ ನೀನು ನನ್ನನ್ನು ಸಂಹರಿಸಬೇಕ್ರೆ ನೀನು ಸುದರ್ಶನಧಾರಿಯಾಗಬೇಕೆ? ಕೇವಲ ನಿನ್ನ ರಥದಲ್ಲಿ ಕುಳಿತು ಸಂಕಲ್ಪ ಮಾತ್ರದಿಂದಲೇ ನನ್ನನ್ನು ಸಂಹರಿಸಲಿಕ್ಕೆ ಸಾಧ್ಯವಿಲ್ವೇ ದೇವ? ಹಾಗಿದ್ರೂ ನೀನು ಸುದರ್ಶನವನ್ನು ತಂದದ್ದು ಯಾಕೆ? ಬಹುಶಃ ಈ ಭೀಷ್ಮನನ್ನು ಆ ರೀತಿಯಲ್ಲಿಯೂ ಭೀಷ್ಮನ ವ್ಯಕ್ತಿತ್ವವನ್ನು ಎತ್ತರಿಸುವಂಥ ಒಂದು ಯೋಚನೆಯೇ ದೇವ ನಿನಗೆ ಸುದರ್ಶನ ಅಗತ್ಯವಿದೆ ಭೀಷ್ಮನ ಸಂಹಾರಕ್ಕೆ ಎಂಬುದಾಗಿ. ಅಥವಾ ಅಥವಾ ದೇವ ದೇವ ಮಗು ಒಂದು ತುಂಟತನವನ್ನು ಮಾಡಿದಾಗ ಶಿಕ್ಷಿಸುವ ಮಾತೆ, ಆ ಮಾತೆಗೆ ಕಠಿಣವಾದ ಶಿಕ್ಷೆ ಕೊಡಲಿಕ್ಕೆ ಸಾಧ್ಯವಾಗ್ತದೆ? ಅಥವಾ ಆ ಮಗುವಿಗೆ ಹೆದರಿಕೆ ಬರುವ ಸಾಧ್ಯತೆ ಇದೆಯೇ? ನಿನ್ನ ಸ್ಥಿತಿ ಹಾಗೆ ಆಗಿದೆ ದೇವ. ನನ್ನನ್ನು ನೀನು ಶಿಕ್ಷಿಸ್ತೀಯಾ ದೇವ? ನನ್ನನ್ನು ಶಿಕ್ಷಿಸ್ತೀಯಾ? ಅಥವಾ ಅಥವಾ ನಿನ್ನ ಕೈಯಲ್ಲಿರುವಂಥ ಸುದರ್ಶನ ಅದು ನನ್ನ ಕೊರಳನ್ನು ತರಿಯಬಲ್ಲುದೇ ದೇವ? ಯಾಕೆಂತ ಹೇಳಿದ್ರೆ ನಾನು ಕೇಳಿ ಬಲ್ಲೆ ಆ ಸುದರ್ಶನಕ್ಕೂ ಒಂದು ಸ್ವರೂಪ ಇದೆ. ಆ ಸುದರ್ಶನ ದುಷ್ಟರ ಶಿರವನ್ನು ತರೀತದೆ. ಅಂತ ಸುದರ್ಶನ ಇವತ್ತು ಭೀಷ್ಮನ ಶಿರವನ್ನು ತರಿಯಬಲ್ಲುದೇ ದೇವ ನನಗೆ. ಹಾಗಿದ್ರೆ ಆಗಲಿ, ಪರೀಕ್ಷೆ ನಡೀಲಿ ದೇವ, ಪರೀಕ್ಷೆ ನಡೀಲಿ. ನಿನಗೆ ನನ್ನ ಶರಣನ್ನು ಕಡಿಯುವಂತ ಇಚ್ಛೆ ಇದೆ, ಸಾಧ್ಯವಾದೀತೆ? ಅಥವಾ ಸುದರ್ಶನನ್ನ ಕೊರಳನ್ನು ತಡೆಯಬಹುದೇ? ನೋಡುವ. ಒಂದು ವೇಳೆ ನೀನು ನನ್ನನ್ನು ಸಂಹರಿಸುತ್ತೀ ಎಂದಾದಲ್ಲಿ ದೇವಾ ದೇವಾ ನಾನು ನಿನ್ನ ಭಜಕನೇ ಸಂಹರಿಸುವ ಮಾತಂತಿರಲಿ. ನನ್ನ ಶರೀರದ ಒಂದು ಕೂದಲನ್ನು ಕೂಡ ನಿನ್ನ ಸುದರ್ಶನ ಚಕ್ರ ತುಂಡರಿಸಿತು ಎಂದಾದಲ್ಲಿ ದೇವಾ ದೇವಾ ನಾನು ನಿನ್ನ ಭಕ್ತನೇ ಅಲ್ಲ, ಭಕ್ತನೇ ಅಲ್ಲ. ಚಕ್ರವ ಧನುಜದಲ್ಲಣ ಮುಚ್ಚಿ, ಚಕ್ರವ ಧನುಜದಲ್ಲಣ ಮುಚ್ಚಿ ವರಚಂದನವನೇರಿ ಕಿರೀಟಿಗ ಭಯವ ಇತನಚ್ಯುತನು. ವರಚಂದನವನೇರಿ ಕಿರೀಟಿಗ ಭಯವ ಇತ ಅಚ್ಯುತನು. ಎನಮೋಗಿರುನಗೆ ಗೋಡಿ ಆಚಾರ್ಯರೇ, ದೇವಾ ನಿಮ್ಮ ಮೇಲೆ ಸಿಟ್ಟಿನಿಂದ ಚಕ್ರವನ್ನು ಧರಿಸಿದೆ ಎಂದು ಭಾವಿಸಿದಿರಾ? ಅಲ್ವೇ? ಖಂಡಿತ ಅಲ್ಲ. ಈ ಹಿಂದೆ ಕೌರವನ ಆಸ್ಥಾನದಲ್ಲಿ ನೀವು ಮಾಡಿದಂತಹ ಪ್ರತಿಜ್ಞೆ ಏನುಂಟು ಅದನ್ನು ಉಳಿಸಲು ನಾನು ಈ ರೀತಿ ಧರಿಸಬೇಕಾಯಿತು. ಪರಮಾತ್ಮ ತನ್ನ ಭಕ್ತನ ಪ್ರತಿಜ್ಞೆಯನ್ನು ಹುಸಿಯಾಗಿಸಬಾರದು ಎಂಬ ಕಾರಣಕ್ಕಾಗಿ ತನ್ನ ಪ್ರತಿಜ್ಞೆಯನ್ನಾದರೂ ಉಲ್ಲಂಘಿಸಿ ನಡೆದಾನು ಎಂಬುದನ್ನು ಪ್ರಪಂಚಕ್ಕೆ ನಿರೂಪಿಸಿದಂತಾಯಿತು. ದೇವ ಧನ್ಯನಾದೆ. ಹಾಗಿದ್ರೆ ಅಂತರಂಗದಲ್ಲಿರುವಂತಹ ಭಾವ ನಾನು ನಿನ್ನ ಭಕ್ತ ಎಂಬುದನ್ನು, ಹೌದು ನನ್ನ ಭಕ್ತ ಎಂಬುದನ್ನು ನೀನು ಹೇಳಿದೆಯಲ್ಲ ದೇವ, ಒಪ್ಪಿಕೊಂಡು ಧನ್ಯನಾದೆ. ಆದರೆ ಭಗವಂತ ಒಂದು ಮಾತು, ನಾವಿಬ್ರು ಪ್ರತಿಜ್ಞಾಬದ್ಧರಾಗಿ ಹೋರಾಟವನ್ನು ಪ್ರಾರಂಭಿಸಿದವರು. ಹಾಗಿದ್ರೆ ಇದರ ಒಂದು ಫಲಿತಾಂಶ ಏನು ಎಂಬುದು ತೀರ್ಮಾನ ಆಗ್ಬೇಕಲ್ಲ ದೇವ? ಪಾರ್ಥ, ನಿನ್ನ ಪ್ರತಿಜ್ಞೆಯನ್ನು ಪೂರೈಸು, ಸಿದ್ಧನಾಗು ಹೋರಾಟಕ್ಕೆ.
ನೀವು ಯಾರು ನಾವು ಯಾರು ಎಂಬಂತಹ ವಿಚಾರದಲ್ಲಿ ಯುದ್ಧವನ್ನು ಮಾಡಲಿಲ್ಲ. ಆದರೆ ಈಗ ಆಗಲ್ಲ. ನಮ್ಮಂತಹ ದೇವರು ನಮಗೆ ಆಜ್ಞೆಯನ್ನು ಕೊಟ್ಟಿದ್ದಾರೆ. ಇನ್ನು ತಡ ಮಾಡಲಿಕ್ಕಿಲ್ಲ. ನಾವು ಬಿಡುವಂತಹ ಅಸ್ತ್ರದ ಪ್ರಯೋಗ ಅದು ನಿಮ್ಮ ಮೇಲೆ ಆಗುತ್ತಾ ಇದೆ. ಸಾಧ್ಯವಾದರೆ ಸಹಿಸಿಕೊಳ್ಳಿ. ದೇವ, ನಮ್ಮ ನಡುವೆ ಹೋರಾಟ ನಡೆಯಿತು. ಸಾಕ್ಷಿಯಾದಂತಹ ನೀನು ಈ ಹೋರಾಟದ ಪರಿಣಾಮ ಏನು ಎಂಬುದನ್ನು, ಫಲಿತಾಂಶ ಏನು ಎಂಬುದು ತೀರ್ಮಾನ ಹೊರಬರಬೇಕು ಸನ್ನಿಧಾನದಿಂದ. ಆಚಾರ್ಯ, ಕೈಯಲ್ಲಿದ್ದ ಧನುಸ್ಸು ಏನಾಯಿತು? ಧನುಸ್ಸು ಒಂದು ಸಲ ಮುರಿದದ್ದು ಹೌದು. ಹಾಗಿದ್ರೆ ನಿಮ್ಮ ಎದುರಾಳಿಗೆ ಗೆದ್ದಿದ್ದಾನೆ ಎಂದರ್ಥ. ಪಾರ್ಥ ಮೂರ್ಛಿತನಾಗಿದ್ದಾನೆ ಎಂಬಲ್ಲಿಗೆ ನೀವು ಗೆದ್ದಿದ್ದೀರಿ ಎಂದರ್ಥ. ಆದ್ದರಿಂದ ಇಂದಿನ ಯುದ್ಧದಲ್ಲಿ ನೀವಿಬ್ಬರು ಸಮಾನ ಬಲರು. ಆಚಾರ್ಯರೇ, ನೀವಿಬ್ಬರು ಸಮಾನ ಬಲರು ಎಂಬುದು ಪ್ರಪಂಚಕ್ಕೆ ನಿರೂಪಿಸಲ್ಪಟ್ಟಂತಾಯಿತು. ಇದು ಇಂದಿನ ಫಲಿತಾಂಶ. ಆಚಾರ್ಯರೇ, ಇಚ್ಛಾಮರಣಿಯಾದಂತಹ ನೀವು ಇಂದಿಗೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಹಸ್ತಿನಾವತಿಯ ಸಿಂಹಾಸನವನ್ನು ಸಮರ್ಥ ನಾಯಕನೊಬ್ಬ ಏರಬೇಕು. ಇದನ್ನು ಕಣ್ತುಂಬ ನೋಡಬೇಕು. ಇದು ನಿಮ್ಮ ಬಹುಕಾಲದ ಬಯಕೆ. ಆದ್ದರಿಂದ ಅದಕ್ಕೆ ಪೂರಕವಾದಂತಹ ರೀತಿಯಲ್ಲಿ ಇಚ್ಛಾಮರಣಿಯಾದಂತಹ ನೀವು ಆದಷ್ಟು ಬೇಗ ತೀರ್ಮಾನವನ್ನು ಗೈಯಬೇಕು. ಆಚಾರ್ಯರೇ, ಗೈಯಬೇಕು. ದೇವಾ, ಹಸ್ತಿನಾವತಿಯ ಸಿಂಹಾಸನದ ರಕ್ಷಕನಾಗಿ ಕರ್ತವ್ಯ ನಿಭಾಯಿಸ್ತಾ ಇದ್ದೆ. ಈ ಹೊತ್ತು ಜಗದೊಡೆಯನ ಆದೇಶವನ್ನು ಪಾಲಿಸುವಂತ ಕರ್ತವ್ಯವನ್ನು ನಿಭಾಯಿಸ್ತೇನೆ. ದೇವಾ, ಧರ್ಮ ರಕ್ಷಣೆಯ ನಿನ್ನ ಕಾರ್ಯದಲ್ಲಿ ಆ ಹಾದಿಯಲ್ಲಿ ಈ ಭೀಷ್ಮ ಅಡ್ಡಬಂಡೆಯಾಗಿ ಉಳಿಯುವುದಿಲ್ಲ. ಅದರಿಂದ ನೀನು ನೀಡುವಂತಹ ಆದೇಶ ಏನಿದೆಯೋ ಅದನ್ನು ಈ ಭೀಷ್ಮ ಶಿರಸಾವಹಿಸ್ತಾನೆ. ಆಚಾರ್ಯರೇ, ಪಶ್ಚಿಮಾಂಬುದಿಯಲ್ಲಿ ಭಗವಾನ್ ಭಾಸ್ಕರನು ಮುಳುಗುತ್ತಿದ್ದಾನೆ. ಆದ್ದರಿಂದ ಇಂದಿನ ಯುದ್ಧವನ್ನು ಮುಗಿಸಿ ನಾವು ಶಿಬಿರಕ್ಕೆ ತೆರಳೋಣ. ಆಗದೆ ಹಾಗೇ ಆಗಲಿದೆ. ಮಂಗಲ ರಂಗದು ಪೂಜಿತುಗೆ ಮಂಗಲ ವಿಲಗವ ಭಂಗಿತಿ ಮಂಗಲ ವಿಲಗವ ಭಂಗಿತಿ ಪುರೆವ ಮತಂಗವ ಗಣಪತಿಗೆ ಮಂಗಲ ವಿಲಗವ ಭಂಗಿತಿ ಪುರೆವ ಮತಂಗವ ಗಣಗಣಗೆ ಮಂಗಲಂ ಜಯ ಮಂಗಲಂ ಶಿವ ಮಂಗಲಂ ನಿತ್ಯ ಮಂಗಲೋ ಶ್ರೀಮದನಂದೀಶ್ವರಗೆ ಜಯ ಮಂಗಲೋ ಮಹಾಗಣಪತಿಗೆ ಜಯ ಮಂಗಲೋ ಶುಭ ಮಂಗಲೋ ನಿತ್ಯ ಮಂಗಲೋ ಮಂಗಲೋ. ಹರಿ ಓಂ. ಇದುವರೆಗೆ ಯಕ್ಷಗಾನ ಕೂಟ ಭೀಷ್ಮಾರ್ಜುನ ಕಾಳ
ನಾಟಕವನ್ನು ನಡೆಸಿಕೊಟ್ಟವರು ವಾಗ್ದೇವಿ ಯಕ್ಷಗಾನ ಕಲಾ ಸಂಘ ಮೂಡಂಬೈಲು ಮಂಜೇಶ್ವರ ಇವರು. ಇವರಿಗೆ ಕ್ಷೇತ್ರದ ವತಿಯಿಂದ ಪ್ರಸಾದವನ್ನು ನೀಡಲು ಸಾಂಸ್ಕೃತಿಕ ಸಮಿತಿಯ ಗೌರವ ಸಲಹೆಗಾರರಂತಹ ಧನಸ್ಥಳ ಮೇಳದ ಹಿರಿಯ ಭಾಗವತರಾದಂತಹ ಶ್ರೀ ರಾಮಕೃಷ್ಣಮಯ್ಯ ಸಿರಿಬಾಗಿಲು ಹಾಗೂ ವಿಕ್ರಮಯ್ಯ ಪೈವಳಿಕೆಯವರು ವೇದಿಕೆ ಬರಬೇಕು. ತಂಡದ ಎಲ್ಲ ಕಲಾವಿದರು ವೇದಿಕೆಯ ಮುಂಭಾಗಕ್ಕೆ ಬಂದು ಕ್ಷೇತ್ರದ ವತಿಯಿಂದ ನೀಡುವಂತಹ ಸ್ಮರಣಿಕೆ ಹಾಗೂ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ರಾಮಕೃಷ್ಣಮಯ್ಯರು ಇದನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಜೊತೆಗೆ ವಿಕ್ರಮಯ್ಯ ಪೈವಳಿಕೆ ಕೂಡ ಜೊತೆ ಸೇರಬೇಕು. ಎಲ್ಲ ಕಲಾವಿದರು ವೇದಿಕೆಯಲ್ಲಿ ಅವರೊಂದಿಗೆ ಜೊತೆ ಸೇರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಎಲ್ಲ ಹಿಮ್ಮೇಳ ಮುಮ್ಮೇಳ ಕಲಾವಿದರು ಜೊತೆ ಸೇರಿ ಸ್ಮರಣಿಕೆ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಮುಂದೆ ಈ ವೇದಿಕೆಯಲ್ಲಿ ಹರಿಕಥಾ ಸತ್ಸಂಗವನ್ನು ನಡೆಸಿಕೊಡುವವರು ಕುಮಾರಿ ಲೇಖನ ಆಚಾರ್ಯ ಐಲ ಉಪ್ಪಳ. ಪ್ರಸಂಗ ಭಾರತ ಮಾತೆ. ತದನಂತರ 6:30ರಿಂದ ಇದೇ ವೇದಿಕೆಯಲ್ಲಿ ಯಕ್ಷಮಿತ್ರರು ರಿಜಿಸ್ಟರ್ ಮಧೂರು ಇವರ ಪ್ರಾಯೋಜಕತ್ವದಲ್ಲಿ ಯಕ್ಷಗಾನ ಬಯಲಾಟ ಪ್ರಸಂಗ ಶ್ರೀದೇವಿ ಮಹಾತ್ಮೆ ನಡೆಯಲಿದೆ. ಎಲ್ಲ ಕಲಾವಿದರು ಕಲಾಸಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಮುಂದೆ ಕೆಲವೇ ಕ್ಷಣಗಳಲ್ಲಿ ಪಾರ್ಥಿಸುಬ್ಬ ಸಭಾಂಗಣದ ಮದವೂರು ವಿಘ್ನೇಶ ವೇದಿಕೆಯಲ್ಲಿ ಹರಿಕಥಾ ಸತ್ಸಂಗ ಪ್ರಸಂಗ ಭಾರತ ಮಾತೆ ನಡೆಸಿಕೊಡುವವರು ಕುಮಾರಿ ಲೇಖನ ಆಚಾರ್ಯ ಐಲ ಉಪ್ಪಳ ಆರಂಭಗೊಳ್ಳಲಿದೆ. ಎಲ್ಲ ಪ್ರೇಕ್ಷಕರು ಭಗವದ್ಭಕ್ತರು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿ ಹರಿಕಥಾ ಸತ್ಸಂಗದಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹರಿಕಥಾ ಸತ್ಸಂಗದ ನಂತರ ಇದೇ ವೇದಿಕೆಯಲ್ಲಿ ಸಂಜೆ 6:30ರಿಂದ ಯಕ್ಷಮಿತ್ರರು ರಿಜಿಸ್ಟರ್ ಮದ್ದೂರು ಇವರ ಪ್ರಾಯೋಜಕತ್ವದಲ್ಲಿ ಪಾವಂಜದ ಶ್ರೀಪಟ್ಲ ಸತೀಶ್ ಶೆಟ್ಟಿ ಭಾಗವತರ ಸಾರಥ್ಯದಲ್ಲಿ ಯಕ್ಷಗಾನ ಬಯಲಾಟ ಪ್ರಸಂಗ ದೇವಿ ಮಹಾತ್ಮೆ ನಡೆಯಲಿದೆ. ಅದೇ ರೀತಿಯಾಗಿ ನಾಳೆ ಪಾರ್ಥಿಸುಬ್ಬ ಸಭಾಂಗಣದಲ್ಲಿ ಮದವೂರು ವಿಘ್ನೇಶ ವೇದಿಕೆಯಲ್ಲಿ ಬೆಳಗ್ಗೆ 9 ಗಂಟೆಗೆ ಯಕ್ಷಗಾನ ತಾಳಮದ್ದಳೆ ಪ್ರಸಂಗ ಅತಿಕಾಯ ಮೋಕ್ಷ ನಡೆಸಿಕೊಡುವವರು ಶ್ರೀ ವಿಷ್ಣು ಯಕ್ಷ ಬಳಗ ಮಜಿಬೈಲು ಮಂಜೇಶ್ವರ. ನಂತರ 12 ಗಂಟೆಗೆ ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ಯಕ್ಷಗಾನ ಬಯಲಾಟ ನಡೆಸಿಕೊಡುವವರು ಯಕ್ಷರಂಜನಿ ಕಲಾ ಕೇಂದ್ರ ನಿರ್ಚಾಲು. ನಾಳೆ ಮಧ್ಯಾಹ್ನ 2 ಗಂಟೆಗೆ ಸರಿಯಾಗಿ ಯಕ್ಷಗಾನ ತಾಳಮದ್ದಳೆ ಪ್ರಸಂಗ ತ್ರಿಶಂಕು ಸ್ವರ್ಗ ನಡೆಸಿಕೊಡುವವರು ಮಹಮ್ಮ ಯಕ್ಷಗಾನ ಕಲಾ ಸಂಘ ಬಾಯಾರು ಪದವು. ನಾಳೆ ಸಂಜೆ 5 ಗಂಟೆಗೆ ಸರಿಯಾಗಿ ಮಧುರ ವಿಘ್ನೇಶ ವೇದಿಕೆಯಲ್ಲಿ ಗಮಕ ವಾಚನ ಪ್ರಸಂಗ ದೂರ್ವ ಸಾತಿಥ್ಯ ನಡೆಸಿಕೊಡುವವರು ಮಧೂರು ವಿಷ್ಣು ಪ್ರಸಾದ್ ಕಲ್ಲೂರಾಯ. ನಾಳೆ 3/4/2025 ಗುರುವಾರ ಸಂಜೆ 6:30ಕ್ಕೆ ಸರಿಯಾಗಿ ಶ್ರೀ ಹನುಮಗಿರಿ ಮೇಳದವರಿಂದ ಯಕ್ಷಗಾನ ಬಯಲಾಟ ಸಾಕೇತ ಸಾಮ್ರಾಜ್ಞಿ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಗವದ್ಭಕ್ತರಾದಂಥ ತಾವೆಲ್ಲರೂ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕ್ಷೇತ್ರದ ಸರ್ವ ಸಮಿತಿಯ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮವನ್ನು ಕಲಾವಿದರು ಕ್ಲಬ್ದ ಸಮಯದಲ್ಲಿ ಆರಂಭಿಸಿ ಕ್ಲಬ್ದ ಸಮಯದಲ್ಲಿ ಮುಗಿಸಿಕೊಟ್ಟು ಮುಂದಿನ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಅನುವು ಮಾಡಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇಂದು ಬೆಳಗ್ಗೆ 9 ಗಂಟೆಯಿಂದ ಇದುವರೆಗೆ ನಡೆದಂಥ ಎಲ್ಲ ಕಾರ್ಯಕ್ರಮಗಳು ಕ್ಲಬ್ದ ಸಮಯದಲ್ಲಿ ಆರಂಭಗೊಂಡು ಕ್ಲಬ್ದ ಸಮಯದಲ್ಲಿ ಮುಕ್ತಾಯಗೊಂಡಿದ್ದು ಎಲ್ಲ ತಂಡದ ಕಲಾವಿದರು ಕ್ಷೇತ್ರದ ಸಾಂಸ್ಕೃತಿಕ ಸಮಿತಿಯೊಂದಿಗೆ ತುಂಬ ಹೃದಯದ ಸಹಕಾರವನ್ನು ನೀಡಿರುತ್ತಾರೆ. ಕಲಾ ತಂಡದ ಕಲಾವಿದರ ಸಹಕಾರ ಇದ್ದರೆ ಮಾತ್ರ ಈ ವೇದಿಕೆಯಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ಕ್ಲಬ್ದ ಸಮಯಕ್ಕೆ ಆರಂಭಗೊಳಿಸಿ ಸರಿಯಾದ ಸಮಯಕ್ಕೆ ಮುಗಿಸಲು ಸಾಧ್ಯ. ಆದ್ದರಿಂದ ಇದುವರೆಗೆ ಎಲ್ಲ ಸದಸ್ಯರು ಎಲ್ಲ ಕಲಾವಿದರು ನೀಡಿದಂತಹ ಸಹಕಾರವನ್ನು ನಾವು ಸ್ಮರಿಸುತ್ತಾ ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ವೇದಿಕೆಯಲ್ಲಿ
ಹರಿಕಥಾ ಸತ್ಸಂಗ ಆರಂಭಗೊಳ್ಳಲಿದ್ದು ತಾವೆಲ್ಲರೂ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಚಂದಗಾಡಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಾ ಹರಿಕಥಾ ಸತ್ಸಂಗ ನಡೆಸಿಕೊಡುವಂತಹ ಕಲಾವಿದರನ್ನು ವೇದಿಕೆಗೆ ಕ್ಷೇತ್ರದ ಸಾಂಸ್ಕೃತಿಕ ಸಮಿತಿ ಮತ್ತು ಸರ್ವ ಸಮಿತಿಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಹರಿಕಥಾ ಸತ್ಸಂಗ ಭಾರತ ಮಾತೆ. ಪಾರ್ಥಿಸುಬ್ಬ ಸಭಾಂಗಣದ ಮದವೂರ ವಿಘ್ನೇಶ ವೇದಿಕೆಯಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಹರಿಕಥಾ ಸತ್ಸಂಗ ಆರಂಭಗೊಳ್ಳಲಿದ್ದು ಈ ಹರಿಕಥಾ ಸತ್ಸಂಗವನ್ನು ನಡೆಸಿಕೊಡುವವರು ಲೇಖನ ಆಚಾರ್ಯ ಐಲ. ಇವರ ಜೊತೆಗೆ ಹಾರ್ಮೋನಿಯಂನಲ್ಲಿ ಶ್ರಾವಣ್ಯ ಕೆ ಆಚಾರ್ಯ ಕೊಂಡೆವರು ಹಾಗೂ ತಬಲಾದಲ್ಲಿ ಜಗದೀಶ್ ಉಪ್ಪಳ ಇವರು ಸಹಕರಿಸಲಿದ್ದಾರೆ. ಈ ಕಾರ್ಯಕ್ರಮ ನಡೆಸಲು ಆಗಮಿಸಿದಂತಹ ಮೂವರು ಕಲಾವಿದರಿಗೆ ಕ್ಷೇತ್ರದ ಸರ್ವ ಸಮಿತಿಯ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಹರಿಕಥಾ ಸತ್ಸಂಗದ ನಂತರ ಇದೇ ವೇದಿಕೆಯಲ್ಲಿ ಯಕ್ಷಮಿತ್ರರು ರಿಜಿಸ್ಟರ್ ಮದೂರು ಇವರ ಪ್ರಾಯೋಜಕತ್ವದಲ್ಲಿ ಶ್ರೀ ಪಾವಂಜೆ ಮೇಳದವರಿಂದ ಶ್ರೀ ಪಟ್ಲ ಸತೀಶ್ ಶೆಟ್ಟಿ ಭಾಗವತರ ಸಾರಥ್ಯದಲ್ಲಿ ಯಕ್ಷಗಾನ ಬಯಲಾಟ ಪ್ರಸಂಗ ಶ್ರೀ ದೇವಿ ಮಹಾತ್ಮೆ ನಡೆಯಲಿದ್ದು ಈ ಕಾರ್ಯಕ್ರಮದಲ್ಲೂ ಕೂಡ ಭಗವದ್ ಭಕ್ತರಾದ ತಾವೆಲ್ಲರೂ ಕೂಡ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಲೋ
ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಶ್ರೀ ಗುರವೇ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಬಾಲಾಯ ನೀಲವಪುಷೇ ನವಕಿಂಕಿಣೀಕ ಜಾಲಾಭಿರಾಮ ಜಗನಾಯ ದಿಗಂಬರಾಯ ಶಾರ್ದೂಲ ದಿವ್ಯನಕ ಭೂಷಣಭೂಷಿತಾಯ ನಂದಾತ್ಮಜಾಯ ನವನೀತಮುಷೇ ನಮಸ್ತೆ. समुद्रवसने देवी पर्वतस्तनमण्डले विष्णुपत्नीं नमस्तुभ्यं पादस्पर्शं क्षमस्व. सरस्वती नमस्तुभ्यं वरदे कामरूपिणी कथारम्भं करिष्यामि सिद्धिर्भवतु मे सदा. पद्मपत्रविशालाक्षी पद्मकेसरवर्णिनी नित्यं पद्मालया देवी सा मां पातु सरस्वती सा मां पातु सरस्वती. गजाननं भूतगणादिसेवितं पित्तजम्भू फलसारभक्षम् उमासुतं शोकविनाशकारणं नमामीश्वर पादपङ्कजम्. लक्ष्मी रमण गोविंद गोविंद. भारत माता की जय. शिव गौरी सुतने हे गणनायका शिव गौरी सुतने हे गणनायका. भवदावन्नभनीगो गुणदायका अनुदीनानुतिसुव बभूतायरङ्गो अनुमान कಳೆದು ಅನುಗ್ರಹವ ಸಲ್ಲಿಸಿ ಸಲವು ಅವರ. ಶಿವಗೌರಿ ಸುತನೆ ಹೇ ಗಣನಾಯಕ. सिद्धिविनायक बुद्धिप्रदायक रुद्रनागदे सिद्धिबुद्धिय करुणिसे नगे बेनता. सिद्धिविनायक बुद्धिप्रदायक रुद्रनागदे सिद्धिबुद्धिय करुणिसे नगे बेनता. विद्याधिपभूप प्रसिद्धि सल्लिसु गणानाथ. विद्याधिपभूप प्रसिद्धि सल्लिसु गणानाथ. वदनासुतरिन्न पदनेरे नम्मिहेनु सुरಪ. ಶಿವಗೌರಿ ಸುತನೆ ಹೇ ಗಣನಾಯಕ.
ಮೊದಲ ಪೂಜೆಯ ಪಡೆವೆ ಬದಲು ಸತ್ಫಲ ಕೊಡುವೆ ತೊದಲ ನುಡಿಯ ಶುದ್ಧ ಸ್ತುತಿಗೆ ಪರವಶ ವಿರಸಲಿಸುವೆ ಮೊದಲ ಪೂಜೆಯ ಪಡೆವೆ ಬದಲು ಸತ್ಫಲ ಕೊಡುವೆ ತೊದಲ ನುಡಿಯ ಶುದ್ಧ ಸ್ತುತಿಗೆ ಪರವಶ ವಿರಸಲಿಸುವೆ ಮೃದು ಮನದ ಪ್ರಭುವೆ ಮುಂದೆ ನಾ ಬಾಗುವೆ ಮೃದು ಮನದ ಪ್ರಭುವೆ ಮುಂದೆ ನಾ ಬಾಗುವೆ ಮುದ್ದು ಮುಖ ಮುನಿ ವರದನ
ಗುಡ್ಡ ಬೆಟ್ಟ ಕಾಡುಗಳಿಂದಲೋ ಕೆರೆ ತೊರೆ ಹಳ್ಳ ಕೊಳ್ಳಗಳಿಂದಲೋ ತುಂಬಿ ಒಂದು ಭೂಪ್ರದೇಶವಾಗಿ ಕಂಗೊಳಿಸುವ ಭೌಗೋಳಿಕ ಭಾಗವಲ್ಲ, ಬದಲಾಗಿ ಇದು ಭಾರತೀಯರ ಭಾವನೆಗಳ ತವರೂರು. ಆಶ್ರಯವಿತ್ತು ಹಾರೈಸಿದ ಮಾತೃವಾತ್ಸಲ್ಯದ ಹೆತ್ತೂರು. ಇದು ಋಷಿಭೂಮಿ, ದೇವಭೂಮಿ, ಪುಣ್ಯಭೂಮಿ, ಕರ್ಮಭೂಮಿ. ಈ ದೇಶದ ಮಕ್ಕಳೆನಿಸಿರುವ ನಮಗಿದು ಇವೆಲ್ಲಕ್ಕಿಂತಲೂ ಮಿಗಿಲಾದ ಮಾತೃಭೂಮಿ. ಈ ದೇಶವನ್ನು ಮಾತೃಭೂಮಿ ಎಂಬುದಾಗಿ ಗೌರವಿಸುವ ನಾವು ಈ ದೇಶಕ್ಕಾದ ಅವಮಾನವನ್ನು ನಮ್ಮ ತಾಯಿಗಾದ ಅವಮಾನ ಎಂಬುದಾಗಿ ಭಾವಿಸುವವರು. ಹಿರಿಯರು ಈ ದೇಶದ ಹಿರಿಮೆಯನ್ನು ಈ ರೀತಿ ಹೊಗಳುತ್ತಾರೆ, ಕೇಳಿ. ಚಂದನ इस देश की माटी तपोभूमि हर ग्राम है, चंदन है इस देश की माटी तपोभूमि हर ग्राम है, हर बाला देवी की प्रतिमा. ಇಲ್ಲಿರುವ ಭಾರತದ ಬಗ್ಗೆ ಬಹಳ ಸುಂದರವಾಗಿ शरीर मंदिर सा पावन, हर मानव उपकारी है, हर शरीर मंदिर सा पावन, हर मानव उपकारी है, जहाँ बन गए खिलौने, जहाँ ದೇಶದ ಬಗ್ಗೆ ಪ್ರತಿಯೊಂದನ್ನು ವರ್ಣಿಸುತ್ತಾರೆ ಈ ಕವಿಗಳು. ಯಾವ ರೀತಿಯಾಗಿದೆ ಈ ದೇಶ, ಎಷ್ಟು ಸುಂದರವಾಗಿದೆ ನಮ್ಮ ದೇಶ. जिसके सैनिक समर भूमि में गाय धरती गीता है, जहाँ खेत में हल के नीचे खेला करती सीता, जीवन का आदर्श जहाँ परमेश्वर का धाम है, देवी की प्रतिमा, बच्चा बच्चा राम है, बच्चा बच्चा राम है, बच्चा बच्चा राम है, राम ಈ ನೆಲದ ಮಣ್ಣೆನಗೆ ಶ್ರೀಗಂಧವು, ಈ ನೆಲದ ಪುಲ್ಲೆನಗೆ ತುಳಸಿ ದಳವು, ಈ ನೆಲದ ನೀರೆನಗೆ ಗಂಗೆ ಜಲವು, ಈ ನೆಲದ ಜನರೆನಗೆ ಬಂಧು ಜನವು ಎಂಬುದಾಗಿ ಹಾಡಿ ಹೊಗಳಿದರು ನಮ್ಮ ಕವಿ ಮಹಾಶಯ. ಹರ್ ಬಾಲ ದೇವಿ ಕಿ ಪ್ರತಿಮಾ
बच्चा बच्चा राम है बच्चा बच्चा ರಾಮ ಹೇ ಎನ್ನುತ್ತಾ ಈ ದೇಶದ ಪ್ರತಿಯೊಂದು ಹೆಣ್ಣು ಮಗು ಮಾತೃ ಸ್ವರೂಪಿಣಿ ಎಂಬುದಾಗಿ ಹಾರೈಸುತ್ತಾರೆ. ಈ ದೇಶದ ವ್ಯಕ್ತಿಗಳ ದೇಹವೆಲ್ಲ ದೇವಾಲಯಕ್ಕೆ ಸಮದು. ಅವರೆಲ್ಲರೂ ಸಜ್ಜನರೆಂದು ಹಾಡ್ತಾ हर शरीर मंदिर सा पावन हर मानव उपकारी मंदिर सा पावन हर मानव उपकारी जहाँ सिंह बन गए खिलौने गाजा माँ प्यारी शंख बजाता लोरी गाती श्यामा है हर वाला देवी की प्रतिमा बच्चा बच्चा राम है बच्चा बच्चा राम है बच्चा बच्चा राम है बच्चा बच्चा राम ಎಂಬುದಾಗಿ ಹಾಡಿ ಹೊಗಳಿದರು ನಮ್ಮ ಕವಿ ಮಹಾಶಯರು. ಆದ್ದರಿಂದಲೇ ಬಂಕಿಂಚಂದ್ರ ಚಟರ್ಜಿಯವರು ತಮ್ಮ ಕವಿತೆಯಲ್ಲಿ ಸುಜಲಾ ಸುಫಲಾ ಮಲಯಜ ಶೀತಲಾ ಸಸ್ಯ ಶ್ಯಾಮಲಾ ವಂದೇ ವಂದೇ ಮಾತರಂ ಎಂಬುದಾಗಿ ಹೊಗಳಿದ್ದಾರೆ. ಭಾರತೀಯರು ಅತೀವ ಭಾವನಾ ಜೀವಿಗಳು. ಅವರು ಈ ದೇಶದ ಪ್ರತಿಯೊಂದು ಸಂಗತಿಗಳ ಜೊತೆ ಭಾವನಾತ್ಮಕ ಸಂಬಂಧವನ್ನು ಬೆಳೆಸಿಕೊಂಡು ಬಂದಿರುವವರು. ಈ ದೇಶವನ್ನು ಗುಲಾಮಗಿರಿಗೆ ತಳ್ಳಿದ ಬ್ರಿಟಿಷ್ ಆಧಿಪತ್ಯದ ಸೈನಿಕರನ್ನು ಬಡಿದು ಸೋಲಿಸಿ ಅವರನ್ನು ಎದೆಗೊಟ್ಟು ಹೋರಾಡಿದ ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮವರು. ಅದಕ್ಕೆ ಈ ದೇಶ ಮಾತೃಭೂಮಿ ಎಂಬುದು. ಅಂದರೆ ಈ ದೇಶ ಮಾತೃಭೂಮಿ ಎಂಬ ಕಲ್ಪನೆ ಎಲ್ಲರ ಮನಸ್ಸಲ್ಲೂ ಇದೆ. ಈ ದೇಶದ ದೇಶಭಕ್ತರು ಯಾವ ರೀತಿಯಾಗಿ ಹೋರಾಡಿದ್ದಾರೆ ಎಂಬುದನ್ನು ಇತಿಹಾಸ ಪುಟಗಳಲ್ಲಿ ನಾವು ಗಮನಿಸಬಹುದಾಗಿದೆ. ಇಲ್ಲಿರುವ ಪ್ರತಿಯೊಂದು ವಿಷಯಗಳ ಜೊತೆ ಭಾವನಾತ್ಮಕ ಸಂಬಂಧವನ್ನು ಬೆಳೆಸುವುದು ಮಾತ್ರವಲ್ಲ, ಈ ದೇಶವನ್ನು ಪುಣ್ಯ ಭೂಮಿ ಎಂಬುದಾಗಿ ಆರಾಧಿಸುತ್ತಾರೆ. ಅದನ್ನೇ ಬಂಕಿಂಚಂದ್ರ ಚಟರ್ಜಿಯವರು ಈ ದೇಶವನ್ನು ಆದಿಶಕ್ತಿ ಎಂಬುದಾಗಿ ಗೌರವಿಸಿ ಈ ರೀತಿಯಾಗಿ ಹೇಳಿದರು. ತ್ವಂ ಹಿ ದುರ್ಗಾ ದಶ ಪ್ರಹರಣ ಧಾರಿಣಿ
ಕಮಲಾ ಕಮಲದಲ ವಿಹಾರಿಣಿ ವಾಣಿ ವಿದ್ಯಾದಾಯಿನಿ ನಮಾಮಿ ತ್ವಾಂ ನಮಾಮಿ ಕಮಲಾಂ ಅಮಲಾಂ ಅತುಲಾಂ ಸುಜಲಾಂ ಸುಫಲಾಂ ಮಾತರಂ ವಂದೇ ಮಾತರಂ ವಂದೇ ಇಲ್ಲಿರುವ ಪ್ರತಿಯೊಂದು ಕಣಕಣವು ನಮ್ಮ ಆರಾಧನಾ ಬಿಂದುವಾಗಿದೆ. ತ್ವಂ ಹಿ ಪ್ರಾಣ ಶರೀರೇ, ನೀನೇ ನನ್ನ ಪ್ರಾಣದಲ್ಲಿನ ಅದಮ್ಯ ಶಕ್ತಿ. ಬಾಹುತೇ ತುಮಿ ಮಾ ಶಕ್ತಿ, ನೀನೇ ನನ್ನ ಬಾಹುಗಳಲ್ಲಿನ ಅದಮ್ಯ ಶಕ್ತಿ. ಹೃದಯೇ ತುಮಿ ಮಾ ಭಕ್ತಿ, ನೀನೇ ನನ್ನ ಹೃದಯದಲ್ಲಿನ ಅದಮ್ಯ ಶಕ್ತಿ ಎಂಬುದಾಗಿ ಬಂಕಿಂ ಚಂದ್ರ ಚಟರ್ಜಿ ಅವರು ಹೊಗಳಿದರು. ಈ ದೇಶ ಉಳಿದರೆ ನಾವು ಉಳಿಯುತ್ತೇವೆ, ಇಲ್ಲವಾದರೆ ನಾವು ಅಳಿಯುತ್ತೇವೆ. ಈ ದೇಶವನ್ನು ನಾವು ಉಳಿಸಬೇಕು, ಹಾಗೂ ಹೋರಾಡಲು ಬಂದವರಿಗೆ ಅಂದರೆ ಅಳಿಸಲು ಬಂದವರನ್ನು ನಾವು ಸಂಹರಿಸಬೇಕು. ಆಗಲೇ ಈ ದೇಶಕ್ಕೆ ನಾವು ನ್ಯಾಯ ಕೊಡಿಸಿದಂತಾಗುತ್ತದೆ. ಇದೆಲ್ಲದಕ್ಕೂ ಮುಖ್ಯವಾಗಿ ನಮ್ಮಲ್ಲಿ ಏನು ಬೇಕು? ಈ ದೇಶವನ್ನು ತಾಯಿ ಎಂಬುದಾಗಿ ಗೌರವಿಸುವ ನಿಷ್ಠೆ ನಮ್ಮಲ್ಲಿರಬೇಕು. ವೀರ ವೇದಾಂತಿ ಸ್ವಾಮಿ ವಿವೇಕಾನಂದರು, ಇವರ ಬಗ್ಗೆ ಯಾರಿಗೆ ತಾನೇ ತಿಳಿದಿಲ್ಲ? ಈ ವೀರ ವೇದಾಂತಿ ಸ್ವಾಮಿ ವಿವೇಕಾನಂದರು ಭಾರತದ ಸಂಸ್ಕೃತಿಯನ್ನು ಸಂಪ್ರದಾಯವನ್ನು ಉತ್ತುಂಗಕ್ಕೇರಿಸಿದವರು. ಈ ದೇಶಕ್ಕೆಂದೇ ತಮ್ಮ ಸಮಸ್ತ ಜೀವನವನ್ನೇ ಅರ್ಪಿಸಿದವರು ಸ್ವಾಮಿ ವಿವೇಕಾನಂದರು. ಅವರ ಜೀವನದ ಒಂದೊಂದು ಘಟನೆಗಳು ಕೂಡ ನಮಗೆ ಸ್ಫೂರ್ತಿಯಾಗುತ್ತದೆ. ನಮ್ಮಲ್ಲಿ ಅದು ಆತ್ಮವಿಶ್ವಾಸವನ್ನು ತುಂಬಿ ತುಳುಕಿಸುತ್ತದೆ. ಈ ದೇಶವನ್ನು ತಾಯಿ ಎಂಬುದಾಗಿ ಗುರುತಿಸಿ ಗೌರವಿಸಿ ಆದರ್ಶ ಮೆರೆದವರೆಂದರೆ ವೀರ ವೇದಾಂತಿ ಸ್ವಾಮಿ ವಿವೇಕಾನಂದರು. ಅವರ ಜೀವನದ ಈ ಸುಂದರ ಘಟನೆಯನ್ನು ಅರಿಯುವ ಮೂಲಕ ನಮ್ಮಲ್ಲೂ ದೇಶಭಕ್ತಿ ಉಂಟಾಗಲಿ, ಈ ಮಾತೃಭೂಮಿಯನ್ನು ನಾವು ಮಾತೃಭೂಮಿ ಎಂಬುದಾಗಿ ಇನ್ನಷ್ಟರ ಮಟ್ಟಕ್ಕೆ ಕರೆದುಕೊಂಡು ಹೋಗುವಂತಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಭಾರತ್ ಮಾತಾ ಕಿ ಜೈ ಎನ್ನುವ ಘೋಷಣೆಯ ನಿಜಾರ್ಥವನ್ನು ತಿಳಿಯೋಣ. ಇನ್ನೇನು ಕಥಾ ಭಾಗವನ್ನು ಆರಂಭಿಸೋಣವೇ? ಕಥೆಯ ಆರಂಭಕ್ಕೂ ಮೊದಲು ಹರಿಕಥೆಯಲ್ಲಿ ಒಂದು ಸಣ್ಣ ಸಂಪ್ರದಾಯವಿದೆ. ನಾವೆಲ್ಲರೂ ಸೇರಿ ಒಂದೆರಡು ಗೆಳೆಯನ್ನು ಹಾಡಬೇಕಾಗಿದೆ. ನೀವೆಲ್ಲರೂ ನನ್ನೊಂದಿಗೆ ಹಾಡಬೇಕು ಎಂಬುದು ಕೇಳಿಕೊಳ್ಳೇನೆ. ಆರಂಭಿಸೋಣ. ರಾಧೇ ಶ್ಯಾಮ ರಾಧೇ ಶ್ಯಾಮ ರಾಧಾ ಮಾಧವ ರಾಧೇ ಶ್ಯಾಮ. ಎಲ್ಲರೂ ನನ್ನೊಂದಿಗೆ ಹಾಡಬೇಕು ಎಂಬುದಾಗಿ ಕೇಳ್ತೇವೆ. ಎರಡೇ ಎರಡು ರಾಧೇ ಶ್ಯಾಮ ರಾಧೇ ಶ್ಯಾಮ ರಾಧಾ ಮಾಧವ ರಾಧೇ ಶ್ಯಾಮ. ಸ್ವಲ್ಪ ಜೋರಾಗಿ ಎರಡೇ ಗೆರೆ. ಆದಿನಾರಾಯಣ ರಾಧೇ ಶ್ಯಾಮ. ಎರಡು ಗೆರೆ, ಸ್ವಲ್ಪ ಜೋರಾಗಿ. ಅನಾದಿ ಪುರುಷ ಮೇಘ
ಈಶ್ವರಿ ಆಚಾರ್ಯವರು ಹಾರಾರ್ಪಣೆ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಮಂದಸ್ಮಿತೆಯಾದ ಚಂದ ಭಾರತೀಯ, ಮಂದಸ್ಮಿತೆಯಾದ ಚಂದ ಭಾರತೀಯ, ಅಂದವಾದ ಗಗನಗಳ ತುದಿಗೈರನು, ಹಿಂದೂ ಧರ್ಮ ಪಾವನಗೊಳಿಸಿದ ವೇದ ವೇದಾಂತಿ ವಿವೇಕಾನಂದ. ಕರ್ಮಭೂಮಿಯ ತಾವು ಪ್ರತಿನಿಧಿಸಿ ಧರ್ಮ ಸಮ್ಮೇಳನ ಪುರಸ್ಕೃತರು. ಕರ್ಮಭೂಮಿಯ ತಾವು ಪ್ರತಿನಿಧಿಸಿ ಧರ್ಮ ಸಮ್ಮೇಳನ ಪುರಸ್ಕೃತರು. ಮರ್ಮವ ತಾವರಿತು ಸಾರಿ ಹೇಳಿದರು. ಮರ್ಮವ ತಾವರಿತು ಸಾರಿ ಹೇಳಿದರು. ಪೆರ್ಮೆಯ ಹಿಂದೂ ಸಂಸ್ಕೃತಿ ಸಾರವಾ, ಜಯ 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 ಭಾರತ ಜನನಿ, ಜಯ 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 ಭಾವ ಸಂಜೀವಿನಿ, ಜಯ 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 ಭಾರತ ಜನನಿ, ಜಯ 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 ಭಾವ ಸಂಜೀವಿನಿ. ಹಿಂದೂ ಧರ್ಮವ ಪಾವನಗೊಳಿಸಿದ ವೇದ ವೇದಾಂತಿ ವಿವೇಕಾನಂದರು, ವೇದ ವೇದಾಂತಿ ವಿವೇಕಾನಂದರು, ವೇದ ವೇದಾಂತಿ ವಿವೇಕಾನಂದರು. ಮಹಾನ್ ಪುಣ್ಯಜೀವಿಗಳಾದ ವಿಶ್ವನಾಥ ದತ್ತ ಹಾಗೂ ಭುವನೇಶ್ವರಿ ದೇವಿಯರ ಪುಣ್ಯ ಗರ್ಭದಲ್ಲಿ ಜನಿಸಿದ ಭಾರತದ ರವಿ ಎನಿಸಿದ ಓರ್ವ ವ್ಯಕ್ತಿ, ಆತನೇ ನರೇಂದ್ರ. ನರೇಂದ್ರರ ಬಗ್ಗೆ ಯಾರಿಗೆ ತಾನೇ ತಿಳಿದಿಲ್ಲ ಹೇಳಿ? ನಮ್ಮ ದೇಶದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ, ಸಂಸ್ಕಾರದ ಬಗ್ಗೆ ಒಂದಿಷ್ಟಾದರೂ ಕಾಳಜಿ ಇರುವವರಿಗೆ ನರೇಂದ್ರರ ಬಗ್ಗೆ ತಿಳಿದಿರಲೇಬೇಕು. ನರೇಂದ್ರರು ಚಿಕ್ಕಂದಿನಿಂದಲೇ ಈ ದೇಶಕ್ಕೋಸ್ಕರ ಹೋರಾಡಬೇಕು, ಈ ದೇಶವನ್ನು ಉಳಿಸಬೇಕು, ಸಂಸ್ಕೃತಿ ಸಂಸ್ಕಾರದ ಜೊತೆ ಬೆಳೆಯಬೇಕು ಎಂಬುದಾಗಿ ನಮ್ಮ ಸನಾತನ ಧರ್ಮವನ್ನು ಉತ್ತುಂಗಕ್ಕೇರಿಸಿದವರು. ಅವರ ಸಾಧನೆ ಅತ್ಯುಚ್ಛವಾಗಿತ್ತು. ಅಂದರೆ ಅವರು ಅಷ್ಟರ ಮಟ್ಟಕ್ಕೆ ಸಾಧನೆ ಮಾಡಿದ ಕಾರಣ ಇಂದು ಹಿಂದೂ ಧರ್ಮ ಸಾಮ್ರಾಜ್ಯವು ಉಳಿದಿದೆ ಎಂದರೂ ತಪ್ಪಿಲ್ಲ. ಈ ರೀತಿ ನರೇಂದ್ರರು ಬೆಳೆಯಲು ಕಾರಣ ಯಾರು? ಅವರ ತಾಯಿಯಾದ ಭುವನೇಶ್ವರಿ ದೇವಿ. ತಾಯಿಯಾದ ಭುವನೇಶ್ವರಿ ದೇವಿಯ ದಿವ್ಯ ಮಾರ್ಗದರ್ಶನದಲ್ಲಿ ನಡೆದ ನರೇಂದ್ರರು ಅವರ ಜೀವನವನ್ನು ಉತ್ತಮ ರೀತಿಯಲ್ಲಿ ಬೆಳೆಸಿದರು. ಆ ಜೀವನದಲ್ಲಿ ನಮ್ಮ ದೇಶ ಸೇವೆಯೇ ಮಿಗಿಲು ಎಂದು ಹೋರಾಡಿದರು. ಹೋರಾಟ ಎಂದರೆ ಭಾಷಣ ಇತ್ಯಾದಿಗಳ ಹೋರಾಟವಾಗಿತ್ತು ನರೇಂದ್ರರದ್ದು. ಇದೆಲ್ಲದಕ್ಕೂ ಕಾರಣ ಅವರ ತಾಯಿ ಭುವನೇಶ್ವರಿ ದೇವಿ. ನೀವು ಯಾರೇ ಮಹಾತ್ಮರನ್ನು ತೆಗೆದುಕೊಳ್ಳಿ, ಅವರಿಗೆ ಮೊದಲು ಕಾರಣರಾಗುವುದು ತಾಯಿ. ತಾಯಿಯಾದ ಭುವನೇಶ್ವರಿ ದೇವಿ ನರೇಂದ್ರರನ್ನು ಬೆಳೆಸಿದರು. ಉದಾಹರಣೆ, ಛತ್ರಪತಿ ಶಿವಾಜಿ ಮಹಾರಾಜರ ತಾಯಿ ಜೀಜಾಬಾಯಿ, ಶಂಕರಾಚಾರ್ಯರ ತಾಯಿ ಆರ್ಯಾಂಬ. ಇವರೆಲ್ಲರ ಈ ಸಾಧನೆಗೆ ಕಾರಣ ಅವರವರ ತಾಯಂದಿರೇ ಆಗಿದ್ದಾರೆ. ಅವರವರ ತಾಯಂದಿರು ನೀಡಿದ ಉತ್ತಮ ಸಂಸ್ಕಾರ ಹಾಗೂ ಉತ್ತಮ ರೀತಿ ನೀತಿಗಳು ಅವರನ್ನು ಈ ಮಟ್ಟಕ್ಕೆ ಬೆಳೆಸಿದೆ. ಆದ್ದರಿಂದಲೇ ತಾಯಿ ಮೊದಲ ಗುರುವಲ್ಲವೇ? ಸುಭಾಷಿತ ಒಂದು ಹೇಳುತ್ತದೆ ಈ ರೀತಿಯಾಗಿ ಕೇಳಿ: ದುಶ್ಶೀಲೆ ಮಾತೃದೋಷೇಣ ಪಿತೃದೋಷೇಣ ಮೂರ್ಖತಾ. ದುಶ್ಶೀಲೆ ಮಾತೃದೋಷೇಣ ಪಿತೃದೋಷೇಣ ಮೂರ್ಖತಾ. ಕಾರ್ಪಣ್ಯಂ ವಂಶದೋಷೇಣ ಕಾರ್ಪಣ್ಯಂ ವಂಶದೋಷೇಣ ಆತ್ಮ
ಆತ್ಮದೋಷಾತ್ ದರಿದ್ರತಾ ಕಾರ್ಪಣ್ಯಂ ವಂಶದೋಷೇಣ ಆತ್ಮದೋಷ ದರಿದ್ರತಾ. ಅಂದರೆ ಮಕ್ಕಳು ದುಶ್ಶೀಲರಾಗಿ ಬೆಳೆದರೆ ಅದಕ್ಕೆ ಕಾರಣ ಅವರ ತಾಯಿಯಂದಿರಾಗಿರುತ್ತಾರೆ. ಮೂರ್ಖರಾಗಿ ಬೆಳೆದರೆ ಕಾರಣ ತಂದೆಯಾಗುತ್ತಾರೆ. ಆದ್ದರಿಂದ ಹೆತ್ತವರ ಜವಾಬ್ದಾರಿಯನ್ನು ಈ ಸುಭಾಷಿತ ತಿಳಿಸುತ್ತದೆ. ಒಂದು ಚಿಕ್ಕ ಕತೆ ಕೇಳಿ. ಒಂದು ಹುಡುಗ ಶಾಲೆಯಲ್ಲಿ ಕಲಿತಿದ್ದಾಗ ಒಬ್ಬನ ಪೆನ್ಸಿಲ್ ತೆಗೆದುಕೊಂಡು ಬಂದನಂತೆ. ಎಲ್ಲಿಗೆ? ಮನೆಗೆ ತೆಗೆದುಕೊಂಡು ಬಂದ. ಪೆನ್ಸಿಲ್ ತೆಗೆದುಕೊಂಡು ಬಂದವನೇ ತನ್ನ ತಾಯಿಗೆ ತೋರಿಸಿದ. ನೋಡಿ ಅಮ್ಮ, ನಾನು ಪೆನ್ಸಿಲ್ ತೆಗೆದು ಕದ್ದುಕೊಂಡು ಬಂದಿದ್ದೇನೆ ಎಂಬುದಾಗಿ. ಆಗ ತಾಯಿ, ಭೇಷ್ ಮಗನೇ ಭೇಷ್, ಒಳ್ಳೆಯ ಕೆಲಸ ಮಾಡಿದ್ಯಾ ಎಂದಳಂತೆ. ಆದರೆ ಸಿಕ್ಕಿ ಹಾಕಿಕೊಳ್ಳಬೇಡ, ಎಚ್ಚರ ಎಂದಳಂತೆ. ಮರುದಿನ ಒಬ್ಬನ ಕಂಪಾಸ್ ಬಾಕ್ಸ್ ಅನ್ನು ಕದ್ದುಕೊಂಡು ಬಂದ. ಈಗಲೂ ತಾಯಿ ಹೇಳಿದಳಂತೆ, ಭೇಷ್ ಮಗನೇ ಭೇಷ್, ಒಳ್ಳೆಯ ಕೆಲಸ ಮಾಡಿದೀಯಾ, ಆದರೆ ಸಿಕ್ಕಿ ಹಾಕಿಕೊಳ್ಳಬೇಡ ಎಂದಳಂತೆ. ಹೀಗೆ ಮರುದಿನ ಬ್ಯಾಗನ್ನೇ ಕದ್ದುಕೊಂಡು ಬಂದನಂತೆ. ಈಗಲೂ ತಾಯಿ ಹೊಗಳಿದಳು, ಆದರೆ ಸಿಕ್ಕಿ ಹಾಕಿಕೊಳ್ಳಬೇಡ ಎಂದಳಂತೆ. ಈ ರೀತಿ ತಾಯಿಯ ಪ್ರೋತ್ಸಾಹ ಮುಂದುವರಿಯುತ್ತಾ ಹೋಯಿತು. ಇದೇ ಪ್ರಕಾರವಾಗಿ ಬೆಳೆದ ಆ ಹುಡುಗ ಪಿಕ್ ಪಾಕೆಟ್ ಆರಂಭಿಸಿದ. ದಿನವೂ 500,000ದಂತೆ ತನ್ನ ಮನೆಗೆ ತರತೊಡಗಿದ. ಈಗಲೂ ಆ ತಾಯಿ ಭೇಷ್ ಎಂದು ಹೊಗಳಿ ಹೊಗಳಿ ಅಟ್ಟಕ್ಕೇರಿಸಿದಳು. ಒಂದು ದಿನ ಆತ ಬ್ಯಾಂಕಿಗೆ ರಾಬರಿ ಮಾಡಬೇಕು ಎಂದುಕೊಂಡ. ಬ್ಯಾಂಕ್ ಅನ್ನೇ ಕೊಳ್ಳೆ ಹೊಡೆಯಬೇಕು ಎಂದುಕೊಂಡು ಅಡ್ಡಲಾಗಿ ವಾಚ್ಮ್ಯಾನ್ ಅನ್ನು ಕೂಡ ಕೊಂದು ಹಾಕಿದ. ಈಗ ಪೊಲೀಸರು ಆಗಮಿಸಿದರು. ಪೊಲೀಸರು ಆಗಮಿಸಿದವರೇ ಈತನ ಹಳೆಯ ಚಾರಿತ್ರವನ್ನೆಲ್ಲ ಬಿಡಿಸಿದಾಗ ಈತನ ಕೊಲೆ ದರೋಡೆ ಎಲ್ಲವೂ ಬಯಲಾಯಿತು. ಆದ ಕಾರಣ ಈತನಿಗೆ ಗಲ್ಲು ಶಿಕ್ಷೆ ಮಾಡಬೇಕು ಎಂಬುದಾಗಿ ಪೊಲೀಸರು ಖಾಯಂ ಮಾಡಿದರು. ಈಗ ಆತನ ಬಳಿ ಕೇಳ್ತಾರೆ, ನಿನ್ನ ಕೊನೆ ಆಸೆ ಏನಪ್ಪಾ? ಆಗ ಆತ ಹೇಳ್ತಾನೆ, ಸರ್, ನನಗೆ ನನ್ನ ತಾಯಿಯನ್ನು ನೋಡಬೇಕು ಸರ್ ಎಂದನಂತೆ. ಆಯ್ತು ಎಂದವರೇ ಮರುದಿನ ಸಾರ್ವಜನಿಕವಾಗಿ ತಾಯಿಯನ್ನು ನೋಡುವ ವ್ಯವಸ್ಥೆ ಮಾಡಿದರು. ಅತ್ತಗಡೆಯಿಂದ ತಾಯಿ ಓಡೋಡಿಕೊಂಡು ಬರುತ್ತಿದ್ದಾಳೆ, ಕಣ್ಣೀರನ್ನು ಸುರಿಸುತ್ತಿದ್ದಾಳೆ. ಆದರೆ ಮಗ ಕಪಾಲಕ್ಕೆ ಒಂದು ಬಾರಿಸಿದಳಂತೆ. ಈಗ ತಾಯಿ ಹೇಳ್ತಾಳೆ, ನೀನ್ ಯಾಕೋ ನನ್ನ ಕಪಾಲಕ್ಕೆ ಬಾರಿಸಿದ್ಯಾ? ನಾನಿನ್ನ ತಾಯಿ ಅಲ್ವೇನೋ ಎಂದಾಗ ಮಗ ಹೇಳ್ತಾನೆ, ಅಮ್ಮ, ಈ ಏಟನ್ನು, ಅಂದರೆ ನಾನು ಇಂದು ಕೊಟ್ಟ ಏಟನ್ನು ನೀನು ನನಗೆ ಅಂದು ನಾನು ಪೆನ್ಸಿಲ್ ಕದ್ದಾಗ ಕೊಡುತ್ತಿದ್ದರೆ ಇಂದು ನನಗೆ ಈ ದುಸ್ಥಿತಿ ಬರುತ್ತಿರಲಿಲ್ಲ ತಾಯಿ. ನನ್ನ ಜೀವನವನ್ನೇ ನಶಿಸಿ ಹಾಕಿಬಿಟ್ಟೆಯಲ್ಲ ಅಮ್ಮ, ಯಾಕಮ್ಮ ಹೀಗೆ ಮಾಡಿದೆ ಎಂಬುದಾಗಿ ಗೊಳಗೊಳನೆ ತಾಯಿಯ ಮಡಿಲಲ್ಲಿ ಅತ್ತು ಬಿಟ್ಟನಂತೆ ಈ ಮಗ. ನೋಡಿದಿರಾ, ಇದು ಬರೆಯ ಕಥೆಯಲ್ಲ, ಇದು ಜೀವನದ ಪಾಠ. ತಾಯಿ ಯಾವ ರೀತಿಯಾಗಿ ತನ್ನ ಮಗನನ್ನು ಬೆಳೆಸಬೇಕು ಎಂಬುದರ ಪಾಠ ಇದು. ಅದೇ ಪ್ರಕಾರವಾಗಿ ನಮ್ಮ ಕಥಾನಾಯಕನಾದ ನರೇಂದ್ರ, ಇವನ ತಾಯಿ ಭುವನೇಶ್ವರಿ ದೇವಿ, ಅಂದರೆ ನರೇಂದ್ರರ ತಾಯಿ ಭುವನೇಶ್ವರಿ ದೇವಿಯು ತನ್ನ ಮಗನಾದ ನರೇಂದ್ರರಿಗೆ ಎಲ್ಲಾ ವಿಧವಾದ ಸಂಸ್ಕಾರ, ಸಕಲ ವಿಧವಾದ ಸದ್ಗುಣಗಳನ್ನು ನೀಡಿ ಬೆಳೆಸಿದ್ದರಿಂದ ಆತನಿಗೆ ದೇಶ ಸೇವೆ ಮಾಡಬೇಕು ಎನಿಸಿತು. ದೇಶ ಸೇವೆಯನ್ನು ಮಾಡಿ ಸನಾತನ ಧರ್ಮವನ್ನು ಬೆಳೆಸಬೇಕು ಎಂದುಕೊಂಡವರೇ ನರೇಂದ್ರರು ತಮ್ಮ ಜೀವನವನ್ನು ಬದಲಾಯಿಸಿಕೊಂಡರು. ಅಂದರೆ ಚಿಕ್ಕಂದಿನಿಂದಲೇ ಅವರ ಜೀವನದ ದೇಶ ಸೇವೆಯ ಆರಂಭವು ಅಲ್ಲಿಂದ ಆಯಿತು. ದೇಶ ಸೇವೆಯನ್ನು ಆರಂಭಿಸಲು ತೊಡಗಿದವರೇ ರಾಮಕೃಷ್ಣ ಪರಮಹಂಸ ಬಳಿ ಶಿಷ್ಯತ್ವವನ್ನು ಸ್ವೀಕರಿಸಿದರು. ಶಿಷ್ಯತ್ವವನ್ನು ಸ್ವೀಕರಿಸಿದವರೇ ವಿವೇಕಾನಂದ ಎಂಬ ಹೆಸರಿನಿಂದ ಪ್ರಸಿದ್ಧರಾದರು. ಈ ಪ್ರಕಾರವಾಗಿ ನಡೆದಿತ್ತು ವಿವೇಕಾನಂದರ ಜೀವನ. ಇದೇ ಪ್ರಕಾರವಾಗಿ ವಿವೇಕಾನಂದರ ಜೀವನ ಉನ್ನತಿಯತ್ತ ನಡೆಯುತ್ತಲೇ ಇತ್ತು. ಇವರ ಧರ್ಮದ ಸಾರಸತ್ವವನ್ನು ಅರಿಯುವ ಮೂಲಕ, ಅಂದರೆ ಇವರು ಹಿಂದೂ ಧರ್ಮವನ್ನು ಪ್ರತಿನಿಧಿಸುವ ಕಾರಣದಿಂದಾಗಿ ಅಮೆರಿಕಾದಲ್ಲಿ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಇವರನ್ನು ಭಾಗವಹಿಸಲು ಆಯ್ಕೆ ಮಾಡಲಾಯಿತಂತೆ. ವಿವೇಕಾನಂದರು ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಲು ಅವರನ್ನು ಕರೆಯಲಾಯಿತು.
ಆಗ ಅಂದರೆ ಹಿಂದುತ್ವವನ್ನು ನಿಭಾಯಿಸುವ ಜವಾಬ್ದಾರಿಯನ್ನು ವಿವೇಕಾನಂದರು ಜವಾಬ್ದಾರಿಯನ್ನು ತೆಗೆದುಕೊಂಡರಂತೆ ಅದೇ ಪ್ರಕಾರವಾಗಿ ವಿವೇಕಾನಂದರು ಅಮೆರಿಕಕ್ಕೆ ಹೊರಟರಂತೆ. ಅಲ್ಲಿರುವ ವಿಶ್ವಧರ್ಮ ಸಮ್ಮೇಳನದಲ್ಲಿ ವಿವೇಕಾನಂದರು ಭಾಗವಹಿಸಿದರು. ಅಲ್ಲಿ ಅವರ ಭಾಷಣದ ಮೊದಲ ಸಾಲು ಏನೆಂದರೆ, ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ, ಅಂದರೆ ಅಮೆರಿಕಾದ ನನ್ನ ಸಹೋದರ ಸಹೋದರಿಯರೇ. ಈ ಒಂದು ಸಾಲು ಅತ್ಯಂತ ದಾಖಲೆಯನ್ನು ಉಂಟು ಮಾಡಿತು. ಎಲ್ಲೆಲ್ಲೂ ಕರತಾಡನವನ್ನು ಆರಂಭಿಸಿತು. ಇವರ ವಿಚಾರಧಾರೆಗಳಿಂದ ಬಹಳಷ್ಟು ಪ್ರಭಾವಿತರಾದರು ಅಲ್ಲಿನ ವಿದೇಶಿ ಜನಗಳು. ಸ್ವಾಮೀಜಿಯವರು ಅಲ್ಲಿರುವಾಗಲೂ ಐಷಾರಾಮ ಜೀವನವನ್ನೇ ನಡೆಸುತ್ತಿರಲಿಲ್ಲವಂತೆ, ಬದಲಾಗಿ ಸನ್ಯಾಸಿ ಜೀವನವನ್ನು ನಡೆಸುತ್ತಿದ್ದರಂತೆ. ನೀವೇ ಯೋಚಿಸಿ, ಅಮೆರಿಕಕ್ಕೆ ಹೋಗಿದ್ದರು ವಿವೇಕಾನಂದರು. ಅಮೆರಿಕಕ್ಕೆ ಹೋಗಿದ್ದ ವಿವೇಕಾನಂದರ ಜೀವನ ಸನ್ಯಾಸಿ ಜೀವನವಾಗಿತ್ತು, ಐಷಾರಾಮ ಜೀವನವಾಗಿರಲಿಲ್ಲವಂತೆ. ಒಬ್ಬರು ವಿವೇಕಾನಂದರನ್ನು ಅವರ ಮನೆಗೆ ಕರೆದುಕೊಂಡು ಹೋದರಂತೆ. ಅಂದರೆ ಅವರ ಜೀವನದ ಒಂದು ಸಣ್ಣ ಘಟನೆ ಇದೆ. ಅವರು ಮನೆಗೆ ಕರೆದುಕೊಂಡು ಹೋದರೆ ಅಲ್ಲಿ ಅಮೆರಿಕದ ಮನೆ ಹೇಗಿರಬಹುದು? ಬಹಳ ಸುಂದರವಾದ ಶ್ರೀಮಂತ ಮನೆ ಅದು. ಅಲ್ಲಿಗೆ ಕರೆದುಕೊಂಡು ಹೋದವರೇ ಅಲ್ಲಿ ಅವರಿಗೆ ಎಲ್ಲಾ ವಿಧವಾದ ಸತ್ಕಾರಗಳನ್ನು ನೀಡಿದರೂ ಕೂಡ ಅವರು ಆ ಎಲ್ಲಾ ಸತ್ಕಾರವನ್ನು ತಿರಸ್ಕರಿಸಿದರಂತೆ. ಅಂದರೆ ಅವರು ಸನ್ಯಾಸಿ ಜೀವನ ಬಾಳುತ್ತಾರೆ ಎನ್ನುವ ಒಂದು ವಿಷಯವನ್ನು ಇಲ್ಲಿ ಹೇಳಲಾಗುತ್ತದೆ. ಅದೇ ಪ್ರಕಾರವಾಗಿ ಅವರಿಗೆ ಮಲಗಲು ಹಾಸಿಗೆಯನ್ನು ನೀಡಿದರೆ ಅವರು ಕೆಳಗೆ ಚಾಪೆ ಹಾಕಿ ಮಲಗಿ ಅಳುತ್ತಿದ್ದರಂತೆ. ಆಗ ಆ ಶ್ರೀಮಂತ ಕೇಳಿದ, ಯಾಕೆ ಸ್ವಾಮೀಜಿ ಅಳ್ತಾ ಇದ್ದೀರಾ? ನಮ್ಮ ಆತಿಥ್ಯದಲ್ಲಿ ಏನಾದರೂ ಕಮ್ಮಿ ಆಯ್ತೆ ಸ್ವಾಮಿ ಎಂದಾಗ ವಿವೇಕಾನಂದರು ಹೇಳ್ತಾರೆ, ಇಲ್ಲ, ನಿಮ್ಮ ಆತಿಥ್ಯದಲ್ಲಿ ಏನೂ ಕಡಿಮೆಯಾಗಲಿಲ್ಲ. ಬದಲಾಗಿ ನಮ್ಮ ಭಾರತವನ್ನು ಯೋಚಿಸಿ ನನಗೆ ತುಂಬಾ ದುಃಖವಾಗುತ್ತದೆ. ಬಡವರು ಇದ್ದಾರೆ, ಅವರಿಗೆ ಒಂದಿನಿಟ್ಟು ಊಟವೂ ಸಿಗದವರು ಇದ್ದಾರೆ. ಅವರೆಲ್ಲರ ಜೀವನವನ್ನು ಯೋಚಿಸಿದಾಗ ನನಗೆ ಈ ಜೀವನವನ್ನು ಬದುಕಲು ಇಷ್ಟವಾಗುತ್ತಿಲ್ಲ ಎಂದರಂತೆ. ನೋಡಿದಿರಾ, ಸ್ವಾಮೀಜಿಯವರು ಅಮೆರಿಕದಲ್ಲಿ ಇರುವಾಗಲೂ ಐಷಾರಾಮಿ ಜೀವನವನ್ನು ಬಯಸಲಿಲ್ಲ, ಬದಲಾಗಿ ಸನ್ಯಾಸಿ ಜೀವನವನ್ನು ಬಯಸಿದರು. ಸೂರ್ಯೋದಯಕ್ಕೆ ಮೊದಲೇ ಎದ್ದು ಆಸನ ಪ್ರಾಣಾಯಾಮಗಳನ್ನು ಮಾಡಿ ನಿತ್ಯ ಕರ್ಮಗಳನ್ನು ಮಾಡಿ ಮುಗಿಸಿ ಉದರಂಭರಣಕ್ಕಾಗಿ 3 ಮನೆ ಭಿಕ್ಷೆತ್ತಿ ಆ ಭಿಕ್ಷೆಯಿಂದ ದೊರಕಿದ ಆಹಾರವನ್ನೇ ಸೇವಿಸುತ್ತಿದ್ದರಂತೆ ವಿವೇಕಾನಂದರು. ಎಂದಿನಂತೆ ಒಂದು ಮನೆಯ ಮುಂದೆ ನಿಂತು ಭಿಕ್ಷೆ ಕೇಳುತ್ತಾ, ಅಮ್ಮ ಭಿಕ್ಷೆಯ ನೀಡಿ ತಾಯಿ, ಅಮ್ಮ ಭಿಕ್ಷೆಯ ನೀಡಿ ತಾಯಿ, ಅಮ್ಮ ಮನೆಯ ಮುಂದೆ ನಾನು ನಿಂತಿಹೆ ತಾಯಿ, ನಿಮ್ಮಯ ಮನೆ ಮುಂದೆ ನಿಂತಿಹೆ ತಾಯಿ, ಅಮ್ಮ ಭಿಕ್ಷೆಯ ನೀಡಿ ತಾಯಿ. ವಿವೇಕಾನಂದರು ಎಂದಿನಂತೆ ಒಂದು ಮನೆಯ ಮುಂದೆ ನಿಂತು ಭಿಕ್ಷೆ ಕೇಳ್ತಾ ಇದ್ದಾರೆ. ತಾಯಿ ಭಿಕ್ಷೆ ನೀಡಿ ತಾಯಿ. ಮಧುಕರ ವೃತ್ತಿಯ ಧರ್ಮ ಬೆಂಬಲಿಸುವುದು, ಅದುವೇ ಧರ್ಮದ ಸೂಕ್ಷ್ಮ ಎಂದೆನಿಸುವುದು. ಮಧುಕರ ವೃತ್ತಿಯ ಧರ್ಮ ಬೆಂಬಲಿಸುವುದು, ಅದುವೇ ಧರ್ಮದ ಸೂಕ್ಷ್ಮ ಎಂದೆನಿಸುವುದು. ಉದರಾಜ್ಞೆಯ ನಿಮ್ಮ ಮಧುರ ಆಹಾರ ನೀಡಿ ಸಹಕರಿಸಮ್ಮ.
ಭಿಕ್ಷೆಯ ಆಜ್ಯವಾಗುತ್ತದೆ ತಾಯಿ. ಆದ್ದರಿಂದ ಅಮ್ಮ ಭಿಕ್ಷೆ ನೀಡಿ ಎಂದಾಗ ಆ ಮನೆಯಾಕೆ ಹೊರಬಂದಳು. ಮನೆಯಾಕೆ ಹೊರಬಂದವಳೆ ಸ್ವಾಮೀಜಿಯವರನ್ನು ಕಂಡು ಪರಿಚಯದ ನಗುನಕ್ಕೂ ಅವರಿಗೆ ಭಿಕ್ಷೆ ನೀಡಿದರಂತೆ. ಆಕೆ ಸ್ವಾಮೀಜಿಯವರನ್ನೇ ನೋಡುತ್ತಾ, ಸ್ವಾಮೀಜಿ, ನನಗಿನ್ನು ಮದುವೆಯೇ ಆಗಿಲ್ಲ, ಅಂಥದ್ರಲ್ಲಿ ನೀವೇಗೆ ನನ್ನನ್ನು ಅಮ್ಮ ಎಂದು ಕರೆಯಿದ್ದೀರಿ ಎಂಬುದಾಗಿ ಕೇಳಿದಾಗ ಸ್ವಾಮೀಜಿಯವರು ನಕ್ಕರು. ತಾಯಿ, ನಿನಗೆ ಮದುವೆಯಾಗಲಿ ಮದುವೆ ಆಗಲಿ, ನೀನೊಬ್ಬಳು ಹೆಣ್ಣು ಬಾಳಿನ ಕಣ್ಣು. ಆದ್ದರಿಂದ ಆಕೆ ಮಗುವಾಗಿರಲಿ, ಮಗುವಿಗೆ ತಾಯಿ ಆಗಿರಲಿ, ನಮ್ಮ ಭಾರತೀಯ ಸಂಪ್ರದಾಯದ ಪ್ರಕಾರ ನಾವು ಅವರನ್ನು ಅಮ್ಮ ಎಂದೇ ಸಂಬೋಧಿಸುತ್ತೇವೆ ಎಂಬುದಾಗಿ ಹೇಳಿ ಮುಂದುವರಿದರಂತೆ. ಈ ನಿಲುವನ್ನು ಛತ್ರಪತಿ ಶಿವಾಜಿ ಮಹಾರಾಜರು ತಮ್ಮ ಇತಿಹಾಸದಲ್ಲಿ ಹೇಳಿದ್ದಾರೆ ಎಂಬುದನ್ನು ಇಲ್ಲಿ ನಾವು ಗಮನಿಸಬಹುದಾಗಿದೆ. ಇತಿಹಾಸ ಪುಟಗಳನ್ನು ತೆರೆದಾಗ ಶಿವಾಜಿ ಮಹಾರಾಜರು ಮೊಘಲ್ ಬಾದ್ಶಾಹನನ್ನು ಸೋಲಿಸಿ ಅಲ್ಲಿರುವ ಎಲ್ಲರನ್ನು ಬಂಧಿಸಿದಾಗ ಸೈನಿಕರು, ಅಂದರೆ ಓರ್ವ ಸೈನಿಕ ಮಹಿಳೆಯನ್ನು ಕರೆದುಕೊಂಡು ಶಿವಾಜಿ ಮಹಾರಾಜರ ಭಾಗದಲ್ಲಿ ಬಂದು ನಿಲ್ಲಿಸಿದಾಗ ಶಿವಾಜಿ ಮಹಾರಾಜರು ಆಕೆಯನ್ನು ಗೌರವಪೂರ್ಣವಾಗಿ ಸ್ವಾಗತಿಸಿದರು. ಅದೇ ಪ್ರಕಾರವಾಗಿ ಆ ಸೈನಿಕನಲ್ಲಿ ಹೇಳಿದರು, ಈಕೆ ಓರ್ವ ಹೆಣ್ಣು, ಇವಳನ್ನು ಎಲ್ಲಿಂದ ಕರೆದುಕೊಂಡು ಬಂದಿದ್ದೀಯೋ ಅಲ್ಲಿಯೇ ಬಿಟ್ಟು ಬಾ, ಇದು ನಮ್ಮ ಸಂಸ್ಕೃತಿಯಾಗಿದೆ ಎಂಬುದಾಗಿ ಹೇಳಿದಾಗ ಆ ಸೈನಿಕ ಆ ಮಹಿಳೆಯನ್ನು ಎಲ್ಲಿಂದ ಕರೆದುಕೊಂಡು ಬಂದಿದ್ದಾರೋ ಅಲ್ಲಿಗೆ ಬಿಟ್ಟು ಬಂದರಂತೆ. ಇದೇ ಪ್ರಕಾರವಾಯಿತು ಇಲ್ಲಿ. ವಿವೇಕಾನಂದರು ಕೂಡ ಈ ಮಹಿಳೆಯನ್ನು, ಅಂದರೆ ಭಿಕ್ಷೆ ಕೊಟ್ಟ ಮಹಿಳೆಯನ್ನು ಗೌರವಿಸಿ ಅಲ್ಲಿಂದ ತೆರಳುತ್ತಿದ್ದಂತೆಯೇ ಆ ಮಹಿಳೆ ಸ್ವಾಮೀಜಿಯವರು ಪಾದ ಊರಿದ ಜಾಗವನ್ನು ನಮಸ್ಕರಿಸಿದರಂತೆ. ನೋಡಿದಿರಾ, ಇದು ನಮ್ಮ ಭಾರತೀಯ ಸಂಸ್ಕೃತಿ, ಇಲ್ಲಿನ ವಿಚಾರಗಳು. ಹೀಗೆಯೇ ಮುಂದುವರಿತು ಸ್ವಾಮೀಜಿಯವರ ಅಮೆರಿಕಾದ ಜೀವನ. ಅಲ್ಲಿರುವ ಇನ್ನೂ ಕೆಲವು ಘಟನೆಗಳು ನಮ್ಮನ್ನು ಇನ್ನೂ ಪ್ರೇರೇಪಿಸುತ್ತವೆ. ಎಂದಿನಂತೆ ಕೆಲವು ದಿನಗಳು ಕಳೆದು ಹೋದವು. ಕೆಲವು ದಿನಗಳು ಕಳೆಯುತ್ತಿದ್ದಂತೆಯೇ ಸ್ವಾಮೀಜಿಯವರನ್ನು ಭೇಟಿಯಾಗಲು ಓರ್ವ ಮಹಿಳೆ ಬಂದಳು. ಸ್ವಾಮೀಜಿಯವರು ಆಕೆಯನ್ನು ಗೌರವದಿಂದಲೇ ಬರಮಾಡಿಕೊಂಡರು. ಯಾಕೆ? ಆಕೆ ಓರ್ವಳು ಹೆಣ್ಣು, ಆದ್ದರಿಂದ ಸ್ವಾಮೀಜಿಯವರಿಗೆ ಆಕೆ ಮೇಲೆ ಅಪಾರವಾದ ಗೌರವ. ಆದ್ರಿಂದ ಸ್ವಾಮೀಜಿಯವರು ಅವರನ್ನು ಗೌರವದಿಂದಲೇ ಬರಮಾಡಿಕೊಂಡು ಅಲ್ಲೇ ಕುಳ್ಳಿರಿಸಿದರು. ಆದರೆ ಈ ಹೆಣ್ಣು ಸ್ವಾಮೀಜಿಯವರನ್ನು ಕಾಮದ ದೃಷ್ಟಿಯಿಂದ ನೋಡುತ್ತಿದ್ದಳು. ಈಗ ಇದನ್ನು ಹೇಳಬೇಕಲ್ಲ, ಅದಕ್ಕೋಸ್ಕರವಾಗಿ ಆ ಮಾತು ಈ ಮಾತುಗಳನ್ನ ಆಡಿದ ಬಳಿಕ ಸ್ವಾಮೀಜಿಯ ಬಳಿ ವಿವೇಕಾನಂದ, ನನ್ನ ಮನದ ಆಸೆ ಇದೆ, ನೆರವೇರಿಸಿಕೊಡ್ತೀರಾ? ನಿನ್ನಂಥ ನಗುವುಳ್ಳ, ನಿನ್ನಂಥ ಮೊಗವುಳ್ಳ, ನಿನ್ನಂಥ ಕಿವಿ ಗಲ್ಲಗಳುಳ್ಳ. ಆಕೆ ಸ್ವಾಮೀಜಿಯವರಲ್ಲಿ ಏನು ಕೇಳ್ತಾ ಇದ್ದಾಳೆ? ನಿನ್ನಂಥ ನಗುವುಳ್ಳ, ನಿನ್ನಂಥ ಮೊಗವುಳ್ಳ, ನಿನ್ನಂಥ ಕಿವಿ ಗಲ್ಲಗಳುಳ್ಳ, ನಿನ್ನಂಥ ಧೃತಿಯುಳ್ಳ, ನಿನ್ನಂಥ ಬೆಸರುಳ್ಳ. ಹೇಗಿದೆ ಗಂಜ ಅಂತ ಯಾರನ್ನು ಕೇಳ್ತಾ ಇದ್ದಾಳೆ ವಿದೇಶ? ನಿನ್ನ